ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಸುರೇಂದ್ರ ಭಟ್ರು ಅವರ ಬಗ್ಗೆ ಹೇಳಲೇಬೇಕು. ಇವತ್ತು ನಾನು ಬೆಳಿಗ್ಗೆ ಹೇಳಿದೆ, ನಿನ್ನೆಯಿಂದ ಇವತ್ತಿನವರೆಗೆ ಸಾಧಾರಣ ಒಂದು 200 ಕಾಲ್ ಮಾಡಿರ್ಬೋದು. ಅವರಿಗೊಂದು ಎಲ್ಲರ ಚಪ್ಪಾಳೆ ಹಾಕಿ ಅವರ ಅದ್ಭುತ ಸಂಘಟಕರವರು. ಹಾಗೆಯೇ ನಮ್ಮ ಪೂರ್ವಾಧ್ಯಕ್ಷರಾಗಿರುವಂತಹ ಜಗದೀಶ್ ಕಲ್ಲಟ್ಟು ಅವರು ಕೂಡ ಬೆಳಿಗ್ಗೆಯಿಂದ ಸಂಜೆವರೆಗೆ ನಮ್ಮೊಂದಿಗೆ ಇದ್ದಾರೆ. ಹಾಗೆಯೇ ನಮ್ಮ ವಿಜಯ ಪೂಜಾರಿ ಮುಕ್ಕಡಪ್ಪು ಇವರು ಕೂಡ ನಮ್ಮೊಂದಿಗೆ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಪಾಲಡ್ಕ ಗ್ರಾಮ ಪಂಚಾಯತಿನ ಸದಸ್ಯರು ಹಾಗೆಯೇ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಆಗಿರುವಂತಹ ಜಗದೀಶ್ ಕೋಟೆ ಅಂತ ಒಂದಡಪು ಇವರು ಕೂಡ ಎಲ್ಲರ ಪರವಾಗಿ ತುಂಬು ಹೃದಯದಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪತ್ರಕರ್ತರಾಗಿರುವಂತಹ ಜಗದೀಶ್ ತಮಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳು. ಭಾಗವಹಿಸಿರುವ ತಮಗೆಲ್ಲರಿಗೂ ಹಳೆ ವಿದ್ಯಾರ್ಥಿ ಸಂಘ, ಶಾಲೆಯ ಆಡಳಿತ ಮಂಡಳಿ, ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು, ಎಲ್ಲ ಪದಾಧಿಕಾರಿಗಳ ವಿದ್ಯಾರ್ಥಿಗಳ ಬಗ್ಗೆ ಪರವಾಗಿ ಅನಂತ ವಂದನೆಗಳು. ಜಗದೀಶ್ ಕೊಲ್ಲೋಟು ನೀಡ್ತಾ ಇದ್ದಾರೆ. ಸುಖೇಶ್ ತೋಜಾರಿ ಪ್ರಥಮ ಬಹುಮಾನವನ್ನು ಪಡ್ಕೊಂಡು ಆ ಟೀಮಲ್ಲಿ ಇದ್ದವರು ಬೇಗ ನಿಲ್ಲಲ್ಲಿ, ಬೇಗ ಬರಬೇಕು. ಡೋಸ್ ಬಾಲ್ ಅಲ್ಲಿ ಪ್ರಥಮ ಕುಸುಮಾ ಆ್ಯಂಡ್ ಟೀಮ್ ಈ ಬಹುಮಾನವನ್ನು ಡೆನಿಸ್ ಮಾಸ್ಕರಿನ್ಯಾಸ್ ಇವರು ನೀಡ್ತಾ ಇದ್ದಾರೆ. ಪ್ರಥಮ ಬಹುಮಾನವನ್ನು ಪ್ರಶಾಂತ್ ಮತ್ತು ತಂಡ ವೇದಿಕೆಗೆ ಬಂದು ಬಹುಮಾನವನ್ನು ಕೇಳಿಕೊಳ್ತಿದ್ದೇನೆ. ಸದಸ್ಯರು ಕೂಡ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಯಶಸ್ವಿ ಮಾಡಿ ಕೊಡುವುದರ ಜೊತೆಗೆ ನಾವು ಶನಿವಾರ ನಿಮ್ಮ ನಾಟಕ ಆಗುವವರೆಗೂ ನಮ್ಮ ಪ್ರಯತ್ನ ಮತ್ತು ವರ್ಷ ಇಡೀ ನಮ್ಮ ಶಾಲೆಗೆ ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳುವುದರಿಂದ ಹಿಡಿದು ಪ್ರತಿಯೊಂದು ಕಾರ್ಯದಲ್ಲಿ ನಿಮ್ಮ ಸೇವೆ, ಶಿಕ್ಷಕರಿಗೆ ಹೆಗಲು ಕೊಟ್ಟು ದುಡಿಯುವಂಥ ನಿಮ್ಮ ಈ ಒಂದು ಅಭೂತಪೂರ್ವವಾದಂಥ ಸೇವೆಗೆ ನಾವು ನಮ್ಮ ಶಾಲೆ, ನಮ್ಮ ಸಂಚಾಲಕರು, ನಮ್ಮ ಆಡಳಿತ ಮಂಡಳಿ ನಿಮಗೆ ಶಿರವಾಗಿ ವಂದಿಸ್ತದೆ. ಈ ಸಂಸ್ಥೆ ನಿಮಗೆ ಚಿರಋಣಿಯಾಗಿರ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಲಾಸ್ಟ್ ಇಯರು 100% ರಿಸಲ್ಟ್ ಬಂದಿತ್ತು. ನೋಡೋಣ ನಗು ಬರ್ತದೆ ನಮ್ಗೆ ಇವತ್ತು. ಈ ವರ್ಷವೂ ಪ್ರಯತ್ನ ಮಾಡ್ತೇವೆ, ಒಳ್ಳೆಯ ಯಶಸ್ಸಿನ ಕಡೆಗೆ ಹೋಗೋರಿಗೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಭರವಸೆ ಕೊಡ್ತಾ ನಿಮ್ಗೆಲ್ಲರಿಗೂ ವಂದಿಸ್ತೇನೆ. ನೀವು ನಿಂತು ಕಾಯಬಾರದು, ಸರ್ಟಿಫಿಕೇಟ್ ತಗೊಂಡು ಮನೆಗೆ ಹೋಗಬೇಕನ್ನೋ ಉದ್ದೇಶ ಸುರೇಂದ್ರ ಭಟ್ರಿಗೆ ನಮಗೆಲ್ಲರಿಗಿದೆ. ಆದ್ದರಿಂದ ನಿಮ್ಮೆಲ್ಲರ ಬರುವಿಕೆಗೆ ನನ್ನೆಲ್ಲ ವಿದ್ಯಾರ್ಥಿಗಳನ್ನು ನೋಡುವಂಥ ಒಂದು ಅವಕಾಶವು ನನಗೆ ಸಿಕ್ಕಿದ್ದು ನನಗೆ ಭಾಳ ಖುಷಿ ಆಯಿತು. ಆದ್ದರಿಂದ ನಿಮಗೆಲ್ಲರಿಗೂ ವಂದಿಸ್ತಾ ಎಲ್ಲ ಗಣ್ಯರು ಅಂತ ನಾನು ಕರಿತೇನೆ. ಇವತ್ತು ಕ್ರೀಡಾಕೂಟ ಒಂದು ಕುಟುಂಬದ ಸದಸ್ಯರು, ಒಂದು ಮನೆಯಲ್ಲಿರುವವರು ಯಾವ ರೀತಿ ಬಾಂಧವ್ಯದಿಂದ ಈ ಕಾರ್ಯಕ್ರಮ ಮಾಡಿದೆವು ಅನ್ನೋದಕ್ಕೆ ನೀವೆಲ್ಲರ ನಿಮ್ಮ ಮುಖದಲ್ಲಿ ಎಂಥ ಒಂದು ಖುಷಿ ಇದೆ ಅನ್ನೋದನ್ನು ನಾವು ಕಂಡು ಭಾಳ ಖುಷಿ ಆಯಿತು.
ನನ್ನ ವಿದ್ಯಾರ್ಥಿಗಳು ಬಹಳ ಜನ ಇದ್ದಾರೆ, ಹೆಚ್ಚಿನವರು ನನಗೆ ಈ ವಿದ್ಯಾರ್ಥಿಗಳು ಅಲ್ಲದವರು ಬೇಗ ಕಂಡು ಹಿಡಿತೇನೆ, ಇವರಲ್ಲ ನಮ್ಮ ಪಾಪ ಒಬ್ಬ ವಿದ್ಯಾರ್ಥಿ ಬೇರೆ ಔಟ್ ಸೈಡಿಂದ ವಿದ್ಯಾರ್ಥಿ ಬಂದಿದ್ದ, ಅವ ಹಗ್ಗ ಹಿಡಿಲಿಕ್ಕೆ ಇಷ್ಟಪಡಲಿಲ್ಲ, ಕೇಳಿದರು, ನನಗೆ ಗೊತ್ತಿತ್ತು ಅವ ನಮ್ಮ ವಿದ್ಯಾರ್ಥಿ ಅಲ್ಲ ಅಂಥೇಳಿ. ಎಲ್ಲರೂ ನಮ್ಮ ವಿದ್ಯಾರ್ಥಿಗಳೇ, ಬಹಳ ಚೆನ್ನಾಗಿ ಆಟ ಆಡಿದ್ದಾರೆ, ಕೆಲವರೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಇವರಿಗೆಲ್ಲ ದೇವರು ಒಳ್ಳೆಯ ಅವಕಾಶ, ಒಳ್ಳೆಯ ಸ್ಥಾನಮಾನವನ್ನು ಈ ಸಂಸ್ಥೆಯಿಂದ ಅವರಿಗೆ ಸಿಕ್ಕಿದೆ. ವಿದ್ಯೆ ಇರ್ಬೋದು, ಉದ್ಯೋಗ ಇರ್ಬೋದು. ಇನ್ನೊಂದು ಅವಕಾಶವನ್ನು ನಾನು ಇನ್ನೊಂದು ನಿಮ್ಮಲ್ಲಿ ಬೇಡಿಕೆ ನೀಡ್ತೇನೆ. ನಾಡ್ದು ಶನಿವಾರ ಇಷ್ಟೊತ್ತಿಗೆ ನಮಗೆ ಆದಿತ್ಯವಾರ ಸ್ಕೂಲ್ ಡೇ ಆಗ್ತದೆ. ಶನಿವಾರ ದಿವಸ ನಮ್ಮ ವಾರ್ಷಿಕೋತ್ಸವ, ನಿಮ್ಮೆಲ್ಲರ ಸಹಕಾರ, ನಮ್ಮ ಹಳೆ ವಿದ್ಯಾರ್ಥಿಗಳು ಕೇವಲ ಮಕ್ಕಳಾಟಿಕೆಯ ವಿದ್ಯಾರ್ಥಿಗಳಲ್ಲ. ಈಗ ಶಿವ ಬಹಳ ಗಮ್ಮತ್ತು ಮಾಡಿದರೂ ಕೂಡ ಒಂದು ಸೀರಿಯಸ್ನೆಸ್ ಇದೆ, ಒಂದು ಗಂಭೀರತೆ ಇದೆ. ಹಾಗೆ ಬಂದವರನ್ನೆಲ್ಲ ಒಂದು ಸ್ಥಾನವನ್ನು ಪಡೆದಿರುವಂತಹ ಸುಕೇಶ್ ಶೆಟ್ಟಿ ಇವರಿಗೆ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರ. ತೃತೀಯ ಸ್ಥಾನವನ್ನು ಪಡೆದಿರುವಂತಹ ನಮ್ಮ ಸತೀಶ್ ಗೌಡರಿಗೆ ಕಂಚಿನ ಪದಕ. ಜಾಗ್ರತೆ ಸತೀಶ್ ಗೌಡ್ರೆ, ಕಂಚಿನ ಪದಕ ಹಾಗೆ ಇಟ್ಕೊಳ್ಳಿ. ಪ್ರಶಸ್ತಿ ಪತ್ರ ಮತ್ತು ಕಂಚಿನ ಪದಕ. ಭಾಗವಹಿಸಿದ 3 ಹಳೆ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಜೊತೆಗೆ ಇವರನ್ನು ಗೌರವಿಸಿದ ಶಿವರಾಮ್, ನಿಮಗೂ ಕೂಡ ಅಭಿನಂದನೆ. ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಶಿವರಾಮ್ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಲಾಗಿದೆ. ತೃತೀಯ ಸ್ಥಾನವನ್ನು ಪಡೆದಿರುವಂತಹ ಅಶೋಕ್, ಆತನಿಗೆ ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಲಾಗಿದೆ. ಇವರನ್ನು ಗೌರವಿಸುವ ಉಮೇಶ್ ಕೊಲ್ಲೂರ್, ನಿಮಗೆ ಅಭಿನಂದನೆಗಳು. ಪ್ರಶಸ್ತಿಯನ್ನ ಪಡೆದಂತಹ ಕಾರಣ ಮುಟ್ಟಲ್ಲ ಬಲ್ಲನೆ ಒಡರ್ ಮುಟ್ಟಲ್ಲ ಬಲ್ಲನೆ ನೋಡಬಹುದು ಆತನ ಕುತ್ತಿಗೆಗೆ ಚಿನ್ನದ ಪದಕ. ಪ್ರಶಾಂತ ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ರವಿರಾಜ್, ಆತನ ಕುತ್ತಿಗೆಗೆ ಬೆಳ್ಳಿಯ ಪದಕ. ತೃತೀಯ ಸ್ಥಾನವನ್ನು ಪಡೆದಿರುವಂತಹ ರಾಘು ಆಚಾರ್, ಆತನಿಗೆ ಕಂಚಿನ ಪದಕ. ಸುಮ್ಮನೆ ಕೂತವರು ಊಟಕ್ಕೆ ಹೋಗಿ, ಆ ಪ್ರೈಮರಿ ಮಕ್ಕಳು ಸುಮ್ಮನೆ ಅಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ, ಊಟಕ್ಕೆ ಹೋಗಿ. ವೇಗದ ನಡಿಗೆ 5 ಮಿತ್ತದ ಸ್ವಲ್ಪ ಮುಟ್ಟದ ಬರೇ ಪ್ರಥಮ ಸ್ಥಾನ ಸ್ವಲ್ಪ ಹೊತ್ತಿನಲ್ಲಿ ಪ್ರಶಾಂತ್, ರವಿರಾಜ್ ಹಾಗೂ ಸ್ವಲ್ಪ ಹೊತ್ತಿನಲ್ಲಿ ಬಹಳ ಬಹುಮಾನಗಳನ್ನು ಪಡ್ಕೊಂಡಂತ ವಿದ್ಯಾರ್ಥಿ, ನಮ್ಮ ಶಾಲೆಯ ಹೋದ ವರ್ಷದ ವಿದ್ಯಾರ್ಥಿ. ಗುಣಪಾಲ ಕೂಡ ಬಹಳ ಡೀಸೆಂಟ್ ಹುಡುಗ, ಬಹಳ ಕಷ್ಟಪಟ್ಟು ಓದಿ SLC ಪಾಸ್ ಆಗಿದ್ದಾರೆ. ತೃತೀಯ ಸ್ಥಾನ ಪಡೆದ ಗುರುಪ್ರಸಾದ್ ಏನೋ ITI ಮಾಡ್ತಾ ಇದ್ದಾನೆ, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ. ಓಕೆ, ಮೂವರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜಗದೀಶ್ ಕಲ್ಲಟ್ಟು, ನಿಮಗೂ ಕೂಡ ಅಭಿನಂದನೆಗಳು. 40 ಮಿತಿಯ ಮಹಿಳೆ ನಡಬರ ಶಿವ ಅದೆಂತದ್ದು ಶಿವ, ಅದು ಯಾವ ರೀತಿ ನಡೆಯುವುದು? ಇದು ಹೊಸದು ಮಾರ್ರೆ. ದ್ವಿತೀಯ ಸ್ಥಾನ ಪಡೆದಂತಹ ನಿರೀಕ್ಷಾ,
ತೃತೀಯ ಸ್ಥಾನ ಪಡೆದಿರುವಂತಹ ಸ್ವಯಂ ಪ್ರಜ್ಞಾ. ನಿಮಗೆ ಮೂವರಿಗೂ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಇವರನ್ನ ಗೌರವಿಸಿದ ಚಂದ್ರಕಲಾ ಮೇಡಮ್ ನಿಮಗೂ ಕೂಡ. ದ್ವಿತೀಯ ಸ್ಥಾನ ವಿಶ್ವನಾಥ್, ತೃತೀಯ ಸ್ಥಾನ ರಾಘು, ಪ್ರಥಮ ಸ್ಥಾನ ಪಡೆದಿರುವಂತಹ ರವಿರಾಜನಿಗೆ ಚಿನ್ನದ ಪದಕ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗ್ತಾ ಇದೆ. ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ವಿಶ್ವನಾಥ್, ಈತನಿಗೆ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಗ್ತಾ ಇದೆ. ತೃತೀಯ ಸ್ಥಾನ ಪಡೆಯುವಂತಹ ರಾಘು ಆಚಾರ್ಯ, ಈತನಿಗೆ ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರ. ಈ ಪ್ರಶಸ್ತಿ ಪತ್ರವನ್ನ ನೀಡಿ ಗೌರವಿಸಿದ ಉದಯ್ ನಿಮಗೆ ಅಭಿನಂದನೆಗಳು. ಕಾಲಿನಲ್ಲಿ ಟಚ್ ಮಾಡು ಸಾಕ. ಓಡ್ಲಿಕ್ಕಿಲ್ಲ ಬಂಗ ಇಲ್ಲ ಓಡುದ ಓಡ್ತಾನೆ ಬಡು ತರ್ಬೇಕಾ. ಓಡಂಗಿಲ್ಲ ಕೋಟಿಕರೆಟ್ಟು ಓಡಲಿಲ್ಲ ನಡ್ಕೊಂಡು ಹೋಗ್ಲಿಕ್ಕೆ. ಕೋಟಿಕರೆಟ್ಟು ಕುಮಾರಣ್ಣ ಪ್ರಥಮ ಪುತ್ರಿ ಚಟ್ಟೆಕರಡವನ್ನು ಅಪ್ಪು ಬರ ಬಿಸಾಲ ಅಪ್ಪು. ದ್ವಿತೀಯ ಸ್ಥಾನ ಪಡೆದ ಜಗದೀಶ್, ನಿಮಗೆ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರ. ತೃತೀಯ ಸ್ಥಾನವನ್ನು ಪಡೆದಿರುವಂತಹ ವಿಜಯ್, ನಿಮಗೆ ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರ. ವೇಗದ ನಡಿಕೆಗೆ ಒಂದು ರೂಲ್ಸ್ ಉಂಟು. ಈ ಪ್ರಶಸ್ತಿಯನ್ನು ಪಡೆದ ಹಳೆ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಜೊತೆಗೆ ಇವರನ್ನು ಗೌರವಿಸಲಾಗ್ತಾ ಇದೆ. ಇವರನ್ನ ಗೌರವಿಸಿದ ಕುಮಾರಣ್ಣ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶಾರ್ಟ್ ಬಿಟ್ಟಾರೆ ದಕ್ಕರ ಹಳೆ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆಯಿಂದ ಸಂಬಂಧಿಕರು ಸಾಯಂಕಾಲವರೆಗೆ ಇರ್ತಾರೆ. ಉದಯನ್ನೇ ಹೆಸರಾಲಿನ ಡೆನಿಸ್ ನಮ್ಮ ಜೊತೆ. ಸುಖೇಶರ್ ವರ್ಣ ಬೆಟ್ಟಕ್ಕೆಲ್ಲ ತಾರೆ ದಕ್ಕದ ಕುಕ್ಕು ಕಲ್ ದಕ್ಕದ ಬರೋ ಅಭ್ಯಾಸ ಇರ್ತಾರೆ. ಸುಖೇಶರ್ ಮೂಲಕ ಶಾರ್ಟ್ ಬಿಟ್ಟು ತಕ್ಕೋದಿಲ್ಲ ಎಲ್ಲ ತಕ್ಕಿಯರಿಗೆ. ಶಿವರಾಮ್ ಸ್ವಲ್ಪ ಮಾತಾಡೋದು ಗೊತ್ತಿಲ್ಲ. ಶಾರ್ಟ್ ಬಿಟ್ಟು ದಕ್ಕದ ಹತ್ತಿಗೆ ತೂವರೆ ಮತ್ತಿನ ಮೂಲ ಹೊಡೆ ದಕ್ಕದೆ ಅಂತ ಗುಜ್ಜದ ಲೆಕ್ಕ ಆಯ್ತು. ಸೈಡ್ ಮಲೆ ಅಲ್ಪ ಮಗ ಬಂಡವು ಯಾರು ಪಕ್ಕಡೆ ಇಟ್ಟು ಬುಗ್ಗಾರ್ತಿ ಮಾಡಿ ಕೆಲವು ಪ್ರಶಸ್ತಿ ಪಡೆದಿದ್ದೀರಿ. ಐಜಿಜಿ ಬರೋದಿದ್ದಾರೆ ದಿಕ್ಕದಿಜಿ ಹೋಗ್ತೀನಿ ಮಾತ್ರ ಗಾಡಿ ಮಾತಾಡಿ ಹೋಗ್ತೀನಿ ಮಾತ್ರ ಗಾಡಿ ಮಾತಾಡಿ. ತೂವರೆ ಏನೇ ಕುಕ್ಕು ಕಲ್ಲಾಕದ ಡಕ್ಕೆ ಮುಂಚೆ ಬನ್ನಿ ಯಾರು ಅಡಬಿಟ್ಟು ಹೋಗ್ತೀನಿ ಗುಜ್ಜದ ವಾರಕ್ಕೆ. ಅಶೋಕ್, ನಿಮಗೆ ಅಭಿನಂದನೆಗಳು. ನಿಮಗೆ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರ. ತೃತೀಯ ಸ್ಥಾನವನ್ನು ಪಡ್ಕೊಂಡಂತ ವಿನಯ್ ಕುಮಾರ್ ಶೆಟ್ಟಿ, ನಿಮಗೆ ಅಭಿನಂದನೆಗಳು. ನಿಮಗೆ ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರ. ಇವರನ್ನ ಗೌರವಿಸಿದ ವಸಂತ್, ನಿಮಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೊತೆಗೆ ಕಂಚಿನ ಪದಕವನ್ನ ಪಡ್ಕೊಂಡಿದ್ದಾರೆ. ಬೆಳ್ಳಿಯ ಪದಕ. ಅಲ್ಪ ಲೆಕ್ಕೊಡನ್ನು ಆಶಕ್ಕ ಫಸ್ಟ್ ಬೈದೋಡು ಜೀವದಲ್ಲಿ. ತೃತೀಯ ಸ್ಥಾನವನ್ನು ಪಡೆದುಕೊಳ್ಳುವಂತಹ ಸೌಮ್ಯ ಏನು ಕಮ್ಮಿ ಅಲ್ಲ. ಕಂಚಿನ ಪದಕ. ಜಾಗ್ರತೆ ಸೌಮ್ಯ, ಕಂಚಿನ ಪದಕ. ಹೌದು. ರಶ್ಮಿಲಿ ಎತ್ಕೊಡನ್ನು ಲಾಸ್ಟ್ ಬೈದೋಡು. ಜನಪನಗರದ ಬಹಳ ಸುಂದರವಾಗಿ ಡ್ರೈವಿಂಗ್ ಮಾಡುವವರು ಭಾರತಿ ನಮ್ಮ ಜೊತೆಗಿದ್ದಾರೆ. ಭಾರತಿ, ನಿಮಗೆ ಜಗದೀಶ್ ಗೌರವಿಸ್ತಾ ಇದ್ದಾರೆ. ತೃತೀಯ ಸ್ಥಾನವನ್ನು ಪಡೆದಿರುವಂತಹ ವೆಂಕಟೇಶ್, ಇವರು ಕೂಡ ಶಾಲೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರು. ಇವರು ಹಳೆ ವಿದ್ಯಾರ್ಥಿ, ಬ್ಯಾಂಕ್ ಸಿಬ್ಬಂದಿ ಆಗಿರ್ತಾರೆ. ಇವರಿಗೆ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಗ್ತಾ ಇದೆ. ಜಗದೀಶ್, ನಿಮಗೆ ಅಭಿನಂದನೆಗಳು. ಪ್ರಶಸ್ತಿಯನ್ನು ಪಡೆದ ಮೂವರು ಹಳೆ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಗಳನ್ನ. ನಮ್ಮ ಶಾಲೆಯ ಸಕ್ರಿಯ ಹಳೆ ವಿದ್ಯಾರ್ಥಿ ಈತ. ಇವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ಸತೀಶ್ ಮಿತಭಾಷಿ, ಹೆಚ್ಚು ಮಾತಾಡುವುದಿಲ್ಲ. ತಮ್ಮ ಹೆಸರನ್ನು ನೋಂದಾಯಿಸಿ ಭಾಗವಹಿಸಬೇಕಾಗಿ ವಿನಂತಿ.
ಜಗ್ಗನ ಮನಸ್ವತ್ತನ ಜಗ್ಗನ ಗಾಯಡು ಹೈ ಜಂಪ್ ಬಾಕಿಂಡ್ಗೆ PUC 2 ಡಿಗ್ರಿ 35 ಕಾಂಪ್ಲೆಂಟ್ ಹಿಡಿದ ಕೆಲಸವನ್ನ ಬಿಡದೆ ನಿತಿನ್ ಬಹಳ ಮುತುವರ್ಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕುಸುಮ ಕೆಳಗಿನ ಶಾಲೆಯ ವಠಾರವನ್ನ ಪಾಪ ಹಳೆ ವಿದ್ಯಾರ್ಥಿಗಳು ಕ್ಲೀನ್ ಮಾಡ್ತಾ ಇದ್ದಾರೆ. ನಾವು ಅವರಿಗೆ ಅಭಿನಂದನೆಯನ್ನು ದ್ವಿತೀಯ ಸ್ಥಾನ ಪಡೆದಿರುವಂತಹ ರಾಘು ಅವರಿಗೆ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗಿದೆ. ತೃತೀಯ ಸ್ಥಾನವನ್ನು ಪಡೆದಿರುವಂತಹ ಪ್ರಶಾಂತ್ ಈತನಿಗೆ ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಜಗದೀಶರೇ, ನಿಮಗೆ ಅಭಿನಂದನೆಗಳು. ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆ. 41 ಅಥವಾ ಬೇರೆ ಪ್ರಚಾರ ಮಾಧ್ಯಮದಲ್ಲಿ ಅಥವಾ ಸಮೂಹ ಮಾಧ್ಯಮದಲ್ಲಿ ಬಹಳ ಗುರುತಿಸಿಕೊಂಡವರು. ಅವರ ಕೊರಳಿಗೆ ಚಿನ್ನದ ಪದಕ ಮತ್ತು ಪ್ರಶಸ್ತಿ ಪತ್ರ. ದ್ವಿತೀಯ ಸ್ಥಾನ ಪಡೆದ ವಿನಯ್ ಕುಮಾರ್ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರ. ಅಶೋಕ ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದ ನಮ್ಮ ಶಾಲೆಯಲ್ಲಿ, ಆತನಿಗೂ ಕೂಡ ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗುತ್ತದೆ. ಸಂಪತ್ ಸರ್, ನಿಮಗೆ ಅಭಿನಂದನೆಗಳು. ಭಾಗವಹಿಸಿದ ಹಳೆ ವಿದ್ಯಾರ್ಥಿ ಬಹುಮಾನವನ್ನು ಪಡೆದಂತ ಮೂವರಿಗೂ ಕೂಡ ಅಭಿನಂದನೆ. 41 ರಿಂದ 50 ವರ್ಷದ ಹುಡುಗರಿಗೆ ಲಾಂಗ್ ಜಂಪ್ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಚಿನ್ನದ ಪದಕ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಸುಖೇಶ್ ಶೆಟ್ಟಿ ಗೌರವಿಸ್ತಾ ಇದ್ದಾರೆ. ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರುವಂತಹ ಶಿವಾನಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿನಿ. ಅವರು ಕೂಡ 30 ರಿಂದ 40 ಬಹಳ ಕಷ್ಟಪಟ್ಟು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಶಿವಾನಿ ಅವರಿಗೂ ಕೂಡ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಆಶಲತಾ ಓಡ್ಲಿಕ್ಕೆ ಆಗದಿದ್ರು ಕೂಡ ನಾನೇನು ಕಮ್ಮಿ ಇಲ್ಲ ಅಂತ ಹೇಳಿ ಓಡಿ ಸಾಧನೆ ಮಾಡಿ. ಮಹಿಳೆಯರಿಗೆ ಪ್ರಥಮ ರಶ್ಮಿ, ದ್ವಿತೀಯ ಶಿವಾನಿ. ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರವನ್ನ ನೀಡಿ ನಮ್ಮ ಶಾಲೆಯ ಆಂಗ್ಲ ಭಾಷಾ ಶಿಕ್ಷಕರು ಅವರನ್ನು ಗೌರವಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು. ವಿದ್ಯಾರ್ಥಿಗಳ ಆಶೀಶ್ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ತೃತೀಯ ಸ್ಥಾನವನ್ನ ಕೀರ್ತನ್, ಈತನು ಕೂಡ ನಮ್ಮ ಶಾಲೆಯ ಲಾಸ್ಟ್ ಇಯರಿನ ವಿದ್ಯಾರ್ಥಿ. ಆತನು ಕೂಡ ಕ್ರೀಡಾಪಟು. ಪ್ರಥಮ ಸ್ಥಾನವನ್ನು ಪಡೆದಿರುವ ಆದರ್ಶನ ಕುತ್ತಿಗೆಗೆ ಚಿನ್ನದ ಪದಕ ಮತ್ತು ಪ್ರಶಸ್ತಿ ಪತ್ರ. ದ್ವಿತೀಯ ಸ್ಥಾನವನ್ನು ಪಡೆದಿರುವ ಆಶೀಶನ ಕುತ್ತಿಗೆ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರ. ತೃತೀಯ ಕೀರ್ತನ್ ಕಂಚಿನ ಪದಕವನ್ನು ಪಡೆದಿರುತ್ತಾರೆ ಹಾಗೂ ಪ್ರಶಸ್ತಿ ಪತ್ರ. ಪಡೆದಿರುವ ದ್ವಿತೀಯ ಶಮಿತಾ. ರಾಜ್ಯ ಅಂತಾರಾಜ್ಯ ಮಟ್ಟದ ಪುನರ್ಭರಣ ಶಿವಾನಿ ಲಾಂಗ್ ಬೆಳ್ಳಿಯ ಪದಕವನ್ನು ಪಡೆದಿರುತ್ತಾರೆ. ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 31 ವರ್ಷದ ಲೇಡೀಸ್ ಮಹಿಳೆಯರು ಅಭಿನಂದನೆಗಳು. ಹಾಗೇನೆ ದ್ವಿತೀಯ ಬಹುಮಾನ ಪಡ್ಕೊಂಡಂತ ಕ್ರೀಡಾಪಟು ಶಿವಾನಂದ, ತೃತೀಯ ಬಹುಮಾನ ಪಡ್ಕೊಂಡಂತ ಕ್ರೀಡಾಪಟು ಲಕ್ಷ್ಮಣ, ಮೂವರು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ನೀವೇ ಸರ್ ಹೇಳ್ತೇನೆ. ಸುರಕ್ಷಾ ತೃತೀಯ ಸ್ಥಾನ ಭೂಮಿಕಾ. ಈ ಪ್ರಶಸ್ತಿಯನ್ನು ನಮ್ಮ ಶಾಲೆಯ ಸಂಚಾಲಕರಾಗಿರುವಂತಹ ಶ್ರೀಯುತ ಕೆ ಸುದರ್ಶನ್ ಶೆಟ್ರು 3000 ಮೀಟರ್ನಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಸಾನ್ವಿ ಎಸ್ಸಿಗೆ ನಮ್ಮ ಸಂಚಾಲಕರು ಪ್ರಥಮ ಬಹುಮಾನವನ್ನು ನೀಡಿ ಗೌರವಿಸಿದ್ದಾರೆ. ಅಭಿನಂದನೆಗಳು. ಹಾಗೆಯೇ ದ್ವಿತೀಯ ಸ್ಥಾನ ಪಡ್ಕೊಂಡಂತಹ ಸುರಕ್ಷಾ, ಎಲ್ಲರ ಪರವಾಗಿ ಅಭಿನಂದನೆಗಳು. ತೃತೀಯ ಸ್ಥಾನ ಪಡೆದಂತಹ ಭೂಮಿಕಾ, ಒಂದು ನಿಮಿಷ. ಅಥ್ಲೆಟ್ಸ್ ಅಟೆನ್ಷನ್. ಕಲ್ಲೊಟ್ಟು
ಊಟದ ವ್ಯವಸ್ಥೆಗೆ ನಮಗೆ ಸಹಕಾರ ನೀಡಿದವರು ಜಗದೀಶ್ ಕೋಟ್ಯಾನ್ ಕಲ್ಲೊಟ್ಟು, ಇವರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಮುದ್ದು ಪುಟಾಣಿಗಳಿಗೂ ಸಹ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಶೆಟ್ಟಿ ಸರ್, ನಿಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಆಡಳಿತ ಮಂಡಳಿಯ ಸದಸ್ಯರೇ ಆಗಿರುವಂತಹ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಿದಂತಹ ನಮ್ಮ ರೂಪು ಸರ್, ಸೌಪರ್ಣಿಕ, ಭೂಮಿಕಾ, ಕೌಶಿಕಿ. Group leader, attention. Move forward. ತಮ್ಮ ಧ್ವಜಗಳನ್ನು ಒಟ್ಟು ಸೇರಿಸಿ ಆರೋಗ್ಯಕರವಾಗಿ ನಾವು ಸ್ಪರ್ಧೆ ಮಾಡ್ತೇವೆ. ಕ್ರೀಡಾ ಸ್ಫೂರ್ತಿಯಿಂದ ಸಂಜೆವರೆಗೆ ನಾವು ನಮ್ಮ ಪ್ರದರ್ಶನವನ್ನು ನೀಡುತ್ತೇವೆ. ಇದರಲ್ಲಿ ಯಾವುದೇ ಮೋಸ, ಯಾವುದೇ ವಂಚನೆಗಳನ್ನು ಮಾಡುವುದಿಲ್ಲ. ಒಳ್ಳೆ ರೀತಿಯಲ್ಲಿ ನಾವು ಸ್ನೇಹ ಬಾಂಧವ್ಯದಿಂದ ಸಂಜೆವರೆಗೆ ಆಡ್ತೇವೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಧ್ವಜಗಳನ್ನು ಸೇರಿಸಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಈ ಸಂದರ್ಭದಲ್ಲಿ ಮೂಡಿಸಲಿದ್ದಾರೆ. ತದನಂತರ ಕ್ರೀಡಾ ಪ್ರತಿಜ್ಞೆಯನ್ನು ಮಾಡಲಿದ್ದಾರೆ ವಿದ್ಯಾರ್ಥಿಗಳು. ಈ ಕ್ರೀಡಾ ಪ್ರತಿಜ್ಞೆಯನ್ನು ನಮ್ಮ ಶಾಲೆಯ ಓರ್ವ ಅತ್ಯುತ್ತಮ ಕಬಡ್ಡಿ ಆಟಗಾರರಾದಂತ ಭೀಮರಾಯಪ್ಪ ಕ್ರೀಡಾ ಪ್ರತಿಜ್ಞೆಯನ್ನು ಬೋಧಿಸಬೇಕು. ಅಭ್ಯಾಸ ಜೀವನೋಡು ಯೋಕುಲು ಬರ್ಸಂದಲತ್ತು ದೊಮ್ಮಂದಲತ್ತು ಅಕಲೊಂಜಿ ಮುತುವರ್ಜಿನತೆ ಎಪ್ಪಾದ ಅಕಲು ಕ್ರೀಡೆಗೆ ಪಾಲ್ಗೊಳ್ಳ ಭಾರಿ ಅಗತ್ಯನೇ ಪಣ್ಣುವೆ. ನಮ್ಮ ಇತ್ತ ಕ್ರೀಡೆಗೆ ಭಾರಿ ಮುಖ್ಯತ್ವ ಉಂಟು. ಖಾಲಿ ಕಲ್ಪನೆಗೆ ಮಾತ್ರ ಅತ್ತೇ ಒಂಜಿ 50% ಕ್ರೀಡೆಗಳ ಒಂಜಿ ಭಾಗವಹಿಸಿನ ಒಂದು ಒಂದುಂಡು. ಈಗಲೇ ಒಂಜಿ ನೆಕ್ ಸೀಟ್ಗೆ ಅಥವಾ ನನ್ನ ಮಿತ್ರ ಹರಿಪ್ರಸಾದ್ ಶೆಟ್ಟರ್, ಹಾಗೆ ಆಡಳಿತ ಮಂಡಳಿಯ ಸದಸ್ಯರಾದಂಥ ಕೆ ಟಿ ವೆಂಕಟೇಶ್ ಭಟ್ರೆ, ಹಳೆಯ ವಿದ್ಯಾರ್ಥಿ ಹರೀಶ್ ಶೆಟ್ಟರ್, ಶಾಲೆಯ ಹೆಡ್ ಮಾಸ್ಟರ್ ಅಂತ ದಿನಕರ್, ಹಾಗೆ ಅದರ ಸ್ಟಾಫ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಅಂತ ರಶ್ಮಿ ರಾಜೇಶ್ವರಿ, ನಮ್ಮ ಮೆಚ್ಚಿನ ಮಕ್ಕಳೇ, ಭಾರಿ ಉತ್ಸಾಹಡು ಕುಲೊಂದುಲ್ಲಾರೆ. ಸ್ಪೋರ್ಟ್ಸ್ ಎಪ್ಪ ಶುರುವಾಪುಂಡು ದೊಂಬು ಕಾಯನ್ನುಂಡು ಯಾನೆ ಹೆಚ್ಚಿ ಉದ್ದ ಪಾತೆರ್ನಾಯತ್ತು ಅದು ಪಾತೆರಲ್ಲ ಹೋಗುದು. ಇನ್ನಿತ್ತೊಂಜಿ ಸ್ಪೋರ್ಟ್ಸ್ ಡೇನು ಎಡ್ಡ ನಮ್ಮನೇಡು ನಡಪುಡು ಬಂದು ದೇವರ ಪ್ರಾರ್ಥನೆ ಮಲ್ತೊಂದು ನಿಖಿಲ್ನ ಕರ್ತವ್ಯದ ನಮಗೆ ನನ್ನ ಮಿತ್ತಿಗಾಪಿನ ಸ್ಕೂಲ್ ಡೇ ಉಂಡು. ಐತೆ ನಿಖಿಲ್ನ ಶಿಸ್ತಿನ ಗೆಸ್ಟ್ ನಕಲ್ನ ಎದುರು ತಯಪಾಡು ಬರೋದು ಅವೇನೇನು ಮೈಂಟೈನ್ ಮಾಡ್ತಾಡ ಮತ್ತು ಪೂರ ಸಮಾಧಾನ ಗೆಸ್ಟ್ ನಕಲ್ ಬತ್ತಿ ಬೇಟಿ ಟೂಪಿನ ನಿಖಿಲ್ನ ಶಿಸ್ತು ಐದು ನಿಖಿಲ್ನ ಪರ್ಫಾರ್ಮೆನ್ಸ್ ಟೂಪಿ ಅಂಚಾದ ಪುನಗ ಪ್ರತಿಯೊರೆಲ್ಲ ಶಿಸ್ತನ್ನು ಕಾಪಾಡು ನನಗೇನಂದ್ರೆ ಅಂಚೆನೆ ಈ ಒಂಜಿ ಕ್ರೀಡಾಕೂಟಗೂ ಭಾಗವಹಿಸನ್ನು ಭಾರಿ ಮಲ್ಲ ಸಂಗತಿ. ಪ್ರತಿಯೊರೆಲ್ಲ ಭಾಗವಹಿಸೋಡುತ್ತಂಡು ಇತ್ತ ನೆತ್ತ ಪ್ರಕಾರ ಪ್ರಕೃತಿದ ಪ್ರಕಾರ ಪ್ರತಿಯೊರಿಗೆಲ್ಲ ಎಕ್ಸಸೈಸ್ ಏನು ಭಾರಿ ಅಗತ್ಯ. ಎಕ್ಸಸೈಸ್ ಎನ್ನಾಗ ಮಲ್ಲಕ್ಕಳು ಅಂತ ಅದೊಟ್ಟು ಮೀಡಿಯಮ್ಮು ಕ್ರೀಡೋತ್ಸವಕ್ಕೆ ಈ ವಾರ್ಷಿಕ ಕ್ರೀಡೆಯ ಉತ್ಸವವನ್ನು ಇಲ್ಲಿ ಆಯೋಜಿಸಿದ್ದ ಇದರ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಸಂಚಾಲಕರಾದ ಶ್ರೀ ಸುದರ್ಶನ್ ಶೆಟ್ಟಿ ಅವರೇ, ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ವೆಂಕಟೇಶ್ ಭಟ್ರವರೇ, ಇಲ್ಲಿ ಕ್ರೀಡೆಗಳಿಗೆ ಮತ್ತು ಆ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಮಾಡುತ್ತಿರುವ ಮತ್ತು ಒಬ್ಬ ವಿದ್ಯಾಭಿಮಾನಿಯಾಗಿರುವ ಹರೀಶ್ ಶೆಟ್ಟಿ ಅವರೇ, ಶಾಲಾ ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ವೃಂದದವರೇ, ರಶ್ಮಿಯವರೇ ಹಾಗೂ ಎಲ್ಲ ವಿದ್ಯಾರ್ಥಿಗಳೇ, ಇವತ್ತು ವೆಂಕಟೇಶ್ ಭಟ್ರು ಹೇಳಿದಾಗೆ ಯಾವಾಗಲೂ ಎಲ್ಲರ ಮನದಲ್ಲಿ ಮೊಳಗಲಿ ಎಂದು ಹಾರೈಸುತ್ತಾ ನನ್ನೆರಡು ಭಾಷೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಶಾಲೆಯ ಬಗ್ಗೆ ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ಶುಭಾಶೀರ್ವಾದವನ್ನು ಮಾಡಿದಿರಿ ಸರ್. ನಿಮ್ಮ ಶುಭಾಶೀರ್ವಾದ ಶ್ರೀರಕ್ಷೆ ಆಗಲಿ ಅಂತ ಆಶಿಸುತ್ತಾ ವಿದ್ಯಾರ್ಥಿಗಳ ಆಟೋಟ ಸ್ಪರ್ಧೆಗಳು ನಡೆಯುತ್ತಿದೆ. ಈ ಕಾರ್ಯಕ್ರಮಕ್ಕೆ ಸಭೆಯಲ್ಲಿ ಹಾಜರಿರುವ ನಮ್ಮ ಶಾಲಾ ಸಂಚಾಲಕರಾದ ಶ್ರೀ ಸುದರ್ಶನ್ ಶೆಟ್ಟೆ, ಶಾಲಾ ಸದಸ್ಯರಾದ ಹರಿಪ್ರಸಾದ್ ಶೆಟ್ಟೆ, ಶಾಲಾ ವಿದ್ಯಾಭಿಮಾನಿಯಾದ ಶ್ರೀ ಹರೀಶ್ ಶೆಟ್ಟೆ, ಶಿಕ್ಷಕರ ಸಂಘದ ಅಧ್ಯಕ್ಷರಾದ
ರಶ್ಮಿ ರಾಜೇಶ್ ಅವರೇ, ಮುಖ್ಯ ಶಿಕ್ಷಕರಾದ ದಿನಕರ್ ಗುಂಬಾಶ್ ಅವರೇ, ಶಾಲಾ ಶಿಕ್ಷಕರೇ, ವಿದ್ಯಾಭಿಮಾನಿಗಳೇ, ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ ಹಾಗೂ ಇಲ್ಲಿರುವ ಸಮಸ್ತ ವಿದ್ಯಾಭಿಮಾನಿಗಳೇ, ಈ ದಿನ ವಿದ್ಯಾರ್ಥಿಗಳು ಹೊರಗೆ ಶಾಲೆಯ ಹೊರಾಂಗಣದಿಂದ ಹೊರಗೆ ಬರುವಾಗ ನನಗೆ ಕಣ್ತುಂಬಿ ಬಂತು. ಇದು ಬೆಳಗಿಸಿ ಈ ಒಂದು ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಲಕ್ಷ್ಮಣ್ ಮಿಲಾನೆಟ್ ಈ ಬಾರಿ ಜಂಪ್ರೋಟ್ನಲ್ಲಿ ರಾಜ್ಯ ಮಟ್ಟವನ್ನು ಪ್ರವೇಶ ಮಾಡಿದಂತಹ ಆಟಗಾರ. ಕ್ರೀಡಾ ಜ್ಯೋತಿಯನ್ನು ಮೇಲೆ ಎತ್ತಿ ಹಿಡಿದು ಈ ಒಂದು ಗೌರವವನ್ನು ಸೂಚಿಸಿದ್ದಾರೆ. ಮುಂದಿರುವುದು ಹರಿಪ್ರಸಾದ್ ಶೆಟ್ಟಿ. ಹಾಗೆಯೇ ಸುನಿಲ್ ಎಂ ಜಂಪ್ರೋಟ್ನಲ್ಲಿ ಈ ವರ್ಷ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಹಾಗೆಯೇ ಕಬಡ್ಡಿಯಲ್ಲಿ ರಾಜ್ಯ ಮಟ್ಟದ ಮಿನಿ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದಂತಹ ಮಹೇಶ್ ಮತ್ತು ಶೇಖರ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳು. ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಲೆಯ ಹೆಸರನ್ನು ಬೆಳಗಿಸಿದಂತಹ ಈ ವಿದ್ಯಾರ್ಥಿಗಳು ಹೆಮ್ಮೆಯಿಂದ ಕ್ರೀಡಾ ಜ್ಯೋತಿಯನ್ನು ಕ್ರೀಡಾ ಗ್ರಾಮಕ್ಕೆ ತಂದಿದ್ದಾರೆ. ಅದನ್ನು ನಮ್ಮ ತಮ್ಮ ಬರುವಿಕೆಗಾಗಿ ನಾನು ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ನಮ್ಮ ಶಾಲೆಯ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡುವಂತ ಮುಂಡ್ರದುಗುತ್ತು ಹರಿಪ್ರಸಾದ್ ಶೆಟ್ಟರ್ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಂತ ನಮ್ಮ ರಂಗ ವೇದಿಕೆಗೆ ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಪ್ರಭಾರ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಸದಾಶಿವ ಉಪಾಧ್ಯಾಯ ಅವರು ತೆಂಗಿನಕಾಯಿ ಹೊಡೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಮಾಡ್ತಾ ಇದ್ದಾರೆ. ದೇವರ ಸಂಪೂರ್ಣ ಅನುಗ್ರಹ ಬೆಳಿಗ್ಗೆವರೆಗೆ ಇವತ್ತಿನ ಕಾರ್ಯಕ್ರಮ ಚಂದವಾಗಿ ನಡೀಬೇಕಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಕಾರ್ಯಕ್ರಮಕ್ಕೆ ಚಾಲನೆ ಮಾಡ್ತಾ ಇದ್ದೇವೆ. ಇದೀಗ ಮಕ್ಕಳು 6 ಗಂಟೆಗೆ ಸರಿಯಾಗಿ ನೃತ್ಯವನ್ನು ಮಾಡಲಿಕ್ಕೆ ರೆಡಿಯಾಗಬೇಕು. ಸಾಕಷ್ಟು ಪ್ರೇಕ್ಷಕರು ಬರುವ ನಿರೀಕ್ಷೆಯಿದೆ, ಬರ್ತಾ ಇದ್ದಾರೆ. ನಾಟಕ ನೃತ್ಯ ಆರಂಭವಾಗುವ ಸಂದರ್ಭದಲ್ಲಿ 1000 ಚೇರ್ ಪೂರ್ತಿಯಾಗುವಂತ ಲಕ್ಷಣ ಕಾಣ್ತಾ ಇದೆ. ಈಗಾಗಲೇ ಸಾಕಷ್ಟು ವಿದ್ಯಾಭಿಮಾನಿಗಳು ಆಗಮಿಸಿ ಬಂದಿರತಕ್ಕಂಥ ಎಲ್ಲ ನಮ್ಮ ಕನ್ನಡ ಭಾಗದ ಎಲ್ಲ ವಿದ್ಯಾಭಿಮಾನಿಗಳಿಗೆ ಶಾಲೆಯ ಪರವಾಗಿ ಮತ್ತು ವಿದ್ಯಾಗಿರಿ ವಿದ್ಯಾಸಂಸ್ಥೆಯ ಪರವಾಗಿ ಎಲ್ಲ ಹೆತ್ತವರಿಗೆ ಶಿಕ್ಷಕರಿಗೆ ಸ್ವಾಗತವನ್ನು ಮಾಡ್ತಾ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ನಮ್ಮ ವಿದ್ಯಾಗಿರಿ ಮಕ್ಕಳು ತುಂಬಾ ಚಂದವಾಗಿ ಎಲ್ಲ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ. ಸಮಯಕ್ಕೆ ಸರಿಯಾಗಿ ಸಿದ್ಧರಾಗಿದ್ದಾರೆ. ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಅದರ ಹಿಂದೆ ಕಾರ್ಯಕ್ರಮ ಮಾಡುವಲ್ಲಿ ಸಂಪೂರ್ಣ ಶ್ರಮವನ್ನು ವಹಿಸಿದಂತ ವಿದ್ಯಾಗಿರಿ ವಿದ್ಯಾಗಿರಿ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಶಿಕ್ಷಕ ವರ್ಗದವರಿಗೆ, ಅವರಿಗೆ ಬೆನ್ನೆಲುಬಾಗಿ ನಿಂತಿರತಕ್ಕಂಥ SMC ಅಧ್ಯಕ್ಷರು ಮತ್ತು ಹೆತ್ತವರು ಪೋಷಕರಿಗೂ ನಮ್ಮ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ಮಕ್ಕಳ ನೃತ್ಯವನ್ನು ಆರಂಭ ಮಾಡಲಿಕ್ಕೆ ನಿಮಗೆಲ್ಲರಿಗೂ ಅನುಮತಿಯನ್ನು ನೀಡ್ತಾ ಇದ್ದೇವೆ. ಎಲ್ಲ ಕಲಾಭಿಮಾನಿಗಳು, ದೂರತಕ್ಕಂಥ ಎಲ್ಲ ಬಂಧುಗಳು, ಎಲ್ಲ ದೂರ ಇರುವಂತ ಎಲ್ಲ ಅಭಿಮಾನಿಗಳು, ವಿದ್ಯಾಭಿಮಾನಿಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಕಾರ್ಯಕ್ರಮ ನಮ್ಮ ಶಾಲೆ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಕ್ಕಳ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಿಸಬೇಕು. ತುಂಬಾ ಚಂದವಾಗಿ ಎಲ್ಲ ಮುಖಕ್ಕೆ ಬಣ್ಣವನ್ನು ಹಾಕೊಂಡು ಕಲರ್ಫುಲ್ ಆಗಿ ಕಾಣ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳ ನೃತ್ಯ ನೋಡುವಂತದ್ದು ತುಂಬಾ ಚಂದ. ಏನೇ ಮಾಡ್ಲಿ, ಯಾವುದೇ ನೃತ್ಯ ಮಾಡ್ಲಿ, ಮಕ್ಕಳು ಮುದ್ದಾಗಿ ಕಾಣ್ತಾ ಇದ್ದಾರೆ. ಎಲ್ರಿಗೂ ನಿಮ್ಮೆಲ್ಲ ಮಕ್ಕಳಿಗೆ, ವಿದ್ಯಾಸಂಸ್ಥೆ ಎಲ್ಲ ಮಕ್ಕಳಿಗೆ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇದೀಗ ಆರಂಭ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮವನ್ನು. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿ ವಿದ್ಯಾಸಂಸ್ಥೆಯಲ್ಲಿ ಅವರು ಕಾರ್ಯಕ್ರಮ ಏರ್ಪಾಡು ಮಾಡ್ತಾರೆ. ಅವರಿಗೂ ನಮ್ಮೆಲ್ಲ ಪರವಾಗಿ ಪ್ರೀತಿಯ ಸ್ವಾಗತ ಕೊಡ್ತಾರೆ. ಅಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು ಬಂದಲ್ಲಿ ನಮ್ಮನ್ನು ಪ್ರೀತಿಯಿಂದ ಆರೈಸಬೇಕಾಗಿ ಬಹುತೇಕ ವ್ಯವಸ್ಥೆ ಮಾಡಬೇಕು. ಅವರಿಗೂ ಸಹಕರಿಸಬೇಕಾಗಿ ಮಾಡ್ಕೊಳ್ತೇವೆ. ಎಲ್ಲರಿಗೂ ನೇರ
ಕಾಣೆನು ಈ ಜಗದೊಳಗಿಂಥ ಪ್ರಭುವ ಕಾಣೆನು ಇಂಥ ಪ್ರಭುವ ಕಾಣೆನು ಈ ಜಗದೊಳಗಿಂಥ ಪ್ರಭುವ ಕಾಣೆನು ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ಜಗದಂತ ರಂಗನು ಲಕ್ಷ್ಮೀಕಾಂತ ಸರ್ವಾಂತರ್ಯಾಮಿ ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ಜಗದಂತ ರಂಗನು ಲಕ್ಷ್ಮೀಕಾಂತ ಸರ್ವಾಂತರ್ಯಾಮಿ ಇಂಥ ಪ್ರಭುವ ಕಾಣೆನು ಈ ಜಗದೊಳಗಿಂಥ ಪ್ರಭುವ ಕಾಣೆನು ಇಂಥ ಪ್ರಭುವ ಕಾಣೆನು ಈ ಜಗದೊಳಗಿಂಥ ಪ್ರಭುವ ಕಾಣೆನು ಬೇಡಿದವರ ಕೊಡುವ ಭಕ್ತರ ತಪ್ಪು ನೋಡದೆ ಬಂದು ಕೊರೆವ ಬೇಡಿದವರ ಕೊಡುವ ಭಕ್ತರ ತಪ್ಪು ನೋಡದೆ ಬಂದು ಕೊರೆವ ಗಾಡಿ ಕಾರನು ಗರುಡಾರೂಢ ಗುಣವಂತ ಮಹಾಪ್ರೌಢ ಪ್ರತಾಪಿ ಜಗತಿ ಗೂಢ ದಿಂ ಸಂಚರಿಪ ಗಾಡಿ ಕಾರನು ಗರುಡಾರೂಢ ಗುಣವಂತ ಮಹಾಪ್ರೌಢ ಪ್ರತಾಪಿ ಜಗತಿ ಗೂಢ ದಿಂ ಸಂಚರಿಪ ಪಾಡಿ ಪೊಗಳಿಕೊಂಡಾಡುವವರ ಮುಂದಾಡುತ್ತಲಿರ್ಪನ್ ನಾಡೊಳಗಿದ್ದರು ಕೇಡಿಗನೆ ನಾಡಾಡುಗಳಲ್ಲದೆ ಈಡುಂಟೇನೋ ಈ ವೆಂಕಟನಿಗೆ ಎಂಥ ಪ್ರಭುವ ಕಾಣೆನೋ ಪಾಡಿ ಪೊಗಳಿಕೊಂಡಾಡುವವರ ಮುಂದಾಡುತ್ತಲಿರ್ಪನು ಕಾಡೊಳಗಿದ್ದರು ಕೇಡಿಗನೆ ನಾಡಾಡುಗಳಲ್ಲದೆ ಈಡುಂಟೇನೋ ಈ ವೆಂಕಟನಿಗೆ ಎಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ ನಿಗಮಾತತಿಗಳರಿಯದ ನೀರಜ ಭವ ತ್ಯಗಣಿತ ಸುರರು ಕಾಣದ ನಿಗಮಾತತಿಗಳರಿಯದ ನೀರಜ ಭವ ತ್ಯಗಣಿತ ಸುರರು ಕಾಣದ ಜಗದೊಡೆಯನು ಭಕ್ತರುಗಳಿಗೊಲಿದು ತ್ರಿಸ್ಥಾನಗಳ ತ್ಯಜಿಸಿ ಕಲಿಯುಗದಿ ಭೂಮಿಗೆ ಬಂದು ಜಗದೊಡೆಯನು ಭಕ್ತರುಗಳಿಗೊಲಿದು ತ್ರಿಸ್ಥಾನಗಳ ತ್ಯಜಿಸಿ ಕಲಿಯುಗದಿ ಭೂಮಿಗೆ ಬಂದು ಅಗಣಿತ ಸುಗುಣಾರ್ಣವ ಶ್ರೀಹರಿಯೇ ಜಗದೊಳು ಸೇವಾದಿ ವಿದ್ಯಾರ್ಥಿನಿಯರು ವೇದಿಕೆಯ ಹಿಂಭಾಗದಲ್ಲಿ ಆಗಮಿಸಬೇಕು. ಅಗಣಿತ ಸುಗುಣಾರ್ಣವ ಶ್ರೀಹರಿ ಜಗದೊಳು ಸೇವಾದಿಗಳನ್ನು ಕೊಡುತ್ತೀಗ ಅಗಹರ ಮೋಕ್ಷಾದಿಗಳನ್ನು ನೀಡು ತನಗೆ ಮೊಗದಲ್ಲಿ ಚಂದಿಗನಂತಿಗನೋ ಎಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ ಎಂಥ ಪ್ರಭುವ ಕಾಣೆನೋ ಭಾರ್ಗವಿ ಭೂಮಿ ವಲ್ಲಭ ಭವದೂರ ಭಕ್ತವರ್ಗೈವ ಸುಲಭ ಭಾರ್ಗವಿ ಭೂಮಿ ವಲ್ಲಭ ಭವದೂರ ಭಕ್ತವರ್ಗೈವ ಸುಲಭ
ಹಲೋ 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 ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪ್ರೌಢಶಾಲೆಯ ನೃತ್ಯದ ಎಲ್ಲಾ ವಿದ್ಯಾರ್ಥಿಗಳು ಸ್ಟಾಫ್ ರೂಮ್ನ ಬಳಿ ಹೋಗತಕ್ಕದ್ದು. ಡ್ಯಾನ್ಸಿನ ಎಲ್ಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸ್ಟಾಫ್ ರೂಮ್ಗೆ ತೆರಳತಕ್ಕದ್ದು. ಹಲೋ 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 ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ವಿದ್ಯಾಗಿರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರೆಲ್ಲ ನೃತ್ಯ ರೂಪಕಕ್ಕೆ ತಯಾರಾಗಿದ್ದಾರೆ. ಇದೀಗ ಈ ನೃತ್ಯ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಜೀಜಿಂಬೆಯನ್ನು ಕರೆಯುತ್ತಾ ಜೀಜಿಂಬೆಯ ಜೊತೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ವಿದ್ಯಾಗಿರಿ ಶಾಲೆಯ ಪುಟಾಣಿ ಮಕ್ಕಳು. जीव
ಧನ್ಯವಾದಗಳು.
ಧನ್ಯವಾದಗಳು ಪುಟಾಣಿಗಳಿಗೆ. ಅರಳಿದ ಸುಮವನ್ನು ಮುತ್ತಿಟ್ಟು ಸವಿಯುತ್ತಿದೆ ಚಿಟ್ಟೆಯೊಂದು. ಆ ಸುಮವು ತನ್ನ ನೋವನ್ನೆಲ್ಲ ಮರೆತು ಖುಷಿಯಿಂದ ನಗುತ್ತಿದೆ ಮನದಲ್ಲಿಂದು. ಚಿಟ್ಟೆಗಳ ಲೋಕದಲ್ಲಿ ಚಿಟ್ಟೆಗಳೊಂದಿಗೆ ಮಾತನಾಡಲು ಬರುತ್ತಿದ್ದಾರೆ ನಮ್ಮ ಮುದ್ದು ಚಿಟ್ಟೆಗಳು. ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಓ ನಿನ್ನಂತೆ ಹೋವ ಬಣ್ಣ ಹಾನೋಡೋಕೆ ಎಂತ ಚೆನ್ನ ಓ ಚಿಟ್ಟೆ ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಓ ನಿನ್ನಂತೆ ಹೋವ ಬಣ್ಣ ಹಾನೋಡೋಕೆ ಎಂತ ಚೆನ್ನ ಚಿಟ್ಟೆ ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಎಂದು ಸುಮಧುರವಾಗಿ ನೃತ್ಯವನ್ನ ಮಾಡಿದಂತಹ ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೆ ದುಂಬು ಹೃದಯದ ಧನ್ಯವಾದಗಳು.
ನಗು ನಗು ತನಗೂ ನನಗೂ ನಿನಗೂ ಎಲ್ಲರಿಗೂ ಕಂಡವರಿಗೂ ಕೇಳುಗರಿಗೂ ನಿಮ್ಮೆಲ್ಲರಿಗೂ ಮತ್ತೆಲ್ಲರಿಗೂ ಕಾಣದವರಿಗೂ ನೋಡುಗರಿಗೂ ಹಾಸ್ಯಗಾರರಿಗೂ ಕವಿ ಮಹಾಶಯರಿಗೂ ಒಟ್ಟಿನಲ್ಲಿ ಒಂದು ನಗು ತರುವುದು ನಿಮ್ಮಲ್ಲಿ ಮಿನುಗು. ಎಲ್ಲರ ಮುಖದಲ್ಲಿ ನಗೆ ಚುಂಬಿಸಲು ಬರುತ್ತಿದ್ದಾರೆ ನಮ್ಮ ಪ್ರೀತಿಯ ಮುದ್ದು ಹಾಸ್ಯಗಾರರು. To smile all the while, each even it's yours every day. You got to smile all the while, each even it's yours every day. Guna 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 goo, guna 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 goo, guna 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 goo. ಚುಕ್ಕಿ ತಾರೆ ನಾಚುವಂತ ಒಮ್ಮೆ ನೀನಗು, ಕೆನ್ನೆ ತುಂಬ ಚಂದ್ರವೆಂಬ ಚುಂಬಿಸೋ ನಗು, ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು, ಕೆನ್ನೆ ತುಂಬ ಚಂದ್ರವೆಂಬ ಚುಂಬಿಸೋ ನಗು, ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು, ಚಿಂತೆಯನ್ನು ಚಿಂದಿ ಮಾಡಿ ಒಮ್ಮೆ ನೀನಗು. ನೊಂದರು ಬೆಂದರು ಚಾರ್ಲಿ ಚಾಪ್ಲಿನು, ಲೋಕವನ್ನು ನಗಿಸಲಿಲ್ಲವೇ, ರಾಜ್ ಕಪೂರ್ ಜೀವನ ಏನೇ ಆದರೂ ಖುಷಿಯ ಹಂಚಿ ಹೋಗಲಿಲ್ಲವೇ, ಪಾತ್ರಧಾರರು ಭೂಮಿಲಿ ಎಲ್ಲರೂ ಆಡಿಸೋ ಸೂತ್ರದೇವರು, ಏನೇ ಬಂದರು ಅದೇನೇ ಆದರೂ ಎಂದಿಗೂ ನೀನು ನಗುತ್ತಿರು. ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು, ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು, ಚಿಂತೆಯನ್ನು ಚಿಂದಿ ಮಾಡು ಚಂದನ ನಗು. ನಿತ್ಯವೂ ಸೂರ್ಯನು ಮುಳುಗಿ ಹೋದರು ಮತ್ತೆ ಹುಟ್ಟಿ ಬಂದೆ ಬರುವನು, ಚಂದದ ಚಂದ್ರನು ಕರಗಿ ಹೋದರು ಹುಣ್ಣಿಮೆಗೆ ತುಂಬಿ ಹೊಳೆವನು, ಏಳು ಬೀಳಿನ ಈ ನಮ್ಮ ಜೀವನ ಮುಂದಿದೆ ನಿಂಗು ಒಂದಿನ, ನಕ್ಕ ಅಕ್ಷಣ ನಿರಾಳ ಮೈಮನ ಅರಳಲಿ ಬಾಳ ಹೂವನ, ಗುನ ಗುನ
ನಗು 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 ಗುನಗು ನಗು 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 ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು ಮುದ್ದು ಕಂದ ನಿಂದ ಕದ್ದ ಮುತ್ತಿನ ನಗು ಚಿಂತೆಯೆಲ್ಲ ಚಿಂದಿ ಮಾಡಿ ಒಮ್ಮೆ ನಿನ್ನಗು ನಗು 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 ಎನ್ನುತ್ತಾ ಎಲ್ಲರ ಮುಖದಲ್ಲಿ ನಗುವನ್ನು ತಂದಂತಹ ಪುಟ್ಟ ಪುಟಾಣಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ನೃತ್ಯ ಎಲ್ಲಮ್ಮನ ಹಾಡಿಗೆ ಜೊತೆಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳು. ಜೋರಾದ ಚಪ್ಪಾಳೆಯ ಮುಖಾಂತರ ವೇದಿಕೆಗೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ನೀನೆ ತಾಯೇ ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ ಅಮ್ಮ ಎಲ್ಲಮ್ಮ ಎಲ್ಲ ನಿನ್ನ ಮಾಯೆ ನಮ್ಮೆಲ್ಲರನ್ನು ಕಾಯೇ ಅಮ್ಮ ಎಲ್ಲಮ್ಮ ತುಳ್ಳಿನ ನಾದ ತಾಯಿ ನಿಂಗೆ ಲಾಲಿ ಹಾಡು ಕೊಳ್ಳದ ತಾಯಿ ಜೀವಗಂಗೆ ಓ ಚಂಡಿ ಚಾಮುಂಡಿಗೆ ಅಮ್ಮ ಎಲ್ಲಮ್ಮ ಅಮ್ಮ ಎಲ್ಲಮ್ಮ ಬಾರೆ ನೀ ಪ್ರತಿ ಹಣ್ಣಿಗೆ ಬಾ ಸಿಂಧೂರವಾಗಿ ನೀ ಪ್ರತಿ ಹಣ್ಣಿಗೆ ಜೋಗಿದೀರು ಜ್ಞಾನದ ದಾಯಿಯೇ ಆದಿಯೇ ಅಂತ್ಯವೇ ಶ್ರೀ ರೇಣುಕಾ ದೇವಿಯೇ ಅಮ್ಮ ಎಲ್ಲಮ್ಮ ಅಮ್ಮ ಎಲ್ಲಮ್ಮ ಎಲ್ಲ ನೀನೇ ತಾಯೇ ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ ಪರಶುರಾಮನ ತಾಯೇ ಓ ಪರಮೇಶ್ವರಿ ಬಯಲು ಸೀಮೆಯ ಕಾಯೋ ಓ ಭಾಗೇಶ್ವರಿ ಅಮ್ಮ ಅಮ್ಮ ಬಾ ಪರವಾಗಿ ಬಾರೆ ನೀ ಪ್ರತಿಮುಕ್ತಿಗೆ ಬಾ ಗುರುವಾಗಿ ಬಾರೆ ನೀ ಸತಿ
ಆದಿಶಕ್ತಿಗೆ ವೇದದ ರೂಪಿಣಿ ನಾದ ಸಂಚಾರಿಣಿ ರಾಗದ ವಾಹಿನಿ ಈ ಭೂಮಿಯ ಗಾಮಿನಿ ಅಮ್ಮ ಎಲ್ಲಮ್ಮ ಅಮ್ಮ ಎಲ್ಲಮ್ಮ ಎಲ್ಲ ನೀನೆ ತಾಯೇ ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ ಎಲ್ಲ ನಿನ್ನ ಮಾಯೆ ನಮ್ಮೆಲ್ಲರನ್ನು ಕಾಯೆ ಅಮ್ಮ ಎಲ್ಲಮ್ಮ ಕೊಳ್ಳಿನ ನಾದ ತಾಯಿ ನಿಂಗೆ ಲಾಲಿ ಹಾಡು ಕೊಳ್ಳದ ತಾಯಿ ಜೀವಗಂಗೆ ಚಂಡಿ ಚಾಮುಂಡಿಗೆ ಅಮ್ಮ ಎಲ್ಲಮ್ಮ ಅಮ್ಮ ಎಲ್ಲಮ್ಮ ಎಲ್ಲ ನೀನೆ ತಾಯೇ ಎಲ್ಲ ಸ್ತುತಿಯೊಂದಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಡ್ಯಾನ್ಸ್ ಮುಗ್ದಂತ ವಿದ್ಯಾರ್ಥಿಗಳು ಹಿಂದ್ಗಡೆ ಸ್ಟೇಜ್ ಅಲ್ಲೋ ಕುತ್ಕೋಬೇಕು. ಇಲ್ಲಿ ಗಲಾಟೆ ಮಾಡ್ಲಿಕ್ಕಿಲ್ಲ. श्रीआञ्जनेयं प्रसन्नाञ्जनेयं श्रीरामदूतं महाकायवीरं प्रणयवे ನಡೆಯಲಿ असुरर ಎದುರಿಸು ಗಗನವೇ ಜರುಗಲಿ ಗಡಗಡ ನಡುಗಿಸು ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ ಜೈ 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 ಬಜರಂಗಿ ಜೈ ಹನುಮಲ ಲಾಠಿ ಜೈ 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 ಬಜರಂಗಿ ತಲನ ರಘುನಾಥ ಕಲಾಕಿ ಜೈ 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 ಬಜರಂಗಿ ಎಲ್ಲಿ ಬುದ್ಧ ಮಹಾಬಲದಾಯಿ ಜೈ 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 ಬಜರಂಗಿ ಸಂತನಕ್ಕೆ ಪ್ರಭು ಸದಾ ಸಹಾಯಿ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ महाजगवंदन रामदूत अतुलित बलधाम अंजनी पुत्र पवन सुत नाम जय हनुमान जय हनुमान भूत पिशाच निकट नहीं आवे महावीर जब नाम सुनावे संकट से हनुमान छुड़ावे जन्म जन्म के दुख बिसरावे ಭುಜ ಬಲವ ತೋರಿ ನಿಂತೋನೆ ಭವ ಭಯವ ನೀಗುಬಾ ಜೈ ಶಿವ ರೂಪನೆ ಬಜರಂಗಿ ಜೈ ಜೈ ಭವತಾರಕ ಬಜರಂಗಿ ನರ ನರವು ರಾಮ ಎಂದೋನೆ ನಿಜ ಗುಣವ ತೋರುಬಾ ನಿನದೇನೆ ಶಕುತಿ ತಿಳಿದಿಲ್ಲ ನಿನಗೆ ಘನವಾಗಿ ಜಿಗಿದೆ ಕಡಲಾಚೆಗೆ ತಲೆಮಾರುಗಳ ತಲೆ ಹೋಗುತ್ತಿದೆ ರಣರಾವಣ ರಾಮದ ಮೀರುತ್ತಿದೆ ಜಯ ಮಾರುತಿ ನೀನೇ ಗತಿ ಬಾಬಾರ ಬಾಳ ಸಾರಥಿ ಜೈ 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 ಬಜರಂಗಿ 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 ಜೈ 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 ಬಜರಂಗಿ 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 ಜೈ 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 ಬಜರಂಗಿ ಬಜರಂಗಿ ಜೈ 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 ಬಜರಂಗಿ ಅಣು ಅಣುವು ನಿನ್ನ ಓಂಕಾರ ಪವನ ಸುತ ನೋಡುಬ ಜೈ ಜಗಪಾಲಕ ಬಜರಂಗಿ ಜೈ ಜೈ ಭಕ್ತ ಕ್ರೇಸರ ಬಜರಂಗಿ ಕಣ ಕಣವು ನಿನ್ನ ಓಂಕಾರ ಪಾಪ ಸಂಹಾರ ಮಾಡುಬ ರಘುರಾಮ ನೆನೆಯೋ ಅಭಿಮಾನ ಶಿಖರ ಋಣಿಯಾಗಿ ಇರುವೆ ಜನುಮಾಂತರ ಕೆಡುಕು ಎನ್ನುವ ಲಂಕಾರ
प्रसन्नाञ्जनेयं श्रीरामदूतं महाकायवीरम् बजरंगी 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 श्री आञ्जनेयम् ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್ ಎನ್ನುವಂತೆ ಬಜರಂಗಿಯನ್ನು ಸ್ಮರಿಸಿದಂತಹ ನಮ್ಮ ಮುದ್ದು ಪುಟಾಣಿಗಳಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮ ಮನೋರಮೆ ಸಹಸ್ರನಾಮ ತತ್ಯುಲ್ಲಂ ರಾಮನಾಮ ವರಾನನೆ ಎನ್ನುವಂತೆ ರಾಮನ ಹಾಡಿಗೆ ನಮ್ಮ ಪುಟಾಣಿಯರು ಹೆಜ್ಜೆ ಹಾಕಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು. ಶ್ರೀರಾಮ ರಾಮ ರಘುರಾಮ ನಿನ್ನನ್ನು ನೋಡಿದರೆ ಸಾಕಯ್ಯ ಸ್ವರ್ಗವೇ ಭೂಮಿಗೆ ಬಂದ ಹಾಗಯ್ಯ ಬೇಕಿಲ್ಲ ನಮಗಿನ್ನೇನು ನೀನೇ ನೀನೇ ನಮಗೆಲ್ಲರೂ ರಾಮ ಶ್ರೀರಾಮ ರಾಮ ರಘುರಾಮ ಸೋತು ಹೋದ ಪುರುಷೋತ್ತಮನಿ ಮಾರುತಿಗೆ ಮಾರು ಹೋದ ಮಹದೇವನು ನೀ ಜಯ ಜಯ ಹೋ ರಾಜಕುಮಾರ ರಾಜ ರಾಮ ನಿಂಗೆ ಶರಣು ಈ ಪಾದಾನ ಎಂದಿಗೂ ಬಿಡೇನು ಕೋಟೆ ದೀಪ ಹಚ್ಚಿ ಪೂಜೆ ಗೈವೆ ಬಾರೋ ಹರಿ ರಾಮ ಶ್ರೀರಾಮ ರಾಮ ರಘುರಾಮ
ಶ್ರೀರಾಮ ರಾಮ ರಘುರಾಮ ನಿನ್ನನ್ನು ನೋಡಿದರೆ ಸಾಕಯ್ಯ ಸ್ವರ್ಗವೇ ಭೂಮಿಗೆ ಬಂದ ಹಾಗಯ್ಯ ಬೇಕಿಲ್ಲ ನಮಗೆ ನೀನು ನೀನೇ ನೀನೇ ನಮಗೆಲ್ಲರೂ ರಾಮ ಶ್ರೀರಾಮ ರಾಮ ರಘುರಾಮ ಚೆಲ್ಲಿ ಚೆಲ್ಲಿ ಹೋಮ ಚೆಲ್ಲಿ ಚೆಲ್ವಂಗೆ ಭೂಮಿ ಆಳೋ ನಮ್ಮ ಸ್ವಾಮಿಗೆ ಚೆಲ್ಲಿ ಚೆಲ್ಲಿ ಹೋಮ ಚೆಲ್ಲಿ ಚೆಲ್ವಂಗೆ ಭೂಮಿ ಆಳೋ ನಮ್ಮ ಸ್ವಾಮಿಗೆ. ಧನ್ಯವಾದಗಳು ವಿದ್ಯಾರ್ಥಿನಿಯರಿಗೆ. ಇದೀಗ ತುಳುನಾಡಿನ ಸಂಸ್ಕೃತಿಯನ್ನು ಪಸರಿಸುವ ಸಲುವಾಗಿ ಬರ್ತಾ ಇದ್ದಾರೆ ನಮ್ಮ ಪ್ರೀತಿಯ 6ನೇ ಮತ್ತು 7ನೇ ತರಗತಿಯ ವಿದ್ಯಾರ್ಥಿನಿಯರು. ಅವರನ್ನು ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಪರಶುರಾಮ ಸೃಷ್ಟಿದ ತುಳುನಾಡು ನಮ್ಮವು. ಬಿರ್ದದ ಬೀರೆರೆ ಕೋಟಿ ಚೆನೆರು ಪುಟ್ಟಿನ ಊರು. ನಾಗ ಬೆಮ್ಮೆರೆ ನೆಲೆ ಆಯ್ನ ಊರು. ನಿಕ್ ನನಲ ಬೋಡ ಬಲ ಬಯಲ್ದಂಚಿಪೋಯಿ ಪೂರ ಪನ್ಪೆ. ಪುಡೆಟ್ ಪುಣಿತ ಬರಿಟ್ ತುದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ತುದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ. ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ತೋಡು ತೋಕೆ ಕೋಕೆದಲ್ಪ ಕೂರಿ ಕಟ್ಟದೆರು 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 ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ. గాలపాడు కాలు ఓ బీల పత్తు బాలు గాలపాడు కాలు ఓ బీల పత్తు బాలు గుమ్మె గురువే పోంటೆ బొమ్మయ్య సోంటె సుబ్బయ్యే 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 ఓ వేలే
ಪ್ರಕೃತಿ ಅಪ್ಪೆನ ಪಚ್ಚ ಮಟ್ಟದ ಬರಿಟೆ ಪರಪುನ ತುದೆ ಉಂಡು ಇಂಚಿನ ತುದೆಕುಲು ತುಳುನಾಡು ಮಸ್ತ್ ಉಂಡು ಒಂದು ಪೂರ ಕಡಲ ಸೇರುಣು ಮಗ ತುದೆತ ಪುಡೆಟ್ ಪುಣಿತ ಬರಿಟ್ ತುದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ತುದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಐಸಿರದಿಂಜಿನ ನಮ್ಮ ಪೊರ್ಲುದ ತುಳುನಾಡದ ಒಂಜಿ ಮರಗಿಲ ತೂಯ ಮಗ ಪೆರ್ಮೆದ ತುಳುನಾಡು ತೂಪಿನಂಚಿನ ತೆರೆಯೋನಂಚಿನ ಮಸ್ತ್ ಉಂಡು ಬದುಕದ ಓಡ ಒಚ್ಚಿಗ ಪತ್ತಪ್ಪೆ ಜೋಕುಲು ಎಡ್ಡೆಪ್ಪುಡು ಬದುಕುಗ ನಮ್ಮ ತುಳುವ ಜನಕುಲು. ಧನ್ಯವಾದಗಳು ವಿದ್ಯಾರ್ಥಿನಿಯರಿಗೆ. ಹಲೋ ಹಲೋ ಆತ್ಮೀಯ ಕುಲಾಭಿಮಾನಿಗಳೇ, ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾಗಿರಿ ಕಡಂದಲೆ ಇಲ್ಲಿನ ಮಕ್ಕಳ ನೃತ್ಯ ಕಾರ್ಯಕ್ರಮ ತುಂಬ ಚಂದವಾಗಿ 3/4 ಗಂಟೆಯಲ್ಲಿ ತುಂಬ ಚಂದವಾಗಿ ನೃತ್ಯ ಕಾರ್ಯಕ್ರಮ ಮಾಡಿದ್ದಾರೆ. ನೃತ್ಯ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ತರಬೇತಿಯನ್ನು ನೀಡಿದಂಥ ತರಬೇತುದಾರರಿಗೂ, ಅದರೊಟ್ಟಿಗೆ ಸಂಸ್ಥೆಯೊಂದಿಗೆ ಕೈ ಜೋಡಿಸಿದಂಥ ಪೋಷಕರಿಗೂ, ಶಾಲಾ ಅಭಿವೃದ್ಧಿ ಮಂಡಳಿಯ FMC ಅಧ್ಯಕ್ಷರಿಗೂ, ಎಲ್ಲ ಕಲಾಭಿಮಾನಿಗಳಿಗೆ, ಎಲ್ಲ ವಿದ್ಯಾಭಿಮಾನಿಗಳಿಗೆ ಧನ್ಯವಾದ ಸಲ್ಲಿಸದೆ ಇನ್ನಷ್ಟು ಕಲಾ ಮಾತೆಯ ಅವಕಾಶ ಮಾಡುವಂಥ, ಸೇವೆ ಮಾಡುವಂಥ ಅವಕಾಶಗಳು ದೇವರು ನಮಗೆ ಲಭಿಸಿ ತುಂಬ ಚಂದವಾಗಿ ಮಾಡಿಕೊಟ್ಟಿರ್ತಕ್ಕಂಥ ಮುಖ್ಯ ಶಿಕ್ಷಕರು, ವಿದ್ಯಾಗಿರಿ ಮತ್ತು ಎಲ್ಲ ಶಿಕ್ಷಕ ವರ್ಗಕ್ಕೆ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ, ಶಾಲಾ ಆಡಳಿತ ಮಂಡಳಿ ಪರವಾಗಿ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸಿದ್ದೇವೆ. ಇದೀಗ ನಮ್ಮ ನಿರೀಕ್ಷೆಯ ಯಕ್ಷಗಾನ ಕಾರ್ಯಕ್ರಮ ಆರಂಭ ಆಗ್ತದೆ. ಅಜಿತ್ ಕೆರೆಕಾಡು ಅವರ ನಿರ್ದೇಶನದಲ್ಲಿ ಸತೀಶ್ ಪಟ್ಲ ಅವರ ತಂಡದಿಂದ ತರಬೇತಿಯನ್ನು ಪಡೆದಕ್ಕಂಥ ತಂಡ ತುಳುನಾಡಿನ ಗಂಡುಗೊಲೆ ಯಕ್ಷಗಾನದ ಕಾರ್ಯಕ್ರಮ ಇದೀಗ ಆರಂಭ ಆಗ್ತದೆ. ಶಶಿಪ್ರಭಾ ಪರಿಣಯ ಎಂಬ ಪ್ರಸಂಗವನ್ನು ನಮ್ಮ ಶಾಲೆಯ ಮಕ್ಕಳು ಆಡಿ ತೋರಿಸಿದ್ದಾರೆ. ತರಬೇತಿಯನ್ನು ಅಜಿತ್ ಕೆರೆಕಾಡು ಅವರೊಂದಿಗೆ ನಿರ್ದೇಶನ ಅಜಿತ್ ಕೆರೆಕಾಡು ಹಲವಾರು ದಿನಗಳಿಂದ ಮಕ್ಕಳಿಗೆ ತರಬೇತಿಯನ್ನು ನೀಡಿದ ಗುರುಗಳಾಗಿರ್ತಕ್ಕಂಥ ಅನ್ವಿತಾ ಕೆರೆಕಾಡು ಅವರಿಗೆ ನಮ್ಮ ಶಾಲಾ ಎಲ್ಲ ವಿದ್ಯಾರ್ಥಿ ವರ್ಗದವರಿಂದ, ಶಾಲಾ ಆಡಳಿತ ಮಂಡಳಿಯ ಪರವಾಗಿ, ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸಿದ್ದೇವೆ. ಅಲ್ಲಿ ದೂರ ಇರತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳು ವೇದಿಕೆಯ ಅಲ್ಲಿ ಹಿಂದೆ ಇರುವಂಥ ಜಾಗದಲ್ಲಿ ತಾವೆಲ್ಲರೂ ಆಸನವನ್ನು ಸ್ವೀಕಾರ ಮಾಡಬೇಕು. 1 ಗಂಟೆಯ ಯಕ್ಷಗಾನ ಕಾರ್ಯಕ್ರಮ ನಡೆಗಿದೆ. ಶಶಿಪ್ರಭಾ ಪರಿಣಯ. ಅಲ್ಲಿ ಶಾಲೆಯ ಶಿಕ್ಷಕ ವರ್ಗದವರು, ಶಾಲಾ ಆಡಳಿತ ಮಂಡಳಿಯ ಸದಸ್ಯರು ಚೌಕಿ ಪೂಜೆ ಆಗ್ತದೆ. ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಚೌಕಿ ಪೂಜೆಗೆ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವರ್ಗ, ಶಾಲಾ ಆಡಳಿತ ಮಂಡಳಿಯ ಸದಸ್ಯರು ಅಲ್ಲಿ ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಇದೀಗ ಅಂಗನವಾಡಿ ಮತ್ತು ವಿದ್ಯಾಗಿರಿ ಮಕ್ಕಳ ನೃತ್ಯ ಕಾರ್ಯಕ್ರಮವನ್ನು ನೇರ ಪ್ರಸಾರ ಆಗ್ತಾ ಇದೆ. ತುಳುನಾಡು ವಾರ್ತೆಯ ಚಾನಲ್ನಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ಈ ಒಂದು ಅದ್ಭುತ ಕಾರ್ಯಕ್ರಮ ಮಾಡುವಲ್ಲಿ ನಮಗೆ ಸಹಕಾರ ಮಾಡಿದಂಥ ಜಗದೀಶ್ ಅವರಿಗೆ ಧನ್ಯವಾದ ಸಲ್ಲಿಸವೆ.
ಮಕ್ಕಳ ನೃತ್ಯ ಕಾರ್ಯಕ್ರಮವನ್ನು ಚಂದವಾಗಿ ನಿರೂಪಣೆ ಮಾಡಿದಂಥ ಶ್ರುತಿ ಮೇಡಮ್ ಮತ್ತು ರಕ್ಷಿತಾ ಮೇಡಮ್ ಮತ್ತು ಸಂಪತ್ ಸರ್ ಅವರಿಗೆ ಧನ್ಯವಾದಗಳು. ಹಲೋ 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 ಹಲೋ
ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಇದೀಗ ಯಕ್ಷಗಾನ ಕಾರ್ಯಕ್ರಮ ಆರಂಭ ಆಗ್ತದೆ. ಅಜಿತ್ ಕೆರೆಕಾಡ್ ಅವರ ನಿರ್ದೇಶನ, ಅನ್ವಿತಾ ಕೆರೆಕಾಡ್ ಅವರ ಗುರುಗಳಾಗಿ ತರಬೇತಿ ನೀಡಿದಂಥ ಶಶಿಪ್ರಭಾ ಪರಿಣಯ ಈ ಪ್ರಸಂಗವನ್ನು ನಮ್ಮ ಶಾಲಾ ವಿದ್ಯಾರ್ಥಿಗಳು ಇದೀಗ ರಂಗವೇದಿಕೆಯಲ್ಲಿ ಆಡಿ ತೋರಿಸಿದ್ದಾರೆ. ಎಲ್ಲ ಕಲಾಭಿಮಾನಿಗಳಿಗೆ ಅದರೊಟ್ಟಿಗೆ ನಮ್ಮೊಂದಿಗೆ ಇದ್ದು ಯಕ್ಷಗಾನಕ್ಕೆ ಸಹಕಾರ ಮಾಡಿದಂಥ ಪಟ್ಲ ಫೌಂಡೇಶನ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಯಕ್ಷಧ್ರುವ ತಾರೆ ಸತೀಶ್ ಪಟ್ಲ ಅವರ ಇಡೀ ತಂಡಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಇದೀಗ ಶಶಿಪ್ರಭಾ ಪರಿಣಯ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಕಾರ್ಯಕ್ರಮ ಆರಂಭ ಆಗ್ತದೆ. Hello. Hello. Check. Hello. 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 Check. Hello. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪ್ರೌಢಶಾಲೆ, ಕಡಂದಲೆ, ಮೂಡಬಿದ್ದೆ ತಾಲೂಕು, ದಕ್ಷಿಣ ಕನ್ನಡ. ಶಾಲಾ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವ ಸಮಾರಂಭ 2024 ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಎಲ್ಲರನ್ನ ಸ್ವಾಗತಿಸುತ್ತಾ, ಬಂಧುಗಳೇ, ಜ್ಞಾನಸ್ಥಾನದಲ್ಲಿ ವೇದ ಸಮಾನ, ಸಾಹಿತ್ಯ ಸೌಗಂಧಿಕೆಗಳ ಉದ್ಯಾನ, ಕನ್ನಡದ ಕಮನೀಯ ಕಲಿಯಾದಂತಹ ಯಕ್ಷಗಾನವನ್ನ ಈ ಒಂದು ವೇದಿಕೆಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ನೇತೃತ್ವದ ಯಕ್ಷಧ್ರುವ ಫೌಂಡೇಶನ್ನ ವಿದ್ಯಾರ್ಥಿಗಳಿಂದ ಅನ್ವಿತಾ ಕೆರೆಕಾಡು ಇವರ ನಿರ್ದೇಶನದಲ್ಲಿ ಇದೀಗ ಯಕ್ಷಗಾನ ಪ್ರದರ್ಶನ ಸಂಪನ್ನಗೊಳ್ಳಿಕ್ಕಿದೆ. ಭಾಗವತರಾಗಿ ಗಾನವಾರಿದಿ ಡಾಕ್ಟರ್ ಪ್ರಖರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಚೆಂಡಿಯಲ್ಲಿ ಪವನ್ ಕಲ್ಲುರಾಯ ಇವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮದ್ದಳೆಯಲ್ಲಿ ಸುದರ್ಶನ್ ಕಲ್ಲುರಾಯ ಇವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಇಂದಿನ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಚಕ್ರತಾಳದಲ್ಲಿ ಶಶಾಂಕ್ ತೋಕೂರಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಯಕ್ಷಗಾನ ಪ್ರದರ್ಶನದ ಶಶಿಪ್ರಭಾ ಪರಿಣಯ ಎನ್ನುವಂತಹ ಪ್ರಸಂಗದ ಈ ಒಂದು ಪ್ರದರ್ಶನಕ್ಕೆ ಆಗಮಿಸಿದಂತಹ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಕೆಲವೇ ಕ್ಷಣಗಳಲ್ಲಿ ಯಕ್ಷಗಾನ ಪ್ರಾರಂಭವಾಗಲಿಕ್ಕಿದೆ. ಯಕ್ಷಗಾನಂ ವಿಶ್ವಗಾನಂ.
ಚೆಕ್ ಹಲೋ 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 ಎಸ್ ಹಲೋ ಎಸ್ ಅಂಬುರುಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗುಂಡು ಭಕ್ತಿಯಳು ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬುಡ ಮಾಡುದ ವರ್ಣಿ ಬೆಣಿ ಕಥಾಮೃತವೈ ಹರಿರೇ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳನಾಮಾಂಕಿತ ಪದ್ಮಶೇಖರ ಮಹಾಶನೆಂದುಕೊಂಡಿದ್ದೇವೆ. ಏನು ಹೊರಟು ಬಂದ ಕಾರ್ಯ? ಪದ್ಮಾಖ್ಯ ಪುರದರ ಸೋಯ್ ಪದ್ಮಶೇಖರ ಪದ್ಮಶೇಖರನು ಪದ್ಮ
ಪದ್ಮಿನಿಯೋ ಎಂಬ ಸತಿಯೋಡನೆ ಹಿರ್ದಾನವನೋ ಹರುಷದೋಳು ಸತ್ಕೀರ್ತಿ ಎಂಬಾದ ಸಚಿವನೇನು ಬೆರೆತು ರಾಜ್ಯವ ಪಾಲಿಸುತ್ತಿದ್ದ ಅವನು ಪದ್ಮಶೇಖರ ಈ ರಾಜ್ಯವನ್ನ ಆಳಿಕೊಂಡು ಬರುತ್ತಾ ಇದ್ದೇನೆ. ರಾಜ ಪ್ರತ್ಯಕ್ಷ ದೇವತಾ ಎನ್ನುವ ಹಾಗೆ ಪ್ರಜೆಗಳು ನನ್ನನ್ನ ದೇವರಂತೆ ಕಾಣ್ತಾ ಇದ್ದಾರೆ. ಹಾಗೆಯೇ ಅವರನ್ನು ನಾ ಮಕ್ಕಳಂತೆ ಕಾಣ್ತಾ ಇದ್ದೇನೆ. ಇಂದಿಗೆ ಲೋಕವೇ ಮೆಚ್ಚುವಂತಹ ಆಡಳಿತ ಈ ಪದ್ಮಶೇಖರನದ್ದು ಎಂದು ಹೇಳುವುದಕ್ಕೆ ಹೆಮ್ಮೆಯಾಗುತ್ತಾ ಉಂಟು. ಇನ್ನು ಸಾಂಸಾರಿಕವಾಗಿ ಹೇಳುವುದಾದರೆ ಪದ್ಮಿನಿ ಎನ್ನುವಳನ್ನು ವಿವಾಹವಾಗಿ ನಮ್ಮಿರುವರ ದಾಂಪತ್ಯದ ಫಲವಾಗಿ 2 ಗಂಡು ಮಕ್ಕಳನ್ನು ಪಡೆದೆ. ಹಿರಿಯವ ಮಾರ್ತಾಂಡ ತೇಜ, ಕಿರಿಯವ ಕಮಲಧ್ವಜ ಎನ್ನುವ ಹಾಗೆ ಗುರುಮಠದಿಂದ ವಿದ್ಯಾರ್ಜನೆಯನ್ನು ಮುಗಿಸಿ ಪುರಕ್ಕೆ ಆಗಮಿಸಿದವರಿದ್ದಾರೆ. ವಿದ್ಯಾವಂತರಾಗಿದ್ದಾರೆ ಹಾಗೂ ಬುದ್ಧಿವಂತರೂ ಆಗಿದ್ದಾರೆ. ಇದಕ್ಕಿಂತ ಹೆಚ್ಚಿನದ್ದಾಗಿ ಪ್ರಾಯಪ್ರಬುದ್ಧರಾಗಿದ್ದಾರೆ. ಇನ್ನು ಇವರಿಗೆ ವಿವಾಹ ಮಾಡಿಸಬೇಕೆಂಬ ಹಾಗೆ ಯೋಚನೆಯನ್ನ ಮಾಡಿದ್ದೇನೆ. ಹಾಗಾಗಿ ಮಕ್ಕಳನ್ನೇ ಕರೆದು ಮಾತನಾಡಿಸಬೇಕಲ್ಲ. ಮಕ್ಕಳೇ, ಮಕ್ಕಳೇ, ಪರಿಭಯವಾನ ಸಜುವೆ
ಮಕ್ಕಳೇ, ಅಪ್ಪ ನಿಮ್ಮನ್ನು ಕರೆಯುವುದಕ್ಕೆ ಕಾರಣವಿದೆ. ಏನು ಕಾರಣಪ್ಪ? ಈಗಾಗಲೇ ವಿದ್ಯಾರ್ಜನೆಯನ್ನು ಹೊಂದಿದವರು ನೀವು. ಹೌದಪ್ಪ. ವಿದ್ಯಾವಂತರಾಗಿದ್ದೀರಿ ಮಾತ್ರವಲ್ಲದೆ ನನ್ನ ಹೆಗಲೆತ್ತರಕ್ಕೆ ಬೆಳೆದಿದ್ದೀರಿ, ಪ್ರಾಯ ಪ್ರಬುದ್ಧರಾಗಿದ್ದೀರಿ. ಹಾಗಾಗಿ ಪ್ರಾಯ ಪ್ರಬುದ್ಧರಾದ ನಿಮಗೆ ಯೋಗ್ಯ ಕನ್ಯೆಯನ್ನು ನೋಡಿ ವಿವಾಹ ಮಾಡಿಸಬೇಕೆಂಬ ಮನ ಮಾಡಿದ್ದೇನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಪ್ಪ, ಮದುವೆ ಪೀಡಿಸುವುದು ಸರಿ ನೋಡು ಬೇಡ ರೂಢಿಗಳು ಬೇಡುವರು ಬಲ್ಲವರು, ರೂಢಿಗಳು ಬೇಡುವರು ಬಲ್ಲವರು, ಸ್ತ್ರೀಯರು ಬಲು ಹೊಡೆಗಟ್ಟಿಯರು, ರೂಢಿಗಳು ಬೇಡುವರು ಬಲ್ಲವರು, ಬೇಡವೆ ಮಗಿ ಮದುವೆ ಪೀಡಿಸುವುದು ಸರಿಯೇ ಸರಿಯೇ ಜನಗ ಜನಕ ಕಮಲಧ್ವಜ, ಎಲ್ಲರಂತೆ ಜೀವನ ನಮ್ಮದಲ್ಲ. ಮರ ಹುಟ್ಟಿ ಮರ ಸತ್ತಂತೆ ಆಗಬಾರದು ಎನ್ನುವ ಉದ್ದೇಶದಿಂದ ನಮ್ಮನ್ನು ಗುರುಮಠಕ್ಕೆ ಕಳಿಸಿದ್ದೀರಿ. ಆದರೆ ಈಗ ಮದುವೆಯಾಗಿ ಎನ್ನುತ್ತಿದ್ದೀರಿ. ಅಪ್ಪ, ನಾವು ವಿದ್ಯೆಯನ್ನು ಕಲಿತರೆ ಸಾಕಾಗುವುದಿಲ್ಲ, ಕಲಿತಂತಹ ವಿದ್ಯೆಯನ್ನು ಪ್ರದರ್ಶನ ಮಾಡಬೇಕು. ಆದ್ದರಿಂದ ನಾವು ದಿಗ್ವಿಜಯವನ್ನು ಸಾಧಿಸಬೇಕೆಂದುಕೊಂಡಿದ್ದೇವೆ. ನನ್ನ ಮಾತಿಗೆ ನಿಮ್ಮ ಅಭಿಪ್ರಾಯವೇನು ಅಪ್ಪ? ಮಕ್ಕಳೇ, ಅಪ್ಪ ಒಬ್ಬ ತಂದೆಯಾಗಿ ಆಯಾಯ ಸಮಯಕ್ಕೆ ನನ್ನ ಕರ್ತವ್ಯ ಮಾಡುವುದು ಮುಖ್ಯವಲ್ಲವೇ? ಹೌದಪ್ಪ. ಹಾಗಾಗಿ ನನ್ನ ಮನದ ಬಯಕೆಯನ್ನು ನಿಮ್ಮಲ್ಲಿ ಹೇಳಿಕೊಂಡೆ. ಆದರೆ ನೀವು ಆಗುವುದಿಲ್ಲ ಎನ್ನುತ್ತಾ ಇದ್ದೀರಿ. ಅಪ್ಪ, ನಾವು ದಿಗ್ವಿಜಯಕ್ಕೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ಯೋಗ್ಯತೆಗೆ ಅನುರೂಪಳಾದ ಸ್ತ್ರೀಯರು ಸಿಕ್ಕಿದರೆ ಅವರನ್ನು ಕರೆತಂದು ನಿಮ್ಮ ಸಮ್ಮುಖದಲ್ಲೇ ಮದುವೆಯಾಗುತ್ತೇವೆ. ಸಂತೋಷವಾಯಿತು. ಹೋಗಿ ಬನ್ನಿ ಮಕ್ಕಳೇ, ಶುಭವಾಗಲಿ.
ಕಾಣುತ್ತ ಶಾಂತವನವೇ ಕಾಣುತ್ತ ಮನಗೆ ಅತ್ಯಂತ ಹರುಷವನ ನುಡಿದ ದಿವ್ಯ ಕ್ಷೇತ್ರವಿದು ಎಂದು ಬಣ್ಣಿಪೇ ನಿಧನ ಮಹಿಮೆಯ ಕಂದುಪಿತ ಪದ ಧ್ಯಾನದಿಂದಿಗೆ ಸಂತರಿರಬೇಕಿಲ್ಲಿ ನಿಶ್ಚಯದ ಸಂತರಿರಬೇಕಿಲ್ಲಿ ನಿಶ್ಚಯವೆನುತ ಬರುತ್ತಾದ ವಂದಿಸಿಕೊಂಡಿದ್ದೇನೆ. ಜ್ಞಾನ ಉದಾರವಾಗಿ ನೃಪವರ ಸೂಡುವನು ನೋಡಿ ನಾನಾ ಪ್ರಕಾರದಿಂದ ಮುನಿಕೇನು ಇಲ್ಲಿ ಬಂದೆ ಏನು ಬಂದೆ ಸ್ವಾಮಿ, ಕೋಟಿ ಮಾರ್ತಾಂಡರ ತೇಜದಂತೆ ಕಂಗೊಳಿಸುತ್ತಾ ಇರುವೆ. ಹೌದು ಸ್ವಾಮಿ. ನೀನು ಸಂಸ್ಕಾರವಂತರ ಮನೆಯಲ್ಲಿ ಹುಟ್ಟಿದವನು ಎಂಬುದನ್ನು ನಾ ಅರ್ಥೈಸಿಕೊಂಡಿದ್ದೆ. ಇಲ್ಲಿಗೆ ಬರುವುದಕ್ಕೆ ಕಾರಣವೇನು? ಯಾರು ನೀನು ಹೇಳುವೆಯಾ? ಸ್ವಾಮಿ, ಪದ್ಮಾಚ್ಯಪುರದ ಪದ್ಮಶೇಖರನ ಮಗ ಮಾರ್ತಾಂಡ ತೇಜನೇ ನಾನು. ಓಹೋ, ನೀನು ಪದ್ಮಶೇಖರನ ಮಗನೇ? ಹೌದು ಸ್ವಾಮಿ. ಆತ ನನ್ನ ಕರಕಮಲ ಸಂಜಾತ. ಹೌದೇ? ಆತನ ಮಗ ನೀನೆಂದು ತಿಳಿದು ಸಂತೋಷವಾಯಿತು. ಆಗಲಿ, ಪ್ರಕೃತಿಯ ಪರಮ ಪಾಠವನ್ನು ಪ್ರಾರಂಭಿಸುವುದರೊಂದಿಗೆ ಜೀವನ ಪಾಠದ ಪರಮ ಸಂದೇಶವನ್ನು ತೋರಿಸಿಕೊಡುತ್ತೇನೆ. ಹೀಗೆ ಬಾ.
ಮುಕ್ಕು ನಕ್ಕು ಅಕ್ಕು ಐಂಕು ನೈನ್. ಎಲ್ಲರೂ ಬಂದಿದ್ದಾರೆ, ಆದ್ರೆ ಒಬ್ಬ ಮಂಗ ತಪ್ಪಿಸಿಕೊಂಡ. ಅಜ್ಜ, ನಿಮ್ಮನ್ನು ನೀವು ಲೆಕ್ಕ ಮಾಡಿದ್ದೀರಾ? ಬುದ್ಧಿ, ಆ ಮಂಗ ನಾನೇ ಬುದ್ಧಿ. ಆಗಲಿ, ಯಾರು ಯಾರು ಯಾವ ಆಯುಧಗಳನ್ನು ತಂದಿದ್ದಾರೆ? ನಾನ್ ನೋಡ್ತೇನೆ ಬುದ್ಧಿ. ಓ, ನೀನ್ ಯಾವ ಆಯುಧ ತಂದಿದ್ದಿ? ಬಾಣ. ನೀನು ಕೊಡಲಿ. ನೀನು ಕತ್ತಿ. ನೀನು ಈಟಿ. ನೀನು ದೊಣ್ಣೆ. ನೀನು ಚೂರಿ. ನೀನು ಬುದ್ಧಿ. ಕತ್ತಿ, ಚೂರಿ, ಬಾಣ, ಈಟಿ, ಕಟರಿ, ಕೋಟಿ, ಪುಜಾರಿ, ಕಟ್ಟಲ, ಕೋರಿ, ರೊಟ್ಟಿ, ಕುಮಾರ್ ಎಲ್ಲ ಆಯುಧಗಳನ್ನು ತಂದಿದ್ದಾರೆ ಬುದ್ಧಿ. ನೀನೇನು ತಂದಿದ್ದೀಯೋ? ನಾನು ಪರಂದು ಕುಕ್ಕು ಬುದ್ಧಿ. ಅದೇ ಪರಂದು ಕುಕ್ಕು. ಓ, ಬಂದೂಕು. ಅದೇ ಅದೇ ಬುದ್ಧಿ. ಯಾಕೋ ಅದು? ಅದು ಬುದ್ಧಿ ಇದರ ಹಿಂದಿನಿಂದ ಮದ್ದನ್ನು ತುರುಕಿಸುವುದು, ಆಮೇಲೆ ಇದರ ಕಿವಿ ಹಿಂಡುವುದು, ಆಮೇಲೆ ಡಿಶಿಂ. ಏನಾಯ್ತು? ಬುದ್ಧಿ, ಪ್ರಾಣಿ ಅತ್ತ ನಾನು ಇದ್ದ, ನನ್ನ ಪರಂದು ಕುಕ್ಕು ಕುತ್ತ. ಆಗಲಿ, ಯಾರು ಯಾರು ಯಾವ ಬಲೆಗಳನ್ನು ತಂದಿದ್ದಾರೆ? ನಾನ್ ನೋಡ್ತೇನೆ ಬುದ್ಧಿ. ಓ, ನೀನ್ ಯಾವ ಬಲೆ ತಂದಿದ್ದಿ? ಇಂಚಿ ಬಲೆ. ನೀನು ಅಂಚಿ ಬಲೆ. ನೀನು ಮಧ್ಯ ಬಲೆ. ನೀನು ಉದ್ದ ಬಲೆ. ನೀನು ಕೆಳ ಬಲೆ. ನೀನು ಮೇಲ್ಬಲೆ. ನೀನು ಪಿರ ಬಲೆ. ಬುದ್ಧಿ, ಅಂಚಿ ಬಲೆ, ಇಂಚಿ ಬಲೆ, ಬಿಸಲೆ, ಬಸಲೆ, ಎಕ್ಕಲೆ ಎಲ್ಲ ಬಲೆಗಳನ್ನು ತಂದಿದ್ದಾರೆ ಬುದ್ಧಿ. ನೀನ್ ಯಾವ ಬಲೆ ತಂದಿದ್ದೀಯೋ? ನಾನು ಕೋಡ್ ಬಲೆ ಬುದ್ಧಿ. ಯಾಕೋ ಅದು? ಅದು ಆಯಾಸದಾಗ ತಿನ್ಲಿಕ್ಕೆ ಬುದ್ಧಿ. ಆಗಲಿ, ತಡ ಮಾಡುದು ಸರಿಯಲ್ಲ, ಬೇಟೆಗಾಗಿ ನಡೆಯೋಣ. ಬೇಟೆಯಾಡುತ್ತ ಬಂದರಾಗ ತಗುದ ದಿನದಿ ದಿನದಿ ತಗುದ ದಿನದಿ ದಿನದಿ ದಿನದಿ
ಬನ್ನಿ ಹಿಂದೆ. ತಮ್ಮ ಅಣ್ಣ, ಕಿರಾತನನ್ನು ಕೊಂದುಕೊಳ್ಳುತ್ತಿದ್ದೇವೆ. ಮುಂದೆ ಯಾರು ಬರುತ್ತಾರೋ ನೋಡೋಣ. ಮುಂದಕ್ಕೆ ಸಾಗೋಣ. ಆಗಲಿ. ಬರಬರುದ ನೋಡಿದರು ಸ್ತ್ರೀ ರಾಜ್ಯವನ್ನು ಮೆರೆದು ಕಂಗೊಳಿಸುತ್ತೀಗ ತೋರುತ್ತಿಗೈ ಪುರವ ಹೇಳೋಳಿಪ್ಪ ವನದಿ ಸೇರಿ ವಿಶ್ರಮಿಸಲ್ಗೆ ಇಚ್ಛಿಸಿದರು ಮನದಿ ಬಂದು ಸ್ತ್ರೀ ರಾಜ್ಯವನ್ನು ಸೇರಿಕೊಂಡಿದ್ದೇವೆ. ಹೌದು, ನಾವು ಬಂದಂತಹ ವಿಚಾರ ಅವರಿಗೆ ಅರಿವಾಗಬೇಕೆಂದಾದರೆ ದೂರದಲ್ಲಿ ಕಾಣುತ್ತಾ ಇರುವಂತಹ ವನವನ್ನು ಕೆಡಿಸುತ್ತಾ ಮುಂದೆ ಸಾಗೋಣ. ಆಗಲಿ. ಓಲಗದೊಳಿದ್ದಳತಿ ವಿಭವದಿ ಉದ್ರೀಜರಾಯ ನೀಲಯುಳಿ ಶೌರ್ಯ ಸಾಗಸದಿ ಆಡಿ ಶಶಿ ಪ್ರವೇ ನಮೋ ಕಾಳಿಕಾ ಮಾತೆ, ರಕ್ಷಿಸುತ್ತಾಯೇ ರಕ್ಷಿಸು. ಸ್ತ್ರೀಯರಿಗೂ ಬುದ್ಧಿ ಇದೆ, ಶಕ್ತಿ ಇದೆ, ಆತ್ಮವಿಶ್ವಾಸವಿದೆ ಎನ್ನುವುದನ್ನು ಈ ಜಗತ್ತಿಗೆ ತಿಳಿಸುವುದಕ್ಕಾಗಿ ಪುರುಷರ ಹಂಗಿಲ್ಲದೆ ನಾವೇ ಆಡಳಿತವನ್ನು ಮಾಡಿಕೊಂಡು ಬಂದವರಿದ್ದೇವೆ. ಹೊರನ ಪತ್ನಿಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಎದುರಾಳಿಯ ಅರ್ಧ ಶಕ್ತಿಯನ್ನೇ ನಮಗೆ ಬರುವಂತೆ ಮಾಡುವ ವರಾಹ ಮಾಲಿಕೆಯನ್ನೇ ಪಡೆದವರಿದ್ದೇವೆ. ಆದ್ದರಿಂದ ಯಾವ
ಮೇಲೆ ದಂಡೆತ್ತಿ ಬರುವ ಯೋಚನೆಯನ್ನೂ ಮಾಡುವುದಿಲ್ಲ. ಆದರೆ ಯಾರೋ ಇರುವರು ಪುರುಷರು ನಮ್ಮ ವನವನ್ನು ಪ್ರವೇಶಿಸಿದ್ದಾರಂತೆ. ಅವರನ್ನು ವಿಚಾರಿಸಿಕೊಳ್ಳಬೇಕು ಎಲ್ಲಿನ ಮಾರು.
ಕೊಟ್ಟರೆ ಅಮ್ಮ ಅಪ್ಪಣೆಯನ್ನು ಕೊಟ್ಟಿದ್ದೆ ಹೌದಂತಾದ್ರೆ ಅವರ ಕೈ ಕಾಲುಗಳನ್ನು ಕಟ್ಟಿ ನಿಮ್ಮ ಪದದಡಿಗೆ ಇಡುತ್ತೇನೆ. ಸಂತೋಷವಾಯಿತು. ಯುದ್ಧದ ಸಮಯದಲ್ಲಿ ಕಷ್ಟ ಬಂದಿತಾದರೆ ಹೆದರಬೇಡ. ಈ ಅದೃಶ್ಯಾಂಜನವನ್ನು ನೀಡುತ್ತಾ ಇದ್ದೇನೆ. ಶುಭವಾಗಲಿ. ನಮ್ಮವರೇ, ನಾವು ಇನ್ನು ಅಪ್ಪಣೆಯನ್ನು ಪಡೆದಿದ್ದೇವೆ. ಇನ್ನು ತಡ ಮಾಡುವುದು ಸರಿಯಲ್ಲ. ನಡೆಯೋಣ.
ಪ್ರೀತಿಯೊಳಿನ್ನನೆ ನೋಡು ಯಾತಗೆ ಈ ಪರಿಮೌನ ಘಾತಿಸಿದೆ ಯಾರು ನಿನ್ನ ತಮ್ಮ ಮಾತಾಡೋ ತಮ್ಮ ತಮ್ಮ ಎದ್ದೇಳು ತಮ್ಮ, ನಿನ್ನನ್ನ ಮಾರ್ತಾಂಡ ತೇಜ ನಾನು ಬಂದಿದ್ದೇನೆ. ಎದ್ದೇಳು ತಮ್ಮ, ಅಪ್ಪ ಕೇಳಿದರೆ ನಾ ಏನು ಹೇಳಲಿ ತಮ್ಮ. ಎದ್ದೇಳು ತಮ್ಮ. ಎಂದೀ ಪರಿ ದುಃಖದಳು ಇರುದಿಗ ಮಾತಾಡದೆ ಜನ ನೋಡುತ್ತಾ ದುಃಖದಳು ದಿಗದ ಮಾತಾಡದೆ ಜನ ನೋಡುತ್ತಾ ಸುಂದರ ಮನಸ್ಸು ಸುಂದರ ಮನಸ್ಸು ಎಂದಳು ಮರಗಳು ಭ್ರಮರ ಕುಂತಳಿ ಇಂತೆನುತಾದ ಮನದಳು ಭ್ರಮರ ಕುಂತಳಿ ಅರರೆ 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 ಅರಿವನು ಸುಂದರ ಪುರುಷ ಅರರೆ 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 ಸುಂದರ ಪುರುಷ ಸುಂದರ ಪುರುಷ ಸುಂದರ ಪುರುಷ ಗೀತ ಸ್ಮರಣಂತೆ ತೋರ್ಪವನಗೆ ಹರುಷ ಗೀತ ಸ್ಮರಣಂತೆ 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 ತೋರ್ಪ ಮನಗೆ ಹರುಷ ಮನಗೆ ಹರುಷ ಸುಂದರ ಪುರುಷ
ಪುರುಷ ಹಿತ ಸ್ಮರಣಂತೆ ಲೋಕಮನಗೆ ಗರುಡಾದ ಅಪ್ಪಪ್ಪ ಇವನ ಸೌಂದರ್ಯವೇ ಯುದ್ಧಕ್ಕಾಗಿ ಬಂದವಳು ನಾನು ಒಬ್ಬನನ್ನು ದರಗೊಳಗಿಸಿದ್ದೇನೆ ಇನ್ನೊಬ್ಬ ತನ್ನ ತಮ್ಮನ ಸಂಕಟವನ್ನು ಕಂಡು ಮರುಗುತ್ತಾ ಇದ್ದಾನಲ್ಲ ಛೇ ಎಷ್ಟು ನೊಂದುಕೊಂಡಿದ್ದಾನೆಯೋ ಏನು ಪುರುಷ ವರ್ಗದಲ್ಲಿ ಇಷ್ಟು ಸುಂದರವಾಗಿ ಇರ್ತಾರೆ ಅನ್ನೋದು ನಂಗೆ ಗೊತ್ತೇ ಇರಲಿಲ್ಲ ಇವನನ್ನು ನೋಡಿದ ಮೇಲೆ ಇವನ ಜೊತೆಗೆ ಇರಬೇಕು ಅಂತ ಮನಸ್ಸಾಗುತ್ತಾ ಇದೆ ಅಲ್ಲ ಏನು ಮಾಡುವುದು ಸರಿ ಅವನ ಹತ್ತಿರವಾಗಿ ಮಾತನಾಡಿಸುತ್ತೇನೆ ಅಯ್ಯ ಒಮ್ಮೆ ಇಲ್ಲಿ ನೋಡಿ ಅಯ್ಯ ಮಾತನಾಡಿಸಿ ಮಾತನಾಡು ಮದಿವಂತ ಪ್ರೀತ ಮಾತನಾಡು ಮದಿವಂತ ಮಾತನಾಡು ಮದಿವಂತ ಪ್ರೀತ ಮದಿವಂತ ಪ್ರೀತ ಮಾತನಾಡು ಮದಿವಂತ ಪ್ರೀತ ಮದಿವಂತ ಪ್ರೀತ ಮಾತನಾಡು ಮಾತನಾಡು ಪ್ರೀತ ಮದಿವಂತ ಪ್ರೀತ
ಸಾಮ್ರಾಜ್ಯದ ಒಡತಿ ಶಶಿಪ್ರಭಾದೇವಿ, ಆಕೆಯ ಮಂತ್ರಿಣಿ ಭ್ರಮರಕುತ್ತಳೆ ಎನ್ನುವ ಹಾಗೆ ನನ್ನ ಹೆಸರು. ನಿಮ್ಮ ತಮ್ಮನನ್ನು ಸರಗುರಗಿಸಿ ನಾನು ಪಾಪವನ್ನೇ ಮಾಡಿದ್ದೇನೆ. ನನ್ನ ಪಾಪವನ್ನು ಮನ್ನಿಸುವೆಯಾ? ಸರಿ, ಇನ್ನು ತಡ ಮಾಡುವುದು ಸರಿಯಲ್ಲ. ಅತ್ತ ಕಡೆ ಹೋಗೋಣ.
ಕಮಲಧ್ವಜನನು ಕೂಡಿ ವನ ವಿಶ್ರಮದೊಳಗೆ ಮಾತಾಡದೆ ಜನರಿಗೆ ಸಮಯದಳು. ಅಯ್ಯೋ ಪುಣ್ಯಾತ್ಮ, ನನ್ನನ್ನು ಬಿಟ್ಟು ಬಿಡು. ಪ್ರೇಮಿಗಳನ್ನು ಒಂದು ಮಾಡಿದಂತ ಪುಣ್ಯಾತ್ಮ ಸಿಗ್ತದೆ ನಿನ್ಗೆ. ಪರಪುರುಷನೊಂದಿಗೆ ಓಡಿ ಹೋದ ನಿನ್ನ ಕಣ್ಣನ್ನು ಕಿತ್ತು ಪ್ರಪಾತಕ್ಕೆ ದುಡಿ ಬಿಡುತ್ತೇನೆ. ಅಯ್ಯೋ ಆ ಸಮಯದಿ ರೋದನವ ಕೇಳಿದು ಮಾತಾಡದಿದ್ದ ಕಮಲಧ್ವಜರಿಗಾರ ವನ ವಿಶ್ರಮದೊಳಗಿರುತ್ತಿಯ ಸಮಯದಲ್ಲಿ ರಮಣಗುಂತಳೆ, ಏನಾಯ್ತು? ಬಂದವ ಯಾರು? ಅವನು ಘೋರರೂಪಿ ಎನ್ನುವಂತಹ ದೈತ್ಯ. ಓಹೋ, ಆಕೆ ಹೇಳಿದಂತಹ ಎಲ್ಲಾ ಕೆಲಸವನ್ನು ಮಾಡುತ್ತಾನೆ. ಆಕೆಯನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಒಂದು ಉಪಾಯವಿದೆ. ಏನದು? ಆಕೆ ಬಳಿ ಇರುವಂತಹ ಹಾರವನ್ನು ನಾವು ಅಪಹರಿಸಿದರೆ ಗೆಲುವು ನಮ್ಮದೇ. ನನ್ನ ಬಳಿ ಅದೃಶ್ಯಾಂಜನವಿದೆ. ಇದನ್ನು ಧರಿಸಿದವರ ರೂಪ ಮರೆಯಾಗುತ್ತದೆ. ತೆಗೆದುಕೊಳ್ಳಿ ಈ ಅಂಜನವನ್ನು, ಅಪಹರಿಸಿ ಆ ಹಾರವನ್ನು. ಹೀಗೆ ಬನ್ನಿ. ರಾಣಿ ಶಶಿಪ್ರಭೆಯು ಆ ದಿನ ನಿಧಿಗಾಲದಲ್ಲಿ ಮಲಗಿರಲು ಹರಿಸುದಂಜನವಾಕ್ಷಣಗಳು ಅತಿ ಹರುಷಗಳು ಬರಲಿದ್ದ ದ್ವಾರದಿ ಎರುದರ ಮಾಲೆಯನು ಮಾತಾಂಡ ತಾನು ಮಾಲೆಯ ಮಾತಾಂಡ ತಾನು ವಿನಯದಿಯೋ ತೆಗೆದು ಮಾತಾಡೆ ಗ್ರೀವನುಳು ಧರಿಸಿದರು. ಶಶಿಪ್ರಭೆ, ಯಾರದು? ಯಾರದು? ಆರತಿ ಸೇರಿದು ಬಂಗಾರ ಹಾರವು ಯಾರು ಬಂದು ತೋರದಂತೆ ಸಾರಿ ಒಯ್ದರು. ಆರತಿ ಸೇರಿದು ಬಂಗಾರ ಹಾರವು ಹರನ ಸತಿಯ ಕರುಣದಿಂದ ತಲೆಯ ಮೇಲಿಗೆ ಅರಸಿಗೆ ಬಿಸಿ ಬೆಳೆದಿರಂತ ವರಗ ಮಾಲಿಗೆ ಅವರ ಕೈ ಸೇರಿತು. ಎಲ್ಲಿ ಹೋಯ್ತು ನನ್ನ ಹಾರ? ಇಲ್ಲೇ ಇಟ್ಟು ಮಲಗಿದ್ದೆನಲ್ಲ. ಯಾರು ಕೊಂಡು ಒಯ್ದರು? ಶಶಿಪ್ರಭೆ, ಯಾರದು? ಏನು? ಆ ನಿನ್ನ ಕೈಯಲ್ಲಿರುವ ವರಾಹ ಮಾಲಿಕೆಯನ್ನು ಕೊಡು. ಇಲ್ಲವಾದಲ್ಲಿ ಕೈಯಲ್ಲಿ ತಗೊಂಡು ಹೋಗು. Oh,
ಬಾಲರು ಹರಿ ಭಕ್ತರಿವರೋ ಶ್ರೀರಾಮನ ದಯವಿರುವುದಿವರ ಮೇಲೆ ಸೋಲುವರಲ್ಲ ರಣದುಳು ಬಾಲನಿಗೆ ಬೀಳುವ ನುಡಿಗಳ ಬಾಲರು ಹರಿ ಭಕ್ತರಿವರೋ ಬಾಲಕಿ ಕೇಳು ಮಗನೇ ಮಾರ್ತಾಂಡ ತೇಜ ಅಮ್ಮ ನೀನು ಶಶಿಪ್ರಭೆ ಹಾಗೂ ಭ್ರಮರ ಕುಂತಳೆಯನ್ನು ವರಿಸು ಕಮಲ ಧ್ವಜ ಕಮಲಗಂಧಿನಿಯನ್ನು ವರಿಸಲಿ ಆಗಲಮ್ಮ ಮಗಳೇ ಶಶಿಪ್ರಭೆ ಮಾತೆ ನಿಮಗೆ ಹುಟ್ಟುವ ಮಗಳು ಪ್ರಮೀಳೆಯು ಪಾತನನ್ನು ಮದುವೆಯಾಗಲಿದ್ದಾಳೆ ಎಲ್ಲರಿಗೂ ಶುಭವಾಗಲಿ ಶುಭವಾಗಲಿ ಶುಭವಾಗಲಿ. ಕಾಳಿಕಾ ಮಾತೆಯ ಮಾತಿನಂತೆ ಶುಭ ಲಗ್ನದಲ್ಲಿ ವಿವಾಹವಾಗೋಣ. ಶಶಿಪ್ರಭಾ ಪರಿಣಯದಿಂದ ಲೋಕಕ್ಕೆ ಮಂಗಳವಾಗಲಿ. ಸೋನು ಹಲೋ ಹಲೋ ಆತ್ಮೀಯ ಕಲಾಭಿಮಾನಿಗಳೇ, ಅಜಿತ್ ಕೆರೆಕಾಡು ಅವರ ನಿರ್ದೇಶನದಲ್ಲಿ ಅನ್ವಿತಾ ಕೆರೆಕಾಡು ಅವರ ಗುರುಗಳಾಗಿ ತರಬೇತಿ ನೀಡಿದಂಥ ನಮ್ಮ ಶಾಲೆಯ ಮಕ್ಕಳು ತುಂಬ ಚಂದವಾಗಿ
ತುಂಬ ಚಂದವಾಗಿ ಇವತ್ತಿನ ಯಕ್ಷಗಾನ ಕಾರ್ಯಕ್ರಮವನ್ನು ಪ್ರದರ್ಶನ ಮಾಡಿದ್ದಾರೆ. ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆ. ಎಲ್ಲ ಕಲಾಭಿಮಾನ ಜೋರಾಗಿ ಒಮ್ಮೆ ಚಪ್ಪಳೆ ತಟ್ಟಿ ಈ ಒಂದು ಪ್ರತಿಭೆಗೆ ತಾವೆಲ್ಲರೂ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತು ಕಾರ್ಯಕ್ರಮ ಮಾಡುವಲ್ಲಿ ನಮಗೆ ಸಂಪೂರ್ಣ ಸಹಕಾರ ಮಾಡಿದಂಥ ಅಜಿತ್ ಕೆರಕಾಡು ಓರ್ವ ಅದ್ಭುತ ತುಳುನಾಡಿನ ಯಕ್ಷಗಾನ ಕಲಾವಿದ ಅಜಿತ್ ಕೆರಕಾಡು ಅವರು ವೇದಿಕೆ ಬಂದು ನಮ್ಮ ಮುಖ್ಯ ಪ್ರಭಾರ ಶಿಕ್ಷಕರಿಂದ ಗೌರವದ ಶಾಲು ಮತ್ತು ಸ್ಮರಣಿಕೆ ಹಾಗೂ ಗೌರವಧನವನ್ನು ಪಡಿಬೇಕಾದ ವಿನಂತಿಯನ್ನು ಮಾಡ್ಕೊಳ್ತೇವೆ. ಎಲ್ಲೂ ಜೋರಾಗಿ ಇನ್ನಷ್ಟು ಕಲಾಮಾತೆಯ ಆಶೀರ್ವಾದ, ಕಲಾಮಾತೆಗೆ ಸೇವೆ ಮಾಡುವಂಥ ಶಕ್ತಿ ದೇವರು ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಅಜಿತ್ ಕೆರಕಾಡು ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಯ ಅಭಿನಂದನೆ ಸಲ್ಲಿಸಿದ್ದೇವೆ. ಅಜಿತ್ ಅವರೇ, ನಮ್ಮ ಗೌರವದ ಸಂಕೇತವಾಗಿ ನಿಮಗೆ ಇನ್ನಷ್ಟು ಬೆಳೆಯುವಂಥ ಅವಕಾಶಗಳು ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ. ವಂದನೆಗಳು ಅಜಿತ್ ಅವರಿಗೆ ಮತ್ತು ನಿಮ್ಮ ತಂಗಿ ಅನ್ವಿತಾ ಕೆರಕಾಡು ಅವರಿಗೂ ಧನ್ಯವಾದ ಸಲ್ಲಿಸಿದ್ದೇವೆ. ನಮ್ಮ ಹಳೆ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಬಡಿಸಲಿಕ್ಕೆ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಅಲ್ಲಿ ಹಳೆ ವಿದ್ಯಾರ್ಥಿಗಳು ಕೌಂಟ್ರಲ್ಲಿ ಮೆಂಬರ್ಶಿಪ್ನ ವ್ಯವಸ್ಥೆ ಇದೆ ಮತ್ತು ಆರ್ಥಿಕ ಸಹಕಾರ ಮಾಡುವವರಿಗೆ ಸಹ ಅಲ್ಲಿ ವ್ಯವಸ್ಥೆ ಇದೆ. ದಯವಿಟ್ಟು ಹಳೆ ವಿದ್ಯಾರ್ಥಿಗಳು ಮೆಂಬರ್ಶಿಪ್ ಮತ್ತು ಅಭಿಮಾನಿಗಳು ತಮ್ಮ ಸಹಕಾರವನ್ನು ಪ್ರೀತಿಯಿಂದ ನಾವು ಸ್ವೀಕರಿಸ್ತಾ ಇದ್ದೇವೆ. ಇದೆಲ್ಲ ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ ಇದೀಗ ಸಭಾ ಕಾರ್ಯಕ್ರಮವನ್ನು ಸಣ್ಣ ಸಭಾ ಕಾರ್ಯಕ್ರಮವನ್ನು ಆರಂಭ ಮಾಡಲಿಕ್ಕಿದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಸುಧಾಕರ್ ಸರ್ ಅವರು ಇದನ್ನು ಮುಂದುವರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಿಧಾನವಾಗಿ ನಮ್ಮ ವಿದ್ಯಾಭಿಮಾನಿಗಳು ಊಟ ಕೂಡ ಮಾಡಬಹುದು. ಅಲ್ಲಿ ರೆಡಿಯಾಗಿದೆ. ಎಲ್ಲರೂ ನಿಧಾನವಾಗಿ ವ್ಯವಸ್ಥೆ, ಊಟದ ವ್ಯವಸ್ಥೆ ತುಂಬ ಶಿಸ್ತಿನ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ನಿಧಾನವಾಗಿ ಊಟವನ್ನು ಮಾಡಬೇಕು. ಸ್ಟೀಲ್ ತಟ್ಟೆಯಲ್ಲಿ ತಮ್ಮ ಮೊದಲ ಊಟ ಆದ್ಮೇಲೆ ತೊಳಿಬೇಕು, ನಂತರ ಟಬ್ಬಲ್ಲಿ ಹಾಕಬೇಕಾದ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ವಿನಂತಿ. ಪ್ಲೇಟನ್ನು ತೊಳೆದು ಮತ್ತೆ ತಟ್ಟೆಯಲ್ಲಿ ಅಲ್ಲಿ ಪ್ಲೇಟನ್ನು ಟಬ್ನಲ್ಲಿ ಹಾಕಬೇಕು. ಮತ್ತೊಮ್ಮೆ ತೊಳೆಯುವಂಥ ವ್ಯವಸ್ಥೆ ನಮ್ಮ ಸಂಸ್ಥೆ ಇವತ್ತು ಮಾಡಿದೆ. ಎಲ್ರಿಗೂ ಸ್ಟೀಲ್ನಲ್ಲಿ ಊಟ ಮಾಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲರೂ ನಿಧಾನವಾಗಿ, ಯಾರು ಅವಸರ ಮಾಡಬೇಡಿ. ಮಕ್ಕಳ ಕಾರ್ಯಕ್ರಮ ಇದೆ, ಮಕ್ಕಳ ನಾಟಕ ಇದೆ, ಹಳೆ ವಿದ್ಯಾರ್ಥಿಗಳ ನಾಟಕ ಕಾರ್ಯಕ್ರಮ ಇದೆ. ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಇವತ್ತು ಕಲಾಭಿಮಾನಿಗಳು ನಮ್ಮ ಕಾರ್ಯಕ್ರಮಕ್ಕೆ ಜನಸಾಗರವೇ ಬಂದಿದೆ. ಎಲ್ಲ ಬಂಧುಗಳಿಗೆ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ನಿಮ್ಮ ಪ್ರೀತಿಯ ಆಗಮಿಸುವಿಕೆಯನ್ನು ನಾವು ತುಂಬ ಸಂತೋಷ ಪಟ್ಟಿದ್ದೇವೆ. ಮಗಮದನಿ 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 ಸನಿದ ಮಗರಿ ಸ ಮಗಮದ ಮಗಮದನಿ ಮಗಮದನಿ ಸ ದನಿ ಸನಿ ದ ಮಗರಿ ಸ ಮಗಮದ ಮಗಮದನಿ ಮಗಮದನಿ ಸ ಗರಿ ಸನಿ ಧನಿ ಸನಿದ ಮಗಮದ ಮಗಮದನಿ ಮಗಮದನಿ ಸ ಗರಿ ಸನಿ ದ ಮಗರಿ ಸ ಧನಿ ಸ ಮಗಮದ ಮಗಮದನಿ ಮಗಮದನಿ ರೀ ಗರಿ ನಿದ ಮರಿ ನಿದ ಮಗಮ ನಿದ ಮಗನಿದ ಮಗರಿ ಧನಿ ಸಮಗ ಸಮಗನಿ ಮಗಮದ ಮಗಮದನಿ ಮಗಮದನಿ ರೇ
ಮಗ ಗ ಗ ಮಗ ಮದ ನಿ ಸ ನಿ ದ ನಿ ದ ಮಗ ರಿ ಸ ಮಗ ಗ ಗ ಸ ನಿ ಸ ದ ನಿ ಸ ಮದ ನಿ ಸ ಮಗ ರಿ ಸ ನಿ ದ ಮಗ ರಿ ನಿ ಸ ಮಗ ಗ ಸ ನಿ ದ ನಿ ದ ಮದ ಮಗ ರಿ ಸ ಮಗ ದ ದ ನಿ ನಿ ಸ ಸ ಮ ಗ ಗ ಮದ ಮಗ ಅತಿಥಿಗಳಿಗೆ ಶಾಲೆಯಲ್ಲಿ ಪ್ರಥಮ ರೂಮ್ನಲ್ಲಿ ಊಟದ ವ್ಯವಸ್ಥೆಯನ್ನು ಅತಿಥಿಗಳಿಗೆ ಮಾಡಲಾಗಿದೆ. ದಯವಿಟ್ಟು ಅತಿಥಿಗಳು ಮೇಲಿನ ಶಾಲೆಯ ಮೊದಲ ರೂಮಲ್ಲಿ ಹಲೋ 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 ಹಳೆ ವಿದ್ಯಾರ್ಥಿಗಳು ಸ್ವಲ್ಪ ಅಲ್ಲಿದ್ದರೆ ಬಡಿಸುವಲ್ಲಿ ಹೋಗಿ ಸ್ವಲ್ಪ ಸಹಾಯ ಮಾಡಬೇಕಾಗಿ ವಿನಂತಿ. ಹಳೆ ವಿದ್ಯಾರ್ಥಿಗಳು ಅಲ್ಲಿ ನಾಟಕದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಅಲ್ಲಿ ಹಾಲಿಗೆ ಮೇಕಪ್ಗಾಗಿ ಹೋಗಬೇಕು. ನಾಟಕದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಗಮನಿಸಿ ಹಾಲಿಗೆ ಮೇಕಪ್ಗಾಗಿ ಹೋಗಬೇಕು. ತದನಂತರ ಹಾಗೇನೆ ಡ್ಯಾನ್ಸಿನವರು ಕೂಡ ಮೇಕಪ್ ಈಗಾಗಲೇ ಮಾಡಿಕೊಂಡಿದ್ದೀರಿ. ಯಾರಾದರೂ ಮೇಕಪ್ ಮಾಡಲಿಕ್ಕೆ ಬಾಕಿ ಇದ್ರೆ ಹಾಲಿಗೆ ಹೋಗಬೇಕು. ಅಲ್ಲಿ ಗಮನಿಸಿ ಊಟ ಮಾಡುವವರು ದಯವಿಟ್ಟು ಸ್ವಲ್ಪ ತಮ್ಮಿಂದ ಆದಷ್ಟು ತೊಳೆದು ಅಲ್ಲಿ ಇಟ್ಟರೆ ಮಗದೊಮ್ಮೆ ನಾವು ತೊಳೆದಿಡ್ತೇವೆ.
ಊಟ ಮಾಡಿದ ನಂತರ ವೇಸ್ಟೇಜನ್ನಲ್ಲಿ ಹಾಕಿ ನಿಮ್ಮಿಂದ ಆಗುವಷ್ಟು ಆ ಬಟ್ಟಲನ್ನು ತೊಳೆದಲ್ಲಿಟ್ಟರೆ ಮಗದೊಮ್ಮೆ ನಾವು ತೊಳೆದು ಅದನ್ನು ಬಳಸ್ತೇವೆ. ದಯವಿಟ್ಟು ಊಟ ಮಾಡುವವರು ಗಮನಿಸಬೇಕು. ಹಲೋ 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 ಅಲ್ಲ ಹಲೋ 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 ಊಟ ಮಾಡಿದವರು ದಯಮಾಡಿ ಪ್ಲೇಟನ್ನು ಸ್ವಲ್ಪ ತೊಳೆದು ಇಡಿ, ಹಾಗೆ ಇಡಬೇಡಿ. ದಯಮಾಡಿ ವೇಸ್ಟೇಜನ್ನು ಅಲ್ಲೇ ಬದಿಯಲ್ಲಿ ಡಬ್ಬಿಟ್ಟಿದೆ, ಅದಕ್ಕೆ ಹಾಕಿ ಪ್ಲೇಟನ್ನು ತೊಳೆದು ಇಡಿ, ನಮಗೆ ಸಹಕರಿಸಿ. ಹಲೋ ಹಲೋ ಎಲ್ಲರಿಗೂ ನಮಸ್ಕಾರ. ಈ ನಮ್ಮ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪ್ರೌಢಶಾಲೆ ಕಡಂದಲೆ ಈ ನಮ್ಮ ಶಾಲೆಯ ವಾರ್ಷಿಕೋತ್ಸವದ ಸಡಗರ ಸಂಭ್ರಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಇಂದಿನ ದಿನ ಬೆಳಿಗ್ಗೆ ಧ್ವಜಾರೋಹಣದೊಂದಿಗೆ ಆರಂಭಗೊಂಡಂತಹ ಈ ವಾರ್ಷಿಕೋತ್ಸವದ ಸಮಾರಂಭ ಇದೀಗ ಮಧ್ಯಾಹ್ನದವರೆಗೆ ಪ್ರತಿಭಾ ಪುರಸ್ಕಾರ, ತದನಂತರ ಸಂಜೆಯ ವೇಳೆಗೆ ಮನೋರಂಜನಾ ಕಾರ್ಯಕ್ರಮದಲ್ಲಿ ವಿದ್ಯಾಗಿರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಹಾಗೆಯೇ ಅಂಗನವಾಡಿಯ ಪುಟಾಣಿಗಳಿಂದ ನೃತ್ಯ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದೆವು. ನಂತರ ನಮ್ಮ ಶ್ರೀ ಸುಬ್ರಹ್ಮಣ್ಯ ಪ್ರೌಢಶಾಲೆ ಕಡಂದಲೆಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಯಕ್ಷಗಾನವನ್ನು ವೀಕ್ಷಣೆ ಮಾಡಿದ್ದೇವೆ. ಇದೀಗ ವಾರ್ಷಿಕೋತ್ಸವದ ಸಂಜೆಯ ಸಭಾ ಕಾರ್ಯಕ್ರಮಕ್ಕೆ ಅತಿಥಿ ಅಭ್ಯಾಗತರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ನಮ್ಮೊಂದಿಗೆ ಸೇರಿಕೊಂಡಿರುವಂಥ ಅತಿಥಿ ಅಭ್ಯಾಗತರನ್ನು ತುಂಬ ಸಂತೋಷವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವವರು ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ನ್ಯಾಯವಾದಿಗಳಾಗಿರುವಂತಹ ಶ್ರೀಯುತ KR ಪಂಡಿತ್ ನಮ್ಮೊಂದಿಗಿದ್ದಾರೆ. ಹಾಗೆಯೇ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಶಾಲೆಯ ಸಂಚಾಲಕರಾಗಿರುವಂತಹ ಶ್ರೀಯುತ ಕಡಂದಲೆಗುತ್ತು ಸುದರ್ಶನ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರು ಮೂಡಬಿದ್ರೆಯ ಪ್ರಖ್ಯಾತ ನ್ಯಾಯವಾದಿಗಳಾಗಿರುವಂತಹ ಅಡ್ವೊಕೇಟ್ ಶರತ್ ಶೆಟ್ರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಹಾಗೆಯೇ JC ವಲಯ 15ರ ನಿಯೋಜಿತ ವಲಯ ಉಪಾಧ್ಯಕ್ಷರಾಗಿರುವಂತಹ JC ಪ್ರಶಾಂತ್ ಕುಮಾರ್ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಹಾಗೆಯೇ ನಮ್ಮ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಯುತ ಸದಾಶಿವ ಉಪಾಧ್ಯಾಯರು ನಮ್ಮೊಂದಿಗಿದ್ದಾರೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ JC ಸುರೇಂದ್ರ ಭಟ್, ಶಿಕ್ಷಕರ ಕೃಷಿ ಸಂಘದ ಅಧ್ಯಕ್ಷೆ ರಶ್ಮಿ ರಾಜೇಶ್, ಹಾಗೆಯೇ ನಮ್ಮ ಶಾಲೆಯ ಶಾಲಾ ನಾಯಕ ಕುಮಾರ್ ಶ್ರವಣ್ ದೇವಾಡಿಗ, ಹಾಗೆಯೇ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರೆಲ್ಲರನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ನಮ್ಮ ಮುಖ್ಯ ಶಿಕ್ಷಕರವರನ್ನು ಶಾಲು ಹಾಕಿ ಗೌರವದಿಂದ ಅವರನ್ನು ಬರಮಾಡಿಕೊಳ್ಬೇಕು.
ನಮ್ಮ ಶಾಲೆಯ ಸಂಚಾಲಕರಾಗಿರುವಂಥ ಕಡನಲೆಗುತ್ತು ಸುದರ್ಶನ್ ಶೆಟ್ರು ಎಲ್ಲರ ಪರವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಹಾಗೆಯೇ ಪ್ರಖ್ಯಾತ ನ್ಯಾಯವಾದಿಗಳಾಗಿರುವಂಥ ಅಡ್ವೊಕೇಟ್ ಶರತ್ ಶೆಟ್ಟಿ ಇವರನ್ನು ಕೂಡ ನಮ್ಮ ಮುಖ್ಯ ಶಿಕ್ಷಕರು ಹಾಗೆಯೇ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ JC ಸುರೇಂದ್ರ ಭಟ್ ಇವರು ವೇದಿಕೆಗೆ ಬರಮಾಡಿಕೊಳ್ಬೇಕು. ವಲಯ 15ರ ನಿಯೋಜಿತ ವಲಯ ಉಪಾಧ್ಯಕ್ಷರು JC ಪ್ರಶಾಂತ್ ಕುಮಾರ್ ಸರ್ ತಮ್ಮನ್ನು ಎಲ್ಲರ ಪರವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಹಾಗೆಯೇ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆ ಶ್ರೀಮತಿ ರಶ್ಮಿ ರಾಜೇಶ್ ಅಮೀನ್ ತಮ್ಮನ್ನು ಕೂಡ ಎಲ್ಲರ ಪರವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ JC ಸುರೇಂದ್ರ ಭಟ್ರು ಕೂಡ ವೇದಿಕೆಗೆ ಬರಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಪ್ರಭಾರ ಮುಖ್ಯ ಶಿಕ್ಷಕರು ಸದಾಶಿವ ಉಪಾಧ್ಯಾಯರವರು ಶಾಲು ಹಾಕಿ ಅತಿಥಿಗಳನ್ನು ಗೌರವಿಸಿ ಬರಮಾಡಿಕೊಳ್ತಾ ಇದ್ದಾರೆ. ಆಡಳಿತ ಮಂಡಳಿಯ ಸದಸ್ಯರುಗಳನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶವನ್ ದೇವಾಡಿಗ ನಮ್ಮ ಶಾಲಾ ನಾಯಕ ಇವರನ್ನು ಕೂಡ ಎಲ್ಲರ ಪರವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಪ್ರಭಾರ ಮುಖ್ಯ ಶಿಕ್ಷಕರನ್ನು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು JC ಸುರೇಂದ್ರ ಭಟ್ರು ಶಾಲು ಹಾಕಿ ಗೌರವಿಸಿ ಅವರನ್ನು ಬರಮಾಡಿಕೊಳ್ಬೇಕು. ಈ ಸಂಜೆಯ ಸಭಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಇದೀಗ ಪ್ರಾರ್ಥನೆ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆ ರಶ್ಮಿ ರಾಜೇಶ್ ಅಮೀನ್ ಇವರಿಂದ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಒಲಿದು ಬಾ ಒಲಿದು ಬಾ ಒಲಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಒಲಿದು ಬಾ ಒಲಿದು ಬಾ ಒಲಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಒಲಿದು ಬಾ ನಲಿದು ಬಾ ಒಲಿದು ಬಾ ನಲಿದು ಬಾ ಗಣಪತಿ. ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ 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 ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡೆಯಲಿ ಎಂದು ವಿಘ್ನನಾಶಕನಲ್ಲಿ ಪ್ರಾರ್ಥಿಸಿದ ರಶ್ಮಿ ಅವರಿಗೆ ವಂದನೆಗಳು. ಇದೀಗ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಅತಿಥಿ ಅಭ್ಯಾಗತರು ಹಾಗೆಯೇ ಸೇರಿರುವಂಥ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾಗಿರುವಂಥ ಶ್ರೀಯುತ ರೂಪಿತ್ ಸರ್ ಇವರು. ನಮ್ಮ ಶಾಲೆಯ ಈ ಸಂಭ್ರಮದ ವಾರ್ಷಿಕೋತ್ಸವದಲ್ಲಿ ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರು ಹಾಗೂ ಸೇರಿರುವ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲು ಸಂತೋಷ ಪಡುತ್ತೇನೆ. ಇಂದಿನ ಸಭಾಧ್ಯಕ್ಷರಾದ RK ಪಂಡಿತ್ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಖ್ಯಾತ ನ್ಯಾಯವಾದಿಗಳು ಮೂಡಬಿದ್ರೆ ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ.
ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರತಿ ಕಾರ್ಯಗಳಲ್ಲೂ ನಮ್ಮ ಬೆನ್ನೆಲುಬಾಗಿ ನಿಂತು ನಮ್ಮೆಲ್ಲರನ್ನು ಸದಾ ಪ್ರೋತ್ಸಾಹಿಸುತ್ತಿರುವ ಕಡಂದಲೆಗುತ್ತು ಕೆ ಸುದರ್ಶನ್ ಶೆಟ್ಟಿ ಇವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆಯೇ ವೇದಿಕೆಯಲ್ಲಿರುವ ಇನ್ನೊಬ್ಬರು ಅತಿಥಿ ಶರತ್ ಶೆಟ್ಟಿ, ಖ್ಯಾತ ನ್ಯಾಯವಾದಿಗಳು ಮೂಡಬಿದ್ರೆ, ಇವರಿಗೂ ಸಭೆಗೆ ಸ್ವಾಗತವನ್ನು ಮಾಡುತ್ತಿದ್ದೇನೆ. ವೇದಿಕೆಯಲ್ಲಿ ನಮ್ಮ ವಲಯ 15ರ ನಿಯೋಜಿತ ಉಪಾಧ್ಯಕ್ಷರಾದ ಜೆಸಿ ಪ್ರಶಾಂತ್ ಇವರು ಉಪಸ್ಥಿತರಿದ್ದಾರೆ. ಇವರಿಗೂ ಈ ಸಭೆಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ದಿನಕರ್ ಕುಂಬಾಶಿ ಇವರ ಅನುಪಸ್ಥಿತಿಯಲ್ಲಿ ಶಾಲಾ ಪ್ರಭಾರ ಮುಖ್ಯ ಶಿಕ್ಷಕರಾದ ಸದಾಶಿವ ಉಪಾಧ್ಯಾಯ ಇವರು ವೇದಿಕೆಯಲ್ಲಿದ್ದಾರೆ. ಇವರಿಗೂ ಸಭೆಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಸದಾ ಉತ್ಸಾಹದ ಚಿಲುಮೆಯಂತಿರುವ ಜೆಸಿ ಸುರೇಂದ್ರ ಭಟ್ ಸರ್ ಇವರಿಗೂ ಸಭೆಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಶಾಲಾ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮತಿ ರಶ್ಮಿ ರಾಜೇಶ್ ಇವರಿಗೂ ಸಭೆಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಶಾಲಾ ನಾಯಕನಾದ ಶ್ರವಣ್ ದೇವಾಡಿಗ ಇವನಿಗೂ ಸಭೆಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ವೇದಿಕೆಯ ಕೆಳಭಾಗದಲ್ಲಿರುವ ಆಡಳಿತ ಮಂಡಳಿ ಸದಸ್ಯರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸದಾ ನಮ್ಮ ಶಾಲೆಯ ಆಗುಹೋಗುಗಳಲ್ಲಿ ನಮ್ಮ ಜೊತೆಗೆ ಇರುವ ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೂ ಹಾಗೂ ಶಾಲೆಯ ವಿದ್ಯಾರ್ಥಿಗಳ ಹೆತ್ತವರಿಗೂ ಈ ಸಭೆಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಜೊತೆಗೆ ನಮ್ಮ ಶಾಲೆಯ ಕೆಲ ನಿವೃತ್ತ ಶಿಕ್ಷಕರು ಈ ಸಭೆಯಲ್ಲಿದ್ದಾರೆ. ಇವರಿಗೂ ಈ ಸಭೆಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಶಾಲೆಯ ಮೇಲೆ ಪ್ರೀತಿ ಇಟ್ಟು ಬೇರೆ ಬೇರೆ ಶಾಲೆಯ ಶಿಕ್ಷಕರು ಹಾಗೂ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಜೊತೆಗೂಡಿದ್ದಾರೆ. ಇವರಿಗೂ ಈ ಸಭೆಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈಗ ನಮ್ಮ ಪ್ರಭಾರ ಮುಖ್ಯ ಶಿಕ್ಷಕರು ಎಲ್ಲ ಅತಿಥಿಗಳನ್ನು ಹೂಗೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಪ್ರಭಾರ ಮುಖ್ಯ ಶಿಕ್ಷಕರಿಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಜೊತೆಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದ ನಮ್ಮ ವಿದ್ಯಾರ್ಥಿಗಳಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಿದ್ದೇನೆ. ಸರ್ವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ರೂಪಿ ಸರ್ ತಮಗೂ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಮಾಧ್ಯಮ ಮಿತ್ರರಿದ್ದಾರೆ, ಊರಿನ ಮಹಾರಿಯರಿದ್ದಾರೆ, ಎಲ್ಲರನ್ನು ಸ್ವಾಗತಿಸುತ್ತಾ ನಮ್ಮ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪ್ರೌಢಶಾಲೆ ಕಡಂದಲೆ ಸುಮಾರು 46 ವರ್ಷಗಳ ಇತಿಹಾಸ ಇರುವಂಥ ಈ ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡಿಕೊಂಡಿದ್ದಾರೆ, ದೇಶ ವಿದೇಶಗಳಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಮ್ಮ ಈ ಶಾಲೆಗೆ ತುಂಬ ಈ ಹಳೆ ವಿದ್ಯಾರ್ಥಿಗಳು ಶಾಲೆಯ ಆಡಳಿತ ಮಂಡಳಿಯೊಂದಿಗೆ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡುವಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಊರಿನ ಮಹನೀಯರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ವರ್ಷದ 2024ನೇ ಸಾಲಿನ ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಹಲವಾರು ಉತ್ತಮ ಸಾಧಕ ವಿದ್ಯಾರ್ಥಿಗಳನ್ನು ಪಡೆದುಕೊಂಡಿದ್ದೇವೆ. ಹಲವಾರು ದಾನಿಗಳು ನಮ್ಮ ಶಾಲೆಗೆ ದೇಣಿಗೆ ನೀಡಿದ್ದಾರೆ. ಕಳೆದ ವರ್ಷ ನಮ್ಮ ಶಾಲೆ 100% ಫಲಿತಾಂಶ ಕೂಡ ದಾಖಲಿಸಿಕೊಂಡಿದೆ. ಈ ಎಲ್ಲದರ ಒಂದು
ಪಕ್ಷಿ ನೋಟವನ್ನು ತಮ್ಮ ಮುಂದೆ ಇಡಲಿದ್ದಾರೆ. ಇಂದಿನ ದಿನದ ಪ್ರಭಾರ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಯುತ ಸದಾಶಿವ ಉಪಾಧ್ಯಾಯ ಅವರು ಇವರು ತಮ್ಮ ವರದಿಯಲ್ಲಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ 2024-25ನೇ ವರ್ಷದ ನಮ್ಮ ಶಾಲಾ ಶೈಕ್ಷಣಿಕ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದೆ ಇಡಲು ಇಷ್ಟಪಡುತ್ತೇನೆ. ನಮ್ಮ ವಿದ್ಯಾಸಂಸ್ಥೆಯು 3/7/1979ರಂದು ಸ್ಥಾಪನೆಗೊಂಡು ಸುಮಾರು 45 ವರ್ಷಗಳನ್ನು ಪೂರೈಸಿದೆ. ನಮ್ಮ ಶಾಲೆ ಕಡಂದಲೆ ಪಾಲಡ್ಕ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸೇವಾ ಸಂಸ್ಥೆಯ ಆಡಳಿತಕ್ಕೆ ಒಳಪಟ್ಟಿರುತ್ತದೆ. ಮಾಜಿ ಸಚಿವ ದಿವಂಗತ ಅಮರನಾಥ ಶೆಟ್ಟರು ಸುಮಾರು ವರ್ಷಗಳ ಕಾಲ ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಪ್ರಸ್ತುತ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಶ್ರೀ ಕೆ ರಮಾನಂದ ಪಂಡಿತ್ ಹಾಗೂ ಕಾರ್ಯದರ್ಶಿಯಾಗಿ ಶ್ರೀ ಕೆ ಸುದರ್ಶನ್ ಶೆಟ್ಟಿಯವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯು ಶಾಲಾ ಆಡಳಿತ ಮಂಡಳಿ ಊರಿನ ಮಹನೀಯರು, ಹಳೆಯ ವಿದ್ಯಾರ್ಥಿ ಸಂಘ ಹಾಗೂ ಶಿಕ್ಷಕರು ಇವರೆಲ್ಲರ ಪರಿಶ್ರಮದಿಂದ ಪರಿಸರದಲ್ಲಿ ಒಳ್ಳೆಯ ಹೆಸರನ್ನು ಪಡೆದುಕೊಂಡಿದೆ. ಪ್ರಸ್ತುತ ಶಾಲಾ ಮುಖ್ಯ ಶಿಕ್ಷಕರಾಗಿ ಶ್ರೀ ದಿನಕರ ಕುಂಬಾಶಿಯವರು ಕಾರ್ಯನಿರ್ವಹಿಸುತ್ತಿದ್ದು 4 ಕಾಯಂ ಶಿಕ್ಷಕರು, 2 ಗೌರವ ಶಿಕ್ಷಕರು ಹಾಗೂ 1 ಗುಮಾಸ್ತರು ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ಸುಮಾರು 151 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಕಳೆದ ವರ್ಷ ನಡೆದ SSLC ಪರೀಕ್ಷೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯು 100% ಫಲಿತಾಂಶ ಪಡೆದುಕೊಂಡಿರುವುದು ನಮಗೆ ಸಂತಸದ ವಿಚಾರ. ಕ್ರೀಡೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ವಿಶೇಷ ಸಾಧನೆಗಳನ್ನು ಮಾಡಿದ್ದಾರೆ. ಜಂಪ್ ರೋಪ್ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಮಂಜುನಾಥ ದಡ್ಡಿ, ಲಕ್ಷ್ಮಣ ಮಿಲಾನಟ್ ಮತ್ತು ಸುನಿಲ್ ಕುಮಾರ್ ಇವರು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ. ಮಾತ್ರವಲ್ಲದೆ ರಾಜ್ಯ ಮಟ್ಟದ ಮಿನಿ ಒಲಿಂಪಿಕ್ಸ್ ಪಂದ್ಯಾಟದಲ್ಲಿ ಶೇಖರ್ ಮತ್ತು ಮಹೇಶ್ ಭಾಗವಹಿಸಿ ಇವರ ತಂಡ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ರಾಜ್ಯ ಮಟ್ಟದ ಅನ್ವೇಷಣಾ ಸ್ಪರ್ಧೆಯಲ್ಲಿ ಮೈಟ್ ಇಂಜಿನಿಯರಿಂಗ್ ಕಾಲೇಜಿನ ಆಶ್ರಯದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಅಲ್ಲದೆ ಇಲಾಖೆಯಿಂದ ನಡೆಯುವ ವಿವಿಧ ಆಟೋಟ ಸ್ಪರ್ಧೆಗಳು, ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ನಮ್ಮ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ JCI ಮುಣ್ಕೂರು ಭಾರ್ಗವ, ಕೆನರಾ ಬ್ಯಾಂಕ್ ಮಿತ್ತಬೈಲು ಮತ್ತು ಸಚ್ಚರಿಪೇಟೆ ಶಾಖೆಗಳು, ಶ್ರೀ ವೆಂಕಟೇಶ ಭಟ್ ಬಾರಂಗಳ, ನಮ್ಮ ಶಾಲಾ ನಿವೃತ್ತ ಮುಖ್ಯ ಶಿಕ್ಷಕರಾದ ಶ್ರೀ ಶಂಕರನಾರಾಯಣ ರಾವ್, ಮೋಹನ್ ಶೆಟ್ಟಿ ವರ್ಣಬೆಟ್ಟು ಇವರುಗಳು ವಿದ್ಯಾರ್ಥಿ ವೇತನ ನೀಡಿರುತ್ತಾರೆ. ಹಾಗೂ ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಇವರು ₹50,000 ವೆಚ್ಚದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬರೆಯುವ ಪುಸ್ತಕ ಮತ್ತು ಬ್ಯಾಗ್ ನೀಡಿರುತ್ತಾರೆ. ಹಳೆಯ ವಿದ್ಯಾರ್ಥಿಗಳು ಸುಮಾರು 3 ಲಕ್ಷ ಮೊತ್ತದ ಶಾಲೆಗೆ ಬೇಕಾದ ವಸ್ತುಗಳು, ಉಚಿತ ರಿಕ್ಷಾದ ವ್ಯವಸ್ಥೆ, ಶಾಲಾ ಫೀಸ್, ಸಮವಸ್ತ್ರ ಕೊಡುಗೆ ನೀಡಿರುತ್ತಾರೆ. ಇದರೊಂದಿಗೆ ಶಾಲಾ ಶಿಕ್ಷಕರು ಸಹ ತಮ್ಮ ವೇತನದಿಂದ ₹1,10,000 ವಿದ್ಯಾರ್ಥಿಗಳ ಉಚಿತ ಶಿಕ್ಷಣಕ್ಕೆ ಖರ್ಚು ಮಾಡಿರುತ್ತಾರೆ. ಶಾಲಾ ಆಡಳಿತ ಮಂಡಳಿಯು ಶಾಲೆಯ ನಿರ್ವಹಣೆಗಾಗಿ ಮತ್ತು ಗೌರವ ಶಿಕ್ಷಕರಿಗಾಗಿ ವೇತನ ನೀಡುತ್ತಿದೆ. ಪಟ್ಲ ಫೌಂಡೇಶನ್ ವತಿಯಿಂದ 61 ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬೇತಿ ನೀಡಲಾಗುತ್ತದೆ. ಇದಲ್ಲದೆ ಶಾಲಾ ವತಿಯಿಂದ ನಾಟಕ, ನೃತ್ಯ, ಕ್ರೀಡೆ, ಕಂಪ್ಯೂಟರ್ ತರಬೇತಿ ನೀಡಲಾಗುತ್ತದೆ. ಇದರೊಂದಿಗೆ ಶಿಕ್ಷಣ ಇಲಾಖೆಯಿಂದ ಮಧ್ಯಾಹ್ನದ ಬಿಸಿಯೂಟ ವ್ಯವಸ್ಥೆ, ಬೆಳಗಿನ ರಾಗಿ ಮಾಲ್ಟ್, ಮಧ್ಯಾಹ್ನದ ಊಟದೊಂದಿಗೆ ಮೊಟ್ಟೆ, ಬಾಳೆಹಣ್ಣು ಅಥವಾ ಚಿಕ್ಕಿ ನೀಡಲಾಗುತ್ತದೆ. ಇಷ್ಟು ಮಾತ್ರವಲ್ಲದೆ ಪ್ರತಿ ವರ್ಷವೂ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಗಳು, ಶಾಲಾ ಆಡಳಿತ ಮಂಡಳಿ ಹಾಗೂ ಊರ ಮಹನೀಯರ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ಶಾಲಾ ವಾರ್ಷಿಕೋತ್ಸವವನ್ನು ನಡೆಸಲಾಗುತ್ತದೆ. ಇಲ್ಲಿಗೆ ಈ ಶಾಲಾ ಶೈಕ್ಷಣಿಕ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಶೈಕ್ಷಣಿಕ ವರ್ಷದ ಆಗುಹೋಗುಗಳ ಒಂದು ಕಿರು ವರದಿಯನ್ನು ತಮ್ಮ ಮುಂದಿಟ್ಟಿದ್ದಾರೆ ನಮ್ಮ ಪ್ರಭಾರ ಮುಖ್ಯ ಶಿಕ್ಷಕರು. ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ನಮ್ಮ ಶಾಲೆಗೆ 3 ಕ್ಲಾಸಿನಲ್ಲಿ 151 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ನಮ್ಮ ಶಾಲೆಯ ಆಡಳಿತ ಮಂಡಳಿಯೊಂದಿಗೆ ಒಂದು ಆಧಾರ ಸ್ತಂಭವಾಗಿರುವುದು ನಮ್ಮ ಹಳೆ ವಿದ್ಯಾರ್ಥಿ ಸಂಘ. ಹಳೆ ವಿದ್ಯಾರ್ಥಿ ಸಂಘ ಇಲ್ಲದಿದ್ದರೆ ಆಡಳಿತ ಮಂಡಳಿಗೆ ಸ್ವಲ್ಪ ಈ ಶಾಲೆಯನ್ನು ನಡೆಸಿಕೊಳ್ಳಲಿಕ್ಕೆ ಕಷ್ಟ ಆಗ್ತಿತ್ತು. ಯಾಕಂದರೆ ಶಾಲೆಯಿಂದ ಅನುದಾನ ಕೇವಲ ಶಿಕ್ಷಕರಿಗೆ ವೇತನ ಮಾತ್ರ,
ಉಳಿದೆಲ್ಲ ಖರ್ಚು ವೆಚ್ಚಗಳು ಆಡಳಿತ ಮಂಡಳಿಯೇ ಭರಿಸಬೇಕು. ಆದ ಕಾರಣ ಅವರೊಂದಿಗೆ ಇನ್ನೊಂದು ಕಡೆಯಿಂದ ಆಧಾರ ಸ್ತಂಭವಾಗಿರುವುದು ಹಳೆ ವಿದ್ಯಾರ್ಥಿ ಸಂಘ. ಈ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಓರ್ವ ಅದ್ಭುತ ಸಂಘಟಕರು, ವಾಮನಮೂರ್ತಿ, ಎಲ್ಲರ ಪ್ರೀತಿಯ ಜೆ.ಸಿ. ಸುರೇಂದ್ರ ಭಟ್ರು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪ್ರೌಢಶಾಲೆ ಕಣದಲ್ಲಿ ನಮ್ಮ ಶಾಲಾ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವ ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಇವತ್ತಿನ ಅಧ್ಯಕ್ಷರನ್ನು ವಹಿಸಿಕೊಂಡಿರುವಂಥ ಹಿರಿಯ ನ್ಯಾಯವಾದಿಗಳು, ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ಕೆ.ಆರ್. ಪಂಡಿತ್ ಅವರೇ, ನಮ್ಮ ವಿದ್ಯಾಸಂಸ್ಥೆಯನ್ನು ಬೆಳಗಿಸುವಂಥ ದೊಡ್ಡ ನಿರ್ಧಾರ ಮಾಡಿ 1977ರಲ್ಲಿ ಈ ಸಂಸ್ಥೆಯನ್ನು ಮುಟ್ಟಿ ಹಾಕಿದಂಥ ನಮ್ಮ ಸಂಚಾಲಕರಾಗಿರ್ತಕ್ಕಂಥ ಕೆ. ಸುದರ್ಶನ್ ಶೆಟ್ಟಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶೇಷ ಅತಿಥಿಗಳಾಗಿ ಮೂಡಬಿದ್ರೆಯ ಯುವ ಪ್ರಖ್ಯಾತ ನ್ಯಾಯವಾದಿಗಳಾಗಿ ಇದ್ದಂಥ ಶ್ರೀಯುತ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಶ್ರೀಯುತ ಶರತ್ ಡಿ ಶೆಟ್ಟಿ ಸರ್ ಅವರೇ, ಹಾಗೆಯೇ ಇವತ್ತಿನ ದಿನಕರ್ ಕುಂಬಾಶಿ ಅವರ ಅನುಪಸ್ಥಿತಿಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಅತ್ಯುತ್ತಮವಾಗಿ ಇವತ್ತಿನ ವಾರ್ಷಿಕೋತ್ಸವ ಕಾರ್ಯಕ್ರಮ ಮುನ್ನಡೆಸತಕ್ಕಂಥ ಸದಾಶಿವ ಉಪಾಧ್ಯಾಯ ಅವರೇ, ನಮ್ಮ ಜೆ.ಸಿ. ಮುಣಕು ವಿಭಾಗದ ಪೂರ್ವ ಅಧ್ಯಕ್ಷರು, ಪ್ರಸ್ತುತ 2025ನೇ ಸಾಲಿನ ವಲಯ ಉಪಾಧ್ಯಕ್ಷರಾಗಿ ನಿಯೋಜನೆಗೊಂಡಿರ್ತಕ್ಕಂಥ ಜೆ.ಸಿ. ಪ್ರಶಾಂತ್ ಕುಮಾರ್ ಅವರೇ, ಅದೇ ರೀತಿ ನಮ್ಮ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ರಶ್ಮಿ ರಾಜೇಶ್ ಅವರೇ ಮತ್ತು ಶಾಲಾ ನಾಯಕರಾಗಿರ್ತಕ್ಕಂಥ ಶ್ರವಣ್ ದೇವಾಡಿಗವರೇ, ವೇದಿಕೆಯ ಮುಂಭಾಗದಲ್ಲಿ ದೊಡ್ಡ ವಿದ್ಯಾಸಂಸ್ಥೆ ಅಭಿಮಾನಿ ಬಂಧುಗಳ ಜನಸಾಗರವೇ ಇವತ್ತು ಸೇರಿದೆ. ವಿದ್ಯಾಸಂಸ್ಥೆ ಮೇಲೆ ಬಿಟ್ಟಿರ್ತಕ್ಕಂಥ ಪ್ರೀತಿ ಮತ್ತು ಅಭಿಮಾನಕ್ಕೆ ನಾವು ಯಾವತ್ತೂ ಚಿರಋಣಿಗಳಾಗಿದ್ದೇವೆ. ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಶಾಲೆಯ ಆಡಳಿತ ಮಂಡಳಿಯೊಂದಿಗೆ 1996ರಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪನೆಯಾಗಿತ್ತು. ಶಾಲೆಯ ವಿದ್ಯಾಸಂಸ್ಥೆಯ ಬೆಳ್ಳಿ ಹಬ್ಬಕ್ಕೆ ಸಂಪೂರ್ಣ ಬೆಂಬಲ ನೀಡಿ ಮತ್ತೆ ಯಾಕೋ ಸ್ವಲ್ಪ ಸಮಯದಲ್ಲಿ ಅದು ಕಾರ್ಯನಿರ್ವಹಿಸಿಲ್ಲ. ಮತ್ತೊಮ್ಮೆ 2016ರಲ್ಲಿ ಶಾಲೆಯ ಆಡಳಿತ ಮಂಡಳಿಯೊಂದಿಗೆ ಮ್ಯಾನೇಜ್ಮೆಂಟ್ನೊಂದಿಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ನಾವು ಶಾಲೆಗೋಸ್ಕರ ಕೆಲಸ ಮಾಡಬೇಕು, ಶಾಲೆ ಉಳಿಸಬೇಕು, ಶಾಲೆ ಬೆಳೆಸುವಂಥ ಕೆಲಸ ಮಾಡಬೇಕು, ನಮ್ಮ ಊರಿನ ವಿದ್ಯಾಸಂಸ್ಥೆ ಬೆಳಗಬೇಕೆಂಬ ಉದ್ದೇಶ ಇಟ್ಟುಕೊಂಡು 2016 ನಿರಂತರವಾಗಿ ಈ 9 ವರ್ಷಗಳಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡುವ ಮೂಲಕ ವಿದ್ಯಾಸಂಸ್ಥೆಗೆ ದೊಡ್ಡ ಬೆನ್ನೆಲುಬಾಗಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಇವತ್ತು ಕೆಲಸ ಮಾಡ್ತಾ ಇದೆ. ಕೇವಲ ಒಬ್ಬ ಅಧ್ಯಕ್ಷನಾಗಿ ನನ್ನಿಂದ ಖಂಡಿತ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಹಳೆ ವಿದ್ಯಾರ್ಥಿಗಳ ಒಂದು ತಂಡ ಇವತ್ತು ನಮ್ಮ ವಿದ್ಯಾಸಂಸ್ಥೆಗಳು ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಇವತ್ತು ನಾನು ಅಧ್ಯಕ್ಷನಾಗಿ ಸ್ಥಾನದಲ್ಲಿ ಮುಂದುವರಿಯಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಅದು ಏನಿದ್ರೂ ನಮ್ಮ ಸದಸ್ಯರಿಗೆ ಕೊಡುವಂಥ ದೊಡ್ಡ ಗೌರವ, ಹಳೆ ವಿದ್ಯಾರ್ಥಿ ಸಂಘ ಕೊಟ್ಟಂಥ ಗೌರವದಿಂದ ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ. ಅದೇ ರೀತಿ ಇವತ್ತು ಕೇವಲ ವಾರ್ಷಿಕೋತ್ಸವ ಮಾಡುವುದಲ್ಲ, ವಾರ್ಷಿಕೋತ್ಸವ ಮಾಡುವುದರಿಂದ ನಮ್ಮ ಶಾಲೆಯ ಇಮೇಜ್ ಇನ್ನಷ್ಟು ಜಾಸ್ತಿ ಆಗ್ತದೆ. ಅದರೊಟ್ಟಿಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಮ್ಯಾನೇಜ್ಮೆಂಟೊಂದಿಗೆ ಸೇರಿಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ ಇರ್ಬೋದು, ಮನೆ ಮನೆಗೆ ಹೋಗುವಂಥ ಆಟೋದ ವ್ಯವಸ್ಥೆ ಇರ್ಬೋದು, ಬಸ್ನಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಬಸ್ನ ಪೇಮೆಂಟ್ ಕೊಡುವಂಥ ಒಂದು ವ್ಯವಸ್ಥೆ ಆಗಿರ್ಬೋದು, ಉಚಿತ ಪುಸ್ತಕ, ಉಚಿತ ವ್ಯವಸ್ಥೆ ಎಲ್ಲವೂ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಈ ರಂಗವೇದಿಕೆ ಶಾಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಸಾಧಾರಣ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಇವತ್ತು ಮಾಡಿದೆ ಅಂತ ಹೇಳಿಗೆ ತುಂಬ ಸಂತೋಷ ಪಡ್ತಾ ಇದೆ. ಅದರೊಟ್ಟಿಗೆ ಒಂದು ವಿಷಯವನ್ನು ಹೇಳಲೇಬೇಕು. ನಮ್ಮೂರಿನಲ್ಲಿ ಏಷ್ಯಾ ಖಂಡದಲ್ಲೇ ಬೃಹತ್ ಉದ್ಯಮವಾಗಿ ಬೆಳೆದಿರ್ತಕ್ಕಂಥ MRPL ತೈಲ ಉದ್ಯಮ ಇವತ್ತು 2022ರಲ್ಲಿ ನಮ್ಮ ಸಂಸ್ಥೆಗೆ 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಕಂಪ್ಯೂಟರ್ನ ಕೊಡುಗೆಯನ್ನು ಕೊಟ್ಟಿತ್ತು. ನಮ್ಮ ಒಂದು ಭಾಗ್ಯ ಅಂತ ಹೇಳ್ಬೋದು. ಈ ವರ್ಷ 2024ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ವ್ಯವಸ್ಥೆ ಎಲ್ಲ ಇತ್ತು, ಆದರೆ ಮಹಿಳೆಯರ ಶೌಚಾಲಯ ಇತ್ತು, ಆದರೆ ವ್ಯವಸ್ಥಿತವಾಗಿ ಇರಲಿಲ್ಲ. ಅದನ್ನು ನಮ್ಮ ಶಾಲೆಯ ಆಡಳಿತ ಮಂಡಳಿ ಮತ್ತು ನಾವೆಲ್ಲ ಸೇರಿಕೊಂಡು ಮನವಿಯನ್ನು MRPL ಸಂಸ್ಥೆಗೆ ಸಲ್ಲಿಸಿದಾಗ ತುಂಬ ಸಂತೋಷವಾಗಿ ಒಪ್ಪಿಕೊಂಡು ಇವತ್ತು ನಮ್ಮ ವಿದ್ಯಾಸಂಸ್ಥೆಗೆ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತುಂಬ ದೊಡ್ಡ ಸುಸಜ್ಜಿತವಾದಂಥ ಒಂದು ಶೌಚಾಲಯ ಇವತ್ತು ಮಹಿಳಾ ವಿದ್ಯಾರ್ಥಿನಿಯರ ಶೌಚಾಲಯ ಇವತ್ತು ಉದ್ಘಾಟನೆ ಆಗಿದೆ. ಬೆಳಿಗ್ಗೆ MRPLನ ಅಧಿಕಾರಿಗಳು ಬಂದು ನಮ್ಮೆಲ್ಲರ ಅತಿಥಿಗಳ ಸಮ್ಮುಖದಲ್ಲಿ ಇವತ್ತು ಉದ್ಘಾಟನೆ ಹೇಳಿದೆ. ಎತ್ತನ ಮಾಮರ ಎತ್ತನ ಕೋಗಿಲೆ ಅಂತ ಹೇಳಿದರೆ MRPL ಇರೋದು ಸುರತ್ಕಲ್ನ ಒಂದು ಪ್ರದೇಶದಲ್ಲಿ ನಮ್ಮ ಕಡನೆಲೆಯ ಭಾಗದಕ್ಕೆ ಕೊಟ್ಟಂಥ ಕೊಡುಗೆ ಅದು ಅವಿಸ್ಮರಣೀಯವಾದ, ಯಾವತ್ತೂ ಮರೆಯಲಿಕ್ಕಿಲ್ಲ. MRPL ಸಂಸ್ಥೆಗೆ ಅದು ಸಣ್ಣದಾಗಿರ್ಬೋದು, ಆದರೆ ನಮ್ಮ ಸಂಸ್ಥೆಗೆ ಅದು ದೊಡ್ಡ ಒಂದು ಕೊಡುಗೆಯಾಗಿದೆ, ಯಾವತ್ತು ಮರೆಯದಾಗದಂಥ ಒಂದು ಸಂಸ್ಥೆ ಕೊಡುಗೆ ಇವತ್ತು ನೀಡಿದೆ. ಹಳೆ ವಿದ್ಯಾರ್ಥಿಗಳ ಒಂದು ಸಹಕಾರಕ್ಕೆ ಇವತ್ತು ಪರ ಊರ ನಮ್ಮ ಹಳೆ ವಿದ್ಯಾರ್ಥಿಗಳು ಬೇರೆ ಮುಂಬೈ ಇರ್ಬೋದು, ಬಾಂಬೆ ಇರ್ಬೋದು, ದುಬೈ ಬೇರೆ ಬೇರೆ ಕಡೆಗಳಿದ್ದರೂ ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಬೇರೆ ಯಾವುದೇ ಕಾರ್ಯಕ್ರಮ ದತ್ತು ಸ್ವೀಕಾರ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಬೆನ್ನೆಲುಬಾಗಿ ನಿಂತು ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಗುರುತಿಸುವಂಥದ್ದು, ಅವರೆಲ್ಲರನ್ನು ಒಂದು ಸ್ಮರಿಸುವಂಥ ಕೆಲಸ ನಾನು ಖಂಡಿತ ಮಾಡಲೇಬೇಕು.
1996ರಲ್ಲಿ ಸ್ಥಾಪಕ ಅಧ್ಯಕ್ಷರಾಗಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘವನ್ನು ಸ್ಥಾಪನೆ ಮಾಡಿದರು ಶ್ರೀಯುತ ಕೆ ನಾರಾಯಣ್ ಭಟ್ ಅವರು. ಅವರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ, ತನ್ನ ವೈಯಕ್ತಿಕ ಕಾರ್ಯಕ್ರಮದಲ್ಲಿ ಪುಣೆಗೆ ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಅದ ನಂತರ ನಮ್ಮ ಹಳೆ ವಿದ್ಯಾರ್ಥಿ ಸಂಘವನ್ನು ಮುನ್ನಡೆಸಿದವರು ಶ್ರೀಯುತ ಜಗದೀಶ್ ಕಲ್ಲೋಟ್ ಅವರು. 2-3-4 ವರ್ಷದಲ್ಲಿ ಹಳೆ ವಿದ್ಯಾರ್ಥಿ ಸಂಘವನ್ನು ಕಟ್ಟಿ ತುಂಬ ಸದೃಢವಾಗಿ ಗೊಳಿಸಿದ್ದಾರೆ. ಅವರ ಸಂದರ್ಭದಲ್ಲಿ ಅವರಿಗೆ ನಮ್ಮೆಲ್ಲ ಬಂಧುಗಳ ಪರವಾಗಿ ಪ್ರೀತಿಯಿಂದ ಅವರನ್ನು ಗೌರವಿಸಿ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಶ್ರೀಯುತ ಜಗದೀಶ್ ಕಲ್ಲೋಟ್ ಅವರು ವೇದಿಕೆ ಬಂದು ನಮ್ಮ ಸಣ್ಣ ಗೌರವವನ್ನು ಸಂಚಾಲಕರಿಂದ ಪಡಿಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಜಗದೀಶ್ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ತುಂಬ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂಸ್ಥೆಗೋಸ್ಕರ ತನ್ನ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ರೀಯುತ ಜಗದೀಶ್ ಕಲ್ಲೋಟ್ ಅವರಿಗೆ ನಮ್ಮ ಹಳೆ ಸಂಘದ ಪರವಾಗಿ ಮತ್ತು ಎಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಒಂದು ಕಾಲಘಟ್ಟ ಅಂತ ಹೇಳಿದರೆ ಒಂದು ದಶಮಾನ ಮಹೋತ್ಸವ, ಒಂದು ಬೆಳ್ಳಿ ಹಬ್ಬ ಮತ್ತು 50ನೇ ವರ್ಷ ಮತ್ತು 100ನೇ ವರ್ಷ. ಈ 25ನೇ ವರ್ಷದಲ್ಲಿ ನಮ್ಮ 2004ರಲ್ಲಿ ನಮ್ಮ ಸಂಸ್ಥೆಗೆ 25 ವರ್ಷ ತುಂಬಿತ್ತು. ಆ ಸಂದರ್ಭದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದವರು ಶ್ರೀಯುತ ಸತೀಶ್ ಗೌಡ್ ಅವರು. ಓರ್ವ ಹೃದಯ ಶ್ರೀಮಂತಿ ಹೊಂದಿರತಕ್ಕಂಥ ಸಾಮಾನ್ಯ ವ್ಯಕ್ತಿಯಾಗಿ ಇವತ್ತು ನಮ್ಮ ಹಳೆ ವಿದ್ಯಾರ್ಥಿ ಸಂಘವನ್ನು ಮುನ್ನಡೆಸತಕ್ಕಂಥ ಶ್ರೀಯುತ ಸತೀಶ್ ಗೌಡ್ ವೇದಿಕೆ ಬಂದು ನಮ್ಮ ಗೌರವದ ಒಂದು ಸ್ಮರಣಿಕೆ ಮತ್ತು ಶಾಲಾ ಸಂಚಾಲಕರಿಂದ ಪಡಿಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಶ್ರೀಯುತ ಸತೀಶ್ ಗೌಡ್ ಅವರಿಗೆ. ಅದೇ ರೀತಿ ನಮ್ಮ ಸಂಸ್ಥೆ ಇನ್ನು 3-4 ವರ್ಷದಲ್ಲಿ 50 ವರ್ಷವನ್ನು ಸುವರ್ಣ ಮಹೋತ್ಸವವನ್ನು ಆಚರಿಸುವಂತ ಒಂದು ಸಂದರ್ಭ ಬರ್ತಾ ಇದೆ. ಈಗ 47 ವರ್ಷ ಆಗ್ತಾ ಇದೆ. ಇನ್ನು 3-4 ವರ್ಷದಲ್ಲಿ 3 ವರ್ಷದಲ್ಲಿ 50 ವರ್ಷ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಯಿಂದ 3-4 ಜನ HMಗಳು ಇವತ್ತು ರಿಟೈರ್ಡ್ ಆಗಿ ಹೋಗಿದ್ದಾರೆ. ದೈಹಿಕ ಶಿಕ್ಷಕರು ರಿಟೈರ್ಡ್ ಆಗಿ ಹೋಗಿದ್ದಾರೆ. ಅದರಂತ ನಮ್ಮ 2 ಪಿಯೋನ್ಗಳು ರಿಟೈರ್ಡ್ ಆಗಿ ಹೋಗಿದ್ದಾರೆ. ಅದರಲ್ಲಿ ಇವತ್ತಿಗೂ ನಮ್ಮ ವಿದ್ಯಾಸಂಸ್ಥೆಗೋಸ್ಕರ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ತುಂಬ ಚಂದವಾಗಿ ಆಗಬೇಕು. ಅವರ ಒಂದು ದೂರದೃಷ್ಟಿ ಉಂಟು. ಚಂದ ಇದೇ ರೀತಿ ಕಾರ್ಯಕ್ರಮ ಆಗಬೇಕು, ಇದೇ ರೀತಿ ಬಣ್ಣಕಾಗದ ಕಟ್ಟಬೇಕು, ಇದೇ ರೀತಿ ಎಲ್ಲ ವ್ಯವಸ್ಥೆ ಆಗಬೇಕಂತ ಹೇಳ್ಕೊಂಡು ಇವತ್ತಿಗೂ ತನ್ನ ನಿವೃತ್ತಿಯ ನಂತರವೂ ಶಾಲೆಗೋಸ್ಕರ ತುಂಬ ಕೆಲಸವನ್ನು ಮಾಡುವ ಮೂಲಕ ಈ ವಿದ್ಯಾಸಂಸ್ಥೆಗೆ ಒಂದು ಕಟ್ಟುವಲ್ಲಿ ತುಂಬ ಶ್ರಮವನ್ನು ಪಡ್ತಿರ್ತಕ್ಕಂಥ ಶ್ರೀಯುತ ಕೆ ರಾಮ ಅವರು ವೇದಿಕೆ ಬಂದು ತನ್ನ ಗೌರವವನ್ನು ಪಡಿಬೇಕಾದ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ತುಂಬ ಜೋರಾಗಿ ನೀವೆಲ್ಲರೂ ಚಪ್ಪಡಿ ತಟ್ಟಬೇಕು. ಯಾವುದೇ ಒಂದು ಹೆಸರಾಗಿರ್ಬೋದು, ಅವರಲ್ಲಿ ಯಾವುದೇ ಬಯಸಿಯವರಲ್ಲ. 4-5 ಜನ ಮಕ್ಕಳನ್ನ ಹಿಡ್ಕೊಂಡು ತನಗೆ ಬೇಕಾದ ಕೆಲಸವನ್ನು ಮಾಡಿಕೊಂಡು ಒಳ್ಳೆ ಕೆಲಸ ಮಾಡುವಂಥ ಒಂದು ಉತ್ತಮ ವ್ಯಕ್ತಿ ಅಂತ ಹೇಳಿದ್ರೆ ಅದು ಶ್ರೀರಾಮ ಅವರು. ಅವರ ತೆರೆಮರೆಯ ಕೆಲಸ ಅದು ಕಾಣಬೇಕಾದ್ರೆ ಅವರಿದ್ರೆ ಮಾತ್ರ ಅದು ಸಾಧ್ಯ. ಅವರಿಲ್ಲ ಅಂತ ಎಲ್ಲವೂ ಇಲ್ಲಿ ಕೈಕಾಲು ಕಟ್ಟಿದಾಗ ಆಗ್ತದೆ. ಹಾಗಾಗಿ ಶ್ರೀರಾಮ ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂಸ್ಥೆಯಲ್ಲಿ ಬೆಳಗಿದಂಥ ನಮ್ಮ ಮುಖ್ಯ ಶಿಕ್ಷಕರುಗಳು ಶಂಕರನಾಡ್ ಸರ್ ಇದ್ದಾರೆ, ಗಾಯತ್ರಿ ಮೇಡಮ್ ಇದ್ದಾರೆ, ಕೆ ರಾಮಭಟ್ ಅವರಿದ್ದಾರೆ. ಅದೇ ರೀತಿ ದೈಹಿಕ ಶಿಕ್ಷಕರ ಶ್ರೀ ಸುಧಾಕರ್ ಸರ್ ಇದ್ದಾರೆ. ಅದೇ ರೀತಿ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಸದಾಶಿವರಾಗಳಿದ್ದಾರೆ, ಕೆ ನಾರಾಯಣ್ ಮಡಿವಾಳ ಇದ್ದಾರೆ. ನಮ್ಮ ಆಡಳಿತ ಮಂಡಳಿಯ ಸದಸ್ಯರುಗಳು ಸಹ ಈ ಸಂಸ್ಥೆಗೋಸ್ಕರ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಅಂತ ಹೇಳಿದ್ರೆ ಕೇವಲ ನಾವು ಬೇರೆ ಬೇರೆ ಕಡೆಗಳಲ್ಲಿ ನಾವು ಜೆಂಟ್ಸ್ ಮಾತ್ರ ಒಂದು ಕಾರ್ಯಕ್ರಮಕ್ಕೆ ಆಮಂತ್ರಣ ಪತ್ರಿಕೆ ಕೊಡಲಿಕ್ಕೆ ಮನೆಗೆ ಹೋಗ್ತೇವೆ. ಆದರೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಹಾಗಲ್ಲ. ನಮ್ಮ ಮಹಿಳಾ ಸದಸ್ಯರು ಸಹ ಮನೆಗೆ ಹೋಗಿ ಆಮಂತ್ರಣ ಪತ್ರಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದರೊಟ್ಟಿಗೆ ಅವರನ್ನು ಹೆಸರಲ್ಲಿ ಗುರುತಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಶ್ರೀಯುತ ಅಶ್ವಿನಿ, ಅದೇ ರೀತಿ ಉದಯ್ ಪೂಜಾರಿ, ಕುಸುಮ, ಸೌಮ್ಯ, ರಶ್ಮಿ, ಆಶಲತಾ, ಉಮೇಶ್ ನಾಯಕ್, ಶಿವಾನಿ, ಜಗದೀಶ್ ಕೋಟ್ಯಾನ್, ಪ್ರಕಾಶ್, ಅದೇ ರೀತಿ ದೀಕ್ಷಿತ್, ಹಾಗೇನೆ ಇವತ್ತು ಅಲ್ಲಿ ಕೌಂಟ್ರಲ್ಲಿ ವ್ಯವಸ್ಥೆ ಮಾಡ್ತಕ್ಕಂಥ ಪ್ರತಿಮಾ ಇರ್ಬೋದು, ಅಕ್ಷತೆ ಇರ್ಬೋದು, ಹಾಗೇನೆ ನಮ್ಮೊಂದಿಗೆ ಇರುವಂಥ ಪ್ರಕಾಶ್, ಅದೇ ರೀತಿ ವೆಂಕಟೇಶ್ ನಾಯ್ಕ್, ಅದೇ ರೀತಿ ಕ್ರಾಂತಿ ಶೆಟ್ಟಿ, ಇವರು ನಮ್ಮ ಹೆಸರು ದಯವಿಟ್ಟು ಮೆರೆತು ಹೋಗಿದ್ದಲ್ಲಿ ತಾವು ಭಾವಿಸಬೇಡಿ. ತುಂಬ ಜನ ಎಲ್ಲ ಕೆಲಸವನ್ನು ಮಾಡಿದಿರಿ. ಅಧ್ಯಕ್ಷರೊಟ್ಟಿಗೆ ನೀವು ಬೆನ್ನೆಲುಬಾಗಿ ನಿಂತದಕ್ಕೆ ಮಾತ್ರ ಇವತ್ತು ಯಶಸ್ವಿ ಆಗ್ತಾ ಇದೆ. ಎಲ್ಲ ಹಳೆ ವಿದ್ಯಾರ್ಥಿ ಬಂಧುಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ, ಹಳೆ ವಿದ್ಯಾರ್ಥಿಗಳ ಪರವಾಗಿ ಈ ಸಂಸ್ಥೆಯ ಎಲ್ಲ ಶಿಕ್ಷಕರು ಉತ್ತಮವಾದಂಥ ಶಿಕ್ಷಕ ವ್ಯವಸ್ಥೆ ಇದೆ. ಒಳ್ಳೆ ಆಟದ ಇವತ್ತು ದೊಡ್ಡ ಮೈದಾನ ಇವತ್ತು ಕೆಳಗಡೆ ಆಗ್ತಾ ಇದೆ, ರೆಡಿಯಾಗಿದೆ. ನಮ್ಮ ಮೂಡುಬಿದ್ರೆಯಲ್ಲಿ ಸ್ವರಾಜ್ಯ ಮೈದಾನ ನಂತರ ಕಾಣಬೇಕಾದ್ರೆ ಅದು ನಮ್ಮ ಕಡಂದಲ ಹೈಸ್ಕೂಲ್ನ ದೊಡ್ಡ ಮೈದಾನ. ತಾವು ಹಗಲಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ದೊಡ್ಡ ಮೈದಾನ ಅಂತ ಹೇಳಿದ್ರೆ. ಹಾಗಾಗಿ ಇಲ್ಲಿ ಒಳ್ಳೆ ವ್ಯವಸ್ಥೆಗಳಿದೆ, ಒಳ್ಳೆ ಶಿಕ್ಷಕರಿದ್ದಾರೆ, ಒಳ್ಳೆ ಆಡಳಿತ ಮಂಡಳಿ ಇದೆ, ಒಳ್ಳೆ ಅಧ್ಯಕ್ಷರಿದ್ದಾರೆ. ಎಲ್ಲವೂ ತುಂಬ ಚಂದವಾಗಿ ನಡೀತಾ ಇದೆ. ಅದೇ ರೀತಿ
ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಪ್ರತ್ಯಕ್ಷವಾಗಿ ಶಾಲಾ ಆಡಳಿತ ಮಂಡಳಿಯೊಂದಿಗೆ ಹಾಗೆಯೇ ಎಲ್ಲ ವಾರ್ಷಿಕೋತ್ಸವಕ್ಕೆ ತನ್ನ ಮನಗಳಿಂದ ನೀವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಇವತ್ತು ಸಹಕಾರ ಮಾಡಿದಿರಿ. ಯಾವತ್ತೂ ಮರೆಯಲಾಗದಂಥ ಕೆಲಸ ಮಾಡ್ತಾ ಇದ್ದೀರಿ. ವಿದ್ಯಾಸಂಸ್ಥೆ ಉಳಿಸುವಂಥ ಕೆಲಸ, ಬೆಳೆಸುವಂಥ ಕೆಲಸ ಇವತ್ತು ನಮ್ಮೂರಿನ ಜನಗಳು ಮಾಡ್ತಾ ಇದ್ದೀರಿ, ವಿದ್ಯಾಭಿಮಾನಿಗಳು ಮಾಡ್ತಾ ಇದ್ದೀವಿ. ಯಾವತ್ತೂ ನಾವು ಧನ್ಯವಾದ, ಅದು ಎಷ್ಟು ಧನ್ಯವಾದ ಹೇಳಿದ್ರೆ ತುಂಬ ಕಡಿಮೆ. ಆ ನಿಟ್ಟಿನಲ್ಲಿ ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ, ಹಳೆ ವಿದ್ಯಾರ್ಥಿಗಳಿಗೆ, ನಮ್ಮ ಪೋಷಕರಿಗೆ, ಈ ಸಂಸ್ಥೆಗೆ ಒಂದು ಮಕ್ಕಳನ್ನು ಕಳಿಸಿ ಸಂಸ್ಥೆಯನ್ನು ಬಳಸಿ ಕೆಲಸ ಮಾಡಿದ ಎಲ್ಲ ಪೋಷಕ ವರ್ಗದವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇವತ್ತು ಕೆಳಗಿನ ವಿದ್ಯಾಗಿರಿ ಸಂಸ್ಥೆಯ ಮಕ್ಕಳು ತುಂಬ ಚಂದವಾಗಿ ನೃತ್ಯ ಮಾಡಿದ್ದಾರೆ. ಸಂಸ್ಥೆಯನ್ನು ಅವರ ಸರ್ಕಾರಿ ಶಾಲೆ ಅಲ್ಲಿ ಅವಕಾಶಗಳಿದಾದರೆ ದೊಡ್ಡ ವೇದಿಕೆಯಲ್ಲಿ ಮಾಡುವಂಥ ಅವಕಾಶ ಅವರಿಗೂ ನಾವು ನಮ್ಮ ಇವತ್ತು ವಿದ್ಯಾಸಂಸ್ಥೆ ಮಾಡಿಕೊಟ್ಟಿದೆ. ಒಟ್ಟಿಗೆ ಸೇರೋಣ, ಸಮಬಾಳದೆ ನಾವೆಲ್ಲರೂ ಬದುಕೋಣ ಎಂಬ ಆಶಯದೊಂದಿಗೆ ನಮ್ಮ ವಿದ್ಯಾಸಂಸ್ಥೆ ಇವತ್ತು ನಡೀತಾ ಇದೆ. ನಿರಂತರವಾಗಿ ನಾವು ಸುಬ್ರಹ್ಮಣ್ಯ ಸ್ವಾಮಿ ಇನ್ನಷ್ಟು ಹೈಸ್ಕೂಲ್ ಇನ್ನಷ್ಟು ಬೆಳಗಲಿ, ಆ ಮೂಲಕ ಈ ಶಾಲೆಯಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ಆದರ್ಶ ವಿದ್ಯಾರ್ಥಿಗಳಾಗಿ ನಮ್ಮೂರಿನ ಬೆಳಗುವಂಥ ವಿದ್ಯಾರ್ಥಿಗಳಾಗಿ ಒಳ್ಳೆ ಹೆಸರು ತರುವಂಥ ವಿದ್ಯಾರ್ಥಿಗಳಿಗೆ ಬಾಳಿ ಅಂತ ಹಾರೈಸ್ಕೊಂಡು ನನ್ನ ಮಾತನ್ನು ಮುಗಿಸಿ ಅವಕಾಶ ವಂದನೆಗಳು. ಹಳೆ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಇರುವವರೆಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಾಗೆಯೇ ನಮ್ಮ ಶಿಕ್ಷಕರು ಈ ಶಾಲೆಯನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾರೆ ಎಂಬ ಮಾತನ್ನು ಹೇಳುತ್ತಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಹಳೆ ವಿದ್ಯಾರ್ಥಿಗಳು ಕಳೆದ 1-2 ತಿಂಗಳಿಂದ ಈ ಒಂದು ವಾರ್ಷಿಕೋತ್ಸವಕ್ಕೆ ತಯಾರಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ಕೂಡ ನೋಡ್ಬೋದು, ರಾತ್ರಿ ಹಗಲು ಈ ಒಂದು ಹಳೆ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಎಲ್ಲರನ್ನು ನಾವು ಅವರಿಗೆ ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ವೇದಿಕೆಯಲ್ಲಿ ತುಂಬ ಜನ ಅತಿಥಿ ಅಭ್ಯಾಗತರಿದ್ದಾರೆ. ನಮ್ಮ ಮನೋರಂಜನಾ ಕಾರ್ಯಕ್ರಮಗಳು ಮುಂದೆ ನಡೀಲಿಕ್ಕಿದೆ. ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರು ಈ ಸಂದರ್ಭದಲ್ಲಿ ಶುಭ ಹಾರೈಕೆ ಮಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಮೊದಲಿಗೆ ವಲಯ 15ರ ನಿಯೋಜಿತ ಉಪಾಧ್ಯಕ್ಷರು, ನಮ್ಮ ಶಾಲೆಯ ಅಭಿಮಾನಿ ಅಂತ ಹೇಳ್ಬೋದು. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಅಳದಿದ್ರೂ ಕೂಡ ಪ್ರತಿಯೊಂದು ಹಳೆ ವಿದ್ಯಾರ್ಥಿಗಳ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ JC ಪ್ರಶಾಂತ್ ಕುಮಾರ್ ಈ ಸಂದರ್ಭದಲ್ಲಿ ಶುಭ ಹಾರೈಸಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಿದ್ದೇನೆ. ಸಭಾಧ್ಯಕ್ಷರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಶಾಲಾಭಿಮಾನಿ ಬಂಧುಗಳೇ, ಶ್ರೀ ಸುಬ್ರಹ್ಮಣ್ಯ ಪ್ರೌಢಶಾಲೆ ಗ್ರಾಮೀಣ ಭಾಗದ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ. ನಾವು ಯಾವತ್ತೂ ಬೇರೆ ಸಂಘ, ಬೇರೆ ವಿದ್ಯಾಸಂಸ್ಥೆಯ ಜೊತೆ ಕಂಪೇರ್ ಮಾಡಬೇಕಂತಿಲ್ಲ. ಸುಬ್ರಹ್ಮಣ್ಯ ಪ್ರೌಢಶಾಲೆಗೆ ಅದರದ್ದೇ ಆದಂತಹ ಇತಿಹಾಸ ಇದೆ. ಈ ಶಾಲೆಯನ್ನು ಸ್ಥಾಪಿಸಿ ನಂತರ ಹಲವಾರು ದಶಕಗಳಿಂದ ಈ ಶಾಲೆಯನ್ನು ಮುನ್ನಡೆಸಿಕೊಂಡು ಬಂದಿರುವಂತಹ ಸಂಚಾಲಕರಾದಂತಹ ಸುದರ್ಶನ್ ಶೆಟ್ಟಿ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ಪ್ರಪ್ರಥಮವಾಗಿ ನಾನು ಧನ್ಯವಾದ ಮತ್ತು ಅಭಿನಂದನೆಯನ್ನು ಈ ಮೂಲಕ ಸಲ್ಲಿಸ್ತೇನೆ. ಬಂಧುಗಳೇ, ಯಾವುದೇ ಒಂದು ವಿದ್ಯಾಸಂಸ್ಥೆ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಮುನ್ನಡೆಸಬೇಕಿದ್ರೆ ಪ್ರಮುಖವಾಗಿ ಬೆನ್ನೆಲುಬಾಗಿ ನಿಂತು ಸಹಕರಿಸುವಂಥದ್ದು ಹಳೆ ವಿದ್ಯಾರ್ಥಿ ಸಂಘ. ಆದರೆ ಪ್ರತಿ ಕಡೆಗಳಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಇರ್ತದೆ. ಆದರೆ ಸುಬ್ರಹ್ಮಣ್ಯ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿ ಸಂಘ ಎಲ್ಲ ಸಂಘ ಸಂಸ್ಥೆಗಳಿಗೂ ಮಾದರಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದರಲ್ಲಿ ಪ್ರಮುಖ ವ್ಯಕ್ತಿಯನ್ನು ನಾನು ಈ ಸಂದರ್ಭದಲ್ಲಿ ಅವರ ಹೆಸರನ್ನು ಉಲ್ಲೇಖ ಮಾಡಲೇಬೇಕು. ಅದು ನಿಮಗೆಲ್ಲ ಗೊತ್ತಿದೆ, ಅದು JC ಸುರೇಂದ್ರ ಭಟ್ರವರು. JC ಸುರೇಂದ್ರ ಭಟ್ ಅವರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಖಂಡಿತವಾಗಿಯೂ ಸಮಯ ಸಾಕಾಗ್ಲಿಕ್ಕಿಲ್ಲ. ಒಂದೇ ಮಾತಲ್ಲಿ ಹೇಳಬೇಕಿದ್ರೆ ಸುರೇಂದ್ರ ಭಟ್ರವರನ್ನು ಹೇಗೆ ವರ್ಣಿಸಬಹುದು ಅಂತ ಹೇಳಿದರೆ, ತಾಳ್ಮೆಗೆ ಇನ್ನೊಂದು ಹೆಸರೇ ಸುರೇಂದ್ರ ಭಟ್ರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದರೆ ಸಂಘ ಸಂಸ್ಥೆಯಲ್ಲಿ ಹಲವಾರು ಮಾತುಗಳು ಬರ್ತದೆ, ತುಂಬ ಕಷ್ಟ ಇದೆ. ಯಾಕಂತ ಹೇಳಿದರೆ ಮುಂದೆ ಹೋಗಿ ಕೆಲಸ ಮಾಡುವವರಿಗೆ ಹಲವಾರು ತೊಡಕುಗಳು ಬರ್ತದೆ, ತುಂಬ ಕಷ್ಟ ಇದೆ. ಆದರೆ ಸುರೇಂದ್ರ ಭಟ್ ಅವರು ಎಲ್ಲರಲ್ಲಿ ಒಟ್ಟಾಗಿ ಸೇರಿಕೊಂಡು ನಂತರ ಏನೇ ವಿಚಾರಗಳಿದ್ದರೂ ಅದನ್ನು ತಾಳ್ಮೆಯಿಂದ ಒಂದು ನಿಭಾಯಿಸುವಂತಹ ಶಕ್ತಿ ಸುರೇಂದ್ರ ಭಟ್ರಿಗಿದೆ. ವಿಶೇಷವಾಗಿ ನನ್ನಂತಹ ಹಲವಾರು ನಾಯಕರನ್ನು ಈ ಸಮಾಜಕ್ಕೆ ನೀಡಿದಂಥವರು. ಯಾಕಂತ ಹೇಳಿದರೆ ನಾನೊಂದು ಈ ಸ್ಥಾನದಲ್ಲಿ ನಿಲ್ಲಬೇಕಿದ್ರೂ ಕೂಡ ಅದಕ್ಕೆ ಪ್ರಮುಖ ಕಾರಣ ಅದು ಸುರೇಂದ್ರ ಭಟ್ರು. ಹಾಗಾಗಿ ನನ್ನಂಥ ಹಲವಾರು ನಾಯಕರನ್ನು ಸುರೇಂದ್ರ ಭಟ್ರು ಸೃಷ್ಟಿ ಮಾಡಿದ್ದಾರೆ. ಆ ಹಳೆ ವಿದ್ಯಾರ್ಥಿ ಸಂಘ, ಅದರ ಜೊತೆಗೆ ಅವರ ಒಂದು ದೊಡ್ಡ ತಂಡನೇ ಇದೆ. ಹಲವಾರು ಜನ ಈ ಸಕ್ರಿಯವಾಗಿ ಈ ವಿದ್ಯಾಸಂಸ್ಥೆಯ ಬೆಳವಣಿಗೆಗೆ ಪೂರಕವಾಗಿ ಸಹಕರಿಸಿದ್ದಾರೆ. ವೆಂಕಟೇಶ್ ನಾಯಕ್ ಇರ್ಬೋದು, ಇನ್ನು ಹಲವಾರು ಜನ ಇದ್ದಾರೆ. ಎಲ್ರಿಗೂ ನಾನು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಕೊನೆಯದಾಗಿ ಒಂದೆರಡು ಮಾತನಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಯಾಕೆಂತ ಹೇಳಿದರೆ ಇಲ್ಲಿ ನನ್ನನ್ನು ಅತಿಥಿ ಆಗಿ ಕಾಗದದಲ್ಲಿ ಮುದ್ರಣ ಆಗುವಾಗ ಎಲ್ಲರೂ ಕೇಳಿದ್ದು ಇಷ್ಟೇ,
ಆಯ್ನತ್ತು ಬೇಗ ಮುಗಿಪೋಡು ನಿಖಲ ಸಭಾ ಕಾರ್ಯಕ್ರಮ ಮುಂಜಿ ಉದ್ದ ಕೊನೋರ್ಚೆ ಅಂತೇಳಿ, ಹಾಗಾಗಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಕಡೆಯದಾಗಿ ಒಂದು ಮಾತನ್ನು ಹೇಳಬೇಕು. ಈ ಶಾಲೆಯ ಶಿಕ್ಷಕರು ಮತ್ತು ಇಲ್ಲಿ ಇರುವಂತಹ ಶಿಕ್ಷಣ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಯಾವ ರೀತಿ ಸಹಕಾರ ನೀಡ್ತಾರೆ ಅಂತ ಹೇಳಿ, ನಾನು ಒಂದು 7-8 ವರ್ಷಗಳಿಂದ ಈ ವಿದ್ಯಾಸಂಸ್ಥೆಯಲ್ಲಿ ಸಕ್ರಿಯವಾಗಿ ನಾನು ಕೂಡ ಅವರ ಜೊತೆಗೆ ಬೆರೆತುಕೊಂಡಿದ್ದೇನೆ. ಆರಂಭದಿಂದಲೂ ಕೂಡ ಈ ಶಾಲೆಗೆ ಬಂದಾಗ ಇಲ್ಲಿನ ಶಿಕ್ಷಕರು, ಮುಖ್ಯವಾಗಿ ದಿನಕರ್ ಸರ್ ಅವರನ್ನು ಈ ಸಂದರ್ಭದಲ್ಲಿ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡ್ತೇನೆ, ಹಾಗೂ ಬಂದವರನ್ನು ಪ್ರೀತಿಯಿಂದ ಬಾಂಧವ್ಯದಿಂದ ಅವರನ್ನು ಮಾತಾಡಿಸುವಂಥದ್ದು ಒಳ್ಳೆಯ ಗುಣ ಆ ಶಿಕ್ಷಕರಿಗಿದೆ. ಅದರಿಂದಾಗಿ ನಮ್ಮಂಥ ಎಷ್ಟೆಲ್ಲ ನಾಯಕರು ಕೂಡ ಈ ವಿದ್ಯಾಸಂಸ್ಥೆಗೆ ಸಕ್ರಿಯವಾಗಿ ತೊಡಗಿಸಿಕೊಂಡು ತನ್ನಿಂದ ಏನಾಗ್ತದೆ ಅದನ್ನು ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಜೊತೆಗೆ ಇಲ್ಲಿರುವಂತಹ ಶಿಕ್ಷಣ ಕಳೆದ ವರ್ಷನ 100% ರಿಸಲ್ಟ್ ಕೂಡ ಬಂದಿರೋದು ಅದು ತಮಗೆಲ್ಲರಿಗೂ ಗೊತ್ತಿದೆ. ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಯಕ್ಷಗಾನ ಇರಬಹುದು, ನಾಟಕಗಳಿರ್ಬೋದು, ನೃತ್ಯ ಇರಬಹುದು. ಸಂಚಾಲಕರಿಗೆ ಗೊತ್ತಿದೆ, ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ನಾವು ಎಲ್ಲಿ ಎಷ್ಟು ಬ್ಯುಸಿ ಇದ್ದವರು JC ಅವರು ಕೂಡ ನಾವು ಬಂದು ಆ ಒಂದು ನೃತ್ಯ ನೋಡಲಿಕ್ಕೆ ಬರ್ತೇವೆ. ಯಾಕಂತ ಹೇಳಿದ್ರೆ ಅವರೇ ವಿದ್ಯಾರ್ಥಿಗಳು ಕಲಿತು ಮಾಡುವಂಥ ನೃತ್ಯ ಎಷ್ಟು ಒಳ್ಳೆಯ ರೀತಿಯಾಗಿ ನೃತ್ಯ ಪ್ರದರ್ಶನ ಮಾಡ್ತಾರೆ. ಜೊತೆಗೆ ಈ ವರ್ಷ ಹೆಚ್ಚಿನ ಜನ ಮಕ್ಕಳ ನಾಟಕಗೋಸ್ಕರ ಕಾತುರದಿಂದ ಕಾಯ್ತಿದ್ದಾರೆ. ಅದಕ್ಕೆ ಕಾರಣ ಕಳೆದ ವರ್ಷ ಅವರು ಈ ವೇದಿಕೆಯಲ್ಲಿ ನೀಡಿದಂತಹ ಪ್ರದರ್ಶನ. ಹಾಗಾಗಿ ವಿದ್ಯಾರ್ಥಿಗಳ ನಾಟಕಗೋಸ್ಕರನೇ ಹಲವಾರು ಜನ ಶಾಲಾ ಅಭಿಮಾನಿಗಳು ಬಂದಿದ್ದೀರಿ. ಜೊತೆಗೆ ಯಕ್ಷಗಾನ ಈ ವರ್ಷ ಕಳೆದ ವರ್ಷದಿಂದ ಯಕ್ಷಗಾನಕ್ಕೂ ಕೂಡ ಮಹತ್ವವನ್ನು ನೀಡಿ ಈಗಾಗಲೇ ನಾವು ನೋಡಿದ್ದೇವೆ ಯಕ್ಷಗಾನ ಪ್ರದರ್ಶನ. ಒಳ್ಳೆಯ ವಿದ್ಯಾರ್ಥಿಗಳು ಈ ವಿದ್ಯಾಸಂಸ್ಥೆಯಲ್ಲಿದೆ. ಎಲ್ರಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ಇನ್ನಷ್ಟು ವಿದ್ಯಾರ್ಥಿಗಳು ಈ ಶಿಕ್ಷಣ ಸಂಸ್ಥೆಗೆ ಸೇರುವಂತಾಗಲಿ, ಹಾಗೆ ಎಲ್ಲ ಶಾಲಾಭಿಮಾನಿಗಳು ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಮುಟ್ಟುವಲ್ಲಿ ತಮ್ಮೆಲ್ಲರ ಸಹಕಾರ ಇದೇ ಥರ ನಿರಂತರವಾಗಿರಲಿ. ವಿದ್ಯಾರ್ಥಿಗಳ ನಾಟಕಗೋಸ್ಕರ ತಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಿ ಗೊತ್ತಿದೆ. ಹಾಗಾಗಿ ಈ ಸಂದರ್ಭದಲ್ಲಿ JC ಸಂಸ್ಥೆಯ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡು ನನಗೊಂದು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಶಾಲೆಯ ಮೇಲೆ ಅಭಿಮಾನವನ್ನಿಟ್ಟುಕೊಂಡು ಅಭಿಮಾನ ಮಾತುಗಳನ್ನಾಡಿದ JC ಪ್ರಶಾಂತ್ ಕುಮಾರ್ ಇವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿರುವವರು ಮತ್ತೋರ್ವರು ಪ್ರಖ್ಯಾತ ವಕೀಲರು. ಒಂದು ನಮ್ಮ ಕನ್ನಡ ಮಾಧ್ಯಮ ಶಾಲೆಗೆ ನೀವು ಬರಬೇಕು, ನಮ್ಮೊಂದಿಗೆ ನೀವು ಸೇರಿಕೊಳ್ಬೇಕಂತ ಹೇಳಿದಾಗ ತುಂಬ ಸಂತೋಷವಾಗಿ ನಮ್ಮೊಂದಿಗೆ ಬಂದು ಸೇರಿಕೊಂಡಿದ್ದಾರೆ. ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ ಈ ವಾರ್ಷಿಕೋತ್ಸವ ನಡೀಬೇಕಾದ್ರೆ. ಹಾಗೆ ನಮ್ಮ ಯುವ ವಕೀಲರು, ತುಂಬ ಪ್ರಖ್ಯಾತ ವಕೀಲರಾಗಿರುವಂಥ ಅಡ್ವೊಕೇಟ್ ಶರತ್ ಶೆಟ್ಟಿ ಇವರು ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಿದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ಸಭಾಧ್ಯಕ್ಷರವರಿಗೆ ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ನಮ್ಮ ಸಭಾಧ್ಯಕ್ಷರು ನ್ಯಾಯವಾದಿಗಳಾಗಿರುವಂಥ KR ಪಂಡಿತ್ ಇವರು ಅಡ್ವೊಕೇಟ್ ಶರತ್ ಶೆಟ್ಟಿ ಇವರಿಗೆ ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಸರ್, ತಮಗೆ ಅವಕಾಶ ತಮ್ಮ ಮಾತುಗಳಿಗಾಗಿ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ ಹಿರಿಯ ನ್ಯಾಯವಾದಿಗಳು ಆಗಿರುವಂಥ ಶ್ರೀಯುತ KR ಪಂಡಿತ್ರವರೇ, ವೇದಿಕೆ ಮೇಲಿರುವಂಥ ಶಾಲೆಯ ಸಂಚಾಲಕರಾಗಿರುವಂಥ ಶ್ರೀಯುತ ಸುದರ್ಶನ್ ಶೆಟ್ಟಿಯವರೇ, ಈ ಶಾಲೆಗೆ ಒಂದು ದೊಡ್ಡ ಶಕ್ತಿಯಾಗಿರುವಂಥ ಹಳೆ ವಿದ್ಯಾರ್ಥಿ ಸಂಘದ ಕ್ರಿಯಾಶೀಲ ನಾಯಕರಾಗಿರುವಂಥ ಸುರೇಂದ್ರ ಭಟ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಈ ಶಾಲೆಯ ಮೇಲಿನ ಅಭಿಮಾನದಲ್ಲಿ ಸೇರಿರುವಂಥ ಬಂಧುಗಳೇ, ಮೊದಲಿಗೆ ಈ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ತಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಿರಲ್ಲ, ನಿಮಗೊಂದು ದೊಡ್ಡ ಅಭಿನಂದನೆ ಅಂತ ಹೇಳ್ತೇನೆ. ನಾನು ಸುರೇಂದ್ರ ಭಟ್ರವರ ಹತ್ರ ನಾನು ಕೇಳಿದೆ ಏನಿಷ್ಟು ಜನ ಅಂತ ಹೇಳಿ. ಈಗ ಯಾವುದೇ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಜನರನ್ನು ಎಲ್ಲಿಂದಲೂ ಕರೆದುಕೊಂಡು ಬರಬೇಕು ಅಂಥ ಸನ್ನಿವೇಶ ಇವತ್ತು ಉದ್ಭವವಾಗಿದೆ. TV ಮಾಧ್ಯಮ ಸೀರಿಯಲ್ಗಳಿಂದಾಗಿ ಜನ ಇವತ್ತು ಕಾರ್ಯಕ್ರಮಕ್ಕೆ ಬರುವುದೇ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವು ಸೇರಿದ್ದೀರಿ, ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನೊಂದು, ಶಾಲೆಯ ಮುಖ್ಯೋಪಾಧ್ಯಾಯರು
ಮಕ್ಕಳ ಸಾಧನೆಯ ಪಟ್ಟಿಯನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಯ ಈ ಮಕ್ಕಳ ಈ ದೊಡ್ಡ ಸಾಧನೆ ಏನಿದೆ ಅದಕ್ಕೆ ಒಂದು ದೊಡ್ಡ ಒಂದು ಚಪ್ಪಾಳೆ ತಮ್ಮಿಂದ ಬರಬೇಕು. ಆ ಸಾಧನೆಯ ಪಕ್ಷಿನೋಟವನ್ನು ನೋಡಿದಾಗ ಸ್ವಾಮಿ ವಿವೇಕಾನಂದರ ಒಂದು ಮಾತು ನೆನಪಿಗೆ ಬರ್ತದೆ. ಏನಂತ ಹೇಳಿದರೆ, ಶಿಕ್ಷಣ ಅಂತ ಹೇಳಿದರೆ ಅದು ಬರೀಯ ಓದಲ್ಲ, ಪುಸ್ತಕದ ಜ್ಞಾನವೂ ಅಲ್ಲ, ಅದು ವ್ಯಕ್ತಿತ್ವದ ವಿಕಸನ ಅಂತ ಹೇಳಿ. ನಿಜವಾದ ವ್ಯಕ್ತಿತ್ವದ ವಿಕಸನ ಕೊಡುವಂಥ ಶಿಕ್ಷಣವನ್ನು ಈ ಸರ್ಕಾರಿ ಶಾಲೆ ಕೊಡ್ತಾ ಇದೆ. ಇವತ್ತಿನ ಶಿಕ್ಷಣ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ಶಿಕ್ಷಣ ವ್ಯಾಪಾರ ಆಗಿದೆ. ಶಿಕ್ಷಣ ವ್ಯಾಪಾರ ಆಗಿದ್ದರ ಪರಿಣಾಮ ಏನಂತ ಹೇಳಿದರೆ, ಇವತ್ತಿನ ವಿದ್ಯಾಸಂಸ್ಥೆಗಳು ಉದ್ಯೋಗಿಗಳನ್ನು ತಯಾರು ಮಾಡುವಂಥ ಕಾರ್ಖಾನೆಗಳಾಗಿ ಮಾರ್ಪಾಟಾಗಿದೆ. ನಮಗೆ ಉದ್ಯೋಗಿಗಳನ್ನು ತಯಾರು ಮಾಡುವಂಥ ಕಾರ್ಖಾನೆಗಳು ಬೇಕಾಗಿಲ್ಲ. ಭವ್ಯ ಭಾರತದ ಬಲಿಷ್ಠ ಪ್ರಜೆಗಳನ್ನು ತಯಾರು ಮಾಡುವಂಥ ಒಂದು ಶಕ್ತಿ ಕೇಂದ್ರಗಳು ಇವತ್ತು ವಿದ್ಯಾಸಂಸ್ಥೆಗಳು ಆಗಬೇಕಾಗಿದೆ. ಅದು ಈ ವಿದ್ಯಾಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ನಮ್ಮಲ್ಲಿ ಈ 3 ತರಗತಿ ಮಾತ್ರ ಇದೆ ಅಂತ ಹೇಳಿ ಸುರೇಂದ್ರ ಭಟ್ ಅವರು ಹೇಳಿದರು. 8, 9, 10 ಈ 3 ತರಗತಿಯಲ್ಲಿ ಈ ಸರ್ಕಾರಿ ಶಾಲೆಯಲ್ಲಿ 151 ಮಕ್ಕಳು ಇದ್ದಾರೆ ಅಂತ ಹೇಳಿದರೆ ಅದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ತೇನೆ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನೇ ಕಳಿಸುವುದಿಲ್ಲ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳೇ ಇಲ್ಲ. ಅಂಥ ಸನ್ನಿವೇಶದಲ್ಲಿ ಸರ್ಕಾರಿ ಕನ್ನಡ ಮಾಧ್ಯಮದ 3 ತರಗತಿಯಲ್ಲಿ 151 ಮಕ್ಕಳಿದ್ದಾರೆ ಅಂತ ಹೇಳಿ ಅದು ದೊಡ್ಡ ಸಾಧನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನಮ್ಮಲ್ಲಿ ಏನು ಬಡತನದ ಬಗ್ಗೆ ನಮ್ಮಲ್ಲಿ ಕೀಳರಿಮೆ ಬೇಡ. ಬಡತನ ಮತ್ತು ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೇವೆ ಎನ್ನುವುದರ ಬಗ್ಗೆ ಕೀಳರಿಮೆ ಬೇಡವೇ ಬೇಡ. ಬಡತನ ಎನ್ನುವಂಥದ್ದು ಅದೊಂದು ದೊಡ್ಡ ಶಕ್ತಿ. ಅದು ನೋಡಿ, ಇವತ್ತು ದೊಡ್ಡ ಸಾಧನೆ ಮಾಡಿದವರು ಯಾರು ಕೂಡ ಶ್ರೀಮಂತರ ಮಕ್ಕಳಲ್ಲ. ದೊಡ್ಡ ಯಾರು ಸಾಧನೆಯನ್ನು ಮಾಡಿದಾರ ಅವರೆಲ್ಲ ಬಡವರ ಮಕ್ಕಳು. ಅವರೆಲ್ಲ ಓದಿದ್ದು ಸರ್ಕಾರಿ ಶಾಲೆಯಲ್ಲೇ. ರಾಮೇಶ್ವರ ಅಂತ ಹೇಳಿ ಒಂದು ಸಣ್ಣ ಊರು. ಆ ಊರಿನಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಓದಿದಂಥ ಒಬ್ಬ ವಿದ್ಯಾರ್ಥಿ ಶಾಲಾ ಜೀವನದಲ್ಲಿ ಪೇಪರ್ ಮಾಡ್ತಾ ಇದ್ದ. ತನ್ನ ಜೀವನ ಉಪಾಯಕ್ಕೋಸ್ಕರ, ತನ್ನ ಕುಟುಂಬದ ನಿರ್ವಹಣೆಗೋಸ್ಕರ ಆ ಪೇಪರ್ ಮಾಡ್ತಾ ಇದ್ದಂಥ ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಬಡತನದಿಂದ ಬಂದಂಥ ವಿದ್ಯಾರ್ಥಿ ಈ ಜಗತ್ತಿನ ಶ್ರೇಷ್ಠ ಅಣುವಿಜ್ಞಾನಿ ಆಗ್ತಾರೆ. ಜಗತ್ತೇ ಮೆಚ್ಚಿದಂಥ ಒಬ್ಬ ಶ್ರೇಷ್ಠ ರಾಷ್ಟ್ರಪತಿ ಆಗ್ತಾರೆ. ಅವರು ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಕೂಡ ಓದಿದ್ದು ಸರ್ಕಾರಿ ಶಾಲೆಯಲ್ಲೇ. ಅವರು ಕೂಡ ಬಂದದ್ದು ಬಡತನದಲ್ಲೇ. ನಮ್ಮ ಪಕ್ಕದ ಗ್ರಾಮ ಇದೆ, ಆ ಗ್ರಾಮ ಮಾರ್ಪಾಡಿಯ ಕಡು ಬಡತನದಲ್ಲಿ ಹುಟ್ಟಿದಂಥ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ವ್ಯಕ್ತಿ ನಮ್ಮ ರಾಜ್ಯದ ಶಿಕ್ಷಣ ಸಚಿವರಾಗ್ತಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ಕೇಂದ್ರ ಸಚಿವರಾಗ್ತಾರೆ. ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಕೂಡ ಬಡತನದಿಂದ ಬಂದವರು, ಕನ್ನಡ ಮಾಧ್ಯಮದಲ್ಲಿ ಓದಿದ್ದು. ಅದೇ ರೀತಿ ನಮ್ಮ ಇನ್ನೊಂದು ಪಕ್ಕದ ಗ್ರಾಮ ಇದೆ, ಅದು ಪುತ್ತಿಗೆ ಗ್ರಾಮದ ಕಡು ಬಡತನದಲ್ಲಿ ಕುಟುಂಬದ ಬಂದಂಥ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ವ್ಯಕ್ತಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದಾರೆ. ಈಗ ರಾಜ್ಯಪಾಲರು ಕೂಡ ಆಗಿದ್ದಾರೆ. ನಮ್ಮ ಅಬ್ದುಲ್ ನಜೀರ್ ಸಾಹೇಬರು ಅವರೂ ಕೂಡ ಬಡತನದಿಂದ ಬಂದವರು, ಅವರು ಕೂಡ ಕನ್ನಡ ಮಾಧ್ಯಮದಲ್ಲಿ ಓದಿದವರು. ಹಾಗಾಗಿ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆ ಅಂತ ಹೇಳಿ ನಮ್ಮಲ್ಲಿ ಕೀಳರಿಮೆ ಬೇಡ, ಬಡತನದ ಬಗ್ಗೆನೂ ಕೀಳರಿಮೆ ಬೇಡ. ಬಡತನ ಎನ್ನುವಂಥ ಶಕ್ತಿ ನಮ್ಮ ಬಡ ಮಕ್ಕಳಲ್ಲಿ ಇರುವಂಥದ್ದು, ಕನ್ನಡ ಮಾಧ್ಯಮದಲ್ಲಿ ಓದುವಂಥ ಮಕ್ಕಳಲ್ಲಿ ಇರುವಂಥ ಆತ್ಮವಿಶ್ವಾಸ, ಗುರಿ ಸಾಧಿಸಬೇಕೆಂದು ಹೇಳುವಂಥ ಛಲ, ಹಠ, ಅದು ನಿಮ್ಮ ಇಂಗ್ಲೀಷ್ ಮಾಧ್ಯಮದ ಮಕ್ಕಳಲ್ಲಿ ಇಲ್ಲ, ಶ್ರೀಮಂತರ ಮಕ್ಕಳಲ್ಲಿ ಇಲ್ಲವೇ ಇಲ್ಲ. ಈವನ್ ನಾನು ಕೂಡ ಬಂದದ್ದು ಅತ್ಯಂತ ಬಡತನದ ಕುಟುಂಬದಿಂದಲೇ. ನನ್ನ ತಾಯಿ ಬೀಡಿ ಕಟ್ತಾ ಇದ್ರು. ನಾನು ಓದಿದ್ದು ಈ ಭಾರತ್ ಬೀಡಿಯ ಸ್ಕಾಲರ್ಶಿಪ್ನ ಹಣದಿಂದ ನಾನು ಓದಿದ್ದು. ನಾನು ಶಾಲೆಗೆ ಹೋಗುವಂಥ ಸಮಯದಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ನಾನು ಯಾರ ಮನೆಗೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದನ ಅವರು ಇವತ್ತು ನನ್ನ ಕ್ಲೈಂಟ್ ಆಗಿದ್ದಾರೆ. ಅವರು ನನ್ನ ಕ್ಲೈಂಟ್ ಇವತ್ತು. ನಾನು ನೋಡಿ, ನಮ್ಮಲ್ಲಿ ಒಂದು ಹಠ ಇರಬೇಕು. ನನ್ನಲ್ಲಿ ಏನು ಗುರಿ ಇತ್ತಂತ ಹೇಳಿದರೆ ರಾಜಕಾರಣಿ ಆಗಬೇಕು ಅಂತ ಹೇಳಿ. ಮತ್ತು ಹೇಗೆ ಲಾಯರ್ ಆದೆ, ಹೇಗೆ ನ್ಯಾಯವಾದಿ ಆದೆ ಅಂತ ಹೇಳಿ 9ನೇ ತರಗತಿಯಲ್ಲಿ ಇರುವಾಗ, ಯಾಕಂದ್ರೆ ನನ್ನ ಕುಟುಂಬ ಬಡ ಕುಟುಂಬ, ಆಸ್ತಿ ಇಲ್ಲ, ವಕೀಲರನ್ನು ನಾವು ನೋಡೇ ಇಲ್ಲ, ಕೋರ್ಟಿಗೆ ಹೋಗೇ ಗೊತ್ತಿಲ್ಲ, ಲಾ ಕಾಲೇಜಿಗೆ ಹೋಗುವವರೆಗೆ ನಾನು ಕೋರ್ಟನ್ನು ನೋಡೇ ಇಲ್ಲ. ನಾನು ಅಂಥ ವ್ಯಕ್ತಿ ಇವತ್ತು ಲಾಯರ್ ಹೇಗೆ ಆದೆ ಅಂತ ಹೇಳಿ 9ನೇ ತರಗತಿಯಲ್ಲಿ ಇರುವಾಗ ನಮ್ಮ ಮೂಡಬಿದ್ರೆಯಲ್ಲಿ ವಿಜಯ ಟಾಕೀಸ್ ಅಂತ ಇದೆ. ಆ ವಿಜಯ ಟಾಕೀಸ್ನಲ್ಲಿ ಒಂದು ಫಿಲ್ಮ್ ಬಂತು, ಯುದ್ಧಕಾಂಡ ಅಂತ ಹೇಳಿ.
ಆ ಯುದ್ಧ ಕಾಂಡದಲ್ಲಿದ್ದ ರವಿಚಂದ್ರನ್ ವಕೀಲರ ಪಾತ್ರವನ್ನು ಮಾಡಿದ್ದ. ರವಿಚಂದ್ರನ್ ಮಾಡಿದ್ದ ವಕೀಲರ ಪಾತ್ರದಿಂದ ಪ್ರಭಾವಿತನೊಳಗಾಗಿ ನಾನು ವಕೀಲರಾಗಬೇಕಂತ ಕನಸು ಕಂಡೆ. ನನ್ನ ತಾಯಿ ಅವರು ಅವಿದ್ಯಾವಂತರು, ಆದರೆ ಅವರಿಗೆ ಒಂದು ಗೊತ್ತಿತ್ತು, ಏನಂತ ಹೇಳಿದರೆ ವಿದ್ಯೆಯ ಮಹತ್ವ ಏನು ಅಂತ ಹೇಳಿ. ನನ್ನ ಮಗನಿಗೆ ಚೆನ್ನಾಗಿ ನಾನು ಕಲಿಸಬೇಕು, ಅವರು ಕಷ್ಟಪಟ್ಟು ನನಗೆ ಕಲಿಸಿದರು. ಅವರು ಕಲಿಸಿದ್ದರಿಂದಾಗಿ ನಾನು ಕಾನೂನು ವಿದ್ಯಾಲಯಕ್ಕೆ ನಾನು ಓದೆ. ಅಲ್ಲಿ LLB ಪದವಿಯನ್ನು ಪಡೆದುಕೊಂಡೆ, ನಾನು ವಕೀಲನಾದೆ. ಹಾಗಾಗಿ ನಾವು ಕನಸನ್ನು ಕಾಣಬೇಕು, ಗುರಿಯನ್ನು ಇಟ್ಕೊಳ್ಬೇಕು. ಗುರಿಯ ಬಗ್ಗೆ ನಿರಂತರವಾಗಿ ಪರಿಶ್ರಮ ಬೇಕು, ಶ್ರದ್ಧೆ ಬೇಕು, ಪ್ರಾಮಾಣಿಕತೆ ಇರಬೇಕು. ಇಷ್ಟು ಇದ್ದರೆ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಬಿಸ್ಮಿಲ್ಲಾ ಖಾನ್ ಅವರಿಗೆ ಸನ್ಮಾನ ನಡೆಯುವಂಥ ಸಮಯದಲ್ಲಿ ಒಂದು ಮಾತನ್ನು ಅವರು ಹೇಳ್ತಾರೆ, ಏನಂತ ಹೇಳಿದರೆ, ಜ್ಞಾನಿ ಆದವ ಜಾಸ್ತಿ ಮಾತನಾಡಬಾರ್ದು ಅಂತ ಹೇಳಿ. ನಾನೇನು ಜ್ಞಾನಿ ಅಲ್ಲ, ಆದರೆ ಜಾಸ್ತಿ ಮಾತನಾಡಿ ಅಜ್ಞಾನಿ ಕೂಡ ಆಗಲಿಕ್ಕೆ ಇಷ್ಟಪಡೋದಿಲ್ಲ. ನನ್ನ 2 ಮಾತುಗಳನ್ನು ಆಡಿ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ಪೂರ್ಣ ವಿರಾಮನ ಆಗ್ತೇನೆ. ಈ ಸಭೆಯಲ್ಲಿ ತುಂಬ ಜನ ಕನ್ನಡ ಮಾಧ್ಯಮದಲ್ಲಿ ಓದಿದವರಿದ್ದಾರೆ, ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿದ್ದಾರೆ, ಕನ್ನಡ ಮಾಧ್ಯಮಕ್ಕೆ ಕಳಿಸುವಂತಹ ಹೆತ್ತವರಿದ್ದಾರೆ. ಸರ್, ತಮ್ಮ ಮಾತುಗಳಿಂದ ಒಂದವರಿಗೆ ಆತ್ಮವಿಶ್ವಾಸ ಬಂದಿದೆ. ಕನ್ನಡ ಮಾಧ್ಯಮದಲ್ಲಿ ಕಲಿಯುವುದು ಕೀಳರಿಮೆ ಅಲ್ಲ, ಖಂಡಿತವಾಗಿಯೂ ನಾವು ಯಾರಿಗೂ ಕಡಿಮೆ ಇಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಅಂತ ತಮ್ಮ ಮಾತುಗಳಿಂದ ನೀವು ಹೇಳಿದಿರಿ ಸರ್. ಎಲ್ಲರ ಪರವಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ವೇದಿಕೆಯಲ್ಲಿ ಈಗಾಗಲೇ ನಮ್ಮ ಸಂಚಾಲಕರು ಬೆಳಗಿನ ಸಭಾ ಕಾರ್ಯಕ್ರಮದಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಈಗ ಅವರು ಕುಳಿತಲ್ಲಿಂದಲೇ ಎಲ್ಲ ಈ ಸಭೆಗೆ ಶುಭವನ್ನು ಹಾರೈಸಿದ್ದಾರೆ. ಈಗ ಈ ಸಭಾ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಅಧ್ಯಕ್ಷರ ಮಾತು. ಇಂದಿನ ಈ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವವರು ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ನ್ಯಾಯವಾದಿಗಳಾಗಿರುವಂತಹ ಅಡ್ವೊಕೇಟ್ KR ಪಂಡಿತ್. ಈ ಸಂದರ್ಭದಲ್ಲಿ ಅಧ್ಯಕ್ಷೀಯ ನೆಲೆಯಲ್ಲಿ 1-2 ಮಾತುಗಳನ್ನಾಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲರೂ ನಾಟಕ ನೋಡಲಿಕ್ಕೆ ಬಂದವರು. ಈ ಮಾತುಗಳನ್ನು ಯಾರೂ ಕೇಳಲಿಕ್ಕೆ ಪೇಷನ್ಸ್ ಇಲ್ಲ ಅಂತ ಹೇಳುವಂಥದ್ದು ನಮ್ಮ MC ಅವರು ಹೇಳ್ತಾ ಇದ್ದಾರೆ. ಈಗ ತಾನೇ ಮಾತಾಡಿದ ವಕೀಲರು ಅವರ ಕಷ್ಟಗಳನ್ನು ಹೇಳಿದರು. ಯಾಕಾಗಿ ವಕೀಲರು ನಾನು ಆದೆ ಅಂತ ಹೇಳುವಂಥದ್ದನ್ನು ಹೇಳಿದರು. ಕಲಿಬೇಕು ಅಂತಾದರೆ ಯಾವುದೇ ಸಮಸ್ಯೆ ಬರದೆ ಯಾರೆಲ್ಲ ಚಾಲೆಂಜ್ ಆಗಿ ತಗೊಳ್ತಾರೆ ಅವರೆಲ್ಲ ದೊಡ್ಡ ಜನ ಆಗ್ತಾರೆ ಅಂತ ಹೇಳೋದಕ್ಕೆ ಅವರೇ ಒಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಸಾಧಾರಣ 48 ವರ್ಷ ವಕಾಲತ್ತು ಮಾಡಿದ್ದೇವೆ. ನಾವು ಸಹ ಕನ್ನಡ ಮೀಡಿಯಮ್ನಲ್ಲೇ ಕಲ್ತವ್ರದ್ದು, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಅಲ್ಲ. ಆದರೆ ನನಗೆ ಗೊತ್ತಿದ್ದ ಮಟ್ಟಿಗೆ ಅವರು ಸಹ ಕಾರ್ಕಳದಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಮೂಡುಬಿದ್ರೆಯಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಮಂಗಳೂರಾಗಲಿ ಕಾರ್ಕಳ ಆಗಿ ಖಂಡಿತಕ್ಕೂ ಒಂದು ಚಾಲೆಂಜ್ ಜಾಬ್ ಅದು. ಅವರ ಮಿಸ್ಸಸ್ನ ಅವರ ಹೆಂಡತಿ ಪೆಟ್ರೋಲ್ ಪಂಪಿನ ಧನಿಗಳಾಗಿದ್ದಾರೆ. ಆದರೆ ನೀವು ಯಾವುದೇ ಸಂಘ ಸಂಸ್ಥೆಗಳಲ್ಲಿ, ಅವರು ಈಗ ಇನ್ನರ್ ವೀಲ್ನ ಅಧ್ಯಕ್ಷೆ. ಈ ಸರ್ತಿ ಕಡಲ್ಕೆರೆ ಶಾಲೆಯಲ್ಲಿ ನಮ್ಮ ರೋಟರಿ ಅಧ್ಯಕ್ಷರು ಗವರ್ನರ್ ಬಂದಾಗ 3 ಲಕ್ಷ ರೂಪಾಯಿಯ ಖರ್ಚಿನಲ್ಲಿ ಒಂದು ಮಕ್ಕಳಿಗೆ ಒಂದು ಸಣ್ಣ ಪ್ಲೇ ಸ್ಪಾಟ್ ಮಾಡಿ, ಗ್ರೌಂಡ್ ಮಾಡಿ, ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟವರು. ಆಗಲಿಕ್ಕೆ ಅವರ ಮಾವನ ಹೆಸರಿನಲ್ಲಿ ಅವರ ಹೆಂಡತಿ ಇದ್ದರೆ ಸಹ ದುಡ್ಡು ಕೊಟ್ಟವರು ಶರತ್ ಶೆಟ್ಟರು. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಯಾವತ್ತೂ ಸಮಾಜದ ದುಡ್ಡನ್ನು ತಗೊಂಡಾಗ ಆ ದುಡ್ಡು ಸಮಾಜಕ್ಕೆ ಹೋದಾಗ ಖಂಡಿತ ದೇವರು ಆಶೀರ್ವಾದ ಮಾಡಿಯೇ ಮಾಡ್ತಾರೆ. ಯಾವತ್ತೂ ನಮ್ಮ ಹಣೆಬರಹದಲ್ಲಿ ಏನು ಬರೆದಿದೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಯಾವತ್ತೂ ಹೇಳೋದುಂಟು, ದುಡ್ಡು ಮಾಡಲಿಕ್ಕೆ ಹೋಗಬಾರ್ದು, ದುಡ್ಡು ಆಗಬೇಕು ಅಂತ. ದುಡ್ಡು ಆಗುವುದು ಏಕಂತ ಹೇಳಿದರೆ ಪರಿಶ್ರಮ ಪಟ್ಟರೆ ಮಾತ್ರ ದುಡ್ಡಾಗ್ತದೆ. ನಾನು ಯಾವತ್ತೂ ಹೇಳೋದುಂಟು, ಮಾತಾಡಿದ್ದಕ್ಕೆ ದುಡ್ಡು ಸಿಕ್ಕುವುದು ಮಾಸ್ಟ್ರಿಗೆ ಮತ್ತು ವಕೀಲರಿಗೆ ಮಾತ್ರ ಅಂತ. ಮಾಸ್ಟ್ರಿಗೆ ಪಾಠ ಮಾಡದಿದ್ದರೆ ಸಹ ತಿಂಗಳಿಗೆ ಆಗುವಾಗ ಸಂಬಳ ಬಂದೇ ಬರ್ತದೆ. ವಕೀಲರಿಗೆ ಹಾಗಲ್ಲ,
ಆರ್ದಾಲ ಪಾತೆರ್ಜಿಜೇರಿಯೇ ಯಾನಿನಿ ಪೀಸ್ ಕಣತಿನ ಕೊರೋಡ ಬಡ್ಚ ಅಂತ ಹೇಳುವಂಥದ್ದು ವ್ಯವಸ್ಥೆ ಬರ್ತದೆ. ಯಾವತ್ತು ಕಷ್ಟಪಟ್ಟು ನೀವು ಒಂದು ದಿನ ಬೇಕಾದರೆ ಬಂದು ಕೋರ್ಟ್ನಲ್ಲಿ ಇರಿ, ಒಂದು ಕೇಸಿನಲ್ಲಿ ಎಷ್ಟು ಕಷ್ಟಪಟ್ಟು ಆರ್ಗ್ಯುಮೆಂಟ್ ಮಾಡಿ ಕನ್ವಿನ್ಸ್ ಮಾಡುವ ಕೆಪಾಸಿಟಿ ಶರತ್ ಶೆಟ್ಟರಿಗೆ ಇದೆ ಅಂತ ಖಂಡಿತ ನಿಮಗೆ ಗೊತ್ತಾಗ್ಬೋದು. ನಮ್ಮ ವಕಾಲತ್ತಿನಲ್ಲಿ ಬೇರೆ ಬೇರೆ ವಿಧ ಇರ್ತದೆ, ಆದರೆ ಅದನ್ನು ಎಲ್ಲರನ್ನೂ ಸಂಭಾಳಿಸಿಕೊಂಡು ಹೋಗುವ ಕೆಪಾಸಿಟಿ ಇರಬೇಕು. ಈಗ ಸುರೇಂದ್ರ ಭಟ್ರ ವಿಷಯದಲ್ಲಿ ಎಲ್ಲರೂ ಹೇಳಿದರು. ಸುರೇಂದ್ರ ಭಟ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವರು ಯಾವತ್ತೂ ನಾಯಕ ಅಂತ ಹೇಳುವಂಥದ್ದು ಎದುರು ಹೋಗುವುದಲ್ಲ ಅಂತ ಹೇಳುವಂಥದ್ದು ಒಂದು ಮಾತಿದೆ. ಎಲ್ಲರನ್ನೂ ಎದುರು ಕಳಿಸಿ ತಾನು ಹಿಂದಿನಿಂದ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದವ ನಾಯಕ ಆಗ್ತಾನೆ. ಯಾಕಂತ ಹೇಳಿದರೆ ಏನು ಮಾಡ್ತಾರೆ ಅಂತ ಹೇಳಿದರೆ ಹಿಂದಿನಿಂದ ನೋಡಲಿಕ್ಕಾಗ್ತದೆ, ಮುಂದೆ ಹೋಗಿ ದೊಡ್ಡ ಜನ ಆದರೆ ಹಿಂದಿನವರು ಏನು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಯಾವತ್ತು ಒಂದು ಕತೆ ಹೇಳ್ತಾ ಇದ್ರು ನಮ್ಮ ಈಗ MLC ಆಗಿದ್ದವರು. ಒಬ್ಬರು ಹರಿದಾಸರು ಹರಿಕತೆ ಮಾಡಿದ್ರಂತೆ, ಯಾರಿಗೂ ಮೋಸ ಮಾಡಬಾರ್ದು, ಯಾರ ದುಡ್ಡನ್ನು ತಿನ್ನಬಾರ್ದು, ನ್ಯಾಯಯುತವಾಗಿ ಇರಬೇಕು ಎಲ್ಲ ಹೇಳಿದರು. ಹೇಳಿ ಬಸ್ಸಿನಲ್ಲಿ ಆನಂತರ ಮುಗ್ದ ನಂತರ ಬಸ್ಸಿಗೆ ಹೋದರು. 10 ರೂಪಾಯಿ ಕಂಡಕ್ಟ್ರಿಗೆ ಕೊಟ್ಟರು ಟಿಕೆಟಿಗಾಗಿ. ಅವ 95 ರೂಪಾಯಿ ಹಿಂದೆ ಕೊಟ್ಟ. ಇವರಿಗೆ ಎಣಿಸ್ಲಿಕ್ಕೆ ಶುರು ಆಯ್ತಂತೆ, ಹೇಗೆ ಮಾಡೋದು ಈಗ ನಾನು ಕೊಟ್ಟದ್ದು 10 ರೂಪಾಯಿ, 95 ರೂಪಾಯಿ 5 ರೂಪಾಯಿ ಟಿಕೆಟ್ ತಗೊಂಡು 95 ಹಿಂದೆ ಕೊಟ್ಟಿದ್ದಾರೆ. ನಾನು ಮಾತಾಡಿದರೆ 10 ರೂಪಾಯಿ ಅಂತ ಹೇಳಿದರೆ ನನಗೆ 90 ರೂಪಾಯಿ ನಷ್ಟ ಆಗ್ತದೆ, ಕೊಡದಿದ್ದರೆ ತೊಂದರೆ ಆಗ್ತದೆ ಅಂತ ಹೇಳಿಕೊಂಡು ಬಸ್ ಇಳಿಯುವವರೆಗೆ ಅಂದಾಜು ಮಾಡಿದ್ರಂತೆ. ಬಸ್ ಇಳಿಲಿಕ್ಕೆ ಆಗುವಾಗ ಹೇಳಿದ್ರಂತೆ, ಕಂಡಕ್ಟ್ರೆ ಯಾನು ಕೊಡ್ತೀನಿ 10 ರೂಪಾಯಿ, ಈರು 95 ರೂಪಾಯಿ ಪಿರಾ ಕೊಡ್ತಾರೆ ಅಂತ. ಯಾನು ಗೊತ್ತಿದ್ದೇ ಕೊಡ್ತೀನಿ ಹರಿದಾಸರೇ, ಈರು ಆತ ಭಾಷಣ ಮಲ್ತಾರತ್ತ, ಈರ್ನ ಮನಸ್ಸು ಎಂಜಿನ ಅಂದು ತೂದು ಯಾನು ಕೊಡ್ತೀನಿ, ಗೊತ್ತಂತ ಕೊಡ್ತೀನಿ 10 ಅಂತ ಕಂಡಕ್ಟರ್ ಹೇಳಿದ್ರಂತೆ. ಹೀಗೆ ಇರುವಂಥದ್ದು ಜಗತ್ತಿನಲ್ಲಿ. ಯಾವುದೇ ವ್ಯಕ್ತಿ ನಾವು ಏನು ಮಾತಾಡ್ತೇವೆ ಅದು ಪಾಲಿಸ್ತಾರ ಅಂತ ಹೇಳುವಂಥದ್ದನ್ನು ತಿಳ್ಕೊಂಡಿರ್ತಾರೆ. ಹಾಗೆ ಸುರೇಂದ್ರ ಭಟ್ರು ಈಗ ಅಧ್ಯಕ್ಷ ಆದಮೇಲೆ ಈ ಶರತ್ ಶೆಟ್ಟರು ಹೇಳಿದ್ದು ಇಷ್ಟು ಜನ ಸೇರಿದ್ದಾರೆ ಅಂತ. ಪ್ರತಿಯೊಂದು ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಯಾವುದೇ ಒತ್ತಾಯ ಇಲ್ಲದೆ ಎಷ್ಟು ಕೊಡಿ, ಯಾಕಂತ ಹೇಳಿದರೆ ಹಣ ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ದೊಡ್ಡದ ನಾವು ಆಗಬೇಕಾದ್ದು ಮನಸ್ಸಿನಿಂದ ದೊಡ್ಡವರಾಗಬೇಕು ವಿನಃ ಹಣದಿಂದ ಅಲ್ಲ. ಹಣ ಇವತ್ತು ಬರ್ತದೆ, ನಾಳೆ ಹೋಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಾನು ಅಧ್ಯಕ್ಷನಾಗಲಿಕ್ಕೆ ಕಾರಣ ಏನಂತ ಹೇಳಿದರೆ, ನಾನು ಉಪಾಧ್ಯಕ್ಷನಾಗಿದ್ದೆ ಇದರದ್ದು. ಅಮರ್ನಾಥ್ ಶೆಟ್ಟರು ಗತಿಸಿದ್ರು. ನೆಕ್ಸ್ಟ್ ಸುದರ್ಶನ್ರು ಹೇಳಿದರು, ವಕೀಲರೇ ನನ್ನ ಪ್ರೆಸಿಡೆಂಟ್ ಅಂತ. ನನಗೆ ಏನೂ ಕೆಲಸ ಇಲ್ಲ, ಯಾಕಂತೇಳಿದ್ರೆ ವರ್ಷಕ್ಕೊಮ್ಮೆ ಜನರಲ್ ಬಾಡಿ ಬರೋದು. ನಾನು ಬೆಳಿಗ್ಗೆ 9 ಗಂಟೆಗೆ ಹೋದರೆ ಮುಂಚೆ ರಾತ್ರಿ ಬರ್ತಿದ್ದೆ, ಈಗ ಸ್ವಲ್ಪ ಡ್ರೈವಿಂಗ್ ಕಷ್ಟ ಆಗ್ತದೆ ಅಂತ ಸ್ವಲ್ಪ ಬೇಗ ಬರ್ತೇನೆ. ಮತ್ತು ಇಲ್ಲಿಯ ಆಗು ಹೋಗುಗಳಲ್ಲಿ ನನಗೆ ಭಾಗವಹಿಸಲಿಕ್ಕೂ ಆಗ್ತಾ ಇಲ್ಲ. ಆದರೆ ಆ ಗುತ್ತಿನ ಗತ್ತನ್ನು ಉಳಿಸಿಕೊಂಡಂತಹ ಸುದರ್ಶನ್ ಶೆಟ್ಟರು ಇದ್ದಾರಲ್ವ, ಅವರು ಹೇಳಿದ ಮಾತಿಗೆ ಕಡಂದಲೆಯ ಪರಿಸರದವರು ಯಾವತ್ತೂ ಅಲ್ಲ ಅಂತ ಹೇಳುವುದಿಲ್ಲ. ಈ ದೇವಸ್ಥಾನ ಕಡಂದಲೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಒಳ್ಳೆಯ ಆಡಳಿತ ಕೊಟ್ಟವರು. ಆದರೆ ಕೆಲವು ವಿಷಯದಿಂದ ಅದು ತೊಂದರೆಯಾಗಿದೆ. ಆದರೂ ಇವತ್ತಲ್ಲ ನಾಳೆ ಖಂಡಿತ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಸುದರ್ಶನರಿಗೆ ಇದೆ ಅಂತ ನನ್ನ ಒಂದು ಭಾವನೆ. ಇಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲ ಹೈಸ್ಕೂಲ್ನಲ್ಲಿ ಇದ್ದೇವೆ ಅಂತ ಹೇಳುವಂಥದ್ದು. ಎಲಿಮೆಂಟ್ರಿ ಶಾಲೆದು ಮಕ್ಕಳಿಗೂ ಸಹ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ, ಮಧ್ಯಾಹ್ನದ ಊಟ, ರಾತ್ರಿಯ ಊಟ. ಯಾಕಂತ ಹೇಳಿದರೆ ಮನುಷ್ಯನಿಗೆ ಸಾಕು ಅಂತ ಹೇಳುವಂಥದ್ದು ಇದ್ದರೆ ಅದು ಊಟ ಮಾತ್ರ. ನೀವು ಎಷ್ಟು ಕೋಟಿ ಕೊಡಿ, ಇನ್ನೂ ಸ್ವಲ್ಪ ಬೇಕು ಅಂತ ಹೇಳ್ತಾರೆ. ಆದರೆ ಬಡಿಸುವಾಗ ನನವಂತೆ ಪಾಯಸ ಬಳಸಲು ಬಡಿಸಿ ಯಾವ ಇದು ಅಂತ. ಅದಕ್ಕಾಗಿ ಯಾರೆಲ್ಲ ಊಟ ಕೊಟ್ಟಿದ್ದಾರೆ ಅವರು ಖಂಡಿತ ಒಳ್ಳೆಯ ಮನಸ್ಸಿಂದ ಕೊಟ್ಟಿದ್ದಾರೆ. ಅವರಿಗೆ ಸಹ ಇನ್ನೂ ಸಹ ಕೊಡುವ ತಾಕತ್ತು ಇರಲಿ. ಹಾಗೆ ಇವತ್ತು ಶಾಲೆಯ ಅಭಿವೃದ್ಧಿಯ ಮಟ್ಟಿಗೆ ಹೇಳಿದರು. ಅಭಿವೃದ್ಧಿ ಅಂತ ಹೇಳುವಂಥದ್ದು ಈ ಪೇರೆಂಟ್ಸ್ ಇದ್ದಾರೆ, ಅವರು ಏನೆಲ್ಲ ನಿಶ್ಚಯ ಮಾಡ್ತಾರೆ ಅದರಿಂದ ಆಗ್ತದೆ.
ದುಡ್ಡಿದ್ದೇ ಶಾಲೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಸುರೇಂದ್ರ ಭಟ್ರು ಅಂತ ಅವರು 10 ಜನ ಇದ್ದರೆ ನಾವು ಯಾವತ್ತೂ ನಮ್ಮ ಕಾಲೇಜಿನಲ್ಲಿ ಹೇಳೋದುಂಟು ಪ್ರಿನ್ಸಿಪಾಲ್ರು, ನಾವು ಹಳೆ ವಿದ್ಯಾರ್ಥಿಗಳು ಅಂತ ಹೇಳಬಾರ್ದು, ಪೂರ್ವ ವಿದ್ಯಾರ್ಥಿಗಳು ಅಂತ ಹೇಳಬೇಕು ಅಂತ. ಹಳೆ ಅಂತ ಹೇಳಿದರೆ ನಮ್ಮಂಥ ತಲೆ ಬೆಳ್ಳಗಾದವರಿಗೆ ಹಳೆ ಅಂತ ಹೇಳಿ, ಸುರೇಂದ್ರ ಭಟ್ರು ಅಂತವರಿಗೆ ಹಳೆ ಅಂತ ಹೇಳಿದರೆ ಬೇಜಾರಾದೀತು ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಯಾಕಂತ ಹೇಳಿದರೆ ಅವರ ತಂದೆಗೆ ಸಹ 82 ವರ್ಷ ಆಯಿತು, ಆದರೂ ಆ್ಯಕ್ಟಿವ್ ಇದ್ದಾರೆ ಅವರು. ಅಂಥ ಪರಿಸ್ಥಿತಿಯಲ್ಲಿ ನೀವೆಲ್ಲ ಸೇರಿದ್ದೀರಿ. ಸುದರ್ಶನ್ ಶೆಟ್ಟರ ಒಂದು ನಾಯಕತ್ವದಲ್ಲಿ ಈ ಹೈಸ್ಕೂಲ್ ಮುಂದುವರಿತಾ ಇದೆ. ಇನ್ನೂ ಸಹ ಇವತ್ತಲ್ಲ ನಾಳೆ ಇನ್ನೂ ಸಹ ಒಳ್ಳೆಯ ಭವಿಷ್ಯ ಇದೆ. ಈ ವರ್ಷ 100% ಬಂದಿದೆ. ಅದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಮಾಸ್ಟ್ರುಗಳಿಗಿದೆ. ಯಾಕಂದರೆ ಕಷ್ಟಪಟ್ಟು ಒಮ್ಮೆ 100ಕ್ಕೆ 100 ಬಂದರೆ ಮತ್ತೆ ಕಡಿಮೆ ಆಗಲಿಕ್ಕೆ ಬಿಡಬಾರ್ದು. ಆದ್ದರಿಂದ ಶರತ್ ಶೆಟ್ಟರಂಥ ಒಂದು ಉದಾರ ಮನಸ್ಸಿನವರು ಹೇಗೆ ಕಡಲಕಲೆ ಶಾಲೆಯಲ್ಲಿ 3 ಲಕ್ಷದ ಒಂದು ಮಕ್ಕಳಿಗೆ ಒಂದು ಸಣ್ಣದೊಂದು ಎಲ್ಲ ಚಟುವಟಿಕೆಗಳಿಗೆ ಬೇಕಾದ ಕ್ರಮವನ್ನು ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಸಹ ಮಾಡಲಿಕ್ಕೆ ಅವರಿಗೆ ಖಂಡಿತ ಮನಸ್ಸು ಇದೆ, ತಾಕತ್ತು ಇದೆ. ಹೇಗೆ ಅವರ ಹೆಂಡತಿಯವರ ಪೆಟ್ರೋಲ್ ಪಂಪಿನಿಂದ ಪೆಟ್ರೋಲ್ ಹಾಕ್ತಾರ, ಹಾಗೆಯೇ ದುಡ್ಡು ದೇವರು ಅವರಿಗೆ ಕೊಡಲಿ, ಸಮಸ್ತ ಊರಿಗೆ ಒಳ್ಳೆಯದಾಗುವಂತೆ ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಮ್ಮ ಮಾರ್ಗದರ್ಶಕರಾಗಿರುವಂತಹ KR ಪಂಡಿತ್ ಅವರು ಉತ್ತಮ ಮಾತುಗಳನ್ನು ಆಡಿದ್ದೀರಿ ಸರ್. ತಮಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಭಾ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿರುವಂತಹ ಈ ಸಂದರ್ಭದಲ್ಲಿ ನಮಗೆ ಬೆಳಗ್ಗಿನ ಒಂದು ಮಕ್ಕಳಿಗೆ ಒಂದು ಒಳ್ಳೆಯ ಊಟದ ವ್ಯವಸ್ಥೆ ಮಾಡಿದವರು ನಮ್ಮ ಹೆಣ್ಣುಮಕ್ಕಳ ಶೌಚಾಲಯದ ಗುತ್ತಿಗೆಯನ್ನು ಪಡ್ಕೊಂಡಂಥವರು ದೇವಿ ಕಿರಣ್ ಸೂರಿಂಜೆ. ಇವರು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿದ್ದರೆ ನಮ್ಮ ಒಂದು ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸ್ಕೊಳ್ತಿದ್ದೇನೆ. ದೇವಿ ಕಿರಣ್ ಸೂರಿಂಜೆ. ಹಾಗೆಯೇ ಈ ರಾತ್ರಿಯ ಊಟದಲ್ಲಿ ನಮಗೆ ದೊಡ್ಡ ಮೊತ್ತದಲ್ಲಿ ಸಹಕಾರ ಕೊಟ್ಟವರು ಪುಷ್ಪರಾಜ್ ಶಿಮಂತೂರ್, ಯುವ ಉದ್ಯಮಿ. ಅವರಿದ್ದರೆ ವೇದಿಕೆಗೆ ಬಂದು ನಮ್ಮ ಸಭಾಧ್ಯಕ್ಷರಿಂದ ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಪುಷ್ಪರಾಜ್ ಶಿಮಂತೂರ್ ದೊಡ್ಡ ಮೊತ್ತದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತೊಬ್ಬರು ವಿಜಯನಾಯಕ್ ಜನತಾನಗರ. ಪುಷ್ಪರಾಜ್ ಶಿಮಂತೂರ್ ನಮ್ಮೊಂದಿಗಿದ್ದಾರೆ. ಅವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಅಲ್ಲ, ನಮ್ಮ ಶಾಲೆಯ ಅಭಿಮಾನಿ. ಪ್ರತಿ ವರ್ಷ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಗೆ ದೊಡ್ಡ ಮೊತ್ತದ ಸಹಕಾರ ಕೊಡುವವರು. ಅವರಿಗೆ ನಮ್ಮ ಸಭಾಧ್ಯಕ್ಷರು ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ವಿಜಯನಾಯಕ್ ಇವರ ಪಿತಾಶ್ರೀಯವರಾದಂತಹ ಮಹಾಬಲ್ ನಾಯ್ಕ್ ಇವರು ವೇದಿಕೆಗೆ ಬರಬೇಕು. ಅವರು ಕೂಡ ದೊಡ್ಡ ಮೊತ್ತದಲ್ಲಿ ಒಂದು ಊಟದ ವ್ಯವಸ್ಥೆಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಪುಷ್ಪರಾಜ್ ಶಿಮಂತೂರ್ ಇವರಿಗೆ ವಂದನೆಗಳು. ಮಹಾಬಲ್ ನಾಯಕ್ ಜನತಾನಗರ. ವಿಜಯನಾಯಕ್ ಇವರ ತಂದೆ ಹಾಗೂ ತಾಯಿ ಇಬ್ಬರು ಬಂದಿದ್ದಾರೆ. ವಿಜಯನಾಯಕ್ ಇವರು ದುಬೈಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ನಮ್ಮ ಶಾಲೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿ. ಅವರ ತಂದೆ ಮಾಬಲ್ ನಾಯಕ್ ಹಾಗೇನೆ ತಾಯಿ ನಮ್ಮೊಂದಿಗೆ ಇಲ್ಲಿ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಿದ್ದಾರೆ. ಚಪ್ಪಾಳೆ ಮೂಲಕ ಅವರನ್ನು ಗೌರವಿಸಬೇಕು. ವಂದನೆಗಳು ಮಹಾಬಲ್ ನಾಯಕ್ ದಂಪತಿಗಳಿಗೆ. ಹಾಗೆಯೇ ಕಲಾವಿದರಿಗೆ ಪ್ರತಿ ವರ್ಷ ಒಂದು ಉಪಹಾರದ ವ್ಯವಸ್ಥೆ ಮಾಡುವವರು ನಮ್ಮ ದಿನೇಶ್ ವಿ ದೇವಡಿಗ.
ಎಲ್ಲಿದ್ದರೂ ಬಂದು ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು. ದಿನೇಶ್ ವಿ ದೇವಡಿಗ ಇವರು ಯಾವತ್ತೂ ನಮ್ಮ ವೇದಿಕೆಗೆ ಬರುವುದಿಲ್ಲ. ಅವರು ತೆರೆ ಮರೆಯಲ್ಲಿದ್ದುಕೊಂಡು ತುಂಬ ಸಹಕಾರವನ್ನು ಮಾಡಿದ್ದಾರೆ. ಅವರಿದ್ದರೆ ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು. ಹಾಗೆಯೇ ತುಂಬ ಜನ ಸುರೇಂದ್ರ ಭಟ್ರ ಹೆಸರು ಹೇಳಿದರು ಕೆಲವರದ್ದು. ಅಲ್ಲಿ ತುಂಬ ಜನ ನಮ್ಮೊಂದಿಗೆ ಸಹಕಾರವನ್ನು ಕೊಡ್ತಾ ಬಂದೆ. ಹಳೆ ವಿದ್ಯಾರ್ಥಿಗಳು ಹಗಲಿರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ ವೇದಿಕೆಯಲ್ಲಿರುವ ನಮ್ಮ ಅತಿಥಿಗಳಿಗೆ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ನಮ್ಮ ಪ್ರಭಾರ ಮುಖ್ಯ ಶಿಕ್ಷಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಸಭಾಧ್ಯಕ್ಷರಿಗೆ ಗೌರವ ಸ್ಮರಣಿಕೆ. ಹಾಗೆಯೇ ನಮ್ಮ ಶಾಲೆಯ ಸಂಚಾಲಕರಿಗೆ ಗೌರವ ಸ್ಮರಣಿಕೆ. ನಮ್ಮ ಶಾಲೆಯ ಅಭಿಮಾನಿ JC ಪ್ರಶಾಂತ್ ಕುಮಾರ್ ಇವರಿಗೆ, ಹಾಗೆಯೇ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ಅವರು ನಮ್ಮವರೇ, ನಮ್ಮ ಹಳೆ ವಿದ್ಯಾರ್ಥಿನಿ ಶರಶೆಟ್ಟರು ಕೂಡ ನಮ್ಮ ಗೌರವವನ್ನು ಸ್ವೀಕಾರ ಮಾಡಿದ್ದಾರೆ. ನಮ್ಮ ಶಾಲೆಗೆ ದೊಡ್ಡ ಮೊತ್ತದ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ನಾವೆಲ್ಲರ ಪರವಾಗಿ ಗೌರವಪೂರ್ಣಕದಿಂದ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಸಭಾ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾಗಿರುವಂಥ ಶ್ರೀಯುತ ಸಂಪತ್ ರಾಜ್ ಇವರಿಂದ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ನಿಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ KR ಪಂಡಿತ್ ಸರ್ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಶಾಲಾ ಸಂಚಾಲಕರಾಗಿರುವಂತಹ ಕಡದನೆಲೆಗುತ್ತು ಸುದರ್ಶನ್ ಶೆಟ್ಟಿ ಸರ್ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಲಾಯರ್ ಶರತ್ ಶೆಟ್ಟಿ ಸರ್ ನಿಮಗೂ ಸಹ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಿಯೋಜಿತ ವಲಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರಶಾಂತ್ ಸರ್ ನಿಮಗೂ ಸಹ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ರಶ್ಮಿ ಮೇಡಮ್ ನಿಮಗೂ ಸಹ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುರೇಂದ್ರ ಭಟ್ ಸರ್ ನಿಮಗೂ ಸಹ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪ್ರಭಾರ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಯುತ ಸದಾಶಿವ ಉಪಾಧ್ಯಾಯ ಸರ್ ನಿಮಗೂ ಸಹ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಮಹನೀಯರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಧನ್ಯವಾದಗಳು. ವಂದನೆಗಳು ಸರ್. ನಮ್ಮ ಅತಿಥಿ ಅಭ್ಯಾಗತರು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು. ಎಲ್ಲ ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು. ಹಾಗೆಯೇ ಇಲ್ಲಿ ವೇದಿಕೆ ಮುಂಭಾಗದಲ್ಲಿರುವಂಥ ಅತಿಥಿಗಳಿಗೆ ಬೇರೆ ವ್ಯವಸ್ಥೆ ಮಾಡಿದ್ದೇವೆ, ಊಟದ ವ್ಯವಸ್ಥೆ. ದಯವಿಟ್ಟು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು. ಎಲ್ಲರೂ ಊಟ ಮಾಡದವರು ಊಟ ಮಾಡಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಂದ ನೃತ್ಯ ಕಾರ್ಯಕ್ರಮ, ತದನಂತರ ತುಳು ನಾಟಕ ನಡೆಯಲಿಕ್ಕಿದೆ. ಎಲ್ಲರೂ ಪ್ರೇಕ್ಷಕರು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಪತ್ರಕರ್ತ ಮಿತ್ರರು ಕೂಡ ನಮ್ಮೊಂದಿಗಿದ್ದಾರೆ. ತುಳುನಾಡ ವಾರ್ತೆಯ ಜಗದೀಶ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಅವರು. ಈ ನಮ್ಮ ಕಾರ್ಯಕ್ರಮ ನೇರ ಪ್ರಸಾರ ಆಗ್ತಾ ಇದೆ. ಇದಕ್ಕೆ ಸಹಕಾರವನ್ನು ನೀಡಿದವರು ನಮ್ಮ ಶಾಲೆಯ ಅಭಿಮಾನಿಯಾಗಿರುವಂಥ ಜಗದೀಶ್ ಇವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸ್ತಿದ್ದೇನೆ. ತುಳುನಾಡು ವಾರ್ತೆಯ ಜಗದೀಶ್ ಇವರನ್ನು ಕೂಡ ಗುರುತಿಸ್ತಿದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನೃತ್ಯ ಕಾರ್ಯಕ್ರಮ ಆರಂಭವಾಗಲಿದೆ. ಊಟ ಮಾಡದವರು ಊಟ ಮಾಡಿ. ಕಲಾಭಿಮಾನಿಗಳೇ, ಊಟ ಮಾಡಲು ಬಾಕಿದ್ದವರು ಆದಷ್ಟು ಬೇಗವು ಬಂದು ಊಟ ಮಾಡಬೇಕಾಗಿ ವಿನಂತಿ. ಇನ್ನು ಕೆಲವೇ ನಿಮಿಷದಲ್ಲಿ ಕೌಂಟರನ್ನು ನಾವು ಬಂದ್ ಮಾಡ್ತೇವೆ. ಆದ್ದರಿಂದ ಬಾಕಿದ್ದವರು ಆದಷ್ಟು ಬೇಗ ಬಂದು ಊಟವನ್ನು ಮುಗಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರೌಢಶಾಲಾ ವಿದ್ಯಾರ್ಥಿಗಳ ಪ್ರಥಮ ನೃತ್ಯದ ವಿದ್ಯಾರ್ಥಿಗಳು ರೆಡಿ ಇರತಕ್ಕದ್ದು.
2024 ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ನೃತ್ಯ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೊದಲನೇದಾಗಿ ಸುಗ್ಗಿ ಕಾಲ ನೃತ್ಯವನ್ನು ಮಾಡ. ಚಳಿ ಇರಲಿ, ಮಳೆ ಇರಲಿ, ಮಂಜು ಸುರಿಯುತ್ತಲಿರಲಿ, ಬಿಸಿಲು ಕುದಿಯುತ್ತಲಿರಲಿ, ನಗುತ್ತಾ ಒಲಿಮೆಯ ನಾವು ನಗುತ್ತಾ ಉಳಿಮೆ ಮಾಡುವವನು ರೈತ. ಸುಗ್ಗಿ ಕಾಲ ಬಂತೆಂದರೆ ರೈತರಿಗೆ ಹರುಷ. ಅಂತಹ ಸುಸಂದರ್ಭದಲ್ಲಿ ಎತ್ತಿನ ಕೊರಳಿಗೆ ಗೆಜ್ಜೆಯ ಕಟ್ಟಿ, ಕೋಡಿಗೆ ಗುಲಾಬಿ ರಿಬ್ಬನ್ ಕಟ್ಟಿ, ಬಸವನ ಸಿಂಗಾರ ನೋಡಣ್ಣ ಎನ್ನುತ್ತಾ ಹಿಗ್ಗಿನ ಸಗ್ಗಿನ ಸುಗ್ಗಿಯ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ ಸೃಷ್ಟಿ ಮತ್ತು ತಂಡದವರು. ಬಾಳಿನಲ್ಲಿ ಭಾಗ್ಯ ತಂದಿತೋ, ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ, ಭೂಮಿ ತಾಯಿ ಕಾಳು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಕಂತೆ ಕಂತೆ ಕಟ್ಟಿ ನಿಂತ ಬಣವೆ ಅಂದ, ಕಾಲು ಕಾಲು ರಾಶಿ ನೀವು ಎಂಥ ಚಂದ, ಆಲೂಟ ರಾಶಿ ನೀವು ನೋಡಲಂದ. ಬಾಳಿಯ ತುಂಬಿ ಕೊಡುವ ಕಡಿದಾನ ಚಂದ ನೋಡಿ, ಬಾಳಿಯ ತುಂಬಿ ಕೊಡುವ ಕಡಿದಾನ ಚಂದ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ.
ಒಳ್ಳೆಯ ಬೆಳಕಿನಲ್ಲಿ ಉಣ್ಣುತ್ತಾರೆ ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ ಗಲ್ಲು ಗಲ್ಲು ಬೆಚ್ಚಗೆ ಪಕ್ಕ ಕಲ್ಲು ಹೆಚ್ಚಿಗೆ ಮುತ್ತಿನ ಕೋಲಗಳ ಹೊಯ್ಯುತ್ತಾರೆ ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡ್ಯಾವ್ರೆ ಹಳ್ಳಿಗೆ ಸಂತಸ ತುಂಬುತ್ತಾರೆ ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿದೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಆಲಕ್ಕಿ ಹಾಡ್ಯಾವೆ ಬೆಳ್ಳಕ್ಕಿ ಹಾರ್ಯಾವೆ ಗೊರವಂಕ ಗೂಡ ಬಿಟ್ಟು ಬಂದ್ಯಾವೆ ನೋಡಿ ಬಿದ್ದ ಕಾಳನ್ನು ಹುಡುಕಿ ತಿಂದ್ಯಾವೆ ಹಕ್ಕಿಗೆ ಚಿಕ್ಕಿಗೆ ಕಾಳ ಕೊಡುವ ಸುಗ್ಗಿಯು ಮಕ್ಕಳು ಮರಿಗೆ ಕನ್ನಡ ಹೊಗ್ಗಿಯು ಮಕ್ಕಳ ಜನಕ್ಕೆ ಚಿನ್ನ ಕೊಡುವ ಸುಗ್ಗಿಯು ನಾಡಿನ ಜನಕ್ಕೆ ಅನ್ನ ಕೊಡುವ ಸುಗ್ಗಿಯು ಬಾಳು ಬಂಗಾರವಾಯ್ತೆ ಭೂತಾಯಿ ನಮ್ಮ ಬಾಳು ಬಂಗಾರವಾಯ್ತೆ ಮಾತಾಯಿ ಸುಗ್ಗಿ ಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಮನಮೋಹಕವಾಗಿ ನೃತ್ಯ ಮಾಡಿದ ಸೃಷ್ಟಿ ಮತ್ತು ತಂಡದವರಿಗೆ ಧನ್ಯವಾದಗಳು. ಮುಂದಿನ ನೃತ್ಯ ತೊಂಡೆಕಾಯಿ ಬೆಂಡೆಕಾಯಿ ನೃತ್ಯಕ್ಕೆ 9ನೇ ತರಗತಿ ವಿದ್ಯಾರ್ಥಿಗಳು ಬರುತ್ತಿದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ ವೇದಿಕೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಹಿಂಭಾಗದಲ್ಲಿ ಹಾಲಿನಲ್ಲಿರುವಂತಹ ವಿದ್ಯಾರ್ಥಿ ಕಲಾವಿದರನ್ನು ಬಿಟ್ಟು ಬೇರೆ ಯಾವ ವಿದ್ಯಾರ್ಥಿಗಳಲ್ಲಿ ಇರಬಾರದು. ಅನಾವಶ್ಯಕವಾಗಿ ತಿರುಗಾಡ್ತಿರೋ ವಿದ್ಯಾರ್ಥಿಗಳು
ಬೆಂಡೆಕಾಯಿ ತೊಂಡೆಕಾಯಿ ನೃತ್ಯವನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಪರಶುರಾಮ ಸೃಷ್ಟಿದ ನಾಗನಡೆತ ದೈವಲೆನ ಕಾರಣಿಕದ ವಿಶಿಷ್ಟವಾಯಿನ ಸಂಸ್ಕೃತಿನಿ ಹೊಂದಿನಂಚಿನ ನಮ್ಮ ತುಳುನಾಡುದ ಜನಕ್ಲೆನ ಬಗ್ಗೆ ತುಳುವೆರು ಎಂಕುಲು ಬಂದು ನೃತ್ಯ ಮಲ್ಪರೆ ಬರೊಂದುಲ್ಲೆರು ಬಬಿತಾ ಬೊಕ್ಕ ತಂಡದ ಕುಲು. ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವ ಮಣ್ಣುಡು ಹುಟ್ಟಿನೆಂಕುಲು ತುಳುವಪ್ಪೆ ಕಚ್ಚೆರಡು ಕೊಪ್ಪು ನಕಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ಪರಶುರಾಮ ದೇವರು ಉಂಡು ಮಲ್ತಿನ ಕಲೆ ಕಾರ್ಮಿಕ ತಿಂದಿನ ಪುಣ್ಯ ಮಣ್ಣುಗೆ ಕೋಟಿ ಚೆನ್ನಯೇ ಅಗೊಳಿ ಮಂಜಳೆ ಕಾಂತಬಾರೆ ಬುಧಬಾರೆ ಪುಣ್ಯ ಮಣ್ಣುಗೆ ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ರಾಣಿಯ ಪಕ್ಕವಿರಿ ಚಿನ್ನದ ಮಣ್ಣು ಸಾರವಾಣಿ ಬೈಲು ರುತ್ತಿ ಸತ್ತುದ ಮಣ್ಣು ಪರಕುತುದಿನ ದೇವಿ ಬಂತಿ ಧರ್ಮದ ಮಣ್ಣು ಕಡಲ ಪರ ಕೇಳುವ ಭೀಕರ ಮಣ್ಣು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ಡನ್ನ ಡನ್ನ ನಾಡನ ನಾಡನ ಡನ್ನ 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 ಏಳು ಜನ ದುಡ್ಡಿನ ಕುಲು ಮೆರಟಿನ ಮಣ್ಣು ಸಿರಿಯೊತ್ತೆ ಸತ್ಯ ತೂಜಾಯಿನ ಮಣ್ಣು ಕೋರ್ದಪ್ಪು ಕೊರಗಜ್ಜನ ಕಾರ್ಮಿಕ ಮಣ್ಣು ಸತ್ಯ ಧರ್ಮ ನ್ಯಾಯ ನಿಷ್ಠೆ ಹಿಂದುವ ಮಣ್ಣು ಆಟ ನೇಮ ಕಂಬುಲ ಬಾರಿ ಪೊರ್ಲುಯೇ ಜಾತ್ರನಾಗ ಮಂಡಲ ಬಾರಿ ಗೌಜಿಯೇ ಕಾಲಾತಿ ತಂಬಿಲಗು ಕುಟುಂಬ ಸೇರುವ ನಂಬಿ ದೈವ ಶಕ್ತಿಲಗು ತರ ತಕ್ಕವ ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ಬಾರಿ ಶೋಕುದ ನಲಿಕೆನ ನಲ್ತಿನ ನಮ್ಮ ಮೋಕೆದ ಜೋಕ್ಲೆಗ್ ಸೊಲ್ಮೆಲು. ಹಚ್ಚ ಹಸಿರಿನ ಸೀರೆಯನ್ನುಟ್ಟು ಶಾಂತಿ ಸಹನೆ ಸರ್ವಧರ್ಮ ಸಮನ್ವಯತೆ ಬಾವುಟ
ಬಾವುಟವಿಡಿದು ಮಲೆನಾಡಿನ ಬೆಟ್ಟ ಗುಡ್ಡಗಳನ್ನು ಕಿರೀಟವನ್ನಾಗಿ ಧರಿಸಿ ಹಾಲ್ಗಡಲಿನಂತೆ ಉಕ್ಕುತ್ತಿರುವ ಕೃಷ್ಣ ಕಾವೇರಿಯನ್ನು ಬಾಚಿ ಹಪ್ಪಿಕೊಳ್ಳುವ ಕನ್ನಡಾಂಬೆಯ ಒಡಲಿನಲ್ಲಿ ಜನಿಸಿ ಮಡಿಲಲ್ಲಿ ಬೆಳೆಯುವ ಭಾಗ್ಯ ನಮ್ಮದೆನಿಸಿದಾಗ ಮೈ ಪುಳಕಿತಗೊಳ್ಳುತ್ತದೆ. ಅಂತಹ ಕನ್ನಡ ನಾಡು ಬಲು ಸುಂದರ, ಕನ್ನಡ ನುಡಿ ಅತಿ ಸುಮಧುರ, ಕನ್ನಡಿಗರ ಮನಸ್ಸು ಮಧುರ, ಕನ್ನಡ ನಾಡು ಒನ್ನಿನ ನಾಡು, ಇದುವೇ ನಮ್ಮಯ ಹೆಮ್ಮೆಯ ಕರುನಾಡು ಎನ್ನುತ್ತಾ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ ಮಂಜು ಮತ್ತು ತಂಡದವರು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ, ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಸಂತೈಸುವ ದಾರಿನ ಹಿಡಿದವ ಯೋಗ್ಯ, ಸೌಂದರ್ಯ ಇಲ್ಲಿದೆ, ಸೌಂದರ್ಯ ಇಲ್ಲಿದೆ, ಔದಾರ್ಯ ತುಂಬಿದ ನಾಡು. ಈ ನಾಡ ದೇವಿಯ ಆರಾಧನೆ ನನ್ನ ಈ ಪ್ರೀತಿ ಹಾಡು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಬೇಕೆಂದು ನಿಮ್ಮ ಅಭಿಮಾನ, ನಿಮ್ಮ ಆಶೀರ್ವಾದದ ಬಲದಿಂದ ನಾ ಪಡೆವೆ ಬಹುದೊಡ್ಡ ಸ್ಥಾನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ನೃತ್ಯ ಮಾಡಿದ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಏತು ಪೊರ್ಲುದ ಭಾಷೆ ನಮ್ಮ ತುಳು, ಸಾರ ಎಸಳುದ ತಾಮರೆ, ಗುಡ್ಡ ಏರಿಯರು ಕಂಡ ದಾಂಟಿಯರು ದೂರ ದೂರಗ ಪೋಯರು. ಓಲು ಉಪ್ಪಡು ಭಾಷೆ ಒಂಜೆ ಅವು ನಮ್ಮ ತುಳು ಭಾಷೆ. ಇಂಚಪ್ಪನೊಂದು ತುಳು ಅಪ್ಪೆ ಪನ್ಪುನ ಪದ್ಯಗೂ ನೃತ್ಯ ಮಲ್ಪರ ಬರೊಂದುಲ್ಲೆರು ಮನಸ್ವಿ ಬೊಕ್ಕ ತಂಡದ ಕುಲು.
ನಾನು ತುಳುವೆ ಎನ್ನಪ್ಪೆ ತುಳುವಪ್ಪೆ ಪಂದು ನೃತ್ಯ ಮಲ್ತಿನ ಜೋಕ್ಲೆಗು ಮೋಕೆದ ಸೊಲ್ಮೆಲು. ನಮ್ಮ ದೇಶದ ಬೆನ್ನೆಲುಬು ರೈತ, ಹಸಿದ ಹೊಟ್ಟೆಗೆ ಅನ್ನದಾತ, ನಿಸ್ವಾರ್ಥ ಸೇವೆಯ ಹೃದಯವಂತ ರೈತ. ಇಂತಹ ಕೃಷಿಯನ್ನು ಅವಲಂಬಿಸಿರುವ ತುಳುವರಾದ ನಾವು ಈ ಮಣ್ಣನ್ನೇ ದೇವರೆಂದು ಆರಾಧಿಸಿಕೊಂಡು ಬಂದವರು. ಈಗ ಬಾಕ್ಯಾರು ಕಂಡೊಡು ಎಂಬ ನೃತ್ಯ ಗುಮಿಸುಂದು ಕಮ್ಮಿನ ಪಸಿರಂಗ ಊರೂರ್ ಮೇಡೆನನ ಬಾಕ್ಯಾರು ಕಂಡೊಡು ಗಂಧ ಸಾಲೆ ಪೊರ್ಲಬಿದೆ ಗುಮಿಸುಂದು ಕಮ್ಮಿನ ಪಸಿರಂಗ ಊರೂರ್ ಮೇಡೆನನ ಗುಮಿಸುಂದು ಕಮ್ಮಿನ ಪಸಿರಂಗ ಊರೂರ್ ಮೇಡೆನನ ಪೊರ್ಲಬಿದೆ ಗುಮಿಸುಂದು ಕಮ್ಮಿನ ಪಸಿರಿಂಗ ಊರೂರ್ ಮೇಡೆನನ ಗುಮಿಸುಂದು ಕಮ್ಮಿನ ಪಸಿರಿಂಗ ಊರೂರ್ ಮೇಡೆನನ ಪೊರ್ಲಬಿದೆ ಗುಮಿಸುಂದು ಕಮ್ಮಿನ ಪಸಿರಂಗ ಊರೂರ್ ಮೇಡೆನನ ಗುಮಿಸುಂದು ಕಮ್ಮಿನ ಪಸಿರಂಗ ಊರೂರ್ ಮೇಡೆನನ ಅದ್ಭುತವಾಗಿ ನೃತ್ಯವನ್ನು ಪ್ರದರ್ಶಿಸಿದ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಈಗ ರಿಮಿಕ್ಸ್ ಹಾಡಿಗೆ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ ನತಾಶಾ ಮತ್ತು ತಂಡ. எண்ணமே என் உன்னால உள்ள பூந்தது தன்னால கண்ணமே என் கண்ணால வெந்து செவந்து புண்ணாக ஏதோ நானும் ஒளர கொஞ்சம் காதல் வளர உள்ள வெக்கம் வளர அவ வந்தா தேடியே தன்ன நேரம் நிற்குது மோகம் சொக்குது வாட்ட கெட்டுதமா நெஞ்ச பூட்டி வச்சது வந்தொடச்சிட்டமா கட்சி சேர நிற்குது கண்ணழைக்குது பொன்னடைந்திடமா தேங்கி நிற்குது வந்தெடுத்துக்கோமா जंगल में आज मंगल करूंगी भूखे शेरों से खेलूंगी मैं मक्खन जैसी हथेली पे चलते अंगारे ले लूंगी मैं हाय गहरे पानी की मछली हूँ राजा घाट घाट दरिया में घूमी हूँ मैं तेरी नजरों की लहरों से हार के आज डूबी हूँ मैं हाय जान ले वो जलवा है देखने
പൊന്മകനെ പൊന്മകനെ മുത്തായവനെ ഇന്നും സൂര്യനും ചന്ദ്രനും മുന്നായവനെ കാലം കാത്ത് വച്ച രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്നാൽ പിൻവിട്ടുന്നില്ല ഇരുട്ടിൽ സിറ്റി വാഴും രാജാവുക്ക് എല്ലാരും സുല്ല ഇവനെ തൊഴുവാനായി എന്നും ജനത്തിരക്ക് കാലം എടുത്തു വച്ചാൽ സ്വർഗം പോലും दिलाली ने कीते पूरे हाल बिल बोलते परांदा तेरा करदा कमाल ने बिल्लियां बुलावरी कर दी सवाल पूरे मट मट नी तू ने दी जानी बायानी नीन बाडी बाडी पापा मलयारी मेरे खाई तू ही बता जाऊं मैं कहाँ मुझको दुआ किसकी लगी भाई आके पधारा हूँ जो यहाँ इल्ले फिकर आजा इधर बीट पे लगा ले तू ठुमका 1 2 3 4 get on the dance floor 1 2 3 4 get on the dance floor shake the ಸೊಗಸಾಗಿ ನೃತ್ಯವನ್ನು ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಗುವುದು ಸಹಜವಾದ ಧರ್ಮ, ಮತ್ತೊಬ್ಬರನ್ನು ನಗಿಸುವುದು ಶ್ರೇಷ್ಠ ಧರ್ಮ. ನಗುವನ್ನು ಕೇಳುತ್ತಾ ತಾನೂ ನಗುವುದು ವಿಶೇಷವಾದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತಾ ಬಾಳುವ ವರವನ್ನು ನೀನು ಅಧಿಕವಾಗಿ ಬೇಡಿಕೋ ಮಂಕುತಿಮ್ಮ ಎಂದು ಹೇಳುತ್ತಾ ಮುಗುರು ತೆಲುಪುದೆ ಎಂಬ ಹಾಡಿಗೆ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ ಕೃತಿಕಾ ಮತ್ತು ತಂಡದವರು. ಸೂಜಿ ಮಲ್ಲಿಗೆ ನಿನ್ನ ತೆಲಿಗೆ ಗರಳುದೆ ಆ ಪುರ್ಲ ಸಂಪಿಗೆ ಈ ಕೆಂಪು ತಾಮರೆ ಯಾನಾಗಿ ಸೂರ್ಯ ರೇಖೆ ಕೊಲ್ಮಿಂಚಿ ನೋಟಗೆ ನೀರಾಯಿ ಮೇಘಮಾಲೆ ಉಡಲ ತುಡರಿಡರ್ಲಿ ನಂಜಿ ದಿಗಿನ ತನನ ಧಿರೆ ಧಿರೆ ನನ್ನ ಮುಗುರು ತೆಲಿಪುದೆ ಎನ್ನ ಸೂಜಿ ಮಲ್ಲಿಗೆ ನಿನ್ನ ತೆಲಿಗೆ ಗರಳುದೆ ಆ ಪುರ್ಲ ಸಂಪಿಗೆ ಭೂಮಿ ಬಾನ ನಮ್ಮ ಮದಿಮೆದ ಮಂಟ ಮೆದೆ ರಾಪಿ ಮುಗಿಲಿ ನಂಗೆ ಪನ್ನೀರ್ ತಲೆ ಪಡೆದೆ ಬಂಗಾರದ ಸಿಂಗಾರಡು ಐತ ಆಯಿ ಮದಿಮಾಲೆ 7 ಪಚ್ಚೆ ದೀದಿ ಎನ್ನ ಉಡಲಿಗೆ ಸೇರಿದೆ ಬಂಗಾರದ ಸಿಂಗಾರಡು ಐತ ಆಯಿ ಮದಿಮಾಲೆ 7 ಪಚ್ಚೆ ದೀದಿ ಉಡಲಿಗೆ ಸೇರಿದೆ ಏನು ನಯಿ ಉಡಲಿಗೆ ನಿನ್ನ ತೆಲಿಗಿದೆ ಮುಗುರು ತೆಲಿಪುದೆ ಎನ್ನ ಸೂಳುದೆ ಆ ಪುರ್ಲ ಸಂಪಿಗೆ ಧಿರನ ಧಿರನದ ಧಿರನ ಧಿರ ಧಿರನ ಧಿರನ
ಧೀಂ ತನನ ಧೀಂ ತನನ ಧಿರಿನ 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 ಧಿಂ ದಿಗ ಧಿರನ ಧಿಂ ದಿಗ ಧಿರನ 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 ತತ್ವಾಂಚರನ ತತ್ವೀತನನ ಧಿರನ 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 ಧಿರೆ ಧಿರೆ ಧಿರನ ചന്ദിരേ നൽമിതനിരലിതേ പൊരുള്ള രൂപ ഒള്ളിലെ കടലിതേ പോക്കെ ദൂരുടൊങ്ങി ബരവോ തെരിയെന്ന് ബീരതേ എരിയനോള ബെരിയെ ബത്ത് സാധി തത്ത് പോയതേ നോക്കെ ദൂരുടൊങ്ങി ബരവോ തെരിയെന്ന് ബീരതേ എരിയനോള ബെരിയെ ബത്ത് സാധി തത്ത് പോയതേ ಎನ್ನ ಈ ಸಾದಿಗೆ ಒಲ್ಪು ನಿನ್ನ ತಿಳಿಗೆದೆ ಸೊಗಸಾಗಿ ನೃತ್ಯವನ್ನು ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ರಿಮಿಕ್ಸ್ ಹಾಡಿಗೆ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ ಅನನ್ಯ ಮತ್ತು ತಂಡ. రెడీ మరుద మెచ్చు అన్న కొడి వామ్మదిని నల్ల పట్టు అది ನೃತ್ಯ ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಪ್ರೌಢಶಾಲೆಯ ಎಲ್ಲ ನೃತ್ಯ ಕಾರ್ಯಕ್ರಮಗಳು ಮುಗಿದಿದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಬಹು ನಿರೀಕ್ಷಿತ ಎಲ್ಲೇ ಗೊತ್ತಾ ಪುಂಡು ನಾಟಕ ಪ್ರಸಾರವಾಗಲಿದೆ.
ಬೂಡು ಈ ತುಳುನಾಡು ಕಂಗ ತಾರಿ ತಾರೆ ಬಾರಿ ಸುತ್ತಲ ಕಾಡು ತುಳುವಿರಿ ಬೂಡು ಈ ತುಳುನಾಡು ಕಂಗ ತಾರಿ ತಾರೆ ಬಾರಿ ಸುತ್ತಲ ಕಾಡು ತುಳುನಾಡೆ ಪೊರ್ಲು ತಿರಿಯುಡೈತ ತಿರ್ಲು ತುಳುನಾಡೆ ಪೊರ್ಲು ತಿರಿಯುಡೈತ ತಿರ್ಲು ತುಳುವಿರಿ ಬೂಡು ಈ ತುಳುನಾಡು. ಹಲೋ ಹಲೋ ಬಾತ ಕಲಾಭಿಮಾನಿಗಳು ನನ್ನ ರಡ್ಡು ನಾಟಕ ಅವರುಂಡು ನಮ್ಮ ನಿರೀಕ್ಷೆದ ಮತ್ತೆ ಪೊರ್ಲುದ ನಾಟಕ ಜೋಕುಲ್ನ ನಾಟಕ ರಾಜೇಶ್ ಅಮೀನ್ ಮೇರ ನಿರ್ದೇಶನ ಸುಧಾಕರ್ ಪುಸ್ವಾಲ್ ಮೇರು ಬರೆತು ತುಳು ರಂಗಭೂಮಿದ ತುಳು ಒಪ್ಪನ ಮಟ್ಟದ ಫಲದಂತಿನ ಬಾರಿ ಪೊರ್ಲುದ ನಾಟಕ ಎಲ್ಲ ಗೊತ್ತಾಪು ನನ್ನ ಕೆಲವೇ ಕ್ಷಣಟ್ಟು ರಂಗ ವೇದಿಕೆ ರೆಡಿ ಆವನುಂಡು ಮಾತ ಕಲಾಭಿಮಾನಿಗಳು ದೂರಪ್ಪ ಮಾತ ಕಲಾಭಿಮಾನಿಗಳು ವೇದಿಕೆದ ಎದುರು ಬರ್ತದೆ ಆಯ್ನಾತ್ ಕುಲ್ಲೋಡು ಕೇವಲ 1 ಗಂಟೆದ మరి ಪೊರ್ಲುದ ನಾಟಕ ಅವ ಬಕ್ಕ ನಮ್ಮ ಹಳೆ ವಿದ್ಯಾರ್ಥಿಗಳ ಬಹು ನಿರೀಕ್ಷಿತ ನಾಟಕ ತುಳುನಾಡದ ಸಂಸ್ಕೃತಿಯನ್ನು ಬಿಂಬಿಸುವಂತಿನ ಧಾರ್ಮಿಕವಾಗಿ మరి ಪೊರ್ಲುದ ತುಳುನಾಡದ ವೈಭವವನ್ನು ಬಿಂಬಿಸುವಂತ ನಾಟಕ ಡೆನ್ನಾನ ಒಂದು ನಾಟಕ ಅವರುಂಡು ಪ್ರಶಾಂತ್ ಮೇರ್ ಬರ್ತಿನಾರು ಅಂಚನೆ ಉದಯ್ ಪೂಜಾರಿ ಮೇರ ನಿರ್ದೇಶನಗಳು ಆಪರಂಚನ ನಾಟಕ ಇನ್ನಿತ ಶಾಲಾ ವಾರ್ಷಿಕೋತ್ಸವ ಅಂಚನೆ ಹಳವಿದ ಸಂಘದ ವಾರ್ಷಿಕೋತ್ಸವಗೂ ಬಾರಿ ಮಲ್ಲ ಮಟ್ಟದ ಜನ ಸೋಮನೇನಿ ಶಾಲದ ಮಿತ್ತ ಅಭಿಮಾನದ ಬಾರಿ ಮಸ್ತ್ ಜನ ಬೈದ ನಿಕಲ ಮಾತಾಡಗಲ ನಿಕಲ ವಿದ್ಯಾಸಂಸ್ಥೆ ಪರವಾದ ಬಕ್ಕರ ಧನ್ಯವಾದ ಪಣೋದಲ್ಲ ನನ್ನ ಕೆಲವೇ ಕ್ಷಣಟ್ಟು ನಾವು ನಿರೀಕ್ಷಿತ ನಾಟಕ ಆರಂಭ ಆಪುಣು ಎಲ್ಲೇ ಗೊತ್ತಾಪುಣು. ಆತ್ಮೀಯ ಎಲ್ಲ ಕಲಾಭಿಮಾನಿಗಳು ದೂರ ಇರತಕ್ಕಂಥ ಎಲ್ಲ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ತಾವು ಆಸೀನ ಆಗಬೇಕು. ಕೆಲವೇ ಕ್ಷಣದಲ್ಲಿ ಇದೀಗ ನಾಟಕ ಆರಂಭ ಆಗ್ತದೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪ್ರೌಢಶಾಲೆ ಕಡಂದಲ್ಲಿ ನಮ್ಮ ಶಾಲಾ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಊರ ಪರವೂರ ಎಲ್ಲ ಬಂಧುಗಳು ನಿಮ್ಮೆಲ್ಲರ ಪ್ರೀತಿಯ ಸಹಕಾರವನ್ನು ನೀಡಿದಿರಿ. ನಿರಂತರವಾಗಿ ಇದೇ ರೀತಿ ಇರ್ಲಂತ ಪ್ರಾರ್ಥಿಸಿಕೊಳ್ತಾ ವಿದ್ಯಾಸಂಸ್ಥೆ ಬೆಳಗಲಿ. ಇವತ್ತಿನ ಎಲ್ಲ ಕಾರ್ಯಕ್ರಮಕ್ಕೆ ಧ್ವನಿ ವರ್ಧಕ ಮತ್ತು ಲೈಟಿಂಗ್ ವ್ಯವಸ್ಥೆ ಮಾಡಿದ ಮಾತೃಶ್ರೀ ಸೌಂಡ್ ಸಿಸ್ಟಮ್ ಕಡಂದರೆ ಇದರ ಸುಖೇಶ್ ಅವರ ಇಡೀ ತಂಡಕ್ಕೆ ಧನ್ಯವಾದಗಳು. ಅದೇ ರೀತಿ ರಂಗಾಲಂಕಾರ, ಅದೇ ರೀತಿ ಆಸನದ ಎಲ್ಲ ವ್ಯವಸ್ಥೆ ಮಾಡಿದಂಥ ಪ್ರಶಾಂತ್ ಬಲ್ಲಾಡಿ, ಸ್ಕಂದ ಅರೇಂಜರ್ಸ್ ಅವರ ತಂಡಕ್ಕೂ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಬೆಳಿಗ್ಗೆ ಶುಚಿರುಚಿಯಾದ ಊಟ ಮಾಡಿದಂಥ ಊಟದ ಅಡುಗೆ ಮಾಡಿದಂಥ ಶ್ರೀನಿವಾಸ್ ಭಟ್ ಕಾಂತ್ ಅವರ ತಂಡಕ್ಕೂ ಧನ್ಯವಾದಗಳು. ಮತ್ತೆ ಎಲ್ಲ ರೀತಿಯಲ್ಲಿ ವ್ಯವಸ್ಥಿತವಾಗಿ ಎಲ್ಲ ಸಾರ್ವಜನಿಕ ವಿದ್ಯಾಭಿಮಾನಿಗೆ ಬಂಧುಗಳಿಗೆ ಊಟ ಬಡಿಸುವಲ್ಲಿ ಸಂಪೂರ್ಣ ಸಹಕಾರ ಮಾಡಿದಂಥ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಸಕ್ರಿಯ ಎಲ್ಲ ಸದಸ್ಯರಿಗೂ ತುಂಬರದ ಧನ್ಯವಾದಗಳು. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇವತ್ತು ಆಗಮಿಸಿ ನಮ್ಮ ವಿದ್ಯಾಸಂಸ್ಥೆಯನ್ನು ಹಾರೈಸಿದ್ರಿ. ನಿಮಗೆಲ್ಲರಿಗೂ ವಿದ್ಯಾಭಿಮಾನಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸಿದ್ದೇವೆ. ಇದೀಗ 1-2 ನಿಮಿಷದಲ್ಲಿ ನಾಟಕ ಆರಂಭ ಆಗಲಿಕ್ಕಿದೆ. ಹೌದು, ಜೋಕುಲು ಒಂಚೂರು ವೇದಿಕೆದ ಮುಟ್ಟುನು ಬುರ್ದು ಒಂಚೂರು ಪೆರ ಕುರ್ಲೆ ದಯಬಂಡ ಉಲಯ ಪೋರ್ಲ ಭಂಗ ಒಂದುಂಡು ಆತು ಎದುರು ಮುಟ್ಟ ಜನ ಸೇರಿದನು. ಒಂಚೂರು ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ ಮಕ್ಕಳೇ, ಸ್ವಲ್ಪ ಅಲ್ಲಿ ಸ್ಟೆಪ್ನ ಬಿಟ್ಟು ಕೂತ್ಕೊಳ್ಳಿ. ನಿಮ್ಮ ಕಲೆಯ ಅಭಿಮಾನಕ್ಕೆ ನಾವು ಧನ್ಯವಾದ ಸಲ್ಲಿಸಿದ್ದೇವೆ. ಮಕ್ಕಳು ನಮ್ಮ ಶಾಲೆಯ ಮಕ್ಕಳು ಅಭಿನಯ ಮಾಡ್ತಾ ಇದ್ದಾರೆ, ನೋಡ್ಲಿಕ್ಕೆ ನೀವು ಹತ್ತಿರ ಹೋಗಿ ಕೂತಿದ್ರಿ, ಆದ್ರೆ ಅಲ್ಲಿ ತೊಂದರೆ ಆಗ್ತಾ ಇದೆ.
ನಮ್ಮ ತುಳುನಾಡು ತುಳುವೆರಿ ಬೂಡು ಈ ತುಳುನಾಡು. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ತುಳುನಾಡ ವಾರ್ತೆಯ ಮುಖೇನ ನೇರ ಪ್ರಸಾರ ಆಗ್ತಾ ಇದೆ. ದೇಶ ವಿದೇಶಗಳಲ್ಲಿ ಕೂತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸಾಕಷ್ಟು ವಾಟ್ಸಪ್ಗಳಲ್ಲಿ ಅದರ ಸ್ಕ್ರೀನ್ಶಾಟ್ಗಳು ನಮಗೆ ಬರ್ತಾ ಇದೆ. ಇವತ್ತಿನ ಕಾರ್ಯಕ್ರಮ ಕೇವಲ ಇಲ್ಲಿ ಕೂತು ಪ್ರೇಕ್ಷಕರು ಪ್ರತ್ಯಕ್ಷವಾಗಿ ನೋಡುವುದಲ್ಲದೆ ಬೇರೆ ಬೇರೆ ಕಡೆಯಲ್ಲಿ ಕೂತು ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ಎಲ್ಲರೂ ಜಾಗರೂಕರಾಗಿ ಕಲಾಭಿಮಾನಿಗಳು ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಚಂದ ಮಾಡ್ತಾ ಇದ್ದೀರಿ. ಇನ್ನೂ ಚಂದ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ದೇವಸ್ಥಾನ ದೈವಸ್ಥಾನ ಬಸದಿ ಮಸೀದಿ ಇಂಗ್ರೇಜಿ ಮೂಲಕ ನಾಗಬನ ಬಸದಿ ಮಸೀದಿ ಇಂಗ್ರೇಜಿ ಮೂಲಕ ನಾಗಬನ ತುಳುವೆರಿ ಬೂಡು ಈ ತುಳುನಾಡು ಕಂಗ ತಾರಿ ತಾರೆ ಬಾರಿ ಸುತ್ತಲ ಕಾಡು. ಹಲೋ ಹಲೋ ಕರೆಟುವೋ ಬೇಲೆ ಪಾಡ್ತನನ ಕೇಳಿ ಹಲೋ 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 ಜೋಗುಲಿನ ಬೆನ್ನಿ ಕಂಡ ಕರೆಟುವೋ ಬೇಲೆ ಪಾಡ್ತನನ ಕೇಳಿ ಕಂಬುಲದರ್ಲು ಬಲಿತರಟ್ಟಾಡ ನೇಸಾನಿ ಇಂಬುಲ ನಿತ್ಯ ದೈವದ ನಡಿಟ ನರಮಾನಿ ತುಳುವೆರಿ ಬೂಡು ಈ ತುಳುನಾಡು ಕಂಗತಾರಿ ಸುತ್ತಲ ಕಾಡು ಹಲೋ ಹಲೋ ತಿರಿಯುಡೈತ ತಿರ್ಲು ತುಳುನಾಡೆ ಪೊರುಳು ತಿರಿಯುಡೈತ ತಿರ್ಲು ತುಳುವೆರಿ ಬೂಡು ಹಲೋ 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 ಸುತ್ತಲ ಕಾಡು. ಹಲೋ 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 ಮತ್ತೆ ನಮ್ಮ ನಿರೀಕ್ಷಿತ ನಾಟಕ ಆರಂಭ ಎಲ್ಲೇ ಗೊತ್ತಾಪನು
ಹಲೋ ಹಲೋ ಮಾತಾ ಕಲಾಭಿಮಾನಿಗಳು ಇನಿ ಎಂಕಲ ಬೇತೆ ಬೇತೆ ಶಾಲೆ ಹಿಡಿದು ಬೇರೆ ಬೇರೆ ಶಾಲೆಗಳಿಂದ ಇವತ್ತಿನ ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಂದಿರತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಯ ಶಿಕ್ಷಕರಿಗೆ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸಿ, ಅದೇ ರೀತಿ ನಮ್ಮ JC ವಲಯ 15ರ ಪ್ರಸ್ತುತ ಸಾಲಿನ ವಲಯಾಧ್ಯಕ್ಷ ಆಗಿರ್ತಕ್ಕಂಥ ದೇವಸ್ಥಾ JC ಅಡ್ವೊಕೇಟ್ ಗಿರೀಶ್ SP ಅವರಿಗೂ ನಮ್ಮ ಹಳೆಯ ಸಂಘದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಈ ಭಾಗದ ಊರಿನ ಬಂಧುಗಳು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಆಗಮಿಸಿದ್ದೀರಿ. ರಾಗದಲೆಗೆ ಭಾವ ಬೆಸುಗೆ ಸೇರಬೇಕು ಗೀತೆಗೆ, ರಾಗದಲೆಗೆ ಭಾವ ಬೆಸುಗೆ ಸೇರಬೇಕು ಗೀತೆಗೆ, ನಾಭಿಯಿಂದ ಹೊಮ್ಮಿಸ್ವರವು ನಾಭಿಯಿಂದ ಹೊಮ್ಮಿಸ್ವರವು ಹಾಯಬೇಕು ಕೊರಳಿಗೆ, ರಾಗದಲೆಗೆ ಭಾವ ಬೆಸುಗೆ ಸೇರಬೇಕು ಗೀತೆಗೆ, ಸೇರಬೇಕು ಗೀತೆಗೆ. ಸಪ್ತಸಾಗರದಾಳದಲ್ಲಿದೆ ನಾದ ಬಿಂದುವಿನಾಲಯ, ಸಪ್ತಸಾಗರದಾಳದಲ್ಲಿದೆ ನಾದ ಬಿಂದುವಿನಾಲಯ, ಈಜಿ ತಲುಪುವರೆಷ್ಟು ಮಂದಿ ಈಜಿ ತಲುಪುವರೆಷ್ಟು ಮಂದಿ ಪಡೆಯಲದರ ಸಿದ್ಧಿಯ, ರಾಗದಲೆಗೆ ಭಾವ ಬೆಸುಗೆ ಸೇರಬೇಕು ಗೀತೆಗೆ, ಸೇರಬೇಕು ಗೀತೆಗೆ. ಶೃಂಗಗಿರಿಗಳ ತುತ್ತ ತುದಿಯಲ್ಲಿ ಎಲ್ಲೋ ಒಂದೆಡೆ ಲಯವಿದೆ, ಶೃಂಗಗಿರಿಗಳ ತುತ್ತ ತುದಿಯಲ್ಲಿ ಎಲ್ಲೋ ಒಂದೆಡೆ ಲಯವಿದೆ, ತಲುಪಬಹುದು ಅಲ್ಲಿಗೊಮ್ಮೆ, ತಲುಪಬಹುದು ಅಲ್ಲಿಗೊಮ್ಮೆ, ನಿರತ ಇದ್ದರೆ ಸಾಧನೆ, ರಾಗದಲೆಗೆ ಭಾವ ಬೆಸುಗೆ ಸೇರಬೇಕು ಗೀತೆಗೆ, ಸೇರಬೇಕು ಗೀತೆಗೆ. ದೇಹಿಯನ್ನುವ ಭಾವ ಬೇಕು ನಾದರಾಣಿಯ ಅಡಿಯೊಳು, ದೇಹಿ ಎನ್ನುವ ಭಾವ ಬೇಕು
ಕರುಣೆ ಬಂದು ಎಂದೋ ಒಮ್ಮೆ ಕರುಣೆ ಬಂದು ಇನಿತೆ ಇನಿತು ಕೊಡುವಳು. ರಾಗದಲೆಗೆ ಭಾವ ಬೆಸುಗೆ ಸೇರಬೇಕು ಗೀತೆಗೆ, ಸೇರಬೇಕು ಗೀತೆಗೆ, ಸೇರಬೇಕು ಗೀತೆಗೆ. ದಿವಸಕ್ಕೆ ನಿಮಿಷದಿಂದ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನು ಕೂತಿರು. ನಾರೆ 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 ದಿವಸಕ್ಕೆ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನು ಕೂತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ವಿವರಗಳ ಜೋಡಿಸುವ ಯಜಮಾನ ಬೇರಿಹನು. ಸವೆಸು ನೀಂ ಜನುಮವನು ಮಂಕುತಿಮ್ಮ, ಸವೆಸು ನೀಂ ಜನುಮವನು ಮಂಕುತಿಮ್ಮ, ಸವೆಸು ನೀಂ ಜನುಮವನು ಮಂಕುತಿಮ್ಮ, ಸವೆಸು ನೀಂ ಜನುಮವನು ಮಂಕುತಿಮ್ಮ. ಹಲೋ ಹಲೋ ಇತ್ತೆ ಆರಂಭ ನಮ್ಮ ನಿರೀಕ್ಷಿತ ಬಾರಿ ಪುರ್ಲದ ನಾಟಕ, ತುಳು ಹಾಸ್ಯಮಯ ಸಾಮಾಜಿಕ ನಾಟಕ ಎಲ್ಲೇ ಗೊತ್ತಪ್ಪ. ಇತ್ತೆ ನಾಟಕ ನಮ್ಮ ಮಾತ ನಿರೀಕ್ಷದ ನಾಟಕ ಆರಂಭ ಎಲ್ಲೇ ಗೊತ್ತಪ್ಪ. ತುಳು ಸಾಮಾಜಿಕ ಹಾಸ್ಯಮಯ ನಾಟಕ. ರತ್ನಗರ್ಭ ಗಣಪತಿ ಸಮಾಶ್ರಯಾಮಿ ಸತತಂ
ವಚನ ಗೀಯಮಾನ ನಿಜ ಚರಿತ್ರ ವೈಭವ ತುಮುಲಯೇಶ ಶೇಖರಂ ಪ್ರಣವಮಯ ಸ್ವರೂಪಿಣಂ ಶಿವಸುತಂ ಮೇ ಭವದಮಖಿಲ ಭುವನ ಮಂಗಳಪ್ರದಂ ಹಲೋ ಹಲೋ ರಂಗಭೂಮಿದ ಪಾತ್ರ ಪರಿಚಯ ಬಾರಿ ಪುರ್ಲದ ನಾಟಕ ಎಲ್ಲೇ ಗೊತ್ತಾಪುಣು ತುಳು ಹಾಸ್ಯಮಯ ಸಾಮಾಜಿಕ ನಾಟಕ ಸಾಹಿತ್ಯ ಬರೆತಿನಾರು ಸುಧಾಕರ್ ಪಸ್ವಾಲ್ ಸಾಹಿತ್ಯ ರಾಜೇಶ್ ಅಮೀನ್ ಕಡಂದನೆ ಸಂಗೀತ ಪವನ್ ಕಡಂದನೆ ಪದವಂತನ ರಶ್ಮಿ ರಾಜೇಶ್ ನೃತ್ಯ ನಿರ್ದೇಶನ ಭರತ್ ನಾಯಕ್ ಮೂಡುಬಿದ್ರಿ ಬಳ್ಳಿ ಬಲ್ಪು ಮಾತೃಶ್ರೀ ಸೌಂಡ್ ಸಿಸ್ಟಮ್ ಕಡಂದನೆ ಅಂತೆಯೇ ನಿರ್ದೇಶನ ರಾಜೇಶ್ ಅಮೀನ್ ಕಡಂದನೆ ನಮ್ಮ ಶಾಲೆಯ ಕಲಾವಿದರನ್ನ ವಿದ್ಯಾರ್ಥಿನ ನಾಟಕ ಪ್ರಧಾನ ಪಾತ್ರಗಳು ಸೌಪರ್ಣಿಕಾ ಭೂಮಿಕಾ ಲಕ್ಷ್ಮೀಶ್ ಓಂಕಾರ್ ದರ್ಶಿತ್ ಶ್ರವಣ್ ಧನುಷ್ ಚಿಂತನ್ ಗುರುಪ್ರಸಾದ್ ಭವಿಷ್ ನವನೀತ್ ಅಂಚನೆ ಸಂಗೀತ ಸಂದೇಶ ಅಂಚನೆ ಡ್ಯಾನ್ಸ್ ಬಂದಿರ ಮಾತಾ ಜೋಕು ಮಾತಾ ಕಲಾವಿದರು ವಿನೀತ ಬಾರಿ ಪುರ್ಲದ ನಾಟಕ ತುಳು ರಂಗಭೂಮಿದ ಕಲಾವಿದೆ ರಾಜೇಶ್ ಅಮೀನ್ ಮೇನ ನಿರ್ದೇಶನ ಅಂಚನೆ ಸಾಹಿತ್ಯ ರಚನೆ ಮಾಡಿದರು ಸುಧಾಕರ್ ಪ್ರಸಾದ್ ಮಾಸ್ಟರ್ ಮೇರೆಗಳ ಸೊಮ್ಮೆ ಸೇರಿಸೋದು ನಾಟಕ ಆರಂಭ ಪಡು ಇತ್ತೆ ಎಂಕಲ ನೋಡು ಎಲ್ಲೇ ಗೊತ್ತಾಪು ಎಲ್ಲೇ ಗೊತ್ತಾಪು
ಒಂದು ಮಾರೆ ಯಾರು ಸೋಕು ನಿಲ್ಲ ಅಂತಿತ್ತು ಈತ ಬೇಕು ಮತ್ತೆ ಲಕ್ಕ ಹತ್ತು ಮಗ ನಿನ್ನರಂತರ ಬೆಗ್ಗನ ಲಕ್ಕ ಅಕ್ಲೆ ಲಕ್ಕನೆ ಬರ್ತೀನಿ ಅಜ್ಜ ಮಗ ಅಕ್ಕಲಿಂದ ಬೆಗ್ಗನ ಅಕ್ಲೆ ಲಕ್ಕ ಇಲ್ಲಿ ಅಕ್ಕಲ್ ಮುಕ್ಕಲಂದ ದಾಲೆತ್ತಿ ಮಾತಿರ್ಲಿಂದ ಮೆಗ್ಗೆನಕ್ಲೆ ಅಂದೆ ನಿಕಲ್ಲಾದ ತೂಂದೊಂದು ತೋರತ್ತೆ ಡ್ಯೂಟಿಗೆ ಮಿನಿ ಬಿದಾಡುವರ ಕೊಡ್ತಾನೆ ಅಕ್ಕ ಆತೇಜಿ ಕೋಟೆಲ್ಲ ಪೋನ ಲೇಟ್ ಆತು ಮಾರೆ ಇನ್ನಿಚೂರು ಬೇಗ ಬೋಡು ಅಂದಂದು ಬೇಗ ಮೂಪನಕಲ್ಲ ಸುರ್ಪದುಲ್ಲ ಅತ್ಯ ಯಾನ್ ಲಕ್ಕದೆ ನಿಕಲ್ಲಕ್ಕುನ ನಿಕ್ಲೆಗಾತಿ ಲಕ್ಕರ ಅಪ್ಪ ನಿಕ್ಲೆಗೆ ಇದ್ದಕ್ಕ ಎಲ್ಲೆಂತ ಬೇಗ ಲಕ್ಕುವ ಅಂದಿ ಎಲ್ಲೆಡ್ ನಿಂಚಿ ಬೇಗ ಲಕ್ಕುವ ದಾದ ಬೇಗ ಲಕ್ಕುವರ ಅಕ್ಕ ಯಾ ಬರ್ಪೆ ಆವ್ ದ ಆಯ್ತು ಕಲ್ಪಲೆ ಕಾಂಡೇರ್ದು ಬೈ ಮುಟ್ರೆ ಡ್ಯೂಟಿ ಮಲ್ಪೆ ಬೈಡ್ದು ಬುಕ್ಕ ಬಿರ ಕಾಲೇಜ್ ಹೋಪೆ ಆಯ್ ಬೇಗ ಲಕ್ಕು ಜನ ಆಯಲ್ಲ ನಿಕಲಕ್ಕನೆ ನರಮನಿ ಅತ್ತ ನಿಕ್ಲೆದಾನೆ ಬೇಗ ಲಕ್ಕರೆ ಇವನಿ ಬ್ಯಾಗ್ ಬೇಗ ಲಕ್ಕು ಸ್ವಲ್ಪ ಮಾರೆ ಅಚ್ಚ ಅಕ್ಕ ಇವೇರಿ ಮಾತ್ರ ಎಡ್ಡಂತಿ ನಾನು ಎಂಗುಲ್ಪುರದಾಲ ಪ್ರಯೋಜನಿತ ಯಾನ್ ಅಂಚ ಬನ್ನಿ ನತ್ ಆಯಲ್ಲಕ್ಕನೆ ನಿಕಲ್ ಬೇಗ ಲಕ್ಕದು ಡ್ಯೂಟಿಗೆ ಬಿದಡೋರೊಂದು ಬನ್ನಿ ಅಕ್ಕ ಯಾ ಬರ್ಪೆ ಹೊರ ಪೋ ಮಾರೆ ಎಷ್ಟು ಸಲ ಬರ್ಪೆ ಬರ್ಪೆ ಬಂದು ಬಂತ ಕುಂಭವಣ್ಣ ಕುಟುಂಬದಾಗಲೇ ಪುಲ್ಯ ಆಬಿಜಿ ಕರೆಕ್ಟ್ ಬಂದ ಬರ್ಪಕ್ಕೆ ಹೊರ ಪೋಯಲ್ಲ ಏ ಪೋಯತ ನಿಕಲ್ಲಾದ ತೂ ಒಂದುಂತುನು ನಿಕ್ಲೆ ಬಿದಾಡ್ರೆ ಲೇಟ್ ಆಯ್ತಾ ಪೋಲೆ ಪೋಲೆ ಬಿದಾಡ್ಲೆ ಅಲೆ ಗೊತ್ತಾನ್ ಗಟ್ಟೆ ಬಲೆ ಪೋಯ್ ಬಿದಾಡ್ಗಯ ಒಯ್ಯ ನಿಕ್ಕೆ ಅತ್ತ ಬಾಬಾ ಮೊಕಲ್ಪುರ ದಾದ ಬೇಲೆ ಅಲ್ಪುದು ಮೊಕಲು ಝೊಮ್ಯಾಟೊ ಗೊತ್ತಾಡಿ ಟೊಮೆಟೊ ಮಾರ್ನಾಕ್ಲಕ್ಕ ಅಯ್ಯೋ ಅಚ್ಚ ಟೊಮೆಟೊ ಮಾರ್ನಾಕ್ಲ ಅಂತ ಝೊಮ್ಯಾಟೊ ಸ್ವಿಗ್ಗಿ ಗೊಗ್ಗಿಲ ಮಾರ್ ಮೊಕಲೆಲ್ಲ ಮಾರ್ಬೇರಿ ಹಿರೇ ಬೋಡಿತ್ತನ ಝೊಮ್ಯಾಟೊ ಸ್ವಿಗ್ಗಿ ಫ್ಲಿಪ್ಕಾರ್ಟ್ ಅಮೆಜಾನ್ ಒಂದು ಮಾತ ಆಪ್ಸ್ ನೆಟ್ ಡೆಲಿವರಿ ಬಾಯ್ ಅದು ಬೇಲೆ ಮಲ್ಪುನು ಅಂಚ ಬಂಡ ದಾದವಾಗ ಅಂಚ ಬಂಡ ನಮ್ಮ ಮೊಬೈಲ್ ನಮಕ್ ಬೋಡತ್ತಿನ ವಸ್ತುಲೇನ್ ಮಾತ ಆರ್ಡರ್ ಮಲ್ಪುನು ಆ ವಸ್ತುಲೇನ್ ಕನತ್ತದ ನಮ್ಮ ಇಲ್ಲಡೆ ಒಪ್ಪವರತೆ ಆ ಬೇಲೆ ಮಲ್ಪುನು ಅವ ಸುರು ಕೋಲ್ಪೋಯತ ಆಯ್ತಾದ ಬೇಲೆ ಸುರುಪೋನೆ ಪವನ್ ಆಯಲ್ಲ ಬೇಲೆ ಮಲ್ಪುನಜ್ಜ ಅಂಡಾಯನ ವಿಶೇಷತೆ ದಾದೆಂದು ಗೊತ್ತುಂಡೆ ಕಾಂಡೆಡ್ದು ಬಯ್ಯ ಮುಟ್ಟ ಡ್ಯೂಟಿ ಮಲ್ಪೆ ಬಯ್ಯಡ್ದು ಬುಕ್ಕ ಬಿರ ಕಾಲೇಜ್ ಹೋಗ್ವೆ ಅಂಚಾಗ ಅಕಲ್ 4 ಜನಲ್ಲ ಉಂದೆ ಎನ್ನ ಮಾಮನ ರೂಮ್ ಉಡಿಪ್ಪುನು ಅಂಡ ಮಾಮನ ಡೈಲಿ ಟಾರ್ಚರ್ ಅಜ್ಜ ದಾದಂದಿಯ ಅಕಲ್ ರೂಮದ ಬಾಡಿಗೆ ಕಟ್ಟುಜೇರಿ ಬಂದೆ ಅತ್ತಜ್ಜ ಈರೆ ಬನ್ನೆ ಅಗ್ಲೆ ಕಂತುಗುಲ್ಲದಿ ಜ್ಞಾನ ಎರಡು ಬಂದ್ಪೇರತ್ತ ಅವಂದೆ ಎನ್ನಲಿಲ್ಲ ಆಯ್ನ ಬಾಡಿಗೆದತ ಹಾಗೆ ಎತ್ತುಕೊರ್ನಲ್ಲಿ ತಾನ್ಯ ಪುಣ್ಯಡು ನಿಕ್ರಾಜಿಲ್ಲ ನಿನ್ನ ಅಮ್ಮನ ಬುದಾಡು ಇಚಿನಂದ ಅವೆಲ್ಲ ಮುಗು ತಿಂತು ಅಂದಜ್ಜ ಎನ್ನಮ್ಮನ ಆಸೆ ನಿಕ್ಕೇತ್ತು ಬಂಕಾಂಡಲ ಮಲ್ಲಿ ಇಚ್ಚಿ ಮಗ ಇಲ್ಲದೆ ಎಟ್ಟೆಡೆ ಮುರಿಪೋನು ಬಂದು ಅಜ್ಜದು ಎನ್ನ ಅಪ್ಪ ಅಮ್ಮನ ನೆನಪುಗಾದು ಹೊಂದಿಲ್ಲ ಏ ಪಗ್ಲೋರಿ ಪೋನ್ ಅಲ್ಲ ಉಳ್ಳಾಡೋರು ಯಾರೋ ಬೇಕು ದಾದನ ಬೋರ್ಡ್ಗೆ ಅದ ಅಂದಜ್ಜ ಚಾ ತಿಂಡಿ ಪೂರ ಮಲ್ತದಿದ್ದು ಬೈದೆ ಅಂಡ ಕೊಡ್ತೇಜಿ ಕಾಲೇಜ್ ಲೇಟ್ ಆಡತ್ತೆ ಕರ್ದು ಏತಿ ಎಡ್ಡ ಮನಸ್ಸು ಅಪ್ಪ ಮೇಚಿಂಡಲ್ಲ ಇಡೀ ಕುಟುಂಬದ ಜವಾಬ್ದಾರಿ ತಂದು ತನ್ನ ಮೆಗ್ಗೆನಕ್ಲಿ ಬಹುಲಾ ಕೊರತದ ಅಂತ ತಿಳ್ಕೊಂಡು ಅವ ತಂದೆ ತಾನು ಬೆಂದಿದ್ದು ಅಕ್ಲೆಗೆ ಕಲ್ಪ ಅಂದು ಆ ರೂಮ್ ಉಡಿಪುಣ 4 ಜನ ಅಲ್ಲ ತನ್ನ ಮೆಗ್ಗೆನಕ್ಲೆನ್ನು ಏತಿ ಎಡ್ಡ ಮನಸ್ಸು ಅತ್ತಿಯ ಮೇರ್ಗಾದ ಒರಿಯ ವಾತಿರ್ನು ಉಂದ್ಯ ಬರ್ದಿಂಜಿರೆ ಸುರೈನಿ ಅತಿರೆಗೊಲ್ಲ ಪ್ರಾಂತ ಅಂತ ಅರ್ಥ ಮಾರೇದು ನಾನು ಆ ಸ್ವಾತಿನ ಪಾತಿಯರು ಏತಿ ಎಡ್ಡ ಮನಸ್ಸು ಮಾತೆರೆಲ್ಲ ತನ್ನಾಕುಲ್ ಬಂದಿಯನ್ನು ಅಂದ ಇನಿ ಮಾತೆರೆಲ್ಲ ತನ್ನಕುಲ್ ಬಂದಿಯನ್ನು ಓಲ್ ಆಂಡ ಅಲೆಗ್ ಎಲ್ಲ ಗೊತ್ತಾ ಎಲ್ಲ ಗೊತ್ತಾಪಿನಿ ಅತ್ತಿ ಇನಿ ಕೋಡೆ ಎಟ್ಟೆಂತಿನಕ್ಲೆ ಓಲ್ ತಾದಿ ಉಂಟು ಬನ್ನಿ ಈ ನಂಜಿನ ರಕದ ಸಮಾಜೋಡು ಇಂಚಿತ್ತಿನಕ್ಲೆ ಬದುಕರೆ ಬಾರಿ ಬಂಕ ಅಪುರ ಇತ್ತಿನ ಮಾರೇದಿ ಅಪುರ ಬಿಡು ಅತ್ತ ಖಾಲಿ ಪಾತರ ಒಂದು ಅತಿ ಚಾಮಿನಿ ದೇವ್ರೆ ಚಾಯ ಕಡಿಮಲ್ದೆ ಚಪ್ಪೇಣ ಬಲೆ ಬರ್ಲಿ
ಶುಭ ಆಗುತ್ತೈತೆಮ್ಮ. ದಾದಾ ಶುಭಾನ ಮೊಲೆಗೂ ಆ ಕಾಲದ ಶುಭಾಯ ಮೊಲೆಗೆ ನನ್ನ ಬಾಕಿ ಆಡು ಕಾಟಾಡು ಜಬ್ದಾಣ ಆಯ್ ಶುಗಪನ್ ಎಂಕತ್ತು ಮಾರೆ ಆಯ್ ಶುಗಪನ್ ಇಲ್ಲಾಗ ಇಲ್ಲಾಗ ಕೊಂಚ 8 ರೂಪಾಯಿ ಇತ್ತು ಕೊರು ಹೊರ ಪಾಡ ಅಯ್ಯ ಇರ್ದಾಗೆ ಬಾತೀರ್ನು ಏನಡಿ ತೆತ್ತಿಯರ ಕೊಡ್ತೀನುಂಡ 10 ಮಾರೆ ದಿನ 8 ರೂಪಾಯಿಗಳ ಗತಿಚ್ಚ ನಟ್ಟು ನಾಡಿ ಸಮೇತ 8 ರೂಪಾಯಿ ಇಪ್ಪು ಮಾರೆ ಇಂದ ಅವಲೇ ಅಜ್ಜ ಗಂಟದಿ ಕೊರ್ರೆ ದಿಯರ ಕೊಡ್ತಾರದಿ ಅದರಿಂದ 9 ರೂಪಾಯಿ ಅಜ್ಜ. ಅಯ್ಯೋ ಅಜ್ಜ ದಾದಾಡು ದಾದೆ ದೊಡ್ಡ ನಿಕಲಲ್ಲ ಡೈ ಓಲದಿ ನಟ್ಟು ನಾಡ ಏರಿಯ ನಟ್ಟು ನಾಲ್ ದಾಲೆಚ್ಚ ಮಗ ಮೊಳ್ಳ ಕಾಸು ಉಂಡುಗೆ ಅಂಡ ಚಿಲ್ಲರಿ ಇವೇ ಬೈದೇತ ಅಂಚ ಆವಾಗ ಯಾಕೆ ಕೊರ್ಪೆ ಬಿಡ್ಲಿಲ್ಲ ಶುಭ ಆಗುತ್ತೈತಮ್ಮ. ನಿನ್ನ ಮುಖ ಲಕ್ಷಣ ಒಳ್ಳೆದುಂಟು, ಆದರೆ ಮುಂದೊಂದು ನಿನಗೆ ಆಪತ್ತು ಕಾದಿದೆ. ಅಲ್ಲ ಯಾನ್ ಪಂಡಿ ಜನ ಅಲ್ಲಿಗೆಲ್ಲ ಗೊತ್ತಾಪುನೊಂದು ಇತ್ತ ಲವೇನೆ ಪಂಡಿ ಏನು ಕೊಟ್ಟನಲ್ಲ ನಾನು ಇಲ್ಲ ನನ್ನ ಆಯ್ದಕ್ಕನೆ ಏಸ ಮಾಡೋದು ಇಲ್ಲಿ ಮಾಡೋದು ಪೋ. ಅಯ್ಯೋ ಅಜ್ಜ ದಿಕ್ಕಲ್ಲಿ ಲಡೈ ಮಲ್ತು ನೋಡ್ಸಿ ಬೊಕ ದಾದೆ ಅತಲ್ ತೂನೆ ಕೊಂಚ ಬನೋಡತೆ ಐಕ್ ಪನ್ ಪುನಾತೆ ನಿಲ್ಲಿ ಅಣ್ಣ ಆತಿದ ಸುಶೀಲ ದಾದೆ ನಮ್ಮ 9 ರೂಪಾಯಿ ವರಿಜ ಕೊರ್ರೆಲ್ಲ ನಮ್ಮ ಡಬೋಡೆ ತಗೊಳ್ಳಿ ಅಣ್ಣ ಅತ್ತವಾಗ ಆಯ್ ಮೊಣದು ದ್ವಾನ್ಪಿನ ಅಂದು ಬೆರೆದು ದ್ವಾನ್ಪಿನ ಈರಲ್ಲ ಮನೆ ಬಂದು ಕುಲ್ಲೆ ಅಜ್ಜ ಶುಭ ಆಗುತ್ತೈತೆ ಅತ್ತವಾಗ ಇವಂತೆ ಜಾಗ್ರತೆ ಮಾಡ್ತೋನು ನಿನ್ನ ಮಾಮು ಇಲ್ಲ ಏ ಕೂಲಾಯಿ ಮಾಡೋಡು ಕಾತೊಂದುಲ್ಲೆ ಮಗ ಇವತ್ತ ಜಾಗ್ರತೆ ಮಲ್ತೋನ್ ಇಚ್ಚಿದೊಡ್ಡ ಅಂಚದಾದ ಅಪ್ಪುಜಿ ಬೇರುಲ್ಲೆ ಅಕ್ಕ ಯಾನ್ ಬರ್ಪೆ ಕಾಸ್ ಕೊರಿಯ ಅತ್ತ ಕೋಡ ಕೊರ್ನಿ 100 ರೂಪಾಯಿನ ದಾದ ಮಲ್ತಾ ಅತ್ತ ನಿನ್ನ 100 ರೂಪಾಯಿ ಇಡು ಮಧ್ಯಾಹ್ನ ಒನಸುಗು ಕೂಡ ಬಸ್ಸುಗು ಪೋಯರ ಬರ್ರೆ ಇನ್ನು 100 ರೂಪಾಯಿ ಒಡೆ ಯಾವ್ದು ಬನ್ನು ನಿಕ್ಲಿಗೆ ಏತು ಕೊಂಡಲೆ ಯಾವ್ದು ಒಂದು ಕನಪೆ ದಾದಾ 100 ರೂಪಾಯಿ ಅಂದು ನೀಕು ದಿನಾಕ 100 ರೂಪಾಯಿ ಪಾಡ ಮನೆ ಆ 100 ರೂಪಾಯಿ ನಾ ಇಡಿಯರ್ಲೆ ಒಂದು ವರ್ಷ ವಾರ್ಕೊಂಡು ಓ ಇನ್ನೇ ಅವು ನಿಖಲ ಕಾಲ ನಿಂತ ದಾಲ ತಿಕ್ಕು ಜಾವೆ ಒಕ್ಕಡೆ ದಿನಲ್ಲ ಕಿರಿಕಿರಿ ಮಾಡ್ತೊಂದು ಪುರ ಅನ್ಕೊಂದಿಲ್ಲ ನನ್ನ ಕತ್ತಲ್ಲಿ ಹಿಡಿದು ಬರಡು ಮ್ಯಾಚ್ ಗೀಚಿಂದ ಕೊಬ್ಬೊಂದು ಕುಲ್ಲು ನತ್ತು ಯಾನಿತ ಪೋಪೆ ಎಂಕು ಕೊರ್ತಾನೆ ನನ್ನ ಕುಡೂರಿ ಕೊರಡು ಅಕ್ಕ ಬರ್ಬೆ ಅಕ್ಕ ಮಾಮೂಲಿದ ದಾದ ಮಾಮೂಲಿದ ಅವೇ 100 ರೂಪಾಯಿ ಕೋಡೆ ಕೊರ್ನಿ 100 ರೂಪಾಯಿ ದಾದ ಮಲ್ತಾ ಅವೇನ್ ಗುಣ ಮುಖ ದಿಂಗಿನ್ ಕುಸಲ ಒಕ್ಕ ದಾದ ಅಕ್ಕ ಅವಳು ಒನಸಿಗೆ ದಾದ 100 ರೂಪಾಯಿ ಡಿ ಓಡ್ ಹಾಕೊಡು ಇಂದ ಈ 100 ರೂಪಾಯಿ ದೋಣ ಸುಂಡ್ರ ಕೊಡ್ಸಿ 50 ರೂಪಾಯಿ ದೋಣ ಸುಂಡಲೆ ಅವಳು ನನ್ನ ಕತ್ತಲ್ಲಿ ಹಿಡಿದು ಬರಡು ಜಾಗ್ರತೆ ಬೇಗ ಬರ್ಪೆ ಅಕ್ಕ ಬರ್ಪೆ ದೊಡ್ಡ ಬರ್ಪೆ ನಿಕ್ಕ ಅತ್ತಿರೇಗ್ ಅತ್ತಿದೆ ಮಗ ನಿಕ್ಕ ಬೇಲೆ ಬೋರೆ ಕೊಡ್ತಾ ಇಜ ಒಂದು ದೊಡ್ಡ ಯಾಲ ಬಿದರ್ದು ಬರ್ಪೆ ಆ ದೊಡ್ಡ ಅಜ್ಜ ಅಕ್ಕ ಓ ಅಕ್ಕ ಯಾ ಬರ್ಪೆ ಅಜ್ಜ ಬರ್ಪೆ ದೊಡ್ಡ ನಿಕ್ಕ ಅತ್ತಿರೇಗ್ ಎಂಗಲ್ಲ ಬರ್ಪ ಬರ್ಪೆ ಅಜ್ಜ ಯಾನ್ ಬೇಲೆ ಹೋದವ್ರು ದೊಡ್ಡ ಬರ್ಪೆ ನನ್ನ ಮಗ ಜಾಗ್ರತೆ ಮಗ ರೋಡ್ ಕಡಪನ ಪುರ ಜಾಗ್ರತೆ ಆವ ಏನೆಲ್ಲ ಬಂಡೆ ವೆಚ್ಚ ಬರ ಜೊತೆ ನೋಡ್ತಿ ಮಗ ಆವಜ್ಜ ಬಾಯ್ ನಿಕ್ಕ ಅತ್ತಿರೇಗ್ ಹತ್ತು ಮಾರ ಇದು ಮೊಕಲೇನಿ ದೇವರ ಇಂಚೆನೆ ಪೊರ್ಲು ತೆಲ್ತು ನಾಲ್ಕು ಜೇಡೆ ಅವ್ವಿ ಎಲ್ಲ ನಟ್ಟುಂದೆ ಹತ್ತು ಮಾರ ಇದು ಚಾಪರಂದ ಮಂಡೆ ಶೆಡ್ಪುಡು ಪೋ ಚಾಕನ ಓ ದೇವ್ರ ಚಾ ದಾದ ಚಾ
ಎಂತನದೆ ಅವು ಪದ್ಯಗೆ ಎಣ್ಣ ನೆಲ್ಪೊಡನ್ನ ಹಾಕೊಂಡು ಅವು ಪದ್ಯಗೆ ಎಣ್ಣ ಓ ತಿಕ್ಕಿನ ನಲ್ಪುಡೇನೋ ಹತ್ತು ಮಾರೆ ಇತ್ತೊಂದು ಕಜಾದ ಗಡ್ಡು ಬೈಕ್ ಆಟೋ ಬರ್ತು ಐಕಲೆ ನಿಕ್ಕು ನಲ್ಪುಡೇನೋ ನಲ್ಪುಗ ಬಂದ ದಾದಂಡಿತ್ತೆ ಹತ್ತು ಔಷಧ ನಿಕ್ಕುಲ್ಲೇ ಗಿಂಚು ಒಯ್ದೀನಿ ಎಂಕುಲು ಸ್ವಾಸ್ಥ್ಯ ಸೇವಾ ಸಂಘದ ಮಹಿಳಾ ಸದಸ್ಯರು ಮಂಚ ಹಿಂಜಿದಾರೆ ಬರ್ತೀನಿ ಎಂಕುಲು ಜವನರಿನ ಸರಿ ಮಲ್ಪರ ಬೈದೀನಿ ಜವನರಿ ಸರಿ ಮಲ್ಪ ಅವೆಂಚ ಈ ಸಮಾಜ ಮಸ್ತ್ ಜವನರ್ ಹಾಳಪ್ಪೆ ಪರ್ಪುನು ಬೀಡಿ ಒಯ್ಪುನು ಕೋರ್ದೊಟ್ಟ ಬೋಪುನು ಗಾಂಜೆ ದೆತ್ತೊನ್ನು ಡ್ರಗ್ಸ್ ದೆತ್ತೊನ್ನು ರಸ್ಕ್ ದೆತ್ತೊನ್ನು ಡ್ರಗ್ಸ್ ಏ ಕುಂದುಪುರ ಏರಿಯಾ ಅಜ್ಜರ್ನಿಲ್ಲ ಬಿನ್ನೇರ್ ಬೈದಿನ ಅಲ್ಲ ಅಜ್ಜರ್ನಿಲ್ಲ ಬಿನ್ನೇರ್ ಬೈದಿ ಓನ್ 10 ಕಿಲೋ ಗೋರಿಗಳು ಅವೇರ ಸಂಘದ ಕುಲ್ಗೆ ಅಂದ ನಿಕಲ ಓ ಸಂಘ ಅಲ್ಲಿ ಕೇಳಿ ಪಂಡತ್ ಓ ಗಾಸ್ಯ ಸಂಘದ ಕುಲ್ಗೆ ಅಂದ ನಿಕಲಿಡ ಬೈದಿನ ಉದ್ದೇಶ ಜವನರೇ ಸರಿ ಮಲ್ಪರ ಅತ್ತೆ ಎಂಗುಳ ಅರ್ಜನ ಸರಿ ಇಲ್ಲ ನಿಕು ಸರಿ ಇಲ್ಲ ತ್ಯಾಸ್ಯಾವ್ ಎಂಗುಳ ಸರಿ ಇಲ್ಲ ನನಗೆ ಬೋಲಿ ಎಂಕಲ್ ಪೇರ ಬಂದಾಗ ಪಂಡೇರು ಇಲ್ಲ 4 ಜನ ಬುಕ ಇಲ್ಲ 2 ಜನ ಜವನರು ಅಂಚ ದಾದನ್ ವಿಚಾರ ಮತ್ತು ಪೋಯಿಂದ ಬರ್ತೀವಿ ಇಜ್ಜಿ ದೇವರ ದಯ ಎಂಗುಳಂಗಿ ಸರಿ ಇಲ್ಲ ನಿಕುಲ್ ನನ್ನ ಬೋಲಿ ನನ್ನ ಬೋಲಿ ಬಲಿ ಪೋಯ್ ಪದ್ಯಗೆ ಎಂದು ಸೇರ್ಗೆ ಅಡೆ ಪೋಯ್ ಬಲಿ ಪೋಯ್ ಹತ್ತು ಮಾರೆ ಎಂಚೆಂಚಿನ ಸಂಗಲ್ ಪುಟ್ಟುವನ ಮಾರೆ ಹತ್ತು ಮಾರೆ ಈತು ಪುಂಜೋಲಿ ಓಲ್ ಹೊತ್ತು ಕುಡಿಸಾರು ಮಾರೆ ಅಂದ್ಯ ಮಾತೆರಲ್ಲ ಸಂಗೊಂಡು ಬಂದು ಮೊಕಲ ನಂಜಿ ಸಂಗ ಅಕ್ಕಲಿಲ್ಲಡಿ ಅಂಜೋಲ್ಲ ಗತ್ತಿಯೇ ಮಾರೆ ಅಕ್ಕಲ್ ನಮಕ್ ಬುದ್ಧಿ ಬಂಡ್ರೆ ಬೈದೇರಿ ಅಕ್ಕಲಿಲ್ಲಡಿ ಅರಿಬೇ ಪದರಿ ಚಂದ ಕಲೆ ಗೊತ್ತಿಜ್ಜಿ ಹೌದಾದ ಉಳಿಯಾಡು ವಾಸನೆ ಏ ಯಾನ್ ಪೇರ್ ಬೆಚ್ಚಿದೀತೆಯ ಅವು ಕರ್ಂಚಿನ ಅಂದು ಓ ಮಾರನ ಸೂರ ಸೈಟ್ ಬರ್ತೀನಿ Everybody listen to samba, bamba, rumba, kumba, kumba. Everybody moving, shaking, moving, becoming naughty. Everybody going naughty. ಅಂದ ಬಲ ಎಂಚಿನ ನಾಯಿಲು ಮಾರೆ ಒಂಜೊಂಜಿಲ್ಲ ಜನಕ್ಕೊಂದು ನಾಯಿಲು ಎಂತ ಅಂದಿದ್ದೇವೆ ಮಕ್ಕಳೇ ಮಲ್ಲಾದಿಗೆ ಎರಡು ಕಣ್ಣು ತೋಜಿ ಅತ್ತಿ ಕೆಲವು ನಾಯಿಲ್ ತಗೋಡು ಪೆತ್ತರ್ದು ಮಲ್ಲ ನಾಯಿ ಐನ ಎಂಚ ತಾಕ್ವೇರ ಅವೇನ್ ಕೂಡ ಬೀ ಪಡ್ಕೇವೆ ತೋಜಿ ಅತ್ತಡ ಮನ ದನಿ ಐನ ಎಂಗೆ ಪುಡಿ ಮಗ್ಲೆಗ್ ಇಲ್ಲಡಿದ್ದಿನ ಅಪ್ಪೆಮ್ಮನ ಸಾರಿ ಕಟ್ಟುಡ್ತು ಈ ಜನಲ ಮಲ್ಲಿ ಆ ನಾಯಿಡ್ ಒಂಜಿ ಬಾರಿ ಮೋಕೆ ಈ ಕಾಲನೇ ಕಲ್ಜಿಗೆ ಹಾಕ್ಬೋದು ಅವಂದು ಈ ಒಟ್ಟರ ಡೇರ್ಲ ತೋಜರು ಎಂಗ ಬಣ್ಣ ಓ ಎಂಗ ಬಣ್ಣ ಓಲ ತೀರಿಯನ ಮಾರೆ ಉಚ್ಚಪ್ಪ ತೀರ್ರೆಚ್ ಈ ಏರಿಯಾ ಅಯ್ಯ ಮಾರೆ ಯಾನ್ ಏರ್ಲ ದಿಕ್ಕು ಮಾರೆ ಈರೇರಿ ಅಂಚದ್ದು ನೆಟೆ ಒಟ್ಟರ ಡೇರ್ಲ ತೋಜರು ಒಟ್ಟರ ಮಾತಾಡ ಒಳ್ಳೆರು ಇರಂಗೆ ಇರ್ಬೋದು ಅಲ್ಲಿ ಒಂದು ವೆಂಕಬಂಡೆಲ್ಲಿರದ ವೆಂಕಬಂಡೆ ಅಂದು ಆರು ಬಾಡಿಗೆಗೆ ನೆಟ್ಟಿಲ್ಲ ತಾಯ್ತಿಲ್ಲ ಗೊತ್ತಾಯ್ತು ಐಟಿಲ್ಲ ಅದು ಉದಯಕ್ಕೂ ಲೆಕ್ಕುನೆಲ್ಲಿ ಅವಂದು ಎಂಗ್ ಈರೇರು ಬಂದು ಗೊತ್ತಾಯ್ತು ಯಾನ ಯಾನ್ ಬ್ರೋಕರ್ ಬೊಗ್ಗು ಬಂದ ಓ ಅಂತ ನೀನಿತ್ತ ಬ್ರೋಕರ್ ಅತ್ತೆ ಇರ್ರದಾದ ಬರೋ ಬೇರೆ ಒಂದು ಯಾನಿಕ್ ದಾದ ಬೋಟ್ ಬಂದ್ ಜಾಗ್ ಬೋಟ ಜಾಗ್ ಗಾಡಿ ಬೋಟ ಗಾಡಿ ಕುಚ್ಚೆ ಬೋಟ ಕುಚ್ಚೆ ಕುಕ್ಕು ಬೋಟ ಕುಕ್ಕು ನಾಯಿ ಬೋಟ ನಾಯಿ ಕುಚ್ಚೆ ಬೋಟ ಕುಚ್ಚೆ ಅಂಚೆ ಬೋದಲ ಮಾತ್ರ ಓ ಅಂತ ನೀನಿತ್ತ ಬಾರಿ ಮಲ್ಲ ಬ್ರೋಕರ್ ಅತ್ತೆ ದಾದಲ್ ಬಂದ್ ಬಂದ್ ಬಂದಿದ್ದೀನಿ ಜೋಡಲ್ಲ ಹಾವ್ ಅಲ್ಲೇ ವೆಂಕಪ್ಪ ನೀನು ಅವೇ ಪೋಲಿ ಯಾನ್ ಬರ್ಬೇ ವೆಂಕಪಣ್ಣ ಓ ವೆಂಕಪಣ್ಣ ವಾ ಬೊಗ್ಗಮೆ ಈಗ ನಿಂಚು ಬರ್ತೀನಿ ಗಾಲಜ್ಜಿ ವೆಂಕಪಣ್ಣ ಒಂಚೂರು ಬೇಲೆದ್ದು ನಾರು ಆರು ಮೀಯರೆ ಓದ್ತೀನಿ ಆರಿನೇ ಯಾನ್ನೆಟ್ಟು ಏಪ ಬಂದಾಗಲ ಆರು ನೀ ಒಂದೇ ಅರೆ ಸೆಕೆ ಚೂರು ಜಾಸ್ತಿ ಆರ್ನ ಸೆಕೆ ಕೊರ ಹಿಮಾಲಯ ಕೊನು ಮುದ್ದು ಮರೆ ಲೆಪ್ಪೆ ಇನ್ನೇ ಓ ವೆಂಕಪಣ್ಣ ಓ ಇನ್ನ ಗಂಡನದೆ ನನ್ನ ರೆಡ ಪನೊಚ್ಚಿ ಮರೆ ಇನ್ನೇ
ಅಪ್ಪ ಅಂತೂ ಲೆಪ್ಪರಲ್ಲಿ ಲೆಪ್ಪೆ ಬಾರಿ ಹೆಚ್ಚು ಮಗ ಇಮೇ ಬೊಕ್ಕುಂದು ಲೋಕಲ್ ನಿಕ್ಕೊಂಜಿ ಎಡ್ಡೆ ಬದುಂಡುಗೆ ದಾನಿ ಮದ್ನಾಳದ ಅದೇ ಎಂಕ ಮದುವೆನಾ ಈ ಮದ್ವೆ ಆಪುಜನ ಅಂಚತ್ತು ಯಾನ್ ಇತ್ತೇನೆ ಮದ್ವೆ ಆಪುಜಿ ದೊಡ್ಡ ಇಚ್ಚಮ್ಮ ಬಾರಿ ಎಡ್ಡೆ ಬೋದು ಎಡ್ಡೆ ಕಾಸ್ತಾಯಿ ಮದ್ವೆ ದೈತನೆತ್ತ ಖರ್ಚು ಪುರ ಏನಿ ತೂಪೆಗೆ ಅಂಚ ಒಂಜಿ ಒಪ್ಪೆ ಅಂಡ ಅಂಚತ್ತು ದೊಡ್ಡ ಯಾನ್ ಇತ್ತೇನೆ ಮದ್ವೆ ಆಪುಜಿ ಎನ್ನ ಮೆಗ್ಗಿನಕು ಓದೊಂದಿಲ್ಲ ಯಾನಿಂದ ಮದ್ವೆ ಅಂಡ ಹಕ್ಲೇನ್ ಸಾಧನೆ ಮಾಡ್ಲಕ್ಕ ಹೆಚ್ಚು ದೊಡ್ಡ ಅಕಲ್ ಓದುದು ಒಂದ್ ಎಡ್ಡೆ ಸಾಧಿಕ್ ಪೋಲ್ಡ ಯಾವ ಮದ್ವೆ ಪುನ್ ಸರಿ ಮದ್ವೆ ಅಂಡ ಅವಸ್ಥೆನೆ ಹಾಳಾಗ್ಬಿಡು ದಾದ ಅವಸ್ಥೆ ಹಾಳಾಗ್ಬಿಡು ಮಗ ನಿಕ್ಕಿತ್ತೆ ಮದ್ದಾಪಿನ ಪ್ರಾಯ ಇತ್ತೆ ಅವಳು ಒಕ್ಕ ದಾದಾಂಡಲ ಜಾಪುಡು ಪ್ಲೀಸ್ ಅಜ್ಜ ಈ ವಿಷಯ ನಾನು ಒತ್ತಾಯ ಮಾಡ್ಕೊಡ್ತೀನಿ ನಿಗಲ ಮನಸ್ಸು ದಾದ ಬಂದು ನಿಂಗೆ ಅರ್ಥ ಒಂದುಂಡು ಅಣ್ಣ ಯಾನಿಂದ ಮದುವೆ ಪೂಜೆ ದೊಡ್ಡ ಬೇಜಾರು ಮಾಡ್ತಾ ನೋಡ್ತಾವೆ ಅಜ್ಜ ಬೇಜಾರು ಮಾಡ್ತಾ ನೋಡ್ತಿ ಅಂಕಲ್ ಮೊದಲಾಂಡಿಗೆ ಮಸ್ತ್ ಥ್ಯಾಂಕ್ಸ್ ಅತ್ತೆ ಬೊಕ್ಕು ಹಾಲು ಒಂದೇ ದಿನ ಕಾಪಾರಂಡ ಅಂಚ ಒಂದೇ ದಿನ ಕಾತಂಡ ಈನೆ ವೆಂಕಪನ್ನ ಕಾಪಾರಿನ ಕುಕ್ಕು ಮಾಡ್ತಾರೆ ಅದು ಮೋಲ್ ಮೂಲ್ ಕಾಪೋಲುಂದ ಯಾರು ಆಯವ್ರು ಕಾತುಂದ ಮುಂದೆಗಳ ಬಿಸ್ನೆಸ್ ಕಾತುಕುಲುಂಡ ಪುರ ಬೇರೆ ಹಾಕುದು ಹಾಲ್ದನ್ನ ಮಧ್ಯಾಹ್ನ ಗಿಡ ಪನ್ಪೆ ಅಂತಳತೆ ದಾದಂದ ಎಂಡ ಪನ್ಲೆ ಬರ್ಪೆ ಬರ್ಪೆ ಚಪ್ಪಲ್ಲ ಐತಿ ಸಾವು ಅಕ್ಕಿ ಇವೆಲ್ಲ ಅದೇನಡೆ ಬೆಚ್ಚ ಬಾತಿಯರು ನೀವು ಹೆಂಗ ಮೊದಲು ನಾಡ್ತೀವಿ ಕಾಲದ ಬದುದೆ ಮಗ ಏನಡೆ ಬೆಚ್ಚ ಬಾತಿಯರು ಅತಿ ಇಂಗಳೊಂದು ಈದ್ ರಂದಿ ಅತಿ ಒಂದು ಚೂರು ಮದ್ವೆ ಅವರಿಗೆ ಗೊತ್ತೊಂದು ನಮ ದಾದ ಅಲ್ಕೊಂಡು ಬಂದು ಅಪ್ಪ ಅಮ್ಮೆ ದಾಂಚಿನ ಜೋಕು ನಮ ಬಣ್ಣಕ್ಕೇನು ಅವಳ ಅಂದು ಎಂದು ಬಡಾಪುಲ್ ಮಾಡಿ ಗಡ್ಡ ಗಂಜಾನೆಲ್ಲ ಬಲಸಿ ಓಯ್ ಉಂಟ ಕಜಿನ್ ಕಾಲೇಜ್ ಕೊಜಪುಲ ಉಪ್ಪಾಡ್ಲ ನೈಟ್ ಮುಲ್ಲಿ ಬಡಂಡು ಉಪ್ಪ ಯಾನಕ್ಕ ಯಾ ಮೂರು ರೂಮ್ ಹೊಡಿಪುನಾಗ ಒಂದು ಬೇಲೆಗೆ ಅರ್ಜಿ ಬಾರ್ದಿತ್ತೆ ಅಂಚಾಯ್ತ ಬೇಲೆ ತಿಕ್ಕ ಅಂಚ ಪಿದಾಯಿ ಅವಕ್ಕ ಏನ ಆಶೀರ್ವಾದ ಏಪಲ್ ಎಣ್ಣೆ ಮೇಲೆ ಕಿಕ್ಕೊಂಡು ಜಾಗ್ರತೆ ಬರ್ತಕ್ಕ ಸುಶೀಲಕ್ಕ ಏನ್ ಚಲ್ಲರು ವಾ ಮಾಧವೆ ಎಂಗುಲ್ ಸೌಖ್ಯ ಈ ಅಂಚೊಲ್ಲ ಯಾರು ಹುಷಾರಿಲ್ಲ ನಿಖುಲ್ ಚೊಲ್ಲಾರನ್ ತೂದು ಬೋರೆ ಬರ್ತೀನಿ ಅವೇ ಬನ್ನಿ ಎಂಗುಲ್ ಸೌಖ್ಯ ನಿಖುಲ್ ಹುಷಾರ್ದಂತೆ ಸಾದಿಡು ಬೂರರೆ ನಿಖುಲೇತ ಸಂಬಂಧದ ಪಿಲ ಅತ್ತೇನ ಕುಟುಂಬದ ಒಳ್ಳೆಯ ಲೆಪ್ಲೆ ಆರ್ನಿಯರೆ ಒತ್ತೇರು ಆರ್ಯಾಪನ ಮೀಯಂದೆಪ್ಪುನ ಅರೆ ನಾನು ನೀರು ನರದು ನೀವು
ಅಂದದಾನಿ ಈ ತಿಂಗಳು ಸಂಬಳ ಆಯ್ಪೇಟಿಗೆ ಕೊಟ್ಟ ಮುಂದೆ ಡೈಲಾಗ್ போய் ತಿಂಗಳು ನಿಂತು ಬರೋದಿಲ್ಲಾರು ಈ ಸರ್ತಿ ಯಾನ್ಕೇನ ಎತ್ತು ಬತ್ತರಿ ಯಾರು ಮೇರು ಒಂದು ಸೈತೇರ್ ಮಾರೆ ದೇ ವಾಲರಿಯೇ ವಾಲರಿಯೇ ನಾದಲ್ಲಿ ಅಲ್ಲೇ ವೈದಿ ಮಾತಾವೆ ದಾಡಿ ಹಂಚಿ ಬರ್ತೀನಿ ದಾಲೆಚ್ಚಿ ಈರ್ನಿಲ್ಲದ ಬಾಡಿಗೆ ಬರ್ಲಿ ಗೊರ್ಕ ಮಾರಾಯ ಐಕ್ದಾದ ನಿನ್ನ ತವತಾರ ಈ ತೋರ್ಸದಿದ್ದೇಗಳು ಇಚ್ಚಾನ ನಿನ್ನ ಗಂಟದೇನು ಬನ್ನಿ ದೇ ವೆಂಕಪ್ಪಣ್ಣ ಈರ್ ಪ್ರಾಯದಾರ್ ಇರಗೆ ಮರ್ಯಾದೆ ಕೊರ್ದು ಬಾತೇರುವೆ ಅವು ಸೈಯಡ್ ಆನಿ ಆ ನೀರು ಬೇಲೆ ಅಂದಿದ್ದತೆ ಅವು ದಾದೆ ಅಂಡಿ ಅವು ಹೆಂಗ್ ಗೊತ್ತಿಜ್ಜಿ ಮಾರ ಅವು ಈ ತುಲ ಆನಿ ಎನ್ನ ಅಮ್ಮೆನ ತಪ್ಪಲ್ತೇರು ಈ ನಡುತ್ತಿಲ್ಲನು ಎನ್ನ ಮೆಕ್ತಿ ಬರೆ ಕೊರ್ದು ಅಂಚಿದಿಂಚಿದಿಲ್ಲ ಎಂಕ್ ಬರೆ ಕೊರಿಯರು ಇಜಿಂದ ಇಡೀ ಜಾಗಡು ಮಲ್ಲ ಕಾಂಪ್ಲೆಕ್ಸ್ ಕಟ್ಟದು ಅದು 21 ರೂಪಾಯಿಗೆ ಕೊಡ್ತೊಳ್ಳೆದೆ ಈ ಕಾಂಪ್ಲೆಕ್ಸ್ ಕಟ್ಟಂದೆ ತಾದಿನ ಪೂರ ನವೆ ನಿಕುಲಾಂಡೆಲ್ಲ ಲೆಕ್ಕ ದಾದಂಡಲ್ ಬನ್ನೆ ಅವ್ವೆ ಕಾಲ ದಾವಂದದಾನಿ ಬಗನಿಗೆ ದಾದಾ ಪುಟ್ಯ ರೆಪ್ಪರಾಂಡಲ ಪುಟ ಲೆಪ್ಪಲೆ ಹಾ ಲೆಪ್ಪೆದಾನಿ ಅಕ್ಕ ಓ ಅಕ್ಕ ದಾದೆ ದಾಲಜ್ಜಿ ಯಾಂಪನ್ಯ ದಾದಾನ್ ಈರ್ದಾದ ಬಂದಿರ್ತಾರೆ ಇಲ್ಲ ಎಂಕ ಮುಡ್ದು ಕೋರಂದು ಎನ್ನ ಅಮ್ಮನ ಇಲ್ಲನೆ ಯಾನ್ ಏರೆಗ್ಲ ಬುಡ್ದು ಕೋರ್ಪುಜಿ ದಾನೆ ಬಾರಿ ಬೀಸ ಬಾತೇರುವ ఒక దాది ఇన్న ఏ పతుండల ఇల్లు బుడ్దుకోరు ಬಂದು ಯಾನ್ ನಿನ್ನ ತಮ್ಮಲೆ ನೆನಪುದಿಲ್ಲ ತಮ್ಮಲೆ ಖಾಲಿ ಪಣ್ಣೆಣ್ಣ ಯಾವ್ದು ಚೂರು ಮೋಕೆಲ್ಲ ಬೋಡು ಅತ್ತ ಎಂಕಲಿ ಈತ ಬಂಗಡಲ್ಲ ಎಂಕ್ಲೆಗೆ ಒಂದು ಚೂರಣ್ಣೆಲ್ಲ ಹೆಲ್ಪ್ ಮಾಡಲಾರ ಇದು ನಿನ್ನ ಬಂಗಗೆ ಬಂದಿನಿ ಇಲ್ಲ ಎಂಕ ಮುಡ್ದು ಕೋರಂದು ಎಂಕಿ ಈತ ಬಂಗಾಂಡಲ ಮಲ್ಲೆಜ್ಜಿ ಯಾನಿ ಇಲ್ಲನ್ ಮಾರುಜಿ ನಿನ್ನ ಮೆಗ್ಗೆನಗ್ಲೆ ಕಲ್ಪದ್ ಬಾರಿ ಮೇರೆ ಅದಿ ದಿನ ಪೋಂಡಲ ದಿನದ ವಾಸಿಪೋ ಅಂದು ಅಹಂಕಾರ ಬಾರಿಂಡು ಬರ್ಪೆ ಬರೋಂದೆಪ್ಪೆ ఒక దాది మెరిన దొడ్డ తమ్మలకి తమ్మల ఇంకలు ఈత బంగడల ఇంకలే చూరాడల ಹೆಲ್ಪ್ ಮಾಡ್ದಾರ ಕೂಡ ಬತ್ತ ಪಾತಿರ್ವೆ ಆಯನ ಸ್ವಾರ್ಥ ಬಿಡು ಮಗ ಆಯದು ಆ ಒರಿ ಮಾತ್ರ ಇಟ್ಟವು ಬಾಕಿ ದಾಪಲು ಸೈತಾ ಇಡಲ್ಲ ಮಲ್ಲಿ ಆಂಡಲ ಈ ರಟ್ಟು ಪಾತಿರ ಮನೆ ಬಾರ್ಲಾಕ ಈ ಪೋ ಮಗ ಉಲಾಯ್ ಪೋ ಮಗ ಮೊಕಲೊಂಜಿ ಗಲಟೆಡು ಎಂಕಲ ಬಾಡಿಗೆ ಒಂದು ಯೋರಿನಿ ಬೊಗನಿಗ್ಲೇ ದಾದಮೆ ಬಾಡಿಗೆ ಅವರ ಪೆಟ್ಟು ಮಾಡ್ದ ಈತ ಮಲ್ಲ ಕೊಟ್ಟೆ ಕೊನೆಲ್ಲ ಮುಲಾದಾರು ನಿಗಲಾಜಿ ಬಾಡಿಗೆ ಬರೋದಿಲ್ಲ 100 ರೂಪಾಯಿ ಕಾಂಡಲ ಬಾಡಿಗೆ ಬರೋದು ಐದು ನಿಕ್ಲೆ ಓಲನ ಬಲ್ದ ಸಯ್ಯರ ಅತ್ತೆ ಈ ರೆಂಟ್ಲೆ ಬಂದ್ ಬರತ್ತ ಈರ್ ಬಾಡಿಗೆ ಕಾಟದಾರ ಎಲ್ಲ ಮಾಡ್ತೀಜಿ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡವನ್ನು ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ಕಾಶಿ ಸ್ನಾನ ಮಾಡು ಕಾಶ್ಮೀರ ಸುತ್ತಿ
ಹುಡುಗಿ ಹಾಡು ಅಜಂತ ಎಲ್ಲರ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಆರೋಗ್ಯ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ ಧ್ಯಾನಕ್ಕೆ ಭೂಮಿ ಇದು ಪ್ರೇಮಕ್ಕೆ ಸ್ವರ್ಗ ಇದು ಸ್ನೇಹಕ್ಕೆ ಶಾಲೆ ಇದು ಜ್ಞಾನಕ್ಕೆ ಪೀಠ ಇದು ಕಾವ್ಯಕ್ಕೆ ಕಲ್ಪ ಇದು ಶಿಲ್ಪಕ್ಕೆ ಕಲ್ಪ ಇದು ನಾಟ್ಯಕ್ಕೆ ನಾಡಿ ಇದು ನಾದಾಂತರಂಗವಿದು ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾಸ್ತಿಯಿಂದ ಕನ್ನಡಿ ಕನ್ನಡ ಕಾಗಿನ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ದಡ ಸೇರಿಸುವ ಬಂಡಿ ಸೂಪರ್ ಸೂಪರ್ ಹಾ ಯಶಸ್ವಿ ಹೌದು ನಿಮ್ದು ಊರು ಯಾವುದು ನಮ್ಮೂರು ಬೀದರ್. ನಾವು ಮಂಡ್ಯಕ್ಕೆ ಹೋಗ್ತಾ ಇದ್ದೇವೆ. ಹೌದಾ ಯಾಕೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮಾಲೋಚನಾ ನಡೆಯುತ್ತಿದೆ. ನಿಮಗೆ ಗೊತ್ತಿಲ್ವಾ? ಹಾ ಹೌದೌದು ನಾನು ಕೂಡ ಪೇಪರ್ ಅಲ್ಲಿ ಓದಿದ್ದೆ. ಹೌದು ನೀವು ಎಷ್ಟು ಜನ ಹೋಗ್ತಿದ್ದೀರಿ ಹೌದ್ರಿ, ನಾವು 100 ಜನ ಹೋಗ್ತಿದ್ದೀವಿ. ನೀವು ಸಹ ಬರ್ತೀರಾ? ಇಲ್ಲ ಇಲ್ಲಪ್ಪ ನೀವು ಹೋಗಿ ಬನ್ನಿ ನಿಮಗೆ ಜಯವಾಗಲಿ ನಮಗೆ ಮಾತ್ರ ಜಯವಲ್ಲ, ಕನ್ನಡಾಂಬೆಗೆ ಜಯವಾಗಲಿ, ಕನ್ನಡ ಶಾಲೆಗೆ ಜಯವಾಗಲಿ, ಕನ್ನಡ ಜನರಿಗೆ ಜಯವಾಗಲಿ. ಜಯವಾಗಲಿ. ಖಾಲಿ ಕನ್ನಡದ ಬೌಟ ಬತ್ತೊಂದು ಡ್ಯಾನ್ಸ್ ಮಾಡ್ತಿಲ್ಲ ಕಾನೆ ಕನ್ನಡದ ಅಭಿಮಾನ ಅಪ್ಪುಜಿ ಇಂಚಿನ ಕನ್ನಡ ಮೀಡಿಯಂ ಒರಿಪಾವಡ್ಡ ಆಡಳಿತ ಮಂಡಳಿ ತೊಟ್ಟುಗು ಹಳೆ ವಿದ್ಯಾರ್ಥಿಗಳು ಭಂಗ ಬರ್ತಾರ ಒಂದು ನಿಜವಾದ ಅಭಿಮಾನ ಕರ್ನಾಟಕಕ್ಕೆ ಜೈ ಕನ್ನಡ ಅಭಿಮಾನಕ್ಕೆ ಗಿರಿಗಳ ಬಳಗಕ್ಕೆ ಸರಿಗಮ ಕಲಿಸುವ ಇಂದನು ತಿನ್ನುವ ಕೊರಳು ಇದನ್ನು ವಿಶ್ವ ನಿಮ್ಮ ಗಿರಿಗಳ ಬಳಗಕ್ಕೆ ಸರಿಗಮ ಕಲಿಸುವ ಇಂದನು ತಿನ್ನುವ ಕೊರಳು ಇದನ್ನು ವಿಶ್ವ ಓಪ ಅಪ್ಪ ಸೌಂದರ್ಯ ನಿನ್ನ ಸೇಲೆ ಇದು ಬಾರಿ ಖುಷಿಯಾನೆ ಇನ್ನ ಖುಷಿ ಚೆನ್ನಾಗಿ ಕೇಳ್ತು ಸುಶೀಲಾ ಓ ಸುಶೀಲಾ ಸೌಂದರ್ಯ ಅಮ್ಮ ಅಮ್ಮ ಆಯ್ ಬೈಜೇನಾ ಹಾಯ್ ಬೈದಿ ಅಮ್ಮ ಲೆಪ್ಪು ಲೆಪ್ಪು ಬರ ಬಲಮೆ ಅದೇ ಕನ್ನಡ ನಾಯಿ ಲೆಪ್ಪುನಾ ಕಟ್ಟಡಂತೆ ಲೆಪ್ಪು ನಮಸ್ತೆ ಮಾವರ ನಮಸ್ತೆ ಹೇಗಿದ್ದೀರಿ ಹುಷಾರಿಲ್ಲ ನಾವು ಹುಷಾ ಇದ್ದೀವಿ ನೋಡಿ ಹೇಗಿದ್ದೀರಿ ಅತ್ತೆಯವರೇ ನಾವು ಸೌಖ್ಯ. ಹಾಗಾದ್ರೆ ಇವತ್ತಿಗೆ ಇಲ್ಲೇ ಕೂರ್ತೀರಾ? ಇಲ್ಲ ರೀ ನಾವು ಹೊಲಕ್ಕೆ ಮನೆಗೆ ಹೋಗ್ತೀವಿ ರೀ ನಾವು ಧರ್ಮಸ್ಥಳ ಯಾತ್ರೆಗೆ ಹೋಗಿದ್ವಿ ಹಾಗೇನೆ ಅತ್ತೆ ಮಾವ ನೋಡ್ಕೊಂಡು ಬರುವ ಅಂತ ಬಂದೀವಿ ರೀ ಅಮ್ಮ ಸಾತಿ ಲೆಪ್ಪಲಿ ಓ ನಿನ್ನ ಫ್ರೆಂಡ್ ಲೆಪ್ಪು ಕತ್ತಕ ಸಾರಿ
ಸುಮ್ಮನೆ ಮೊದಲೇ ಬಂದಲ್ಲಿ ನಿನ್ನ ಇದೇ ಆಯ್ತು. ಅಣ್ಣ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀರಿ, ನೀವು ಹೇಗಿದ್ದೀರಿ? ನಾವು ಸಹ ಚೆನ್ನಾಗಿದ್ದೇವೆ. ನೀವೆಂತ ಇದ್ದೋಗುದೇ ಇವತ್ತು? ಇಲ್ಲ ರೀ, ನಾವು ಊರಿಗೆ ಹೊಂಟಿವಿ, ಹೊಲ ಗದ್ದೆಯಲ್ಲಿ ಕೆಲಸ ಮಾಡಿ. ಏನಣ್ಣ ಬಂದು ಸೀದಾ ಹೋಗುದೆಯಾ? ಹೌದೌದು. ಬಾರೆ ದೊಡ್ಡ ಹಿಂಗ್ ಉಲೈ ಮಲ್ಪರ ಮಸ್ತ್ ಬೇಲುಂಡೆ ಬೇಲೆ ಮಲ್ಪ ಹತ್ತಿದ ಸುಶೀಲ ನಮ್ಮನ್ನ 500 ರೂಪಾಯಿ ಮರೀಜ ಹೌದಾಗಿ ರಾಟಿಗಿಲ್ಲ ಕೋರಿ ಕಥೆ ತಾಪಿರ ಉಡುಗತೆ ಇಚ್ಚಿನಿ ಎಟ್ಟೆ ಮನಸ್ಸು ಲೆಪ್ಪುನಿ ಕಥೆನಿ ಇಂಚಿನಿ ಪೊರ್ಲುಡು ತೆಲ್ದು ನಲ್ದವತ್ತಿನ ಈ ಒಟಾರಡು ಒಂತೆ ಸಮಯದ ಬೊಕ್ಕ ಒಟಾರದ ಪರಿಸ್ಥಿತಿ ಬದಲಾಂಡು ಸ್ವಾತಿ ತನ್ನ ರಡ್ಡು ಮೆಕ್ಯಾನಿಕ್ಲಿನ ಎಡ್ಡೆ ಕಲ್ಪಾಯಲು ಅರುಣ್ ಬೊಕ್ಕ ವರುಣ್ MBA MCA ಪಂದು ಡಬಲ್ ಗ್ರಾಜುಯೇಟ್ ಪಡೆಂಡಿರು. ಸ್ವಾತಿ ಮುಗ್ಲಿಗೋಸ್ಕರ ಮಸ್ತ್ ಖರ್ಚಿಲ ಮಲ್ತಲು ಅಂಡ ರಡ್ಡು ಜನಲ ಜವನಿರಿ ಅಡ್ಡ ಸಾದಿ ಬತ್ತೀರು. ಪರ್ಪಿನ ಗಾಂಜ ವೈಪುನ ಜುಗರಿ ಗೊಬ್ಬುನ ಇಂಚ ಪಂದು ಬೊಚ್ಚಾದಿನ ಅಭ್ಯಾಸಲ ಪೂರ ಕಲ್ತೀರು. ಬೇಲೆಗೆ ಪೋಂದೆ ಪಡರಿ ಲೆಕ್ಕ ತಿರ್ಗರೆ ಶುರು ಮಲ್ತೀರು. ಇಂಚೆನೆ ಒಂಜಿ ದಿನ ಹಲೋ ಒಂಜಿ ವಾರದೊಲೆ ಕೊರ್ಪೆ ಎನ್ನ ಮೆತ್ತು ವಿಶ್ವಾಸ ಹೆಜ್ಜ ಆವ್ ಮಾರೆ ಕೊರ್ಪೆ ಆವ್ ದೀಪೆ ಮಾರೆ ಅಜ್ಜ ಒಂಜಿ ರಡ್ಡು ಸಾರ ಕಾಸಿತ್ತಂಡ ಬೋಡಿತ್ತು ಎರಡು ಇಚ್ಚಿ ಮಾರ ಕಾಸು ಎರಡಂತು ಇರಡೆ ಏಪಲ್ ಇಪ್ಪುನ ಇಚ್ಚಿ ನಾಂದಾನೆ ಪೆನರಾಪೆನ ಮಾರ ದೊಡ್ಡ ಓ ದೊಡ್ಡ ಒಂಜಿ ರಡ್ಡು ಸಾರ ಕಾಸಿತ್ತಂಡ ಬೋಡಿತ್ತು ಹತ್ತು ಮಾರ ಈದಾದ ಬಾತಿಯನ್ನು ಎರಡೊಲ್ ತಾತ್ ಕಾಸು ಒಂಜಿ ಈತ ಮಲ್ಲ ಇಲ್ಲಡು ರಡ್ಡು ಸಾರ ಕತ್ತಿಜ್ಜೆ ಇನ್ನೊಮ್ಮೆ ನಿಕುಲ್ ಇನಿಕೋಡೆಡ್ ಬಾರಿ ಹಾಳಾತ ರಥ ಕೈಟ್ ಸಿಗರೇಟ್ ದಾನೆ ಬಾಟ್ಲಿ ದಾನೆ ಅತ್ಯ ಆಲ್ನಿಕ್ಲಿನಿ ಈತ್ ಬಂಗ ಬತ್ ಕಲ್ಪ ಇಲ್ಲತ ಒಂಜಿ ಉಗುರ್ ದಿಡೆ ತಾಂಡಲ ಗುರ್ತದಿಯರ ಅಲ್ಲ ನಿಕುಲು ಅಲ್ಲ ಕಡೆಟ್ಟು ಬಾತೆ ರುಚಿ ಅಂಜೆ ಮಾಮ ಇರ್ಲ ಬನ್ನೆ ಸತ್ಯನೆ ಇನಿ ರಡ್ಡೆಟ್ಟು ಒಂಜಾವೋಡು ಆಲ ತಿನ್ಪಿನತ್ತು ಎಗಲಗಲೆ ಇಲ್ಲಡ್ ಪಾಲಿಜ್ಜ ದಾನೆ ಕೇಳ್ಲೆ ಬೇಕೇಳ್ಲೆ ಆಲಿಜ್ಜೋಲ ಅಜ್ಜ ಬಾದವ ನಿವೇಗದಾಗ್ಯ ಬರ್ಪಾಯಿ ದಾದೆ ಯಾನಿವೆ ಬರ್ಪಾಯಿ ಮೊಗುಲ್ನಲ್ಲ ಜೋಕುಲತ್ತು ಮೊಗುಲ್ ಮಲ್ಲಾತೆ ಏನಾಡ್ತಿಲ್ಲ ಮಲ್ಲ ಅಕುಲಿತ್ತೆ ಎಣ್ಣ 60 ಜನ ಅಕುಲ್ ಓವು ಸಾರಿ ಓವು ತಪ್ಪುಂದು ಅಕ್ಲೆ ಗೊತ್ತುಂಟು ಅಕ್ಲೆಗಿತ್ತೆ ಪಾಲ್ ಬೋಡ್ಗೆತ ಇರಡೆ ಅನ್ ಕೆಲವು ಸರ್ತಿ ಬಂಡೆ ಆಂಡ ವೀರಡ್ ದಾಯ್ಚಿ ಐಕು ಬೋಡ್ ಎನಜನ ಹೆಂಗ್ ದಿಕ್ಕುಂಟು ದಾದಮೆ ನಿನ್ನ ಮಕ್ಕಳು ಇರುವೆಲ್ಲ ಗೊತ್ತಾಯ್ತ ಬಂತ ಮಾತದು ಇತ್ತ ನಿನ್ನ ಕಡೆಟ್ಟು ಸೇರ್ತೀರಿ ದೇವರ ಲೆಕ್ಕಾಂಚಿನ ಲೆಕ್ಕ ಮೋಸ ಮಾಡ್ತಿರು ಮಕ್ಕಳು ಓಲೆಟ್ಟೆ ಅವರುಂಟು ದಾದ ಪಾಲ ಪಾಲಾಂಡೆ ಎಂಕಲ ಪಾಲ್ ಬೋಡು ಎಂಕಲ ಚೂರು ಕಾಸದ ಅರ್ಜೆಂಟ್ ಉಂಡು ಕಡೆಕ್ಲ ಇಲ್ಲೇ ಮಾರಿ ಮಾಲ್ಪರೆ ಯಾನೆ ಬೋಡೆ ಎಂಕಲ ಮೇಲೆ ಅಕ್ಕ ಓ ಅಕ್ಕ ಬಲೆ ಬಿಡೈ ದಾದೆಯ ನಬೆ ನಿಕುಲೆಲ್ಲ ದಂಡಲ ಬಾತೇರ್ಲಿ ಯಾನ್ ದಾಲ ಬಾತೇರ್ಜಿ ಇಂದತ್ತ ಎಂಕುಲು ಸೀದಾ ವಿಷಯಕ್ಕೆ ಬರ್ಪ ಈ ಇಲ್ಲಡು ಎಂಕ್ಲೆಗ್ಲ ಪಾಲ್ ಬೋಡು ಅಂದ ಎಂಗಲೆಗ ಆಯ್ನಾತ್ ಬೇಗ ಪಾಲ್ ಮಲ್ ಬೋರುಡು ಪಾಲ ಪಾಲ ಎಂತ ಕೊರ್ಪುಣ್ಯಾನ ಅತ್ಯ ನಿಕ್ಲೆಂದ ಅಲ್ಲ ಯಾನ್ ಇಲ್ಲಡು ಕುಲ್ಲುಡ್ ಚಿಂದು ಬಂತಜಿ ನಿಕ್ಲೆಗ್ಲ ಇಲ್ಲಡು ಬಂತು ಕುಲ್ಲುಲಿ ಅಂತ ಇಲ್ಲಂದ ಅದು ತುಂಡು ಮಲ್ತು ಪಾಲ್ ಕೊರ್ಪುನ ಅವ್ಪುರ ಎಂಕ್ಲೆ ಗೊತ್ತುಜ್ಜಿ ಎಂಕ್ಲೆಗೆ ಎಂಕಲ ಅಮ್ಮನ ಪಾಲ್ದ ಪಾಲ್ ಬೋಡು ಅವೆಂತ ಕೊರ್ಪುಣ್ಯ ಯಾನ ನಿಕ್ಲೆಗ್ಲ ಇಲ್ಲಡು ಬಂತು ಕುಲ್ಲುಲಿ ಅಂತಯ ಇಲ್ಲಂದ ತುಂಡು ಮಲ್ತು ಕೊರ್ರಪ್ಪ ಜಂದ ಎಂಕ್ಲೆಗ್ಲ ಗೊತ್ತುಂಟ ಇಲ್ಲದ ದುಡ್ಡು ಕೊರ್ರಿ ಎಂಕ್ಲೆಗ ದಾದಾ ದುಡ್ಡ ಯಾನೊಂದು ತಾಸು ಕಾಸಲ್ ಕೊರ್ಪುನು ಅತ್ಯ
ನಿಕ್ಕಿತ್ತ ಕಾಸು ಮಾಡತ್ತ ಇಲ್ಲ ಮಾಮ ಮಾರ್ಗ ಕಾಸು ಕೊಡ್ಪೇರು ಇಲ್ಲ ಮಾರ್ಗ ನಮ್ಮ ಮಾಲ್ ಕುಲ್ಲುನ್ಯ ಇವೆಲ್ಲ ಕುಲ್ಯ ಕಲೆದಾನೆ ಕುಲ್ಯಂಕನ ತಾಜು ತುಪ್ಪ ಓ ಈಶೆ ಅಡೆಮುಟ ಬಟ್ಟೆ ನಾ ಯಾ ನಿಕಲ್ ಅಕ್ಕಯ್ಯ ಉಚ್ಚೂರ್ಲ ಕನಿಕರ ಬರ್ಚಯ ಅಕ್ಕ ಪುರ ಬಕ್ಕ ನಿನ್ನ ಫೀಲಿಂಗ್ಸ್ ಪಾತೊಂದು ಕುಲ್ಲರ ಏಕಲೆಗ ಒಂದು ಈತ ಪಾತಿರ್ದ ಕುಲ್ಲೋನ ಅತ್ತು ದಾದಾಂಡಲ ನಿರ್ಧಾರ ಮಲ್ಪನ ಮಾಮ ಈ ರಂಡಲ ಬಲ್ಲೆ ಯಾನಿ ಏರ್ನ ಕಡೆ ಕ್ಲೈಚಿ ಒಕ್ಕಡೆ ಊರು ಹೋಗಿನ ಮಾಡಿ ನಾಲಿಗ ಆಂಡಲ ಏನಂಜಿ ಮಾಡ್ಪೆ ಈ ಇಲ್ಲ ಗೊಂಜಿ ರೇಟ್ ಮಲ್ಪುಗ ಆ ಇಲ್ಲ ದೊಡ್ಡ ಕೊರ್ದಿ ಅಂತೆ ತೊನ್ವೆ ಅಡೆನಿಗ್ಲ ಮಂಡೆ ವೆಚ್ಚ ಮುಗಿಡತ ಎಂಕಲ ವಿಷಯ ಗೀರ್ ಬಾರಡ್ಚಿ ಎಂಕಲ ನಾದೊಂದು ತೋರ್ನ ಅರೆಕ್ತರಕ್ಕೆ ಬರ್ಚಿ ಆ ಎಂಕಲ ತಮ್ಮಲೆ ಅವಡಿ ಏರ್ಲ ಅವಡಿ ಯಾನಿ ಇಲ್ಲ ಮಾರಿಜಿ ಬಂಡ ಮಾರಿಜಿ ಮಾರಡ್ಚಿಯ ಎಂಕಲ ಪಾದ ಕಾಸ್ಕೋರು ಯಾನು ದುಡ್ಡೆಲ್ಲ ಕೊರ್ಪುಜಿ ಇಲ್ಲಲ್ಲ ಮಾರುಜಿ ನಿಕಲಿಂತ ಮೂಂಜನ ಒಟ್ಟಾದ ಒಂದು ನಿಕಲ ಪ್ಲಾನ್ ಆತ ನಿಕಲ್ ದಾದ ಮಾತೊಂಡಲ್ಲ ಸರಿ ಯಾನಿ ಇಲ್ಲ ಮಾರು ಎಂಕುಲು ನಿನ್ನ ಮಿತ್ತ ಕೇಸ್ ಮಾಡುವ ದಾದ ಬಂಡಿ ಕೇಸ್ ಮಾಡುವ ದಾದ ಕೇಸ್ ಮಾಡುವ ಸೂಲೆಚ್ಚ ಅಗಲ್ ಬಾದೇನೆ ಸೂಲೆ ಯಾನೇ तो ಮೋಕೆಡ್ ದಾಕ್ಕೆ ಹೊಂಡ ಕೇಸ್ ಮಾಡುವರಿಗೆ ನಮ್ಮಿಂದ ಅಗ್ಲೆಗಿಂತ ಪಾಲ್ ಬೋಡಿಗೆ ಅಜ್ಜ ದಾದ ಮಾಡ್ತಿ ದಯ ಇಂಚಿಗೆಲ್ಲಿ ನಿಖಿಲಾಗ ದಾದ ಆತಂದಿಯ ಪಾಲ್ ಕೊರ್ರ ಆಸ್ತಿ ಏತುಂಡು ಒಂಜಿ ಇಲ್ಲಾಡಿ ಮೂಜಿ ಜನ ಪಾಲ್ಗೇನೋರತ ನಿಖಿಲಾಗ ನಾಚಿಕೆ ಆಪುಜಯ ವೆಂಕಪ್ಪಣ್ಣ ಇರೇ ಬರ್ಚಿ ಈರ್ನ ಬೇಲೆ ಈರ್ತೂಲೆ ಮೂರ ಕುತಾಂದ್ರಿ ಈಯೇ ನೆಗಲೆಗ ತಿಂದಿರ್ದ ಆಕಾರ ವೆಂಕಜ್ಜ ಇರಕ್ ಬರ್ಚಿ ನಿಖಲ್ ದಾದ ಮಲ್ತೊಂಡಲ್ಲ ಸರಿ ಈ ಇಲ್ಲ ಪಾಲ ಓಡಾಂಡ ಯಾನ್ ಸರಿಯೋಡು ಅದಾಪುಟ್ಟ ಈ ಇಲ್ಲ ಪಾಲ ಅವರೆ ಯಾನ್ ಬುಡೆ ಬಲೆಬೆ ಮೋಲ್ ನಾಂಕಾರ ಏಪ್ಪ ಮುಟ್ಟೆ ಬಿಟ್ಟು ನ್ಯಾಲ ತುಪ್ಪೆ ಬಾಲ್ ಎಂಚ ಗೆತ್ತಂಡು ಬಂದು ಎಕ್ಲ ಬರ್ತುಂಡು ಬಲೆಬೆ ಕೋಡ್ ಮಗ ಕೋಡ್ ಬೋಯ್ನಾಕುಲು ಒಂಜ ತಂಜಿನ ಬಿರ ಬಾರ್ಪೇರು ದೊಡ್ಡ ಈ ನಾಡಲ್ಲ ಬಲ್ಲೆ ದೊಡ್ಡ ಮಕ್ಳೇನ್ ಪಿರ ಬರ್ರ ಬಲ್ಲೆ ದೊಡ್ಡ ದೊಡ್ಡ ಹೇಗಿಚ್ಚಾಪುಡು ಅಪ್ಪಮ್ಮಿ ಎಲ್ಲಿ ಪುನಃ ಬಿಟ್ಟು ದೇವೇಂದ್ರ ಎನ್ನ ರಡ್ಡ ಬೆಂಕಿನಕ್ಲೆ ಎನ್ನ ರಡ್ಡ ಕಣ್ಣದಲ್ಲ ಕದು ಒಣ್ಣೆ ಆಂಡ ತುಯರತೆ ದೊಡ್ಡ ಮಗಲ ಇಂಚ ಮಲ್ತಂದಲೆ ಇಕ್ಕ ಸಾಕ ಅಂದುಂಡು ದೊಡ್ಡ ಇಕ್ಕ ಸಾಕ ಅಂದುಂಡು ಇಕ್ಕ ಎನ್ನಕುಲ್ ಮಾಡ್ಕೊಂಡು ಹಾಕಲ್ ಏರ್ಲಿ ಎನ್ನಕುಲ್ ಪೂರ ದೂರ ದೊಡ್ಡ ನಿಕಲಿ ಏರಾದಾನ್ಯ ಅಂಡ ತೇಂಕ ಪೂರ ನಿಕಲಿದ
ರಾತ್ರಿ ಪಗಲು ಗೊತ್ತಂದ್ರೆ ಲೆಕ್ಕಾಡು ಜೀವನದ ಎನ್ನಾಗಲೇ ದೇವರಿಗೂ ತೋಚಂದೆ ಪೋಡು ದೇವರಿಗೂ ಎನ್ನ ಬೆಲೆ ಏನೇ ಗೊತ್ತಾಯಿಸಿ ಎಲ್ಲ ಗೊತ್ತಾಕೊಂಡು ಮಸ್ತ್ ತೊಂದರೆ ಅದಿತ್ತು ರಾತ್ರಿ ಒಣಸುಪ್ಪನ್ನಪ್ಪಗ ಒಣಸ್ಲ ಕಂತು ಕೊರಂದಿತ್ತ ಸಂಬಳವನ್ನಪ್ಪಗ ಬಾಡಿಗೆ ಕಟ್ಟರೆ ಕಾಸ್ಲ ಕೊರಂದಿತ್ತ ಇನ್ನ ಈರು ನಾನು ಎಂಚ ಸಂದವನಕ್ಕ ಅಂದಕ್ಕ ಎಂಕುಲಿ ಇಲ್ಲಾಡು ಕೆಲವು ವರ್ಷ ಕಿಂಚಿಲ್ಲ ಎಂಕ್ಲಾಗ ಮಸ್ತ್ ಹೆಲ್ಪ್ ಮಾಡ್ದ ಅವೇನು ಎಂಕುಲ್ ಮಾರೆ ಪೂಜ ಅಂದಕ್ಕ ಎಂಕುಲಿಗೆ ಮುಲ್ತು ಪೋರೇನೆ ಮನಸ್ಸಿದ್ದಿ ಆಂಡ ಇನ್ನ ಮಾಮು ಎಂಕುಲಿಗೆ ದೋಮ್ ಕಾಲಿ ಮಾಡ್ಕೊಂಡು ಬಂದು ಪೊಲೀಸ್ ಕಂಪ್ಲೇಂಟ್ ಕೊರಿ ಅಂಚಾದ ಎಂಕುಲ್ ತಾಲ ಮಾಡ್ಬೇಕಲಿಕ್ಕಿ ರೂಮ್ ಬುಡೋಡೆ ಆಡು ಪಾತೇರಿ ಅಕ್ಕ ದಾಯ ಪಾತೇರೋ ನಿಜ ದೇವರೆಡ್ಡೆ ಮನ್ಪಡ್ತು ಆವಾಗ ಎಂಕುಲ್ ಬರ್ಪ ಅಕ್ಕ ಬರ್ಪ ಸಾರಿ ಸರ್ ಒಂಜಿ 2-3 ತಿಂಗಳು ಕಾಪರ ಬಂದೆ ಹೌದು ಎಲ್ಲ ಏಲಮ್ಮ ಪುಡಿಗೆ ಅಂದ ದೊಡ್ಡ ಕುಂದಿಲ್ಲ ಯಾದೆಲ್ಲ ಬುಡ್ದು ಬೋಡಿಗೆ ದಾದಾಂಡು ಪನವಾಗ ದಾದಾಂಡು ಅಂತಜ್ಜ ಮಸ್ತ್ ಸಾಲ ಮಲ್ಲ ಎನ್ನ ಮೆಗ್ಗೆನಕಲು ಮಲ್ಲ ಮಲ್ಲ ಕ್ಲಾಸ್ ಹೋನಗ ಯಾಪಿನ್ನ ದುಡ್ಡು ಮಗ್ಲೇನ್ ಕಲ್ಬಾರ ಹೈಕಾದ ಇಲ್ಲದ ಬಿತ್ತು ಲೋನ್ ತೆತ್ತೆ ಅಜ್ಜ ಎನ್ನ ಮೆಗ್ಗೆನಕಲು ಬೇಲೆ ಸೇರ್ದು ಆ ಸಾಲನ ಸಂದವೇರ್ ಬಂದು ಮಸ್ತ್ ನಿರೀಕ್ಷೆ ಇಡಿದ್ದೆ ಅಣ್ಣ ಮಕ್ಕಳು ಮಲ್ತೀನಿ ಅಂತ ಯಾರತ್ತೆ ಮಕ್ಕಳು ಇಂತ ಮಲ್ತೆ ಬ್ಯಾಂಕಿನ ಮ್ಯಾನೇಜರ್ ಕಾಲ್ ಮಲ್ತಿರ್ತೇನೆ ಒಂದಿಲ್ಲ ಎಲ್ಲ ಎಲ್ಲ ಹೋಗ್ಬಿಡಿ ನಾನು ಈ ಇಲ್ಲನೆಲ್ಲ ಮುಡ್ದು ಬೋಡಿಗೆ
ಆಲತ್ತು ಆಂಡ ತುಯರತೆ ಅಕ್ಕನೆ ಎನ್ನ ಮಿತ್ತ ಬಗೆ ಸಣ್ಣ ಅಸಲೆ ದಾದ ಬಂದು ಎಂಕುಲ್ ತಾದಿಡ್ ಕೂರುಂಡಲ ಲೆತ್ತಕ್ಕೆ నాకు లెంక్లేని ఏర్లెజ్జే ಓ ದೇವರೇ ಈ ಬಾಲ್ಯಕ್ಕೆ ತ್ಯಾಗಿಚ್ಚೆ ಅಂತ ಭಂಗ ಕೊಡ್ಬಾರು ನನ್ನಂದಲ್ಲಿ ಈ ಬಾಲ್ಯ ಸುಖ ಕೊಡ್ಲೆ ದೇವರೇ ದೊಡ್ಡ ಹಿಂಗ್ ಮಸ್ತ್ ತರವೇ ನಾನು ಯಾ ಮೇಲೆ ಹೋಗ್ತೀನಿ ನಾನು ಲೇಕೊತ್ತೆ ಪೊಡೆ ಚೊಪ್ಪು ಮಗ ಪೋ ದಾದಾವಸ್ಥೆನ ಎಲ್ಲ ಗೊತ್ತಾವು Listen to samba, bamba, rumba, tumba, tumba. Everybody growing, shaking, moving, becoming naughty. ದಾದೆ ವೆಂಕವಣ್ಣ ಬಾಯಿ ಚಪ್ಪಿಡುಲ್ಲ ಕಾಲೇಜ್ ಮಾರೆ ಒಬ್ಬರು ಇದ್ದೀರಲ್ಲ ಹೌದಯ್ಯಡು ಅತ್ತಿ ವೆಂಕವಣ್ಣ ಎಟೊಂಜಿ ಬಾಡಿಗೆ ನಿಲ್ಲು ಕಾಲಿಂಡಿಗೆ ಅಂದೆ ಇಕ್ಕಿದೆ ಮಾರೆ ಬಾಡಿ ನೇಂದಾದ ಬುಡದಿ ಇಲ್ಲಾರ್ದು ಮಿನಿಕ್ ಇದೆ ಮಾರೆ ಎಂಕತ್ತಿ ದೇ ವೆಂಕವಣ್ಣ ಎನ್ನ ಮಿನಿ ಕತೆಗೆ ಎಂಡಾಡ ದಾದ ಮಾರೆ ದಾದ ದಾಲಜ್ಜಿ ವೆಂಕವಣ್ಣ ಯಾ ನಿನ್ ಚಪ್ಪ ಕೊಂಚ ಪೊದು ಮಲ್ತೀನಿ ಪೊದು ಮಲ್ತೇನ ಪೊನ್ನಗ ಆನಿಷ್ಟ ಆನಗ ಪೊನ್ನಿಷ್ಟ ಆಂಡ ಇಲ್ಲದಾಗ್ಲೇ ಪೊದು ಆಯ್ತು ಇಲ್ಲದಾಗ್ಲೇ ಪೊದು ಆಯ್ತು ಇನ್ನು ಮಕ್ಕಳು ಬಲ್ತು ಮಾತ್ನ ಮಕ್ಕಳ ಬಂಡಾರ ಕೂಡ ಇಲ್ಲಾಗಂತೇರ ಇಲ್ಲಾರ್ಗಂತಿನೇ ಮಕ್ಕಳು ಇಲ್ಲಾರ್ಗಿದೈ ಮಾಡಿ ಇರತ್ತೆ ಯಾನಿ ನೀ ಕಾಂಡಲಕ್ಕದ ಇಲ್ಲದ ಬಾಕಿಲ್ಗೆ ಜಗಲ್ದ ತರೆ ಇಟ್ಕೊಂಡು ಒಂದು ಕಾಟ್ಲೆ ಬೆಜಿದಿರೋ ಒಂದು ದಾದನ್ ಮರೆ ದಾದ ಕಿಡೆ ಬತ್ತಿನ ಕೇಳುವೆ ಇಲ್ಲಾರ್ ಬಿದೈ ಮಾಡಿ ಐ ಕಿಡೆ ದೈ ಬತ್ತಿನ ಬಗ್ಗೆ ಏನುವೆ ಪುದು ಮಲ್ದಿ ನೀರದೆ ಬಾಡಿಗೆ ಇಲ್ಲ ಈರನ ಅತ್ತು ಮಕ್ಕಳು ಕಾಂಡೆ ಬಂದು ನೀ ಚಾಲ್ತೇಡೆ ಯಾನ್ ದಾದ ಸೈಟ್ ಒಂದು ಮಾರೆ ಬೊಕಲಿಕ್ಕೆ ದಯ ಮಾರೆ ಪೊದು ತಕರ ಅಂದ್ರೆ ಎಂಕ ಬಣ್ಣ ನನ್ನ ಪೊದು ತಕರ ದಾಲೆಜ್ಜಿ ನನ್ನ ಜಾಗದ ಮರ ತೈತಾನೆ ನಾಲಿ ಮುಟ್ಟವಾಯ್ತು ಪೊದುತ್ತ ಅವಂದು ಆಯ್ ದಾದ ಬಾಡಿಗೆ ದುರುಮ್ ಕೊರ್ಪೇರ್ಗೆನ ಅವ್ವಾನ ಕೆಂಗುಡನ ಮಾರೆ ಅವ್ವಾಯ್ ಕೊರೆ ಅಂದ್ರೆ ಎಂಕ ಬಣ್ಣ ಆಯ್ ಕೆಂಗುಡೇನೆ ಇಲ್ಲದ ಜಗಲ್ದ ತರೆ ರಟ್ಟು ಬಂಗುಡೆಲು ದಾದೆ ಕೊರೋನಾ ದಾದನ ಮಾರೆ ತುಗೆ ಫೋನ್ ನಂಬರ್ ಉಂಟಾ ಫೋನ್ ನಂಬರ್ ಕೊರ್ಲಿ ಯಾನ್ ಪಾತಿರ್ಬೇಡ ಫೋನ್ ನಂಬರ್ ಆಯ್ಲೆಡೆ ಫೋನ್ ಬರೋ ನಿಪ್ಪಿ ತುಕ ಬತ್ತೆ ನಾನು ಕೇವೆ ಕೇಳಿ ನಿಕ್ಕೆ ಕಾಲ್ ಅಂತ ಮಾಡ್ಬೆ ಒಂಜಿಗೆ ಏನ್ಲೆ ವೆಂಕಪಣ್ಣ ದಮ್ಮಯ್ಯ ಆವರ ಯಾನ್ ಬರ್ತೆ ಅವ್ರಿಗೆ ಗೋಡೆಗಿಲ್ಲ ಬೇಲೆ ಬೋತು ಇತ್ತೆ ಜಗಳಿತಿನ ಬಂಗುಡೆ ಸೀದಾ ಉಲ್ಲ ಇಲ್ಲ ಹೋಗ ವೆಂಕಪಣ್ಣ ದಮ್ಮಯ್ಯ ಕೇಳಿ ಒರ ಪೋ ಮಾರೆ ಬೇರೆ ಬಂದತ ಏನ ಮಾಡಿ ವ್ಯಕ್ತಿ ಅಂತ ಅವೇ ಪನ್ಯತ ಎಟ್ಟೆಂಟಿನಕ್ಲೆ ಗೋಲ್ಲ ತಾದಿಜ್ಜಿ ಈ ತೂಯ ಇನ್ನ ರಡ್ಡು ಮೆಗ್ಗೆನಕ್ಲೆ ಬಾರಿ ಪೊರ್ಲು ತೂಯ ಏನ್ ಆನಿಯೇ ಪಂಡೆ ಎಲ್ಲ ಗೊತ್ತಾಪುಂಡು ತಾದಿ ತೂಲ ಪಂಡೆ ನಿನ್ನ ರಡ್ಡು ಮೆಗ್ಗೆನಕ್ಲೆ ನಾತು ಪೊರ್ಲು ಕಲ್ಪಾದೆ ಇತ್ತಕ್ಲೆ ನಿನ್ನ ಹೂವಂಡಲ್ಲ ನೆನೆಪುಂಡ ಮತ್ತೆ ಅಕುಲ್ ಸರಿ ಇರ್ತದ ನಿಂಚ ಆಗ್ತ ಮಾತಾಡ್ತು ದಾದ ಪ್ರಯೋಜನ ಹಾಲು ಮಾತೆರೆಲ್ಲ ಎಟ್ಟೆ ಬಂದಿದ್ರು ಆಂಡ ಹಾಲಕ್ಕಲೆ ಹಾಲದು ಪಿನ ಮುಟ್ಟಿದ್ರು ಬಂದ ಬ್ಯಾಂಕ್ ದಾಪುಲು 7 ಗಂಟೆ ಬರ್ತೇವೆ ಏಳ ಮಿನಿ ಬಾಡಿಂದ ಇನ್ನೇ ಇಲ್ಲ ಬಿಡೋದು ಸಾಧನೆ ಅಂತ ಇಕ್ಕೂ ಸಾದಿಲ್ಲ ತೋಜತಿದ್ದೆ ನಮಸ್ತೆ ಮೇಡಮ್ ಬ್ಯಾಂಕ್ ದಾಪುಲು ಗೊತ್ತಾಂಡೆ ಕೋಟೆ ಫೋನ್ ಮಾಡ್ತಿರ್ತದೆ ಎಂಕಲು ಬೇರೆ ಶುರು ಮಲ್ಪ ಅತ್ತೆ ಮ್ಯಾನೇಜರ್
ಬೇತದಾಲ ಮಲ್ಪರ ಮೋಲ್ ಅಮ್ಮನ ನೆನಪು ಕಾದು ಇಲ್ಲನು ಭಾರಿ ಬಂಗೋಡು ತೂವೊಂದು ಮತ್ತು ಒಂದಿಲ್ಲ ನಡವದಿ ಮೊಲ ಮೆಗೆನಕ್ಲೇನು ಕಲ್ಪ ಆಂಡಾಪುಲ್ ಮೊಲೆದು ಕೈ ಕೊರಿ ಒಂದಿಲ್ಲ ಏಲಂ ಪಾಡು ನಡೆದು ಅಕಲೇನರ ಪತಿಕೆಯಲ್ಲಿ ಅವಂದು ಅಂಜಾಪುಜಿ ಆರು ಇಲ್ಲ ಅಡವದಿನಾಗ ಆರ್ನಪ್ಪು ತಡೆದಿತ್ತೇರು ದೊಡ್ಡ ವೈಕ್ಲ ಖರ್ಚು ಮಾಡ್ಪಾಡು ಅವು ಎಂಕ್ಲೆಗ್ ಲೆಕ್ಕ ಹೋಗಿ ಅಂಡ ಈ ಲೋನು ಈ ಲದ ಮಿತ್ತೆಗೆ ಇದ್ದನತೆ ಅತ್ತು ಮ್ಯಾನೇಜರ್ ದಾದಂಡಲು ಒಂಜಿ ಮಲ್ಪ್ಲೆ ಅಲ್ಲಿ ಮಸ್ತ್ ಪಾಪದಾಲಿ ಒಂಜಿ ಚೂರ್ ಕನಿಕರ ತೋಜಲಿ ಇರ್ನ ಮಲ್ಲ ಉಪಕಾರ ಅಂಜಾಪುಜಿ ಎಂಕಲ ಪಾಪ ತೋಜುಡು ಅಂಡ ಏನಾರ್ದು ಸಾಲ ಮಲ್ಪರ್ಲ ಆಪುಜಿ ಎಂಕಲ ಮಿತ್ತರ್ದು ಕೆರುಣ ಗುಲ್ಲೇರತ್ತೆ ಮೇಡಮ್ ದಾದೆ ಏಲಂ ಶುರು ಮಲ್ಪುನತೆ ಏರ್ಲ ತೋಜೇರು ಬಂದದ ಸರ್ ಎಂಕುಲಿಲ್ಲ ನಂಬೆ ನಿಕುಲ್ ದಾದಮೆ ಬೋಡಿನೆ ಬಲೆಂಬೆ ಶುರುವಾಗ್ಲ ಸರ್ ಎಂಕುಲ ಐಕ್ಕಿನ್ನೆ ಬರ್ತೀನಿ ತುಲೆ ಸ್ವಾತಿ ಪಡ್ತಾರೆ 10 ವರ್ಷದ ದುಂಬು ಇಲ್ಲ ನಡವದಿದೆ 10 ಲಕ್ಷ ಲೋನ್ ಬಂದೆ ಐಟು ಒಂದಂತೆ ಕಟ್ಟದು ಕೆಲ ವರ್ಷದ ಪಕ್ಕ ಕಟ್ಟದಿದ್ದೆ ಇತ್ತ ಬಡ್ಡಿ ಸೇರಿದು 14 ಲಕ್ಷ ಆಯ್ತು ಮೆರೆಗೆಂಕುಲು ಮಸ್ತ್ ನೋಟಿಸ್ ಮಲ್ತ ಕೋರ್ಟದ್ಲ ನೋಟಿಸ್ ಮಲ್ತ ಒಯ್ಕಲ ಮೆರನು ಉತ್ತರನೇ ಇಜ್ಜಿ ಅಂಚದು ಕೋರ್ಟು ಮೆರಣ ಇಲ್ಲನು ಏಲಂ ಮಲ್ಪಟ್ಟು ಬಂದು ನೋಟಿಸ್ ಮಲ್ದು ಅಂಚ ಎಂಕುಲು ಏಲಂ ಶುರು ಮಲ್ಪ ದದೆ 10 ಲಕ್ಷನ ದಾದ ಮಲ್ತೆ ಆತು ದುಡ್ಡುನು ನಿಕುಲಿತ್ತೆ ದಾಲಕ್ಕೇನು ನಿಕ್ಲೆಗೋಸ್ಕರ ಹಾಲು ಈತು ಲೋನ್ ಮಲ್ದಿ ನಿಕುಲ್ ಕಟ್ಟುವರು ಬಂದು ಧೈರ್ಯಡ್ಗೆ ಇದ್ದಿದ್ದು ಅಲ್ಲೆಡೆ ಏರ್ ಬಂತೀರಿ ಏಕಲೆ ಲೋನ್ ಗೆತ್ತು ಕಲ್ಪಾವ್ ಬಂದು ಅಮ್ಮನಿಲ್ಲ ಬಂದ ಆಲೆ ತುಕೋರಿಯೋಲು ಇನ್ನೊಮ್ಮೆ ಒಂತ ಆಲೋಚನೆ ಮಲ್ತು ಪಾತಿರ್ಲಿ ಅಲ್ಲಿ ಈನ ಮಲ್ದೊಳ್ಡಲ್ಲ ಅವು ನಿಕ್ಲೆಗ್ ಬೋಡಾದ್ಮೆ ನಿಕ್ಲ ದಾದಿ ಏನಲ್ಟು ಒರ ಮನಿ ಬಂದೆ ಕುಲ್ಲೆ ಮ್ಯಾನೇಜರ್ ಈರಿ ಏಲಂ ಶುರು ಮಾಡ್ಲಿ ಸ್ವಾತಿ ಇರೇದಾಲ ಪಣರುಂಡೆ ಇಜ್ಜಿ ಸರ್ ಇಂತ ದಾಲ ಬಂಡ್ರೆ ಇಂತ ಲೋನು 10 ಲಕ್ಷ 14 ಲಕ್ಷ ಆತನು ಅಂಚನೆ ಇಲ್ಲದ ಜಾಗದ ರೇಟ್ 12 ಲಕ್ಷ ಬಂದು ಮಲ್ತ ಬ್ಯಾಂಕ್ದ ಸಾಲದ ಅಮೌಂಟ್ ಎತ್ತದು ಬೊಕ್ಕದ ಅಮೌಂಟ್ ಪಾರ್ಟಿಗೂ ಕೊಡ್ಪ ನಿಕ್ಲಿನ ಲೋನ್ ಅಮೌಂಟ್ ದತ್ತಿ ಬೊಕ್ಕ ಒರಿನ ದುಡ್ಡು ಮೂಜಿ ಪಾಲುಂಡು ಅಂದಂದು ಬೇಗ ಬೇಗ ಮಲ್ಪುಲೆ ಅಂದಂದು ಅವೆಲ್ಲ ನಿಕುಲ್ ಮುಗುದಿಲ್ಲಮೆ ನಿಕ್ಲೆಗ್ ನಾಚಿಗೆ ಹಾಕುಜ ಆ ದುಡ್ಡು ನಿಕ್ಲೆಗ್ ಏಪ ಮುಟ್ಟವರು ನಿಕ್ಲ ದಾದೆ ನೋಡು ಪಿಡಿಕಾಯನ ದೇ ಪೊಲೀಸ್ತಾರೆ ಅಕ್ಲೇನರ ಮನಿ ಪಂದೆ ಕುಲ್ಲಾಲೆ ಎಕಾನಿಡು ದಿಂಚಿ ಬಾಯ್ ಮಾಡೊಂದುಲ್ಲೆ ಇಂದೇ ನಿಕುಲ್ ಮನಿ ಪಂದೆ ಕುಲ್ಲುಲೆ ನಡುಟು ಬಾಯ್ ಪಾಡ್ರೆ ಬರಚ್ ಪೋಲೆ ಕುಲ್ಲೆ ಎಡ್ಡಾ ಪುಜಾರ್ ಮೇ ನಿಕುಲು ಎಡ್ಡಾ ಪುಜಾರ್ ಮಣ್ಣದೆಂದು ಬೋಪರ್ ನಿಕುಲು ಒರಿನ ದುಡ್ಡು ಮಕ್ಕಳಿಗೆ 2 ಜನ ಪಾಲ್ ಮಂತು ಕೊರ್ಲಿ ಇಂಕು ಬಾ ಬಾಲ ಬಟ್ಟಿ ಇಂಕು ಬಾ ಬಾಲ ಬಟ್ಟಿ ಯಾನ್ ಮೋಲಣ್ಣಲ ಅನಾಥಾಶ್ರಮ ಬೋರ್ಸೇರು ಅವು ನಿಕುಲ್ದಾಲ ಮಲ್ಪಿ ಅವು ನಿಕ್ಲೇ ಬಿಡ್ತೀನ ಅವು ಎಂಕುಲು ಏಲಂ ಶುರು ಮಲ್ಪ ಏಲ ಮುಂತುವಾಡ್ದಾಡ ಕೈದೇರ್ತದು ರೇಟ್ ಪನೋಡು 12 ಲಕ್ಷ ಶುರು ಹಾಕೊಂಡು 75 ಲಕ್ಷ ಮ್ಯಾನೇಜರ್ ಮರೆಗ್ ಮಾತ್ರ ಇಲ್ಲ ಅನ್ಕೊರಡ್ಸಿ ಹರಣ ನಿಖಿಲಾಂಡಲ ದಾದಂಡಲ ಪಲ್ಲೆಯ ಒಂದು ಏಕೆಲ್ಲ ಅಮ್ಮನ ಆಸೆದ ಇಲ್ಲಿಯ ಪ್ಲೀಸ್ ದಾದಂಡಲ ಮಲ್ಪ್ಲೆಯ ಎಂಕ್ಲೆ ಗಾವು ಪೂರ ಗೊತ್ತುಜ್ಜಿ ನಿಕ್ಕು ಅಂತ ದುಡ್ಡು ತಿಕ್ಕುಣತ ಮನಿ ಪಂದು ಕುಲ್ಲು ಹರಣ ಈ ಅಂಡಲ ಪನ್ಯ ಎಂಕಲೆ ಬೋಡಿಯ ಪ್ಲೀಸ್ ಇವರ ಮನ್ಪಂಜ ಕುಲ್ಲಿಯ ವಾಡ್ ದುಡ್ಡು ದಿಕ್ಕುಡತ ಅಂದ್ಯ ಅಂದ ಎಟ್ಟೆ ಇನ್ನು ವಾಸವರ್ತಲಿ ಮಾತಿರ್ಲ ಬಂಡೇರ್ ನಿಕ್ಕ ಎಲ್ಲೇ ಗೊತ್ತಾಪುಡು ಬಂತೆ ಎಲ್ಲದಾಗ ಎಂಕಿದೆಯೇ ಗೊತ್ತಾ ಒಂದು ದಾನೆ ಸರ್ ಬಾದರಿಂದ ಒಂದೂರ ಕೇಳಂ ಶುರು ಮಾಡ್ಬೋರ 75 ಲಕ್ಷ 2 ಲುಲ್ಲೆರ ಕೇಳ
ಕಟ್ಟುವ 75 ಲಕ್ಷ ಉಂಟಾಳೆ. ಲಕ್ಷ 85 ಲಕ್ಷ 1 ಕೋಟಿ ಏರಾರ ಏರಾಲೆ ಮಾಮ ಏರಲಿ ಮಾಮ ಏರಲಿ ಚಿಕ್ಕ ಬೋಡೇನ ದೊಡ್ಡ ಬೋಡೇನ ಪೂರ ಸೀಟಿಂಡು. ಓಕೆ ಸರ್, ಬ್ಯಾಂಕ್ ಹಿಡ್ತಿಕ್ಕ ಅರೇನಿಲ್ಲ ಅಲ್ಲೇ ತಂಬಲ್ಲಿ. ಹಾಂ ಸರ್. ಅಂಡ ಇಲ್ಲಿ ಎಂಕತ್ತು ಎನ್ನ ಅಕ್ಕ ಸ್ವಾತಿ ಅಕ್ಕ ಎನ್ನ ಗುರ್ತಾಂಡೆ ಅಕ್ಕ ಯಾನಕ್ಕ ಭವಾನಿ ಅಂದಕ್ಕ ಎಂಕ ಬಸಕವಾರ ಏತೋ ಸರ್ತಿ ಕಾಸಿದ್ದನ್ನ ಬಗ್ಗೆ ಎತ್ತು ಸರ್ತಿ ಕೊಡ್ತಾರೆ ಎಂಕುಲು ಏರಾಧಾನ್ಯ ಅಂಡ ಎಂಗ್ಲಿ ಮೆಗ್ಗೆಲಕ್ಕ ಪ್ರೀತಿ ಕೊಡಿಯಾರ ಉದ್ಯೋಗ ಬಂಡಾರ ಅಂಚದಿನಿಯ ಅಂಕುಲು ಎಡ್ಡ ನರಮನೆ ಆದಿಲ್ಲ ಒಂಜಿ ಕೊಡ್ತಾರೆ ಎಂಗ್ಲೆ ಉಣರೆಲ್ಲ ಗಾತಿತ್ತಿಜಿ ಏತು ಸರ್ತಿ ಅಕ್ಕ ನುಪ್ಪುವಾಡು ಎಂಕುಲು ಎಂಗ್ಲೆಗ್ ಏತು ಸರ್ತಿ ಅಕ್ಕ ನುಪ್ಪುವಾಡು ಎಂಕೆನ್ನ ಫ್ರೆಂಡ್ ಬಂಡಿ ಮೂಲಿಂಚ ನಡ್ತೊಂದುಂಡು ಬಂದು ಅಂಚ ಬತ್ತಿಂಗ್ ಸ್ವಾತಕ್ಕನ ಮನಸ್ಸು ಬಂಡ ಅವು ಬಂಗಾರ ಅಂಚಿನ ಮನಸ್ಸು ನಿಖುಲು ನಾಯಿಲು ನಾಯಿಲು ಆ ನಾಯಿಲೆ ಗಂಡಲ ನುಪ್ಪುವಾಣ್ಯ ಬನ್ನ ಐಕಿತ್ತಿನ ಯೋಗ್ಯತೆಲ್ಲ ನಿಕ್ಲೆಗಿದ್ದ ನಿಕ್ಲೆಗ್ ಸಂಬಂಧದ ಬೆಲೆ ಗೊತ್ತಿಜಿ ಮೇ ಅತ್ತ ಮೇ ಹಾಲು ನಿಕ್ಲೆಗೋಸ್ಕರ ಹಾಲ ಜೀವನದ ಸುಖನೇ ತ್ಯಾಗ ಮಲ್ತೋಳು ಓ ಆಸೆಲ್ನ ಜೀವನ್ ನಿಖುಲು ಎಡ್ಡವಡ್ ಬಂದು ರಾತ್ರಿ ಪಗಲ್ ಭಂಗ ಆಗ್ತೋಳು ಅಂಡ ನಿಖುಲು ಕೊರ್ನೆ ಹುಡುಗರೆ ಮುಂದೆ ಆತ ಅಂದಂದು ನಿಖಲು ಕನ್ನಡಿ ನೆತ್ತಲ್ಲ ಅಂತ ರಕಾಸರಕಲು ನಿಖಲೆಗೆ ದುಡ್ಡು ಕೊಡತ ಸಂಬಂಧ ಬರ್ಚಿ ಆ ನಿಖಲ ತಮ್ಮಲ ಕುತಂಜಿನ ಮತ್ತೊಂದು ನಿಖಲು ಪೂರ ಹಾಳಾದ ಪೋಯಾರು ಅಂದಂದು ಆ ಮಾಧವೆ ಈ ಕೆಟ್ಟೆಂದಿನ ಸಂಸಾರವು ಪುಲಿ ಗುಂಟುದು ಪೂರ ಲಗಡಿಗೆತ್ತಿ ಅಂದಂದು ನಿಖಲೆಗೆ ದುಡ್ಡು ಕೊಡತ ದುಡ್ಡು ಮತ್ತೊಂದು ನಡಾಪಿ ಅಜ್ಜ ಅಂಚ ಪನ್ನೋಡ್ ಕಚ್ಚ ಎನ್ನ ಮೆಕ್ಕಲಕ್ಕಲಿ ಕೋಡು ಅಕ್ಕನ್ ಮಲ್ದಿನೇಕ ನಿಗಲ್ ಮನ್ಪುನ ಸರಿ ಆಟ ಎನ್ನ ಮನಸ್ಗೆ ಏನೊಂದಿಜ್ಜ ಎನ್ನ ಮನಸ್ಗೆ ಏನೊಂದಿಜ್ಜಿ ಕೇಳಮೆ ಕೇಳಲೆ ಆಲ ಮನಸ್ಸು ತುಲಿ ಆಲ ಮನಸ್ಸು ಬಂಗಾರು ನಿಖಲೇನು ಆಲ ಮೆಗ್ಗೆ ಹಾಕೊಂಡು ಬಂಡಲ್ಲ ಎಂತ ನಾಚಿಕ ಎನ್ನ ಪಾಲ ದೇವೆ ಈ ಏರಾಧಾನ್ಯ ಅಂಡೇಜಿ ಎನ್ನ ಮರ್ಯಾದೆ ನೋಡಿದ್ದ ಈ ಅಂಕ ಕೈ ಮುಗ್ಯರಾಜಿ ಇನ್ನ ನುಪ್ಪುದ ಋಣ ಸಂದೈ ಆಚೆ ಅಪ್ಪ ತಪ್ಪಾಡಕ್ಕ ತಪ್ಪಾಂಡು ಮಸ್ತ್ ತಪ್ಪು ಮಲ್ತ ಅಂದಕ್ಕ ಎಂಕ್ಲಿಗೆ ಎಟ್ಟು ವಿದ್ಯೆ ಕಲ್ಪಾಯ ಅಂಡ ಎಂಕುಲು ಒರ್ಚಂದಿನ ಮಲ್ತದು ಒರ್ಚಂದಿನ ಬೇಲೆ ಮಲ್ತದು ತಪ್ಪು ದಾರಿ ಪತ್ಯ ಅಂಡ ನನ್ನ ಓಲಂಡಲ ಬೇಲೆ ಇರ್ತೇವದು ಲಕ್ಕಿಲೆ ಆಯ್ನಾಡ್ ಕುಡ್ದು ಒಳ್ಳೆ ನನ್ನದಲ್ಲ ನಮ್ಮ ಒಟ್ಟಿಗೆ ಇಪ್ಪುಗ ನನ್ನ ನಿನ್ನ ಪಾತ್ರ ದಂಟದ ಪೋಪು ಜಕ್ಕ ಅಂದಕ್ಕ ಈ ಎಂಗಲೇ ನನ್ನ ಅಕ್ಕತ್ತು ಅಮ್ಮ ಎನ್ನ ಜೋಕುಲ್ ದೂರಲ್ಲ ಪೋತದೆ ಎನ್ನೊಟ್ಟಿಗೆ ಎಲ್ಲರೂ ಸ್ವಾತಿ ಯಾನ್ ಬಾರಿ ಮಲ್ಲ ತಪ್ಪ ಮಾಡ್ತೆ ಒಂಜಿ ರಕ್ತ ಸಂಬಂಧಗೂ ಏತ್ ಶಕ್ತಿಂಡು ಬಂದು ಏನ್ ಕಿತ್ತೆ ಗೊತ್ತಾಪು
ಯಾನ್ ఇక్కడ ಮಾತಾಡಲ್ಲ ಮಾತನಾಡ್ತೊಂದು ಲೆಕ್ಕೆ ಬಂದ್ಬಿಡಿ ನಮ್ಮ ಸಮಾಜ ನನಳ ಬಾಳಾತಿಜಿ ಬಂತು ಎಡ್ಡೆ ಮಲ್ತಿನ ಅದು ಏ ಪಾಣಲ್ ಎಡ್ಡೆ ದಿಕ್ಕು ಆಯೆ ಬೊಚ್ಚಾದಿನ ಮಲ್ತೊಂದು ಪಯಣ ಎಲ್ಲೆಂದು ದಿನ ಆಯ್ತ ಖಂಡಿತ ಪ್ರತಿಭೆ ಎಡ್ಡೆ ಮಲ್ತಿನಾಯಿಗೆ ಎಡ್ಡೆ ಹಾಳ್ ಮಲ್ತಿನಾಯಿಗೆ ಹಾಳ್ ನೆಕ್ಕು ಉತ್ತರ ಕಥೆ ತಾಪಿರವುಡು ವ್ಯಥೆಚ್ಚಿನಿ ಎಟ್ಟೆ ಮನಸ್ಸು ಓಲೆಪ್ಪುನಿ ಕಥೆಲಿ ತೋಂಡ ಗೊತ್ತಾಪಿನಿ ಹಲೋ ಹಲೋ ಇತ್ತೆ ನಮ್ಮ ನಿರೀಕ್ಷೆದ ನಾಟಕ ಆರಂಭ ಮಾಡು ಹಳೆ ವಿದ್ಯಾರ್ಥಿಗಳ ಡೆನ್ನನ ನಾಟಕ ಆರಂಭ ಮಾತಾ ಕಲಾವಿದರ ದಯದೀದು ನಮ್ಮ ಕಲಾವಿದರ ತೂದು ನಿಕಲು ಆಶೀರ್ವಾದ ಮಲ್ಪಡು ಬಾರಿ ಪೊರ್ಲುದ ನಾಟಕ ಪ್ರದರ್ಶನ ಮಾಡ್ತಿನ ನಮ್ಮ ಶಾಲೆದ ಜೋಕುಲು ಅವೇನೆ ಬರಿತಿನಾರು ಸುಧಾಕರ್ ಪ್ರಸಾಲ್ ನೆಕ್ಕು ನಿರ್ದೇಶನ ಮಲ್ತಿನಾರು ರಾಜೇಶ್ ಅಮೀನ್ ಕಡಂದಲೆ ಅಂಚನೆ ಬಾರಿ ಪೊರ್ಲುದ ನಾಟಕ ಮಲ್ತಿನ ಅಂಚಿನ ಮಾತಾ ಶಾಲೆದ ಜೋಕುಲಿಗೆ ಅಭಿನಂದನೆ ಸಲ್ಲಿಸುವಂದಲ್ಲ ಐಟ್ ಬಾರಿ ಪೊರ್ಲಾದ ಆಕ್ಟಿಂಗ್ ಮಲ್ದಿನ ಸೌಪರ್ಣಿಕ ಈ ಪೊಣ್ಣಾಗ ತುಳುನಾಡ ವಾರ್ತೆದ ಪರವಾದ ಎಲ್ಲಿಯ ಒಂಜಿ ಮಾನವಿಕೆ ಮಲ್ತದಲ್ಲೇರು ಜೀತ ಜಗದೀಶ್ ಪೂಪಡಿಕಲ್ ಮೇರು ವೇದಿಕೆ ಬತ್ತದ ಸೌಪರ್ಣಿಕ ಪಂಪಿನ ಪೊಣ್ಣಾಗ ಮಾನವಿಕೆ ಮಲ್ಪರ್ ಬಂದು ಕೇಳೋದಿಲ್ಲ ಅವಳು ಮಾತಾ ಕಲಾಭಿಮಾನುలు ಏರ್ಲ ಪೋಡ್ಚಿ ದಯದಿದ್ದು ನಾಟಕ ಆರಂಭ ಮಾಡಿತ್ತೆ ನಮ್ಮ ನಿರೀಕ್ಷೆದ ನಾಟಕ ಡೆನ್ನನ ನಮ್ಮ ಹಳೆ ವಿದ್ಯಾರ್ಥಿ ತಂಡದ ಬಾರಿ ಪೊರ್ಲುದ ನಾಟಕ ನಮ್ಮೊಟ್ಟಿಗೂ ರಂಗ ಕಲಾವಿದ ಲಕುಮಿ ತಂಡದ ಕಲಾವಿದರ ಅಂಚಿನ ಶರಶೆಟ್ಟಿ ಸತ್ಯರ್ಬಿಡ ಅರೆಗಲ ಎಂಗಲ ಮಾತಾ ಕಲಾವಿದ ಪರವರ್ದು ಅರೆಗಲ ಸ್ವಾಗತ ಮಾಡ್ತೊಂದಿಲ್ಲ ತುಳುನಾಡದ ರಂಗಭೂಮಿದ ಬಾರಿ ಎಡ್ಡದ ಕಲಾವಿದರು ಶರಶೆಟ್ಟಿ ಸತ್ಯರ್ಬೇಟೆ ಅಂಚನೆ ತುಳುನಾಡು ವಾರ್ತೆದ ಶ್ರೀಯುತ ಜಗದೀಶ್ ಪುಪ್ಪಾಡಿಕಲ್ ಮೇರೆ ವೇದಿಕೆ ಬರ್ತದೆ ಪಣ್ಣಾಗ ಸೌಪರ್ಣಿಕ ಮೇರೆಗೆ ಎಲ್ಲಿಯ ಕಿರು ಕಾಣಿಕೆ ಕೊಡುವುದಿಲ್ಲ ಸೌಪರ್ಣಿಕ ಮೇರೆಗೆ ನಾನಾತು ಅವಕಾಶ ಸಿಕ್ಕನಂತ ಅವಕಾಶ ಸಿಕ್ಕನಂಚಿನ ಶಕ್ತಿ ದೇವರಿಗೆ ಕರುಳು ಬಂದು ವಿನಂತಿ ಬಂದಲ್ಲ ನೆಕ್ ಸಪೋರ್ಟ್ ಬಂದಿನ ತುಳುನಾಡು ವಾರ್ತೆದ ಜಗದೀಶ್ ಮೇರೆಗಳ ತಂಡಗಳ ಬಾರಿ ಪೊರ್ಲುದ ಸೌಮ್ಯ ಸಲ್ಲಿಸೋದಿಲ್ಲ ಆಯ್ತು ನಮ್ಮ ನಿರೀಕ್ಷಿತ ನಾಟಕ ವೇದಿಕೆಯನ್ನು ಶರಶೆಟ್ಟಿಗೆ ಅಸಂದ ಬಂದಲ್ಲ ಏರ್ಲ ಪೋಚಿ ದೈದಿ ನಿತ್ಯ ಆರಂಭ ಹೋವೆ ಶನಡು ದುಂಬು ಇತ್ತ ದುಂಬು ಒಂಜಿ ನಮ್ಮ ಹಳೆ ವಿದ್ಯಾರ್ಥಿಗಳ ಸ್ವಾತಿ ಬಕ್ಕ ನಿರೀಕ್ಷೆ ಮೇಲಿನ ಒಂಜಿ ನೃತ್ಯ ಈ ಒಂಜಿ ಸಟ್ಟಿಂಗ್ ಆಪಿನ ಮಟ್ಟ ಮಾತ್ರ ಒಂಜಿ 5 ನಿಮಿಷದ ನೃತ್ಯ ಕಾರ್ಯಕ್ರಮ Hol. 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 ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕಡಂದಲೆ ನೆತ್ತ ಶಾಲೆದ ವಾರ್ಷಿಕೋತ್ಸವ ಸೇರಿದ ಊರ್ದ ಬೊಕ್ಕ ಪರ ಊರ್ದ ಮಾತಬಿನ್ನೆರಿಗಳ ಸೋಲಿತು ಸಲ್ಮನ್ ಸಂದಾಯಿತ ಮತ್ತೊಂದು ನನ್ನ ಒಂತ ಪುರ್ತುಳು ನಿಖಲ ನಿರೀಕ್ಷದ ನಾಟಕ ನನ್ನ ಒಂತ ಪುರ್ತುಳು ding dang ding dang ding dang ding dang ding dang ding
चुराना मेरा जिया चुरिया चुराना मेरा जिया चुरिया चुराना मेरा जिया चुरिया चुराना मेरा जिया सलाम ले जाता हुआ उड़न खटोला और बीन बजाती हुई नागिन। Shake your body, girl. तू ही प्यार के काबिल सारा जहां है निकम्मा ಚೆಂಡು ಹುಡುಗಿ ಹಾಡಿಗೆ ನುಗ್ಗಿ ಕಥಕಳಿ ಆಡಿದಳು ಚೂರ್ ಚೆಂಡು ಹುಡುಗ ಮೋಹಕ್ಕೆ ಸಿಲುಕಿ ಕಲಿಬಿಲಿ ಆಗಿದನು ಉಗುರಿ ಬಿಟ್ಲು ಗುಂಡಿಗೆ ಒಳಗೆ ಎಗರಿ ಬಿತ್ತು ಜೀವವೇ ಹೊರಗೆ ಡಾರ್ಲಿಂಗ್ ವೈ ಯು ಕಿಲ್ಲಿಂಗ್ ಹೂ ಚೆಂಡು ಹುಡುಗಿ ಹಾರ್ಟಿಗೆ ನುಗ್ಗಿ ಕಥಕಳಿ ಆಡಿದಳು ಚೂರ್ ಚೆಂಡು ಹುಡುಗ ಮೋಹಕ್ಕೆ ಸಿಲುಕಿ ಕಲಿಬಿಲಿ ಆಗಿಹನು நீ இருக்கிறிய ஓலை கொட்டாயா சும்மா நடக்கிறியே தவளை கட்டாயம்மா நடக்கிறியே தவளை கட்டாயா மஜாவாயி நிக்கிறிய பஞ்சு மிட்டாயா ஆமா பஞ்சு மிட்டாயா ஐயோ ಸಖತ್ತಾಗವಳೆ ಸುಮ್ನೆ ನಗ್ತಾಳೆ गुलाबी साडी आणि लाली लाल लाल दिसते मी भारी राजा फोटो माझा काढ ವಿದ್ಯೆ ಬೀಳ್ತಾಳೆ ಸಖತ್ತಾಗವಳೆ ಸುಮ್ನೆ ನಗ್ತಾಳೆ ಬಂದು ನೋಡ್ತಾಳೆ ವಿದ್ಯೆ ಬೀಳ್ತಾಳೆ ಸಕ್ಕರೆ ನನ್ನ ತುಂಬೆ ಸಖತ್ತಾಗವಳೆ ತಿನ್ನಲೇ ಅಂದ್ರೆ ಯಾಕೋ ಸುಮ್ನೆ ನಗ್ತಾಳೆ ಸೋಲ್ಮೇಲು ಬಂದಲೆ ನಮ್ಮ ನೋಡ್ದ ಜೋಕ್ಲಿಗೆ ಜೋರಾದ ಚಪ್ಪಲದೊಟ್ಟಿಗೂ ಆಶೀರ್ವಾದ ಮಲ್ಪಕತ್ತೆ ಥ್ಯಾಂಕ್ ಯು ಬಂದಲೆ
ನನ್ನ ದುಮ್ಮಗು ನಮ್ಮ ನೋಡ್ದ ಜೋಕಲು ರಂಗಗು ಬರಡು ಅಕಲ್ಪನ ಚಾತುರ್ಪು ಊರೋಡ್ಮೆ ಪ್ರಸರು ಬಂದು ಕನ್ನಡ ಕಟ್ಟಿನಾರು ಉದಯ ಪೂಜಾರ್ಲು ಪೂಪಾಡಿ ಕಲ್ಲು ಅವರ ದಿಟ್ಟಡು ನಾನು ಒಂತ ಪುರ್ತಳು ಸುರೇಂದ್ರ ಭಟ್ ಕಡಂದಲ ಮೇರ ಸಾರಥ್ಯದ ಉದಯ್ ಕುಮಾರ್ ಪೂಜಾರಿ ಮೇರ ದಕ್ಷ ನಿರ್ದೇಶಕರು ಪ್ರಶಾಂತ್ ಶೆಟ್ಟಿ ಪರಪಾಡಿ ಮೇರೆ ಬರೆದು ತುಳು ಅಪ್ಪನ ಮಟ್ಟಲು ಪಾರ್ದನಿಚ್ಚಿನ ತುಳು ಜಾನಪದ ಶೈಲಿದ ನಾಟಕ ಡೆನ್ನನ ಈ ವೇದಿಕೆ ನನ್ನ ಒಂತ ಪುರ್ತಳು ಪ್ರದರ್ಶನ ಆರಂಡು ಬಂದಲೆ ಅಂಚನೆ ಈ ರೀತಿಯ ಬಾರಿ ಪುರ್ಲಗಂಡದ ಕಾರ್ಯಕ್ರಮನು ನಮ್ಮೊಟ್ಟಿಗೂ ಪ್ರಸಾರ ಮಲ್ತದ ಪಂಚಿನ ಯೂಟ್ಯೂಬ್ ವಾರ್ತೆ ಯೂಟ್ಯೂಬ್ ಚಾನೆಲ್ ಮಕ್ಕಳಿಗಳ ಈ ಪುರ್ತುಡಿಂಗಳು ಉಡಲ್ ಚಿಂಜಿನ ಸೊಲ್ಮೆನ ಸಂದಾಯತ ಮಲ್ತಂದು ಬಂದಲೆ ನಮ್ಮನ್ನು ಸಹಕಾರ ಮಲ್ಪನ ಹಂಚಿಕೊಳ್ಳೋದು ಸಹಕಾರ ಮಲ್ಪಗಳು ಅವೇತು ಜನ ಊರು ಪಕ್ಕ ಪರ ಊರ್ದು ಮಸ್ತ್ ಜನ ಉಳ್ಳರು ಅಂಚನೆ ನಮ್ಮ ತುಳುನಾಡ ವಾರ್ತೆ ಈ ಚಾನೆಲ್ ನಮಕ್ ಮಸ್ತ್ ಜನ ಪ್ರೋತ್ಸಾಹ ಮಲ್ತೊಂದುಲ್ಲರು ಬಂದುಲ್ಲ ಒಂಜಿ ವೀಕ್ಷಣೆ ಮಲ್ಪನಚಿನ ಬಂದುಲ್ಲ ಒಂಜಿ ಗಮನಗೂ ಈ ನಾಟಕದ ಪ್ರದರ್ಶನ ಒಂಜಿ ತಂಡಡು ಮಸ್ತ್ ಪ್ರದರ್ಶನ ಆ ಒಂದು ಇತ್ತಿನ ಹತ್ರ ಬುಕ್ಕಿಂಗ್ ಇತ್ತಿನ ಹತ್ರ ಈ ನಾಟಕದ ಪ್ರದರ್ಶನ ಯೂಟ್ಯೂಬ್ ಮತ್ತದಿಂಕಲು ಕೊರಲಿಜ್ಜ ಯೂಟ್ಯೂಬ್ ಈ ನಾಟಕ ಸ್ಟಾರ್ಟ್ ಅನ್ನಾಗ ಬಂದು ಮಲ್ತೊಂದಿಲ್ಲ ಮಲ್ತದ ನಿಕಲ ಸಹಕಾರ ಎಂಕಲಿ ಬೋರ್ಡು ನಿಕಲಟ್ಟುಗು ಬೊಕ್ಕರ ನಿಕಲ ಶಮ್ಯನಿಕೆ ಅನ್ನೊಂದು ಯೂಟ್ಯೂಬ್ ಚಾನೆಲ್ ನಾಟಕ ಪ್ರಸಾರ ಮಲ್ತೊಂದಿಜ್ಜ ಪಂಪಿನ ಪಾತ್ರನು ಬೊಕ್ಕರ ಪಣೊಂದಿಲ್ಲ.